ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
ಮಂಗಲಂ ಪುರುಷಯೇ ವೇದಂ ಉತಾಮೃತತ್ವಚೇತಾರೋಯತನ್ನೇನಾದಿರೋಗಾತಿ ವೇದವಾನಂದಮಹಿಮಾತೋಯಾಯಾನಂಚ ಪುರುಷಃ ಆದೌ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವೇ ಬಂಧುಲೆ ಎಂಕಲ್ನ ಪ್ರೀತಿದ ಒಂಜಿ ಓಲೆಗೆ ಬೈದಿನ ಒಮ್ಮಂದ ಸಮಸ್ತ ತುಳು ಅಪ್ಪೆನ ಪ್ರೀತಿದ ಜೋಕ್ಲೆಗೆ ಈ ಒಂಜಿ ನಮ್ಮ ಆಟದ ಲೇಸಿಗೆ ಸುರೂಕಾದ ನಿಕ್ಲೇನೆ ಒಮಾನ್ ತುಳುವೇರು ಮೊಕ್ಕಲ್ನ ಪರವಾದ ಯಾನೆ ಈ ಒಂಜಿ ಚಾವಡಿಗೆ ನಿಕ್ಲೇನು ಎತ್ಕೊಂದುಲ್ಲೆ. On behalf of our team, Oman Tuluver, I, Ramanand Shetty, extended our heartfelt, warm welcome to you all to our Oman Tuluver. I am going to conduct in our language that is called Tulu. So, I'm requesting all our guests and also Oman Tuluver. By dina ಸುರುಕಾದು ಇನ್ನಿತ ಈ ಪೊರ್ಲದ ಒಂಜಿ ಕಾರ್ಯಕ್ರಮ ಶುರು ಮಲ್ಪಟ್ಟ ತುಂಬು ನಮ್ಮ ಪೂರ ವಿಘ್ನನು ವಿನಾಶ ಮಲ್ಪನಂಚಿನ ಗಣಪತಿ ದೇವರಿಗೆ ಅಡ್ಡಬೂರೊಂದು ಅಪ್ಪೆ ಉಲ್ಲಾಲ್ದಿನ ಪಾದಪತ್ತೊಂದು ಭೂಮಿ ಅಪ್ಪಿಗೆ ಅಡ್ಡಬೂರೊಂದು ಪರಶುರಾಮ ಶ್ರೀ ನಾಗ ನಡೆತ ನಮ್ಮ ಪಂಚವರ್ಣದ ಸಾರಮನಿ ದೈವಲನೆ ಒಂಜಿಗಳಿಗೆ ಮನಸ್ಸಿಡಿ ಉಂಡು ಮಲ್ತೊಂದು ಮಲ್ಪು ನಮ್ಮ ಈ ಒಂಜಿ ಕಜ್ಜೋಡು ಬೌಲ ಒಂಜಿ ತಪ್ಪು ಆವರ ಪಲ್ಪಂಚಿನ ಗೇನುನು ಕೊರೊಂದು ಮೂಡಾಯಿ ಗಟ್ಟನು ಬಿಗಿತೊಂದು ಗೆಂಡದ ಉಂಡ್ಯಾದ ಬರ್ಪಿನಂಚಿನ
ತುಳುವಪ್ಪೆನ ಚಾವಡಿಗೆ ಬರ್ಪಿನ ಸೂರ್ಯನಾರಾಯಣ ದೇವರಿಗೆ ಅಡ್ಡಬೂರೊಂದು ಇನ್ನಿತ ದಿನ ಎಡ್ಡಾವಡು ಮಲ್ಪ ಕೆಲಸ ಎಡ್ಡಾವಡು ಪಂಡದು ಕೈ ಮುಗಿಯೊಂದು ನಮ್ಮನ್ನು ಮಾತೇರನ್ನ ಬಿಡ್ದು ಪರ ಊರು ಸೇರಿನಂಚಿನ ನಮ್ಮ ಹಿರಿಯರೇನೆ ಒಂಜಿಗಳಿಗೆ ಮನಸಾರೆ ಎನ್ನೊಂದು ಇನ್ನಿತ ಈ ಒಂಜಿ ಪೊರ್ಲುದ ಲೇಸಿನ ಯಾನೆ ಸುರುಮಲ್ಪರೆ ಬೈದಿನಂಚಿನ ಓಮಾಂದ ಮಾತಾ ತುಳುವೆರೆಗೆ ಅಂಚೆನೆ ಎಂಕ್ಲೆಗೆ ಎಂಕಲೊಂಜಿ ಪ್ರೀತಿದ ಕೋರಿಕೆಗೆ ದುಬೈಡ್ದು ಬೈದಿನಂಚಿನ ಎಂಕಲ್ನ ಮೋಕ್ಯದ ಬಿನ್ನೆರೇನು ಅಂಚೆನೆ ಊರುಡ್ದು ಬೈದಿನಂಚಿನ ಏರಾಂಡಲ ಇತ್ತೇರಿಂದನ ಬಿನ್ನೆರೆ ದಯದಿದ್ದು ನಿಕ್ಲೆ ಮಾತೆರೆಗ್ಲ ಎಂಕಲ್ನ ಸೊಲ್ಮೆನು ಸಂದ ಒಂದು ಈ ಒಂಜಿ ಕಾರ್ಯಕ್ರಮನು ಸುರುಮಲ್ ತಂದುಲ್ಲ ಬಂದುಲೆ ಈ ಒಮಾನ್ ತುಳುವೇರು ಪನ್ಪಿನ ಒಂಜಿ ಎಲ್ಲಿಯ ಚಾವಡಿನ ಸುರುಮಲ್ಪರೆ ಎಂಗುಲು ಆಲೋಚನೆ ಮಲ್ಪನಾಗ ನೆಕ್ ಒರಿಯಾಡ್ ದಾಪಿನ ಬೇಲೆತ್ತಿ 4 ಜನ ಬೋಡು 5 ಜನ ಬೋಡು 5 ಜನ ಸೇರಿದು ನಮ್ಮ ಈ ಒಂಜಿ ಅಪ್ಪೆನ ಚಾವಡಿಡೆ ಕುಲೊಂದು ಅಪ್ಪೆನ ಚಾಕಿರಿ ಮಲ್ಪಗ ಪನ್ಪಿನ ಒಂಜಿ ಆಲೋಚನೆ ಮಲ್ಪನಾಗ ಸುರುಕಾದೆ ಎಂಕ್ಲೆಗೆ ಎನ್ನ ಬಿರಿಯಾದ ಬೈದಿನಂಚಿನ ಎಂಗ ನಿನ್ನ ಆತ್ಮೀಯರಾಯನ ಯಾನ್ ಮುಕ್ಲೇನೆ ನಮ್ಮ ಓಂದ ಅಂಚೆನೆ ಬೈದಿ ಬಿಂಡೇರಿಗೆ ಒಂಜಿಗಳಿಗೆ ಪರಿಚಯ ಮಲ್ಪ ಕೊರೊಂದುಲ್ಲೆ ಯಾನ್ ರಮಾನಂದ್ ಶೆಟ್ಟಿ ಎನ್ನ ಬರಿಟೆ ಉಳ್ಳೇರಿ ಸುಧೀನ್ ಶೆಟ್ಟಿ ದಯದಿದ್ದೆ ಸುಧಿ ದುಂಬರೋಡು ಬಣ್ಣದ ಕೇನೊಂದುಲ್ಲೆ ಅಂಚೆನೆ ಆರ್ನ ಬರಿಟೆ ಪದ್ಮಾಕರ್ ಮೆಂಡನುಲ್ಲೇರಿ ಪದ್ಮಾಕರ್ ದಯದಿದ್ದೆ ಒಂಜಿಗಳಿಗೆ ಚಾವಡಿಗೆ ಬರೋಡು ಬಣ್ಣದ ಕೇನೊಂದುಲ್ಲೆ ಅಂಚೆನೆ ರಾಜೇಶ್ ಶೆಟ್ಟಿ ಮೇರ್ಲ ಉಳ್ಳೇರಿ ರಾಜೇಶ್ ದಯದಿದ್ದೆ ಒಂಜಿಗಳಿಗೆ ಈ ಚಾವಡಿ ಬರೋಡು ಅಂಚೆನೆ ಎಂಗಲ್ನಟ್ಟೆ ನಾನೋರಿ ಅರುಣ್ ಪೂಜಾರಿ ಮೇರ್ಲ ಉಳ್ಳೇರಿ ಅರುಣೆರೆ ದಯದಿದೆ ದುಂಬದ ಚಾವಡಿಗೆ ಬರೋಡಕ್ಕೆ ಏನೊಂದಿಲ್ಲ ಈ ಊರುಡು ಅಪ್ಪೆನ ಒಂಜಿ ಪೊರ್ಲುದ ಚಾಕರಿ ಮಲ್ಪೊಡು ಪಂಡದು ಕೇನೊಂದು ಪೋನಾಗ ಎಂಕ್ ಈ 5 ಜನತ ಪೂರ ಸಹಕಾರ ತಿಕ್ಕಂಡು ಅಂಚೆನೆ ಮೂಲುಪ್ಪುನ ಪ್ರತಿ ಒಂಜಿ ಸಂಘ ಸಂಸ್ಥೆ ಆವದುಪ್ಪಡು ಒವೇ ಜಾತಿ ಮತ ಆವದುಪ್ಪಡು ನಮ್ಮ ತುಳು ಅಪ್ಪೆ ಭೂಮಿ ಬೈದಿನ ಅಂಚೆನ ವಾ ಜಾತಿ ದಕ್ಕಲ್ಲ ಸೇರ್ದು ಕೇನ್ನಾಗ ಮಾತೆರ್ಲ ಎಂಗ್ಲಿಗೆ ಸಂಪೂರ್ಣ ಬೆಂಬಲ ಕೊಡ್ತೀರಿ ಅಂಚ ಆಕಲ ಮಾತೆರ್ನ ಆಶೀರ್ವಾದ ಗುರು ಹಿರಿಯರ್ನ ಆಶೀರ್ವಾದ ದೇವರ ಆಶೀರ್ವಾದ ದೆತ್ತೊಂದು ನಿಖಿಲ ಮಾತೆರ್ನ ಒಂಜಿ ಅನುಗ್ರಹವನ್ನು ದೆತ್ತೊಂದು ಎಂಕುಲು ಇನ್ನಿತ ಕಾರ್ಯಕ್ರಮ ಶುರು ಮಲ್ತೊಂದುಲ್ಲ ಈ ಲೇಸಿಗೆ ಮಲ್ಲ ಸಹಕಾರ ಮಲ್ದಿನಂಚಿನ ಕೆಲವೇರು ಮುಲ್ಪ ಉಲ್ಲೇರು ಆಕ್ಲೆಗೆ ಎನ್ನ ಒಮಾನ್ ತುಳುವೇರು ಈ ನಮ್ಮ ಸಂಘಟದ ಸದಸ್ಯರು ಪೂಪೂರ್ಪನು ಕೊರ್ದು ಆಕ್ಲೇನು ಎದ್ಕೊಡೋನು ಈಗ ಚಾವಡಿ ಪಂಡದಿ ಆನಕಲ್ಡ ಕೇನೊಂದುಲ್ಲ ಎಂಗ್ಲಿಗೆ ಇನ್ನಿತ ಸಂಪೂರ್ಣ ಪ್ರೆಸೆಂಟರ್ ಆದ ಸಹಕಾರ ಮಲ್ತಿನಂಚಿನ ಯೂರೋಸ್ಟಾರ್ ಕಮ್ಯುನಿಕೇಷನ್ ನೆತ್ತ ಮೇ ಎಂಕಲ ಫೈನಾನ್ಸ್ ಹೆಡ್ ಆಯ್ನಂಚಿನ ಮಿಸ್ಟರ್ ಕಾಮೇಶ್ ಮುಲ್ಪೊಲ್ಲೇರು ಕಾಮೇಶ್ ದಯದಿದ್ದರಿಗೆ ಅಂಚನೆ ಎಂಕ್ಲೆಗೆ ಗೋಲ್ಡ್ ಸ್ಪಾನ್ಸರ್ ಮಲ್ದಿನಂಚಿನ ಮಿಸ್ಟರ್ ನರಸಿಂಹ ನಾಯಕ್ ಉಂದಿ ಚಾವಡಿ ಉಳ್ಳೇರು ದಯದಿದ್ದರಿಗೆ ಪೂಪುರ್ಪ ಕೊರಡು ಅಂಚೆನೆ ಮಿಸ್ಟರ್ ರಿಯಾಜ್ ಅಹಮದ್ ಉಡುಪಿ ಡೆವಲಪರ್ಸ್ ಮೇರ್ಲ ಉಳ್ಳೇರು ಆರೆ ಈ ಪೊರ್ತು ವೈದ್ಯರು ಅಂಚೆನೆ ಎಂಕಲ್ನಟ್ಟು ಈ ಸಂದರ್ಭಕ್ಕೂ ಟವಲ್ ಇನ್ಫ್ರಾಸ್ಟ್ರಕ್ಚರ್ದ ಮಿಸ್ಟರ್ ಬಾಲಾಜಿ ಶ್ರೀನಿವಾಸ್ ಮೇಯರ್ ಇಪ್ಪೊಡಿತೀನಿ ಆರು ಬಣ್ಣಗ ಒಂತೆ ತಡಾಪುಣ್ ಬಣ್ಣದ ಎಂಗ್ಲಿಗೆ ಆರ್ನ ಮೆಸೇಜಿನ ಕಡಪುಡ್ತೀರಿ ಅಂಚಾದುಪ್ಪನಾಗ ನನ್ನ ದುಂಬುಗು ಎಂಕಲ್ನೊಟ್ಟಿಗೂ ಸಿಲ್ವರ್ ನೆತ್ತ ಸಹಕಾರ ಮಲ್ದಿನಂಚಿನ RP ಬಾಲಕೃಷ್ಣ SNT ಮೇರ್ಲ ಬಣ್ಣಗ ಒಂತೆ ತಡಾಪುಂಡು ಮೇರ್ನೊಟ್ಟಿಗೂ ಅಂಚೆನೆ ಎಂಗಲ್ನೊಟ್ಟಿಗೂ ಮಿಸ್ಟರ್ KS ರವಿಕುಮಾರ್ ಮೇರುಲ್ಲೇರಿ SNT ನೆತ್ತ ದಯದಿದ್ದಾರಿಗೆ ಪೂಪುರ್ಪ ಕೊರಡು ಪಂಡದಕ್ಕೆ ಏನೊಂದು P ಕಾರ್ನಿಕುಲ್ಲೇರು ಮೇರೆ ಮಿಸ್ಟರ್ P ಕಾರ್ನಿಕ್ ಮಿನಾರ ಮೇರೆಗೆಲ್ಲ ದಯದಿದ್ದು ಪೂಪುರ್ಪ ಕೊರಡು ಪಂಡದು ಏನೊಂದುಲ್ಲ ಮೊಗಲ್ನೊಟ್ಟಿಗೆ ಕುಡೂರಿಲ ಎಂಕಲಿಗೆ ಸಿಲ್ವರ್ ಸ್ಪಾನ್ಸರ್ ಮಲ್ದಿನಂಚಿನ ಮಿಸ್ಟರ್ ಶಶಿಧರ್ ಶೆಟ್ಟಿ ಮೇರ್ಲ ಎಂಕಲ್ನೊಟ್ಟಲೇರು ದಯದಿದ್ದು ಅರಿಗ್ಲ ಪೂಪುರ್ಪ ಕೊರಡು ಪಂಡದು ಏನೊಂದುಲ್ಲ ಅಂಚನೆ
ಸ್ಪೆಷಲ್ ಟೆಕ್ನಿಕಲ್ ಸರ್ವಿಸ್ ದ ಮಿಸ್ಟರ್ ಗಣೇಶ್ ಶೆಟ್ಟಿ ಮೇರ್ಲ ಎಂಗಲೊಳ್ಳೇರು ಗಣೇಶನ ದಯದಿದ್ದೆ ಅರೆ ಪೂಪುರಪ ಕೊರಡು ಕೊನೊಂದಿಲ್ಲ ಅಂಚನೆ ಯಾರನೊಟ್ಟಿಗೆ ಮಂಜುನಾಥ್ ನಾಯಕ್ ಮೇರ್ಲ ಉಳ್ಳೇರು ಸ್ಪೆಷಲ್ ಟೆಕ್ನಿಕಲ್ ಸರ್ವಿಸ್ ದ ದಯದಿದ್ದು ಅರಿಗಳ ಪೂಪುರಪ ಕೊರಡು ಪಂತ ಕೇನೊಂದಿಲ್ಲ ಅಂಚನೆ ಹಿಂದೆ ಚಾವಡಿಡು ದಿವಾಕರ್ ಶೆಟ್ಟಿ ಉಳ್ಳೇರು ಮಿಸ್ಟರ್ ದಿವಾಕರ್ ಶೆಟ್ಟಿ ಮಲ್ಟಿಟೆಕ್ ಕಾಂಟ್ರಾಕ್ಟಿಂಗ್ LLC ದಯದಿದ್ದು ಅರಿಗಳ ಪೂಪುರಪ ಕೊರಡು ಪಂಡದ ಕೇನೊಂದಿಲ್ಲ ಅಂಚನೆ ಗುರುಪ್ರಸಾದ್ ಅಮೀನ್ ಮೇರ್ಲಾ ಬರಡುತ್ತುಂಡು ಅಲ್ ಅಮೀನ್ ಗೋಲ್ಡನ್ ಎಂಟರ್ಪ್ರೈಸಸ್ ಮೇರ್ಲಾ ಬೈದಿಜೇರು ಮಿಸ್ಟರ್ ರತನ್ ಕೋಟಾರಿ ಬರ್ರೆ ಉಳ್ಳೇರು ಅವಂತ ತಡ ಆತನಿಗೆ ಅಂಚನೆ ಎಂಗ್ಲೆಗೆ ಬ್ರಾನ್ಸ್ ನೆತ್ತ ಸ್ಪಾನ್ಸರ್ ಮಲ್ತಿನಂಚಿನ STD ಪ್ರಸಾದ್ ಎಂಗ್ಲ ಚಾವಡಿಡು ಡಾಕ್ಟರ್ ರಂಜನ್ ಉಳ್ಳೇರು ಅಂಚನೆ ಒಂದೇ ಚಾವಡಿಡು ಎಂಗ್ಲೆಗೆ ಬಿನ್ನೆರಾದ ಬೈದೇರು ಮಿಸ್ಟರ್ GV ರಾಮಕೃಷ್ಣ ಮೇರೆ ಬ್ಯಾಂಕ್ ಮಾಸ್ಕತ್ತ ದಯದಿದಾರಿ ಪೂಪುರಪ ಕೊರಡು ಪಂಡದಕ್ಕೆ ಏನೊಂದಿಲ್ಲ ಅಂಚನೆ ಎಂಕ್ಲಿನ ಒಂಜಿ ಮೋಕ್ಯದ ಓಲೆ ಕೊಡು ದುಬೈದ ಬೈದಿನಂಚಿನ ಎನ್ನ ಆತ್ಮೀಯರು ಹಿರಿಯಣ್ಣರಾಯನಂಚಿನ ಮಿಸ್ಟರ್ ಪ್ರವೀಣ್ ಶೆಟ್ಟಿ ಚೇರ್ಮನ್ ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ಮೇರೆಗೆ ದಯದಿದ್ದು ಪೂಪುರಕ ಕೊರ್ದು ಎತ್ಕೊರೋಡು ಪಂಡದಕ್ಕೆ ಏನೊಂದಿಲ್ಲ ಪ್ರವೀಣ್ ಶೆಟ್ಟಿ ಮೇರ್ನೊಟ್ಟಿಗೂ ಕುಡೂರಿ ಎನ್ನ ಮೋಕ್ಯದ ಅಣ್ಣೆ ಪ್ರೇಮ್ನಾಥ್ ಶೆಟ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹಿಟ್ ಶೀಲ್ಡ್ ಕಂಪನಿಂದ ಆಗಲೇ ಜೋರಾದೆ ತಪ್ಪಳೆ ಕೊರ್ಲೆ ಅಂಚನೆ ಹರೀಶ್ ಬಂಗೇರ ಮೇರ್ಲ ಉಳ್ಳೇರು ಹರ್ಷಣ್ಣ ಮೇರೆ ಮ್ಯಾನೇಜಿಂಗ್ ಡೈರೆಕ್ಟರ್ ದುಬೈ ಸೋರ್ಸ್ ಪನ್ಪಿನ ಒಂಜಿ ಕಂಪನಿಂದ ಎಂಗ್ಲೆಗೆ ದುಬೈಡ್ ಒಂಜಿ ನಾಟಕ ಮಲ್ಪರತ್ತಂಡ ಭಾರಿ ಬೆರಿಸಾಯ ಮಲ್ತಿನಂಚಿನ ಒಂಜಿ ಹಿರಿಯ ವ್ಯಕ್ತಿ ಮಾತಿರ್ಲ ಮಕ್ಕಳು ಎಂಗ್ಲ ಒಂಜಿ ಆತ್ಮೀಯ ಕೋರಿಕೆಗೆ ಬೈದೇರು ಮೇರ್ನೊಟ್ಟಿಗೂ ಮಿಸ್ಟರ್ ಸತೀಶ್ ಪೂಜಾರಿ ಉಳ್ಳೇರು ಮೇರೆ ದುಬೈ ಬಿಲ್ಲವಾಸ್ದ ಎಕ್ಸ್ ಪ್ರೆಸಿಡೆಂಟ್ ಮೇರೆಗಳ ಒಂಜಿ ಜೋರಾಯಿನ ಚಪ್ಪಲೆ ಕೊರ್ಲೆ ಅಂಚನೆ ಕುಡೂರಿ ಬಿನೇರಾದ ಬೈದಿನ ಅಂಚಿನ ಮಿಸ್ಟರ್ ವಾಸು ಶೆಟ್ಟಿ ಉಳ್ಳೇರು ಮೇರೆ ಗ್ರೂಪ್ ಅಡ್ಮಿನ್ ಆದ ಬ್ರಿಟಾನಿಯಾ ಬಿಸ್ಕೆಟ್ ಕಂಪನಿದ ಗ್ರೂಪ್ ಅಡ್ಮಿನ್ ಆದುಳ್ಳೇರು ಅಂಚನೆ ಕುಡೂರಿ ಎಂಗ್ಲೆಗ ಬಿನ್ನರಾದ ಬೈದಿನಂಚಿನ ವಿಶ್ವನಾಥ್ ಶೆಟ್ಟಿ ಎಕ್ಸ್ ಪ್ರೆಸಿಡೆಂಟ್ ಎಂಗೆಲ್ಲ ಗಮ್ಮತ್ ಕಲಾವಿದರದ ಮೇರೆಗಳೊಂಜಿ ಪೂಪುರಪ ಕೊರ್ದು ಸನ್ಮಾನ ಮಲ್ಪಡ್ಬಂಡದಕ್ಕೆ ಏನೊಂದಿಲ್ಲ ಅಂಚನೆ ಈ ಕಾರ್ಯಕ್ರಮ ಮಲ್ಪನಾಗ ಎಂಕ್ಲೆಗೆ ಬೆರಿಮು ಬೊಟ್ಟುದು ಸಹಾಯ ಮಲ್ದಿನ ಕೆಲವು ಹಿರಿಯ ವ್ಯಕ್ತಿಲ್ಲ ಈ ವೇದಿಕೆಡುಳ್ಳೇರು ಆಯ್ತು ಎಂಗೆಲ್ಲ ಮಲ್ಲಣ್ಣೆ ಶಂಕರ್ ಶೆಟ್ಟಿ OCP ದಯದಿದ ಮೇರೆಗಳ ಒಂಜಿ ಪೂಪುರಪ ಕೊರ್ದು ಮೇರ್ನೊಟ್ಟಿಗೂ ಎಂಕ್ಲೊಂಜಿ ಹಿರಿಯ ವ್ಯಕ್ತಿ ಎಂಕ್ಲಿಗೆ ಏಪಲ ಸಹಕಾರ ಮಲ್ಪನಂಚಿನ ಮಿಸ್ಟರ್ SK ಪೂಜಾರಿ ಮೇರ್ಲ ಒಳ್ಳೆಯರು ದಯದಿ ದಾರಿಗಳ ಒಂಜಿ ಪೂಪುರಪ ಕೊರ್ದು ಅಂಚನೆ ಕುಡೂರಿ ಹಿರಿಯ ವ್ಯಕ್ತಿ ಮಿಸ್ಟರ್ ರಮೇಶ್ ಶೆಟ್ಟಿ ಗಾರೆ ಎಂಕಲ್ನೊಟ್ಟಿಗುಳ್ಳೇರು ಒಂದೇ ಚಾವಡಿಡು ರಮೇಶ್ ಅಣ್ಣ ಎಂಕಲ್ ನಂಜಿ ಪೂಪುರಪನು ಇರು ದೆತ್ತನೋಡು ಪಂಡದಿ ಕೇನೊಂದುಲ್ಲ ಅಂಚನೆ ಒಂದೇ ಚಾವಡಿಡು ಮಿಸ್ಟರ್ ಪ್ರಕಾಶ್ ನಾಯಕ್ ಉಳ್ಳೇರು ಪ್ರಕಾಶ್ ಅಣ್ಣ ದಯದಿ ಇದು ಯಾರಿಗ್ಲ ಪೂಪುರಪ ಕೊರ್ದು ಸ್ವಾಗತ ಮಲ್ಪಡು ಪಂಡದ ಕೇನೊಂದುಲ್ಲ ಈ ಚಾವಡಿಗೆ ಕುಡೂರಿ ಹಿರಿಯ ತುಳುವೆ ಒಂದೇ ಊರುಡು 40 ವರ್ಷದಂಚಿ ಇತ್ತಿನಂಚಿನ ಡಾಕ್ಟರ್ ಶೇಖರ್ ಶಾಲಿಯಾನ ಈ ಚಾವಡಿ ಬೈದೇರಿ ಹಿರಿಯ ವ್ಯಕ್ತಿ ದಯದಿ ದಾರಿಗೊಂಜಿ ಬಾರಿಮಲ್ಲ ಚಪ್ಪಾಲೆಡು ಮಾತೆಲ್ಲ ಸ್ವಾಗತ ಮಲ್ಪಡು ಪಂಡದು ಕೇನೊಂದುಲ್ಲ
ಕುಡೂರಿ ಎಂಕಲ್ನ ಆತ್ಮೀಯೆ ಎಂಗ್ಲಿಗೆ ಸಂಪೂರ್ಣ ಸಹಕಾರ ಮಲ್ಪನಂಚಿನ ನಾಗೇಶ್ ಶೆಟ್ರಲ್ಲ ಉದೇ ಚಾವಡಿ ಇಡಲೇರು ಅರೆಗ್ಲ ಒಂಜಿ ಪೂಪುರ್ಪ ಕೊರಡು ಪಡ್ಡದು ಕೇನೊಂದುಲ್ಲೆ ಅಂಚೆನೆ ಈತಿ ಜನ ಸ್ಪಾನ್ಸರ್ ನಕ್ಲೊಟ್ಟು ಎಂಕ್ಲೆಗೆ ಮಾಧ್ಯಮ ಮಿತ್ರರು ಭಾರಿ ಆತ್ಮೀಯ ದಯಪಂಡಾಕಲು ಎಂಗುಲು ಎಂಚಿನ ಕೇಂಡಲ ಅವೇನು ಜನಕ್ಲೇನಿಗೆ ಸಂದಾವನ ಅಂಚಿನ ಬೇಲೆ ಮಲ್ದಿರಿ ಐಟೆ ಜಯ ರಮೇಶ್ ಶೆಟ್ಟಿ గారు mangalore.com ಅರೆಗಿಲ ಈ ವೇದಿಕೆಗೆ ಈ ಚಾವಡಿಗೆ ಒಂಜಿ ಪೂಪುರ್ಪ ಕೊಡ್ದು ಸ್ವಾಗತ ಮಲ್ಪಡು ಕೇರೊಂದುಲ್ಲ ಅಂಚೆನೆ ಉಪೇಂದ್ರ ನಾಯಕ್ ಒಮಾನ್ ಅಬ್ಸರ್ವರ್ ದ ಉಪೇಂದ್ರ ನಾಯಕ್ ಒಮಾನ್ ಅಬ್ಸರ್ವರ್ ದಯದಿದೆ ಚಾವಡಿಗೆ ಬರೋಡ್ ಪಂಡದ ಕೇಳೋದಿಲ್ಲ ಅಂಚನೆ ದಿಲೀಪ್ ಕೊರಿಯಾ ದೈಜಿ ವರ್ಲ್ಡ್ ದ ದಿಲೀಪ್ ಅಂಚನೆ ಟೈಮ್ಸ್ ಆಫ್ ವುಮನ್ ನೆತ್ತ ಮಿಸ್ ಮೃದಾ ನಾಯಕ್ ಮೊಗಲು ಒಂತ ತಡಾದ ಮಾತಿರಲ್ಲ ಈ ಚಾವಡಿಗೆ ಬರೋದಿಲ್ಲರು ಅಂಚನೆ ವಾದಿ ಸರೋಜ್ ಶಂಕರ್ ಶೆಟ್ಟಿ ಅರಿಗ್ಲ ಒಂಜಿ ವೇದಿಕೆಗೆ ಪೂಪುರ್ಪ ಕೊರ್ದು ಸ್ವಾಗತ ಮಲ್ಪಡು ಪಂಡದು ಕೇನೊಂದುಲ್ಲ ಶಂಕರಣ್ಣ ಅಂಚನೆ ಎಂಗ್ಲಿಗೆ ಗೋಲ್ಡ್ ಸ್ಪಾನ್ಸರ್ ಮಲ್ದಿನಂಚಿನ ರಿಯಾಜ್ ಅಹಮದ್ ಉಡುಪಿ ಡೆವಲಪರ್ಸ್ ಮೇರೆ ಇತ್ತೆ ತಾನೇ ಬತ್ತೇರು ದಯದಿ ಇದೆ ಅರಿಗ್ಲ ಪೂಪುರ್ಪ ಕೊರ್ದು ಈ ವೇದಿಕೆಗೆ ಬರಡು ಬಂದು ಕೇನೊಂದುಲ್ಲ ಎಂಕಲ್ನೊಟ್ಟಿಗೂ ಮುಲ್ಪ ಭಾರತೀಯ ಸಾಮಾಜಿಕ ವೇದಿಕೆದ ಅಧ್ಯಕ್ಷರಾಯಿನಂಚಿನ ಡಾಕ್ಟರ್ ಸತೀಶ್ ನಂಬಿಯರ್ ಬರಡುತ್ತುಂಡು ಕಾರಣಾಂತರದ್ದು ಅವರಿಗೆ ಬರ್ರಾಯ್ಜಿ ಅಂಡ ಭಾರತೀಯ ಸಾಮಾಜಿಕ ವೇದಿಕೆ ಕರ್ನಾಟಕದ ಅಧ್ಯಕ್ಷರಾಯಿನ ಜಾನಕಿನಾಥ್ ನಮ್ಮೊಟ್ಟಿಗೆ ದಯದೇ ತಾವು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ತಾ ಇದ್ದೀನಿ ಅವರ ಎಕ್ಸ್ ಹಾಗೆ ರಾಮಚಂದ್ರ ರಾವ್ ನಮ್ಮೊಟ್ಟಿಗಿದ್ದಾರೆ ರಾಮಚಂದ್ರ ರಾವ್ ದಯವಿಟ್ಟು ವೇದಿಕೆಗೆ ಬರಬೇಕು ಕೇಳ್ತಾ ಇದ್ದೀನಿ ಅವರಿಗೂ ಹೂಗುಚ್ಛ ಕೊಟ್ಟು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಬೈದಿನ ಅತಿಲೇನೆ ಸತ್ಕಾರ ಮಲ್ತಿನ ಬೇರಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ಪರೆ ಯಾನ್ ಸುರುಕಾದಿ ನಮ್ಮ ಈ ಊರದ ಪತ್ತಪ್ಪೆ ಜೋಗ್ಲಿನ 10 ಜನನು ಈ ವೇದಿಕೆಯಲ್ಲಿ ತೊಂದಲೆ ದಯದಿದೆ ನಿಗುಲು ಮಿತ್ತ ಚಾವಡಿಗೆ ಬತ್ತಿದೆ ಇನ್ನಿದ ಕಾರ್ಯಕ್ರಮ ಶುರು ಮಲ್ಪಡ್ಬಂಡು ಕೇನೊಂದುಲ್ಲ ಸುರುಕಾದೆ ಒಮಾನ್ ಬ್ರಾಹ್ಮಿನ್ಸ್ ಮೆತ್ತ ಲಕ್ಷ್ಮೀನಾರಾಯಣ ಭಟ್ರು ಅಂಚೆನೆ ಒಮಾನ್ ಬಣ್ಸದ ಸತೀಶ ಶೆಟ್ಟಿ ದಯವಿದೆ ಚಾವಡಿ ಬರೋಡು ಪಂಡದು ಕೇಳೋದಿಲ್ಲ ಒಮಾನ್ ಬಣ್ಸ್ ಪರವಾದ ಸಶಿಯನ್ನೇ ದಯದಿದೆ ಮಿತ್ತ ಚಾವಡಿಗೆ ಬರೋದು ಕೇಳೋದಿಲ್ಲ ಅಂಚನೆ ಒಮಾನ್ ಬಿಲ್ಲವಾಸ್ ಪರವಾದೆ SK ಪೂಜಾರಿ ದಯದಿದೆ ಚಾವಡಿಗೆ ಬರೋಡು ಪಂಡದು ಕೇಳೋದಿಲ್ಲ ಒಮಾನ್ ಮೊಗವೀರ್ಸ್ ಪರವಾದೆ ಶ್ರೀನಿವಾಸ್ ಶ್ರೀಯಾನ್ ದಯದಿದೆ ಮಿತ್ತ ಚಾವಡಿಗೆ ಬರೋಡು ಪಂಡದು ಕೇಳೋದಿಲ್ಲ ಅಂಚನೆ ಒಮಾನ್ ಪದ್ಮಶಾಲಿ ನೆತ್ತ ಪರವಾದೆ ನಿರಂಜನ್ ಶೆಟ್ಟಿಗಾರ್ ದಯದಿದೆ ಮಿತ್ತ ಚಾವಡಿಗೆ ಬರೋಡು ಪಂಡದು ಕೇಳೋದಿಲ್ಲ MCCP ನೆತ್ತ ಪರವಾದೆ ದಿಲೀಪ್ ಇಜಿಂಡ ಆಯ್ತಾ ಏರಾಂಡಲ ಬಾಕಿ ಸದಸ್ಯರಿದ್ದ ದಯದಿದೆ ಮಿತ್ತ ಚಾವಡಿಗೆ ಬರಡು ಪಂಡಿತ್ ಕೇಳೊಂದಿಲ್ಲ ವಿನ್ಸೆಂಟ್ ಅಂಚನೆ ಒಮಾನ್ ವಿಶ್ವ ಬ್ರಾಹ್ಮಿನ್ಸ್ ತಂಡದ ಪರವಾದೆ ರತ್ನಾಕರ ಆಚಾರ್ಯರು ದಯದಿದೆ ಚಾವಡಿಗೆ ಬರಡು ಅಂಚನೆ ಒಮಾನ್ ಕೊಂಕಿನ್ಸ್ ಪರವಾದೆ
ಮಂಜುನಾಥ್ ನಾಯಕ್ ದಯದೈತೆ ವೇದಿಕೆ ಮಿತ್ತ ಚಾವಡಿ ಬರೋಡು ಪಣ್ಣದಕ್ಕೆ ಏನೊಂದಿಲ್ಲ ನಮ್ಮ ಮುಸ್ಲಿಂ ಬ್ರದರ್ಸ್ ಪರವಾದ ಶುಕೂರ್ ದಯದಿದೆ ವೇದಿಕೆಗೆ ಬರೋಡು ಮಿಸ್ಟರ್ ರಿಯಾಜ್ ಅಹಮದ್ ದಯದಿದು ಮಿತ್ತ ಚಾವಡಿ ಬರೋಡು ಪಣ್ಣದಕ್ಕೆ ಏನೊಂದಿಲ್ಲ ಅಂಚನೆ ಒಮಾನ್ ಕುಲಾಲ್ ಪರವಾದ ಗಣೇಶ್ ದಯದಿದೆ ಚಾವಡಿಗೆ ಬರೋಡು ಅಂಚನೆ ಒಮಾನ್ ಬೋವಿಸ್ ಪರವಾದ ಸಂತೋಷ್ ಅಂಚನೆ ಒಮಾನ್ಸ್ ದೇವಾಡಿಗ ಪರವಾದ ಚಿನ್ಮಯ ಶೇರಿಗರ್ ದಯದಿದೆ ಚಾವಡಿ ಬರೋಡು ಪಣ್ಣದಕ್ಕೆ ಏನೊಂದಿಲ್ಲ ಈತೆ ಎಂಕುಲು ಕಾರ್ಯಕ್ರಮನು ದೀಪ ಪೊತ್ತಾದೆ ಉದ್ದೀಪನ ಮಲ್ಪರಲ್ಲ ಅಂಚನೆ ಒಂದು ಈ ಊರುಡು ಒಮಾನ್ದ ಊರುಡು ಒಮಾನ್ ತುಳುವೆನಲ ಉದ್ದೀಪನನೆ ಪನೊಲಿ ಅಂಚನೆ ಮಾತೆರ್ಲ ಸೇರ್ದು ಪೊರ್ಲುಡು ಈ ಚಾವಡಿಡು ಉದ್ದೀಪನ ಮಲ್ತೊಂದುಲ್ಲೇರು ಬಂದುಲೆ ಬೈದಿನಿಂಚಿನ ಮಾತಾ ಕಲಾಭಿಮಾನಿಲು ಎಂಕಲ ಆತ್ಮೀಯರು ಹಿರಿಯ ನಕಲ ಐನಂಚಿನ ತಾನೆ ಮಾತೆರ್ಲ ಒಂಜಿ ಮಲ್ಲ ಕೈ ಚಪ್ಪಲೆ ಗೊರದು ಈ ಒಂಜಿ ಪೊರ್ಲುದ ಕಾರ್ಯಕ್ರಮನು ಸಾಕಾರ ಮಲ್ಪಡ ಪಂಡದಕ್ಕೆ ಏನೊಂದುಲ್ಲೆ ಪತ್ತಪ್ಪೆ ಜೋಕುಲು ಒಂಜಿ ಚಾವಡಿಡು ಇನ್ನಿ ಒಟ್ಟುಗಾದೆ ಬೆಳಗಾವನಂಚಿನ ಈ ದೀಪ ಓಮಾಂದ ಊರುಡು ಅಥೋ ವರ್ಷ ಇಂಚೇನೆ ಪೊರ್ಲುಡು ಬೆಳಗಾಡು ಪಂಡದೆ ಆ ಅಪ್ಪೆಡ ಪಾದಬದ್ಧತೆ ನಟ್ಟೊಂದು ಕಾರ್ಯಕ್ರಮನು ಶುರು ಮಲ್ತಾ ಧನ್ಯವಾದ ಬೈದಿನ ಬಿನ್ನೆರಿಗೆ ಆತ್ಮೀಯರು ಹಿರಿಯಣ್ಣ ನಕ್ಲಿಗೆ ಉಡಲು ದಿಂಜಿ ಸೊಲ್ಮೇನು ಸಂದ ಒಂದು ಕಾರ್ಯಕ್ರಮನು ದುಂಬುಕೊಂಡೊಂದುಲ್ಲೆ ಬಂದುಲೆ ಜನ್ಮ ಕೊರಿನ ತುಳು ಅಪ್ಪೇನು ಆತು ದೂರ ಬಿಡ್ದು ಏಳು ಕಡಲ್ ಗಡತೆ ನಮ್ಮ ಈ ಊರು ಬತ್ತಿ ಬಕ್ಕ ಅಪ್ಪೆಗೆ ದಾದಾಂಡಲ ಒಂಜಿ ನಮ್ಮ ಕಿಂಚಿತ್ ಸೇವೆಯನ್ನು ಮಲ್ಪಡು ಪನ್ಪಿನ ಆ ಒಂಜಿ ಉದ್ದೇಶನ ಒಂದು ಕಟ್ಟಿನ ಈ ಚಾವಡಿಯೇ ಒಮಾನ್ ತುಳುವೇರು ಈ ಊರುಡು ನಮ್ಮ ಮಾತೆಲ್ಲ ಸೇರ್ದೆ ನನ್ನ ದುಂಬುದ ನಮ್ಮ ಊರ್ದು ಅದುವೇತೋ ಜೋಕುಲು ಕಲ್ಪರೆ ಆವಂದೆ ಅವೇತೋ ಪಾಪದಕ್ಕಲು ತಮ್ಮ ಜೋಕ್ಲಿಗೆ ಮದ್ಮೆ ಮಲ್ಪರೆ ಆವಂದೆ ಕಷ್ಟಡು ಪೋ ಆ ಅಂಚಿನ ಕಷ್ಟಡು ಇತ್ತಿನಕ್ಲೆಗೆ ನಮ್ಮ ಮಾತೆಲ್ಲ ಸೇರಿದೆ ದಾದಾಂಡಲ ಒಂಜಿ ನಮ್ಮ ಆಯ್ನ ಎಲ್ಯ ಮಟ್ಟದ ಒಂಜಿ ಸಹಕಾರ ಮಲ್ಪಡು ಪನ್ಪಿನ ಒಂಜಿ ಆಸೆನದಿ ಒಂದು ಕಟ್ಟಿನಂಚಿನ ಚಾವಡಿ ಈ ಓಮಾನ್ ತುಳುವೇರು ಪತ್ತಪ್ಪೆ ಜೋಕುಲು ಪತ್ತಿ ಥರ ಆಲೋಚನೆ ಮಲ್ತದೆ ಒಂಜಿ ಚಾವಡಿ ಹಿಡ್ಕೊಳೊಂದು ಇನಿ ಸಹಕಾರ ಮಲ್ತಂದ ಖಂಡಿತ ನನ್ನ ದುಂಬುಗು ಬರ್ಪಿನಂಚಿನ ಕಷ್ಟಲು ಪೂರ ಪರಿಹಾರ ಆವು ಪನ್ಪಿನ ಉದ್ದೇಶನದಿ ಒಂದು ಶುರು ಮಲ್ದಿನ ಒಂಜಿ ಎಲ್ಲಿಯ ಚಾವಡಿ ನಮ್ಮ ಈ ಒಮಾನ್ ತುಳುವೇರು ಈ ಊರುಡು ಕೆಲವೇರು ಕೆಲಸಕ್ಕೆ ಏನೊಂದು ಬಂದಾಗ ಅವೇತು ಕಂಪನಿನಡೆ ಕೆಲಸ ಕಾಲಿತ್ತನಲ್ಲ ಹಾಕ್ಲಿಗೆ ಆಯ್ತಾ ಒಂಜಿ ಮೆಸೇಜ್ ಪಂಡ ಆಯ್ತಾ ಒಂಜಿ ಇನ್ಫಾರ್ಮೇಷನ್ ಹಾಕ್ಲಿಗೆ ಮುಟ್ಟುಜಿ ಅಂಚಿನ ಏರೆ ಗಾಂಡಲ ನಮ್ಮ ಆತ್ಮೀಯರು ಹಿರಿಯಣ್ಣ ನಕಲ ಅಂಚಿನ ಏರ್ನಲ ಕಂಪನಿನಡೆ ದಾದಾಂಡಲ ಒಂಜಿ ಉದ್ಯೋಗ ಕಾಲಿತ್ತನಂದಾಣ ದೇದೇದು ನಿಕುಲು ಅಂಚಿನಕಲ್ನ ಒಂಜಿ ಅಗತ್ಯನು ಎಂಗಲ್ಲ ಒಮಾನ್ ತುಳುವೇರು gmail.com ನೆಕ್ಕೊಂಜಿ ಕಡಪುರಿಯರಂದಾಂಡ ಮೂಲ ಬತ್ತಿನ ಎತೋ ಜನ ವಿಸಿಟ್ ಇಡಿತಿನಕ್ಲೆಗೆ ಸಹಕಾರ ಆಪುಣ್ ಪನ್ಪಿನ ಒಂಜಿ ಆಶಿನ ದಿವೊಂದುಲ್ಲ ಅಂಚನೆ ಉಂದೇ ಊರುಡು ಅವು ಎತೋ ನಮ್ಮ ತಂಗಡಿ ಪಲ್ಯರ್ಲೆಲ್ಲ ಉಲ್ಲೇರು ಎಂಗ್ಲೆಗೆ ಸುಮಾರು ಸರಿ ಕೆಲವರನ್ನ ಕೋರಿಕೆ ಬರ್ಪುಂಡು ದಾದ ಬಂಡ ಡೆಲಿವರಿ ಇತ್ತ ಟೈಮ್ಡು ಕೆಲವರ ಅಗತ್ಯದ ನೆತ್ತೇರಿ ಬೋಡಾಬಿನ ಸಂದರ್ಭಡು ಮೂಲ ಎಂಗುಲು ಏರೆಗೆ ಅವೇನೆ ಏರಡಪೋದು ಪಾತಿರಡು ಏರೇನು ಕಾಂಟ್ಯಾಕ್ಟ್ ಆಡು ಏರೆಡು ವಾವಾ ನಮ್ಮದ ನೆತ್ತೇರಿ ದಿಕ್ಕು ಅನ್ಪಿನ ಇನ್ಫಾರ್ಮೇಷನ್ ಬಾರಿ ಒಂಜಿ ಅಗತ್ಯ ಉಂಡು ಮುಲ್ಪ ಅವೇನು ಮನವರಿಕೆ ಮಲ್ತೊಂದು ಎಂಕುಲು ಇನ್ಫಾರ್ಮೇಷನ್ ಕಲೆಕ್ಟ್ ಮಲ್ತೊಂದಲ್ಲ ಬಂದುಲೆ ನಿಖಿಲ್ ಅಂಚನೆ ನಿಖಿಲ್ನ ದಾದಣ್ಣ ನಿಖಿಲ್ನ ಬ್ಲಡ್ ಗ್ರೂಪ್ ಅಂತ ಎಂಕಲು ಒಂದು ಇಮೇಲ್ ಮುಖಾಂತರ ನಿಖಿಲ್ ಮಾತಿರಲ್ಲ ಎಂಕಲ್ನ ಒಮಾನ್ ತುಳುವೇರು ಜಿಮೇಲ್ಗೆ ಕಡಪುರಿಯರಂದಾಂಡ ಇತ್ತಿನಂಚಿನ ಮಾತಾ ನಮ್ಮ ತುಳು ಅಪ್ಪೆ ಜೋಕುಲ್ನ ಒಂಜಿ ಡೇಟಾ ಕಲೆಕ್ಟ್ ಮಲ್ತಿದ್ದು ಅವೇನೇ ಪತ್ತಪ್ಪೆ ಜೋಕ್ಲೆಗೂ ಉಪಕಾರ ಆಪಿನಂಚಿನ ಒಂಜಿ ನಿಲುಮೆಡು ಬೇಲೆ ಮಲ್ಪೊಡು ಪಂಡದು ಎಂಕಲು ಒಂಜಿ ಆಶೀರ್ವಾದಿ ಒಂದಿಲ್ಲ ಬಂದುಲೆ
ಉಂದಕ್ಕೆ ನಿಖಲು ಮಾತೆಲ್ಲ ಸಹಕಾರ ಮಲ್ತಾರಂದ ಖಂಡಿತ ಎಂಗ್ಲಿಗೆ ಈ ಒಂದು ಉದ್ದೇಶವನ್ನು ತುಂಬಿಕೊಂಡರೆ ಸಾಧ್ಯ ಉಂಟು ಇಜಿಂದ ಖಂಡಿತ ಒಂದೇನು ಎಂಗ್ಲಿಗೆ ಮಲ್ಪರೆ ಸಾಧ್ಯ ಅಜ್ಜಿ ಉಂದಕ್ಕೆ ನಿಖಲಿನ ಮಾತೆಲ್ಲ ಸಹಕಾರ ಅತಿ ಅಗತ್ಯ ಪನ್ಪಿನ ಒಂಜಿ ಎಲ್ಲಿಯ ಆಶೆನದಿ ಒಂದು ನನ್ನ ದುಂಬುದ ಕಾರ್ಯಕ್ರಮವನ್ನು ಶುರು ಮಲ್ತೊಂದುಲ್ಲ ಅಂಚನೆ ಈ ಊರುಡು ಅಥವಾ ಸುಮಾರು ಜನಕ್ಕೂ ದಾದಾಂಡಲ ಒಂಜಿ ಸಮಾಜಕ್ಕೆ ಮಲ್ಪಡನ್ಪುನ ಒಂಜಿ ಆಶೆ ಉಂಡು ಐಟಿ ಹಿರಿಯರು ಉಳ್ಳೇರು ಕಿರಿಯರ್ ನಕಲು ಉಳ್ಳೇರು ಅಂಚಿನ ಸುಮಾರು ಜನ ಎಂಕಲೊಟ್ಟು ಬತ್ತದ ಆಲ ಇತೊರ್ತೆ ಪಾತ್ಯದೇರು ಎಂಕುಲು ನಿಕ್ಲೆಗೆ ಬೋರ್ತಿನ ಎಂಕ್ಲೇಡ್ ದಾಪಿನ ಸಹಕಾರ ಮಲ್ಪ ಅಂಡ ಆಯ್ತ ಪಿರಾವು ಪೋಪಿನಾತ್ ಎಂಕ್ಲೆಗೆ ಪುಸುರ್ತು ಇಜ್ಜಿ ಮಲ್ಪೊಡು ಪನ್ಪಿನ ಆಶೆ ಎಂಕ್ಲೆಗೆಲ್ಲ ಉಂಡು ಅಂಚಿನಕ್ಲೆಗೆ ಮಲ್ಪುನಂಚಿನ ಆಶೆ ಉಂಡು ಮಲ್ಪುವ ಪನ್ಪಿನ ಒಂಜಿ ತಿಗಲ ದುಂಬುಗೋದು ಪೋಪಿನಂಚಿನ ಎಂಕಲ್ನ ಒಂಜಿ ಜವಣಿರುಳ್ಳೇರು ಅಂಚಿನಲ್ಪ ನಿಕ್ಲೆಗೆ ದಾದೆಗಾಂಡಲ ಒಂಜಿ ಸಹಕಾರ ಬೋಂಡ ಎಂಕ್ಲೇಡ್ ತೀರ್ನ ಸಹಕಾರ ಎಂಕಲ್ ಮಲ್ಪ ಮೂಲು ಹಿರಿಯರುಳ್ಳೇರು ಸುಮಾರು ವರ್ಷದಿಂಚಿ ಉಂದೇ ತುಳು ಅಪ್ಪನ ಜೋಕುಲು ಮೂಲು ಉಳ್ಳೇರು ಅಂಚಿನಕಲ್ನ ಪ್ರತಿ ಒಂಜಿ ವಿಷಯನ ಎಂಕಲ್ ಪೋದಕ್ಲ ಪಾತಿರೊಂದು ಆಕಲೆಡ ಆಯ್ತ ಬಗ್ಗೆ ಆಕಲು ಮಲ್ತಿನಂಚಿನ ಬೇಲೆದ ಅನುಭವನ ದೆತ್ತೊಂದು ಎಂಕಲು ಒಂಜೊಂಜಿ ಹೆಜ್ಜೆ ದುಂಬು ಪೋಂದುಲ್ಲ ದುಂಬು ಪೋನಾಗ ಈತು ಪೊರ್ತಿ ಎಂಕಲು ಏರೆಗೆ ಪೂರ ಪೋದು ಪಾತಿರ್ದನ ಐಟೆ ಒರಿಲ ಇಜ್ಜಿ ನಿಕುಲು ಇಂಚ ಮಲ್ಪೊಡ್ಚಿ ಪನ್ಪಿನಕಲು ಇಜ್ಜೇರಿ ಪೋಲೆ ನಿಕುಲು ದುಂಬು ಎಂಕುಲುಲ್ಲ ನಿಕಲ ಬೆರಿಸಾಯ ಅದೇ ನಮ್ಮ ಆಯ್ನಾತ್ ಅಪ್ಪನ ಸೇವೆ ಮಲ್ಪುಗ ಪನ್ಪಿನ ಆಸೆನ ದಿವೊಂದುಲ್ಲೇರು ಅಂಚಿನ ಆಸೆನೆ ಖಂಡಿತ ಯಾನೆ ಮೂಲು ಬೈದಿನ ಮಾತ ನಮ್ಮ ಪ್ರೀತಿದ ತುಳುವೆರಡಕ್ಕೆ ಏನೊಂದುಲ್ಲೆ ಬಂದುಲ್ಲ ನಿಗುಲು ಮಾತ ಸಹಕಾರ ಕೊರಿ ಅಂದಣ ಖಂಡಿತ ನಮ್ಮ ಊರುಡು ಬರ್ಪಿನಂಚಿನ ಏರಿಗಳ ದಾಲ ಕಷ್ಟ ಆವೊಂದು ಪನ್ಪಿನೊಂಜಿ ಆಸೆನೆ ದಿವೊಂದುಲ್ಲೆ ನೆಕ್ಕ ನಿಖಲ್ನ ಸಹಕಾರ ಭಾರಿ ಅಗತ್ಯ ಇತ್ತೆ ಇನ್ನಿತ ಕಾರ್ಯಕ್ರಮ ಇಡೆಗೆ ಉದ್ದೀಪನ ಬೊಕ್ಕ ನನ್ನ ಯಕ್ಷಗಾನ ಸುರುವಾರುಂಡು ಬಂದುಲೆ ಆಟದ ಬಗ್ಗೆ ಜಾಸ್ತಿ ಎಂಕುದಲ ಪನ್ನುಡು ಪನ್ಪಿನ ಅಗತ್ಯ ಜಿದಾಯ ಪಂಡ ಆಟ ಯಕ್ಷಗಾನ ಅವು ತೆಂಕು ಆದುಪಡು ಬಡುಗ ಆದುಪಡು ನಮ್ಮ ಒಂಜಿ ತುಳುನಾಡದ ಗಂಡುಗಲೆ ಬಣ್ಣಗ ಅಲ್ಪ ಓಲ್ಪ ಮೈಕ ಕೇಂಡಲ ಪ್ರತಿ ಊರಿಲ ಮಾರ್ಗ ಬುಡ್ದು ತೋಡು ಕಡತ್ತಿದೆ ಪುನಿ ಕಡತ್ತಿದೆ ದಂಟದ ಬೂರೊಂದು ಪೋದು ತೂಂತಿನ ಆ ಪೊರ್ಲುದ ಕಾಲ ಇನಿ ಬಾರಿ ದೂರ ಅದೇ ಇನಿ ನಮ್ಮ ಊರುಡು ಕೆಲವು ಎಲ್ಲೆಲ್ಲ ಯಕ್ಷಗಾನ ಕೂಟಲುಂಡು ಆಂಡ ಯಕ್ಷಗಾನದ ಬಗ್ಗೆ ಆ ಪೊರ್ಲುದ ಒಂಜಿ ತೂವೊಡ್ಡ ಇನಿಗಳ ಕಣ್ಣಿಗೆ ಆತೊಂಜಿ ಇಂಪು ಕೊರ್ಪುಂಡು ಬಂದುಲೆ ಆಟದ ಕಲ್ಲಡು ತುಂಬು ತುಳು ಭಾಷೆದ ಉಡಲಾದೆ ಕಡಲಾದ ಮೆರೆತಿರ ಐಟ್ಲ ಕವಿಭೂಷಣ ವೆಂಕಟ ಶೆಟ್ರಿ ಬೊಕ್ಕ ರಾಮದಾಸ್ ಸಾಮ್ಗೇರಿ ಮೊಕಲ್ನ ಬಾಯ್ಡೆ ತುಳು ಅಪ್ಪೆ ಎತ್ತು ಪೊರ್ಲು ನಲ್ತೊಂದು ಎತ್ತು ಪೊರ್ಲು ತಿಳಿತೊಂದು ತುಳು ಎಂಚಿನ ವನ್ಪಿನೇನೆ ನಮಕ್ ತಿರಿಪಾದ ಕೊಡ್ತಿನಂಚಿನ ಮಹಾ ವ್ಯಕ್ತಿಲಕುಲು ಅಂಚಿನ ಮಹಾನ್ ವ್ಯಕ್ತಿಲೆಗೆ ನಮ್ಮ ಇನಿ ಸೊಲ್ಮೇನು ಸಂದ ಒಂದು ಅವು ಎತ್ತಂದೆ ಕಾಂಡೆಲಕ್ಕೆದೆ ಪಗಲಿಡಿ ರಟ್ಟೆನೆ ನಮ್ಮ ನುರ್ತು ಬೆಂದಿದೆ ಕೈ ಕಂಜಿಲೆನು ಕಿದೆ ಸೇರಾದ ಅಮಸರುಡು ರಡ್ಡು ಮೂಂಕುಡೆ ಬಾಯಿಡೆ ತಿನ್ನೊಂದು ಆಟದ ಅಂಗಲ್ಪುಡು ಬತ್ತದ ಕಂಡುಡ ಪಡಿಲ್ಡ ಚಪ್ಪರ ಕಲ್ಲಡೆ ತೂತು ಆಟ ತೂಂದಿತ್ತ ಬಂದುಲೆ ಆ ಕಾಲದ ಜನಮಾನಿಲೆಡ್ಲ ಬೊಕ್ಕ ಇಲ್ಲಿ ಬಿತ್ತಲು ಬಿಡಿದು ಜೋಕುಲು ತೂವಂದೆ ಪನವ ಪುದರ್ದ ಅಂಗಲ್ಪುದ ಅಂತೆ ಕಲೆತ ಬೆನ್ನಿವೆಂದಿನ ಕಲಾವಿದರನ್ನ ಕಲೆಟ್ಟು ನಮ್ಮ ಈ ಯಕ್ಷಗಾನ ಇನ್ನು ಒರಿದು ಬತ್ತಿನ ಬಂದುಲೆ ಒಂಜಿ ಕಾಲಡು ಆರಂತಿಲ್ಲದ ಆಯ್ಬಗಳು ಮರೊಂದಿನ ತುಳಿದ ರಂಗಭೂಮಿನಡಿ ಇನಿ ಪೊರ್ಲುದ ಕೆಲಸ ನಡತೊಂದುಂಡು ಇತ್ತೆ ಯಾನೆ ಸಭೆನೆ ಮುಕ್ತಾಯ ಮಲ್ತೊಂದು ಸುರುಕಾದೆ ಚೌಕಿಗೆ ಬೋದು ಅಪ್ಪನ ಸೇವೆ ಮಲ್ತದೆ ಒಂಜಿ ನಿಮಿಷ ಅದು ಅಲ್ತಿಡ್ದೆ 5 ನಿಮಿಷದ ಉಲಾಯಿ ಯಕ್ಷಗಾನ ಪ್ರಸಂಗ ಶುರುವಾವೊಂದುಂಡು ಪನ್ಯ ಸಮಯದ ಪ್ರಕಾರ ಲೇಸಿನ ಶುರು ಮಲ್ತೊಂದು ಅಪ್ಪೆ ಉಲ್ಲಾಲ್ದಿನ ಪಾದಪತ್ತರ ಪೋಂದುಲ್ಲ ದೇದೆ 5 ನಿಮಿಷ ನಿಕಲು ಮುಲ್ಪನೆ ಇಪ್ಪುಲಿ ಇತ್ತೆ ವೇದಿಕೆ ಸಜ್ಜಾತಂಡಿ ಅಭಿಮಾನಿಗಳು ಬೈದಾರಿ ಕಲಾಮತನ ಸೇವೆ ಮಲ್ಪುಗ ಶುರುಕಾದೆ ಆ ಊರುಡ್ದು ಬೈದಿನ ಅಂಚ ಮಹಾನ್ ಕಲಾವಿದರಿಗೆ ಮಾತೆರ್ಲ ಒಂಜಿಗಳಿಗೆ ಚಪ್ಪಾಳೆ ಕೊರಡು ಆಗ್ಲೇನೆ ಈ ವೇದಿಕೆಗೆ ಉಡಲು ದಿಂಜಿನ ಸೊಲ್ಮೆನು ಸಂದ ಒಂದು ಆಗ್ಲೇನೆ ಈ ವೇದಿಕೆಗೆ ಬರಪಾಡು ಪಂಡದು ಒಮಾಂದ ಸಮಸ್ತ ತುಳು ಅಪ್ಪೆ ಜೋಕುಲೆಡ ಬಂದುಲೆ ಒಮಾನ್ ತುಳುವಿನ ಪರವಾದ ಯಾನೆ ಕೈ ಮುಗ್ಗಿದೆ ಕೇನೊಂದುಲ್ಲೆ ಧನ್ಯವಾದ.
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಗವತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದ ಪೂಜಾಸರ ವಾಣಿಜರದ ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪೆನಿ ಕಥಾಮೃತವ ಶುದ್ಧದ ಪಡಿಗೆ ಸಂಕಾಶ ತ್ರಿನೇತ್ರ ಚಂದ್ರಶೇಖರ ಶುದ್ಧ ಸ್ಫಟಿಕ ಸಂಕಾಶ ತ್ರಿನೇತ್ರ ಚಂದ್ರಶೇಖರಂ ಇರುದು ಮಂಡಲ ಮಧ್ಯಸ್ಥವೋ ಒಂದೇ ದೇವು ಸದಾಶಿವ ಇರುದು ಮಧ್ಯಸ್ಥ ಒಂದೇ ದೇವಂ ಸದಾಶಿವ ಶರಣು ಶಂಕರ ಪಾರ್ವತೀಪತಿ ಶರಣು ಶೂಲಿಯೇ ಪಾಲಿಸೈಮತೆ ಶರಣು ಶಂಕರ ಪಾರ್ವತೀಪತಿ ಶರಣು ಶೂಲಿಯೇ ಪಾಲಿಸೈಮತಿ ಶರಣು ಶಂಕರ ಪಾರ್ವತೀಪತಿ ಶರಣು ಶೂಲಿಯೇ ಪಾಲಿಸೈಮತಿ ಇರಿಸು ಸತ್ಕೃತಿಯೊಳಗೆ ಮನವನು ಧರೆಯ ಜೀವರಿಗೆ ಇರಿದು ಸತ್ಕೃತಿಯೊಳಗೆ ಮನವನು ಧರೆಯ ಜೀವರಿಗೆ ಉರಗರನೆಯ
ಹರಿದಾರು ಬೈರಿಯ ಹರಿದ ಭವ ಸಂಕುಚಿತ ಪುರಗರನೆ ಹರಿದಾರು ಬೈರಿಯ ಹರಿದ ಭವ ಸಂಕುಚಿತ ಎಲ್ಲವ ಕುರಿದು ಸರ್ವರ ದೇವ ಕರುಣಿಸು ಜಗಕ್ಕೆ ಮಂಗಲವ ಕುರಿದು ಸರ್ವರ ದೇವ ಕರುಣಿಸು ಜಗಕ್ಕೆ ಮಂಗಲವ ಒಂದು ದಿನ ರಾಜದಿ ಗಣವೃಂದವನು ನೆರಗುತ್ತ ಒಂದು ದಿನ ರಾಜದ ಚಲದಿ ಗಣಗಂಧವನು ನೆರಗುತ್ತ ಹರುಷದಿ ಚಂದ್ರಶೇಖರ ನಿಂದಯ ಹಿಮಗಿರಿ ನಂದನೆಯೊಳು ಚಂದ್ರಶೇಖರ ನಿಂದ ಹಿಮಗಿರಿ ನಂದನೆಯೊಳು ಪರಮ ಪಾವನವಾದ ಕೈಲಾಸ, ಜೊತೆಗೆ ಗುಹಾ ಗಣಪ ಭೃಂಗಿ ಬ್ರಕಟಿ ಮೊದಲಾದ ಭ್ರಮಥರ ಗಡಣ ಮನಸ್ಸಿಗೆ ಮುದ ನೀಡುವ ವಾತಾವರಣ ಚಿಂತನೆಗೂ ಪೂರಕವಾಗಿದೆ. ಸತ್ಯ ಸ್ವಾಮಿ. ಲೋಕೋ ಭಿನ್ನ ರುಚಿ, ಪ್ರಪಂಚವು ಬಹಳಷ್ಟು ಭಿನ್ನತೆಗಳಿಂದ ಕೂಡಿದೆ. ಆ ಕಾರಣದಿಂದಲೇ ಮೋಹಕವಾಗಿ ಕಣ್ಗೊಳಿಸುತ್ತಾ ಇದೆ. ಭಿನ್ನತೆಯೇ ಇಲ್ಲವಾಗುತ್ತಿದ್ದರೆ ಒಂದರಿಂದ ಮತ್ತೊಂದನ್ನು ಪ್ರತ್ಯೇಕಿಸಲು ಗುರುತಿಸುವುದಕ್ಕೆ ಅಸಾಧ್ಯ. ಪ್ರತಿಯೊಂದು ವಸ್ತುವಿನಲ್ಲೂ ತನ್ನದೇ ಆದ ಮಹತ್ವ ಅಂತರ್ಗತವಾಗಿದೆ. ಹೀಗೆ ಭಿನ್ನ ಭಿನ್ನವಾಗಿರುವ ಪ್ರತಿಯೊಂದು ವಸ್ತುವೋ ಜೀವಿಯೋ ಭಿನ್ನತೆಯಲ್ಲೂ ಏಕತೆಯನ್ನು ಹೊಂದಿ ಒಂದಕ್ಕೊಂದು ಪೂರಕವಾಗಿ ಪ್ರೇರಕವಾಗಿ ಅಥವಾ ತನ್ನ ಮಾರಕ ಗುಣದಿಂದ ಸತ್ಪರಿಣಾಮವನ್ನು ಉಂಟು ಮಾಡಿದಾಗ ಪ್ರಪಂಚವೆಂಬ ರಥವು ಸಾಂಗವಾಗಿ ಮುನ್ನಡೆಯುತ್ತದೆ. ಸತ್ಯ. ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತು ವೈಶಿಷ್ಟ್ಯವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿಕೊಂಡಿದೆ. ಯಾವುದೂ ಜ್ಯೇಷ್ಠವಲ್ಲ, ಯಾವುದು ಕನಿಷ್ಠವಲ್ಲ. ಅದನ್ನು ಅರ್ಥ ಮಾಡಿಕೊಂಡಾಗಲೇ ಜೀವನಕ್ಕರ್ಥ. ಅಂದರೆ ಜೀವನ ಸಾರ್ಥಕ್ಯ ಒಂದು, ಮತ್ತೊಂದು ಅದುವೇ ಜೀವನಕ್ಕರ್ಥ. ವಸ್ತುವಿನ ಸರಿಯಾದ ಉಪಯೋಗ ಜೀವನಾವಶ್ಯಕತೆಯನ್ನು ನೀಗುವುದಿಲ್ಲವೇ? ಅದು ವೆಚ್ಚಕ್ಕೆ ಹೊನ್ನು ಇದ್ದಂತಲ್ಲವೇ? ಈ ಸುಲಭ ಸೂತ್ರ ಸಾಮಾನ್ಯರಿಗೆ ಅರ್ಥವಾಗಬೇಕಲ್ಲ ಸ್ವಾಮಿ. ಜ್ಞಾನ ಸುಲಭವಾಗಿ ಸಿಗುವ ಅಗ್ಗದ ವಸ್ತುವಲ್ಲ. ಜ್ಞಾನವೇ ಮಾನವನಿಗೆ ಉಳಿದೆಲ್ಲ ಜೀವಿಗಳಿಗಿಂತ ಪ್ರತ್ಯೇಕ ಸ್ಥಾನ ಕೊಟ್ಟಿದೆ. ಅದು ಎತ್ತರದಲ್ಲಿದೆ. ನಿರಭ್ರ ಶುಭ್ರವಾಗಿದೆ ಎನ್ನುವುದರ ಸಂಕೇತವೇ ಉತ್ತರದ ಎತ್ತರದಲ್ಲಿರುವ ನಮ್ಮೀ ಕೈಲಾಸ. ಜ್ಞಾನಖತಿ ದೇವತೆಗಳಾದ ನಾನು ನೀನು ನೆಲೆಸಿರುವ ನಿರ್ಮಲ ಸ್ಥಾನವೇ ಕೈಲಾಸ.
ಕೈಲಾಸವನ್ನೇರುವುದು ಶಿವನನ್ನು ಕಾಣುವುದೆಂದರೆ ಜ್ಞಾನ ಶಿಖರವನ್ನೇರುವುದೆಂದೇ ಅರ್ಥ. ಅದೇ ಸತ್ಯ, ಅದೇ ಸುಂದರ. ಆದ್ದರಿಂದಲೇ ಅಲ್ಲವೇ ಸ್ವಾಮಿ ನಿಮ್ಮ ಭಕ್ತರು ನಿಮ್ಮನ್ನು ಸತ್ಯಂ ಶಿವಂ ಸುಂದರಂ ಎಂದು ಸ್ತುತಿಸುವುದು? ಜ್ಞಾನ ಜೀವರನ್ನು ಅಸತ್ಯದಿಂದ ಸತ್ಯದೆಡೆಗೆ, ಹಾ. ತಮಸ್ಸಿನಿಂದ ಬೆಳಕಿನಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಮುನ್ನಡೆಸುತ್ತದೆ. ಆದರೆ ವಿಚಿತ್ರ ನೋಡು, ಏನು ಸ್ವಾಮಿ? ಸಾತ್ವಿಕ ಮಾರ್ಗಾವಲಂಬಿಗಳಾಗಿ ಅರಿಷಡ್ವರ್ಗಗಳನ್ನು ಗೆದ್ದು ಬದುಕಬೇಕಾದ ಜೀವರುಗಳು ತಾವು ತಿಳಿದುಕೊಂಡ ಸೀಮಿತ ಜ್ಞಾನವನ್ನೇ ಪರ್ವತವೆಂದು ತಿಳಿದು ಕಾಮ ಕ್ರೋಧಾದಿಗಳ ದಾಸರಾಗಿ ಲೋಕಕಂಟಕರಾಗುತ್ತಾರೆ. ಪ್ರಪಂಚದಲ್ಲಿ ಹಾಸುಹೊಕ್ಕಾಗಿರುವ ಸತ್ಯಸೂತ್ರಗಳನ್ನೇ ತಿರುಚಿ ಮುರಿದು ನವ ನಾಗರಿಕರ ಸೋಗಿನಲ್ಲಿ ರಾಕ್ಷಸತ್ವ ಮೆರೆಯುತ್ತಾರೆ. ಸತ್ಯ. ಭಿನ್ನತೆಯಲ್ಲಿ ಏಕತೆ ಮೂಡಬೇಕಾದಲ್ಲಿ ಮೂಢ ಸಿದ್ಧಾಂತಗಳಿಂದ ಸಮಾಜವನ್ನು ಒಡೆದು ಬದುಕುತ್ತಾರೆ. ಬೇರೆಯವರ ಚಿತೆಯಲ್ಲಿ ಆನಂದವನ್ನು ಹುಡುಕುತ್ತಾರೆ. ಬೇರೆಯವರ ವಿಷಯ ಬಿಡು, ಹರಿಹರರಾದ ನಮ್ಮಲ್ಲಿ ಭೇದವನ್ನು ಕಲ್ಪಿಸಿ ಜ್ಯೇಷ್ಠತೆ ಕನಿಷ್ಠತೆಗಳನ್ನು ಆರೋಪಿಸಿ ಪ್ರಪಂಚದ ಸ್ವಾಸ್ಥ್ಯಕ್ಕೆ ಮಾರಕವಾಗುತ್ತಿದ್ದಾರೆ. ಇದಕ್ಕೆ ಏನಾದರೂ ಪರಿಹಾರ ಬೇಡವೇ ಸ್ವಾಮಿ? ಅದಕ್ಕೆ ನಾನು ಸಂಕಲ್ಪವನ್ನು ಮಾಡಿದ್ದೇನೆ. ಹೌದೇ? ಪ್ರಪಂಚಕ್ಕೆ ಪಾಠ ಜ್ಞಾನ ಕೇಂದ್ರವಾದ ಕೈಲಾಸದಿಂದಲೇ ಆರಂಭವಾಗಲಿ. ಮಾನವರಲ್ಲಿ ಲುಪ್ತವಾಗಿರುವ ಆತ್ಮ ಸಂಯಮ, ಸದಾಚಾರ ಸಂಪನ್ನತೆ, ಸಾತ್ವಿಕ ಜೀವನ, ಮನೋನಿಗ್ರಹ, ಕಾಮ ಕ್ರೋಧಾದಿಗಳ ವರ್ಜನೆಯ ಹರಿಕಾರನ ಉದಯವಾಗಲೇಬೇಕು. ಅತಿ ಸರ್ವತ್ರ ವರ್ಜಯೇತಿ ಎಂಬ ನಿತ್ಯ ಸೂತ್ರ ಜ್ಞಾನ ಜ್ಯೋತಿಯಾಗಿ ಸಂಕ್ರಮಣ ಸ್ಥಿತಿಯಿಂದ ಉತ್ಕ್ರಮಣಕ್ಕೆ ದಾರಿದೀವಿಗೆಯಾಗಲಿ. ಸತ್ಯ. ಮನೋಮಡುವಿನಲ್ಲಿ ಹುದುಗಿರುವ ಕರಾಳ ಮಕರದ ಹನನವಾಗಲಿ. ಹೌದು. ಮತಿ ಮಿತಿಗಳಿಂದ ಬದುಕು ಹಿತವಾಗಬೇಕು. ಮಮತೆ ಸಮತೆಗಳು ಮೇಳೈಸಿ ಲೋಕಃ ಸಮಸ್ತಃ ಸುಖಿನೋ ಭವಂತು ಎಂಬುದು ಸರ್ವರ ನಿತ್ಯದ ಪ್ರಾರ್ಥನೆಯಾಗಲಿ. ಹೌದು ಗಿರಿಜೆ ಸ್ವಾಮಿ. ಮಾತನಾಡುತ್ತಾ ಹೊತ್ತು ಹೋದದ್ದೇ ಗೊತ್ತಾಗಲಿಲ್ಲ ಸ್ವಾಮಿ. ನಿತ್ಯಾಹಿನಿಕಕ್ಕೆ ವಿಳಂಬವಾಯಿತಲ್ಲವೇ? ಹೌದು. ಎಂದೂ ಸಮಯಕ್ಕೆ ಸರಿಯಾಗಿ ಕಾರ್ಯಪ್ರವೃತ್ತಳಾಗುವ ಇನ್ನೂ ಕೂಡ ಇಂದು ಭಸ್ಮ ಸಂಚಯನದಲ್ಲಿ ಹಿಂದುಳಿದೆಯಲ್ಲ ಸ್ವಾಮಿ. ಇಂದು ತಡವಾದದ್ದು ಏಕೆ ಗೊತ್ತೇ? ಏನು? ನಮ್ಮ ಈ ಶೈಲದ ವಿಭವ ನೋಡುತ್ತ ನಿರ್ಮಲದಿ ನಾನಿದ್ದೆ. ರಮಣ ತಡೆಯದೆ ನಿಮ್ಮ ಕೈಗಿತ್ತ ವಿಭೂತಿಯೇ ಒಮ್ಮೆಗೆನುತ ನಮ್ಮ ಶೈಲದ ವಿಭವನೋಡುತ್ತ ನಿರ್ಮಲನಾನೆಂದೆ ತಡೆಯದೆ ನಿಮ್ಮ ಕೈಗಿಂತ ವಿಭೂತಿಯ ಒಮ್ಮೆಗೆ ನಮ್ಮ ಶೈಲ
ಶೀಲದ ವಿಭವ ನೋಡುತ್ತ ನಿರ್ಮಲದೆ ನಾನಿರ್ದೆ ರಮಣ ಜೀವಿತೇಶ್ವರಿ, ಇಚ್ಛಾಪೂರ್ವಕ ನಾನು ಕೆಲಸದಲ್ಲಿ ದುಡಿದದ್ದಲ್ಲ. ಕಾರಣ ಉಂಟೆ? ಇಂದೇಕೋ ನನಗೆ ಹೊಸ ಹುರುಪು, ಹೊಸ ಹುಮ್ಮಸ್ಸು ಮೂಡಿ ಬಂದಿದೆ. ನೋಡುವಾಗಲೇ ನನಗೆ ಗೊತ್ತಾಯಿತು. ನಿಮ್ಮ ಮಾತುಗಳು ನನ್ನ ಹುಮ್ಮಸ್ಸನ್ನು ದ್ವಿಗುಣಗೊಳಿಸುತ್ತಿದೆ. ಹೌದೇ? ದೃಷ್ಟಿಯಂತೆ ಸೃಷ್ಟಿ ಎಂಬ ಮಾತು ಎಷ್ಟು ಸತ್ಯ. ನಿತ್ಯವೂ ನೋಡುವಂತಹ ಕೈಲಾಸವು ಇಂದು ಹೊಸ ವಿಭವದಿಂದ ಗೋಚರಿಸುತ್ತಿದೆ. ಸ್ವಾಮಿ, ಬಗೆಗಣ್ಣಿನಿಂದ ನೋಡಿದಾಗ ಒಂದೇ ವಸ್ತುವು ಹಲ ಬಗೆಗಳಿಂದ ಕಾಣಿಸುತ್ತಿದೆ. ಮಾತ್ರವಲ್ಲ, ಬೇರೆ ಬೇರೆ ವಸ್ತುಗಳಲ್ಲಿ ಅಡಕವಾಗಿರುವ ಏಕಸೂತ್ರವು ಕಾಣಿಸುತ್ತಿದೆ. ಸರಿಯಾದ ಸಂಯೋಜನೆ ಇದ್ದಲ್ಲಿ ಪರಸ್ಪರ ವಿರುದ್ಧ ಸ್ವಭಾವಗಳು ಒಂದೆಡೆ ಕಲೆತು ಲೋಕಹಿತವನ್ನು ಕಾಯಬಹುದು. ಇದಕ್ಕೆ ಉದಾಹರಣೆ ನಮ್ಮ ಈ ಕೈಲಾಸದಲ್ಲೇ ಉಂಟಲ್ಲ. ಏನನ್ನು ನೋಡಿದೀನಿ ಸ್ವಾಮಿ? ನಿಮ್ಮ ಆಭರಣ ಉರಗಕ್ಕೆ ವಿರೋಧಿ, ನಿಮ್ಮ ಮಗ ಷಡಾನನ ವಾಹನ ನವಿಲು, ಇನ್ನೊಬ್ಬ ಮಗ ಗಣಪನ ವಾಹನ ಇಲಿ, ಉರಗಕ್ಕೆ ಆಹಾರ. ಇದೇ ಲೋಕಕ್ಕೊಂದು ಸಂದೇಶವಲ್ಲವೇ ಸ್ವಾಮಿ? ಹಾಗೆಯೇ ನಿತ್ಯವೂ ಕಾಣುವಂತಹ ರಜತಾದ್ರಿಯು ಇಂದು ನನಗೆ ಹೊಸ ವಿಭವದಿಂದ ಗೋಚರಿಸುತ್ತಿದೆ. ನಿತ್ಯವೂ ನಿರಭ್ರ ಶುಭ್ರ ಶ್ವೇತ ವರ್ಣದಿಂದ ಕಂಗೊಳಿಸುವ ರಜತಾದ್ರಿ ಶುದ್ಧಿ ಸಿದ್ಧಿಯ ಬದುಕಿಗೆ ಪ್ರೇರಣೆ ನೀಡುವಂತಿದೆ. ಇಂತಹ ಸೌಂದರ್ಯವನ್ನು ವೀಕ್ಷಿಸಲು ನೋಡುವ ಕಣ್ಣಿಗೂ ಸಂಸ್ಕಾರ ಬೇಕು. ಇಂತಹ ನಿರ್ಮಲ ಮಾತ್ರವಲ್ಲ, ನಿರುಮ್ಮಳದ ಸ್ಥಿತಿಯನ್ನು ತಲುಪಿದ ನನಗೆ ಹೊತ್ತು ಪರಿವಿಗೆ ಬರಲಿಲ್ಲ ಸ್ವಾಮಿ. ಧ್ಯಾನಸ್ಥ ಸ್ಥಿತಿಯಲ್ಲಿದ್ದಂತಹ ನನ್ನನ್ನು ನಿಮ್ಮ ಮಾತುಗಳು ಎಚ್ಚರಿಸಿದವು. ಕರ್ತವ್ಯ ಪ್ರಜ್ಞೆ ಜಾಗೃತವಾಯಿತು. ಇನ್ನು ತಡಮಾಡುವುದಿಲ್ಲ. ಶೀಘ್ರಗತಿಯಿಂದ ಭೂಲೋಕಕ್ಕೆ ತೆರಳಿ ಈಗಷ್ಟೇ ಅಂತ್ಯ ಸಂಸ್ಕಾರಕ್ಕೊಳಗಾದಂತಹ ನಿಮ್ಮ ಭಕ್ತರ ಚಿತಾಭಸ್ಮವನ್ನು ಆಯ್ದು ತರುತ್ತೇನೆ. ಅಪ್ಪಣೆ ಸ್ವಾಮಿ. ಹೋಗಿ ಶುದ್ಧೋದಕವೆಲ್ಲಿಂಟು? ಸುರಿದು ಜನರ ಹಸ್ತದಿ ಸುರಿದು ಜಲವನ್ನು ಅದರ ಹಸ್ತದಿಯೇ ಸರಿಪಡಿಸುತ್ತಿರಲಾಗ ಕಲ್ಲಿನ ಹರಳು ಸಿಗಲದೆ ವಿಸ್ಮಯದಿ ರಸಿಗಿಂತೆಂದ ಅರರೆಯೇನು ಕಲ್ಲಿನ ಹರಳು ತೋರ್ಪುದೇನು ಏನು ಕಲ್ಲಿನ
ತಂದು ಕೊಡುತ್ತಿದ್ದವಳು ನೀನು. ಹ್ಮ್ ಆದರೆ ಇಂದೇಕೆ ಹೀಗೆ? ಅವಸರವೇ ಅನಾಹುತಕ್ಕೆ ದಾರಿ. ಅದಕ್ಕೆ ಸಮಯಕ್ಕೆ ಮಹತ್ವ. ಹ್ಮ್ ಕಳೆದುಕೊಂಡ ಏನನ್ನು ಬೇಕಾದರೂ ನಾವು ಮರಳಿ ಸಂಪಾದಿಸಬಹುದು. ಸತ್ಯ. ಕಳೆದುಕೊಂಡ ಕಾಲವನ್ನು ಎಂದಿಗೂ ಮರಳಿ ಸಂಪಾದಿಸಲಾಗದು. ಹ್ಮ್ ಮಹಾಕಾಲನ ಸನ್ನಿಧಿಯಲ್ಲಿದ್ದು ಹಾ ಕಾಲದ ಪರಿವೆ ಇಲ್ಲದೆ ಗೈದಂತಹ ಪ್ರಮಾದಕ್ಕೇನು ಪರಿಹಾರ? ಈ ಅಪರಿಶುದ್ಧವಾದ ಭಸ್ಮಾಧಾರಣೆಗೆ ಅನರ್ಹ. ಇದನ್ನು ನಾನು ಏನು ಮಾಡಲಿ ಸ್ವಾಮಿ, ಇದಕ್ಕೆ ಕ್ಲೇಶ ಬೇಕೆ ಗಿರಿ ಕೆಳಗಿದ ಕ್ಷಣಕ್ಕೆ ಕಾಂತ ಗಿರಿ ಕೆಳಗಿದ ಕ್ಷಣಕ್ಕೆ ಬದಲೇ ಗುರಿತ ಗೆಳೋದಾಗದು ಭಸ್ಮವ, ಬದಲೇ ಗುರಿತ ಗೆಳೋದಾಗದು ಭಸ್ಮವ ಮುದದು ಲೇಪಿಸು ಮದನಾಗನೆ. ಇದಕ್ಕೆ ಕೇಶವೇ ಗಿರಿ ಕೆಳಗಿದ ಕ್ಷಣಕ್ಕೆ ಕಾಂತ ಭವಭಯದ ಭವಣೆಯನ್ನು ಪರಿಹರಿಸಬಲ್ಲ ಭವಹರನಿಗೂ ಚಿಂತೆ. ಅದು ಭಸ್ಮದಲ್ಲಿ ದೊರಕಿದ ಸಾಧಾರಣವೊಂದು ಹರಳಿಗೆ ಬೇಕಾಗಿ. ಸ್ವಾಮಿ, ಚಿಂತೆಯನ್ನು ಬಿಡಿ. ಓ ಆ ಗಿರಿಯ ಕೆಳಗೆ ಎಸೆದು ಬಿಡಿ ಸ್ವಾಮಿ. ಭಸ್ಮವನ್ನು ಎಸೆದರೆ ಈ ಹೊತ್ತಿನ ಧಾರಣೆಗೆ ಭಸ್ಮವೆಲ್ಲಿ? ಎಸೆಯುವುದು ಅಂದರೆ ಪೂರ್ತಿ ಭಸ್ಮವಲ್ಲ ಸ್ವಾಮಿ. ಮತ್ತೆ? ಆ ಹರಳನ್ನು ಗಿರಿಯ ಕೆಳಗೆ ಎಸೆದು ಬಿಡಿ. ಆಮೇಲೆ ಭಸ್ಮವನ್ನು ಲೇಪಿಸಿಕೊಳ್ಳಿ. ಆಗದೆ ಎಷ್ಟು ಸುಲಭವಾಗಿ ಮುಗಿಸಿದೆ. ನಿನ್ನದು ಪ್ರಶ್ನೆಯೋ ಉತ್ತರವೋ ಗೊತ್ತಾಗ. ಹರ ಕೈಗಾಂತ ಭಸ್ಮದಲ್ಲಿ ದೊರಕಿದ ಹರಳು ಇದನ್ನು ಗಿರಿಯ ಕೆಳಗೆ ಎಸೆದರೆ ಅನರ್ಥ ಪರಂಪರೆ ಜರುಗಿತು. ಕೈಲಾಸಕ್ಕೆ ಗಂಡಾಂತರ ಕಾದಿಟ್ಟದ್ದು. ಹಾವು ನೋಡಿ ಹೆದರಿದವರ ಮೇಲೆ ಹಗ್ಗ ಎಸೆಯುವುದು ಎನ್ನುವುದು ಇದಕ್ಕೆ. ಸ್ವಾಮಿ, ಮೊದಲೇ ನನ್ನಿಂದ ಏನೋ ಪ್ರಮಾದವಾಯಿತೆಂದು ಧೃತಿಗೆಟ್ಟವಳು ನಾನು. ನೀವು ಹೇಳಿದಂತೆ ಮುಂದೆ ಏನಾದರೂ ಅವಘಡ ಘಟಿಸಿದರೂ ಅದನ್ನು ಪರಿಹರಿಸಲು ಮೃತ್ಯುಂಜಯ ನೀವಿಲ್ಲವೇ? ಪರಿಸ್ಥಿತಿ ನಮ್ಮ ಕೈ ಮೀರಿದರೆ ಆ ಕಾಲದಲ್ಲಿ ಏನಾದರೂ ದಾರಿ ತೋರಿಯೇ ತೋರುತ್ತದೆ. ನಾಳೆ ಕಷ್ಟ ಬರುತ್ತದೆಂದು ಹಿಂದೆ ಅಳುವುದು ಸಾಧ್ಯವೇ ಹೇಳಿ ಸ್ವಾಮಿ? ಮುಂದಕ್ಕೆ ನನ್ನನ್ನು ದೂರ ಬೇಡ. ಇಲ್ಲ ಸ್ವಾಮಿ, ನೀನು ಹೇಳಿದ್ದಕ್ಕೆ ಬೇಕಾಗಿ ಕೈಗಾದ ಹರಹನ್ನೆಸೆಯ ತಂತಿಗಮನನ ಪುರಸಹಿತ ಕಲ್ಲಣಿಸಲಾಚರಣದಿ
ಏನು ಆಶ್ಚರ್ಯ, ಒಮ್ಮಿಂದೊಮ್ಮೆಗೆ ನನ್ನ ಜನನ ನೋಡಿದರೆ ದೀರ್ಘದೇಹ, ಹಾಗೆಂದು ಎಡಬಲವನ್ನು ನೋಡಿದರೆ ಯಾರೂ ಗೋಚರಿಸುವುದಿಲ್ಲ. ಹಾಗಾದರೆ ನನ್ನ ಹುಟ್ಟು ಹೇಗೆ, ಯಾರೂ ಏನು ತಿಳಿಯುವುದಿಲ್ವಲ್ಲ? ನೋಡಿದರೆ ಸರಿ, ನನ್ನ ಎಲ್ಲ ಪ್ರಶ್ನೆಗೆ ಉತ್ತರ ಈ ಎತ್ತರದಲ್ಲಿ ಸಿಗಬಹುದೋ ಏನು? ಅಲ್ಲ ಅಲ್ಲ, ನನಗೆ ಮಾತನಾಡುತ್ತಿರುವ ಹಾಗೆ ದೇಹ ಮಧ್ಯಭಾಗದಲ್ಲಿ ಇಲ್ಲಿ ಚುರು ಚುರು ಚುರು. ಯಾಕೆ? ಹೌದು, ಇದು ಹಸಿವೆ. ತಿನ್ನುವುದಕ್ಕೆ ಏನಾದರೂ ಬೇಕು, ಅದು ಅಲ್ಲಿ ಸಿಗಬಹುದು. ನಾನು ಯಾರೆಲ್ಲ, ನೀನು ಯಾರೆಲ್ಲ? ಬೇಡ, ಉತ್ತರಕ್ಕೆ ಮಣ್ಣು ಬಿತ್ತು. ನನಗೆ ಬೇಕಾದು ಹೊಟ್ಟೆಗೆ ತಿನ್ನುವುದಕ್ಕೆ ತುತ್ತು. ಕೊಡು ಕೊಡು, ಇಲ್ಲದಿದ್ದರೆ ತಿಂಬೆ. ಸ್ವಲ್ಪ ತಡೆ. ಬಾಲನಿನ್ನಲೇ ಹೇ ಬಾಲನಿನ್ನಲೇ ಬಾಲ
ವಲ್ಲ ಬಾಲನಲ್ಲಿ ಬೇಡು ಓಂ ನಮಃ ಶಿವಾಯವೆಂದು ಜವದಲೆ ಬೇಡು ಓಂ ನಮಃ ಶಿವಾಯವೆಂದು ಜವದಲೆ ಬೇಡು ಓಂ ನಮಃ ಶಿವಾಯವೆಂದು ಜವದಲೆ ಬಾಲ ಮೊದಲೇ ಆಳ್ಮೆ ಬಪ್ಪುದು ಮೇಲುವರೆ ಜಠರಾದುರೆಯು ತಾಳ್ಮೆ ಬಪ್ಪುದು ಚೀಲವಲ್ಲಾದ ಬಾಲ ನಿನ್ನಲೇ ಬೇಡು ಓಂ ನಮಃ ಶಿವಾಯ ಎಂದು ಜಪದಲ್ಲಿ ಬಾಲ ಹಸಿವೆಯನ್ನು ನಾನು ನಿವಾರಿಸುತ್ತೇನೆ. ತುತ್ತಿನ ಚೀಲದ ಚಿಂತೆ ನಿನ್ನದೆಂತದು ಶೀಲ? ನಾನು ಹೇಳಿದಂತೆ ನೀನು ಹೇಳಿದರೆ ನಿನ್ನ ಹಸಿವೆ ನಿವಾರಣೆಯಾಗುತ್ತದೆ. ಹೌದಾ? ಹೌದು. ಸತ್ಯವಾ? ಸತ್ಯ. ನೀನಾಡುವುದು ಸತ್ಯವೇ? ಹೌದು. ಏನದು? ಓಂ ನಮಃ ಶಿವಾಯ. ಓಂ ಞಮನ್. ಅದು ಅಷ್ಟು ಸುಲಭವಾಗಿ ಬರುವ ಮಂತ್ರವಲ್ಲ. ಮತ್ತೆ ಓಂ ನಮಃ. ನಮಃ. ಅಲ್ಲೇ ಉಂಟ ನಮಃ. ಶಿವಾಯ. 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 ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಗಾಯ್ತು? ಹೊಟ್ಟೆ ತುಂಬಿತಾ? ಹಸಿವೆ ನಿವಾರಣೆ ಆಯ್ತಾ? ಏನು ಏನಷ್ಟು? ಅದೇ ಅದು ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ. ಅದನ್ನು ಹೇಳಿದ ಕೂಡಲೇ ಹ, ಹಸಿವೆ ನೀಗಿದೆ, ಹೌದು. ಹೊಟ್ಟೆ ತುಂಬಿದೆ. ಅದಕ್ಕೆ ಅಷ್ಟು ಶಕ್ತಿ ಉಂಟು. ಹೌದೇ? ಹ, ಸಂತೋಷವಾಯಿತು. ಹೊಟ್ಟೆ ತುಂಬಿದ ಮೇಲೆ ಆಗುವ ಸಂತೋಷ. ಹ, ಆದರೆ ಜೊತೆಗೆ ಹ. ಪ್ರಶ್ನೆಗಳು ಮೂಡುತ್ತಿವೆ. ಎಷ್ಟು ಪ್ರಶ್ನೆ? ಒಂದ, ಎರಡ ಅಥವಾ ಸರಮಾಲೆಯೇ ಉಂಟು ಪ್ರಶ್ನೆಗಳು? ಹಸಿವೆಯಾಗುತ್ತಿರುವಾಗ ಯಾವ ಪ್ರಶ್ನೆಯ ಗೋಜಿಗೂ ಹೋದದ್ದಿಲ್ಲ ನಾನು. ಹ, ಅದೇ ಒಂದು ಪ್ರಶ್ನೆಯಾಗಿತ್ತು ನನಗೆ. ಹ, ಈಗ ಹೊಟ್ಟೆ ತುಂಬಿದ ಮೇಲೆ ಹ. ಪ್ರಶ್ನೆ ಏನು? ನೀನು ಹೇಳ್ತೀಯಲ್ಲ ಹ. ಸರಮಾಲೆ, ಈಗ ಇರುವುದು ಬರೇ ಎರಡು. ಅದರ ಸಮಸ್ಯೆ ಮಾತ್ರ, ಎರಡೇ ಪ್ರಶ್ನೆಗಳು. ಹೌದು, ಕೇಳು. ನಿನ್ನ ಉತ್ತರವನ್ನವಲಂಬಿಸಿ ಮತ್ತೆ ಪ್ರಶ್ನೆ. ಹ, ಮೂಡದ ಹಾಗೆ ಉತ್ತರಿಸಿದರೆ ಬಹಳ ಜನ ಹಾಗೆ ಸುಲಭದಲ್ಲಿ. ಏನು ನಿನ್ನ ಪ್ರಶ್ನೆ? ಅದನ್ನು ಕೇಳು. ಇದು ಹ, ನಾನು ಯಾರು? ಹ. ಛೇ, ನನಗೇ ಗೊತ್ತಿಲ್ಲ, ಮತ್ತೆ ನಿನ್ನನ್ನು ಕೇಳುವುದಿಲ್ಲ. ನೀನು ಯಾರು? ನನಗೆ ಗೊತ್ತುಂಟು. ಏನು? ನಾನು ಯಾರು ಅಂತಲೂ ನನಗೆ ಗೊತ್ತುಂಟು, ನೀನು ಯಾರು ಅಂತಲೂ ನನಗೆ ಗೊತ್ತುಂಟು. ಹ, ಹೌದಾ? ಹೌದು. ಹೇಳು ನೋಡೋಣ. ನಾನು ನಿನ್ನ ಅಪ್ಪ.
ಹಾಗೆ ಹಾ ಗೊತ್ತಾಯ್ತು. ಗೊತ್ತಾಯ್ತು. ಏನು ಗೊತ್ತಾಯ್ತು? ನಾನು ನಿನ್ನ ಅಪ್ಪ. ಹಾಗಲ್ಲವು. ಮತ್ತೆ ಹೇಗೆ? ನೀನು ಆ, ನನ್ನ ಆ. ಮಗ. ಆ, ಹಾ, ಹಾ, ಹಾ. ಹೀಗಾಗ್ಬೇಕಲ್ಲ. ಹಾ, ಹೌದು. ಗೊತ್ತಾಯ್ತು. ಗೊತ್ತಾಯ್ತು. ಹಾ. ಹೇಳು. ನೀನು ಹಾ. ನನ್ನ ಮಗ. ಏನು? ಏನು? ಹಾಗೆ ಬೇಡ, ನಾನು ಹೇಳಿದಂತೆ ಹೇಳು. ಹೌದಾ? ಹೌದು. ಆದಿ ನಾನು ಮಗ, ನೀನು ಅಪ್ಪ. ನಾನು ಮಗ, ನೀನು ಅಪ್ಪ. ಸರಿ ಆಯ್ತು. ಸರಿ ಆಯ್ತು. ಯಾರು ಅಪ್ಪ? ಯಾರು ಅಪ್ಪ? ಮಗ ಯಾರು? ಮಗ ಯಾರು? ಅಪ್ಪ ಯಾರು ಗೊತ್ತಾಯ್ತಾ? ಮಗ ಯಾರು ಗೊತ್ತಾಯ್ತಾ? ಮಗ ಯಾರು ಗೊತ್ತಾಯ್ತು? ಮಗ ಯಾರು ಗೊತ್ತಾಯ್ತಾ? ಇವನಿಗೆ ಹೇಗೆ ಹೇಳುವುದು ನಾನು? ಇವನಿಗೆ ಹೇಗೆ ಹೇಳುವುದು ನಾನು? ನಾನು ಹೇಳಿದ ಹಾಗೆ ಹೇಳುವುದು ಬೇಡ. ನಾನು ನಾನು ಹೇಳಿದ ಹಾಗೆ ಹೇಳುವುದು ಬೇಡ. ಬೇಡವಾ? ಬೇಡ. ಅಯ್ಯೋ. ಸರಿಯಾಗಿ ಗಮನ ಬಿಟ್ಟು ಕೇಳು. ನಾನು ಅಂದರೆ ನೀನು ಹಾ. ಇಲ್ಲಿರುವೆ, ಹಾ, ನೀನು ಅಂದರೆ ನಾನು ಅಲ್ಲಿರುವೆ. ಇದು ಗೊತ್ತಾಯ್ತು. ಗೊತ್ತಾಯ್ತಾ? ಹ್ಮ್. ಏನು? ನೀನು ಅಲ್ಲಿ ಇರುವೆ, ನಾನು ಇಲ್ಲಿ ಇರುವೆ. ಅದನ್ನು ಬೇರೆ ಬೇರೆ ಮಾಡಬೇಡ, ಅನರ್ಥವಾಗುತ್ತದೆ. ಹಾ, ಈಗ ಅರ್ಥ ಆಯ್ತು. ಏನು? ಆ ಎರಡು ಇರುವೆ ಬೇರೆ ಬೇರೆ ಮಾಡುವುದು ಬೇಡ, ಒಟ್ಟಿಗೆ ಇರ್ಲಿ ಅಂತ. ಹಾಗಲ್ಲ, ಮತ್ತೆ? ಸರಿಯಾಗಿ ಕೇಳು. ಹಾ, ಇಲ್ಲಿ ಇರುವ ನಾನು ಹಾ. ಅಪ್ಪ, ಹಾ, ಹಾ, ಹಾ. ಅಲ್ಲಿ ಇರುವ ನೀನು ಹಾ. ಮಗ. ಹಾ, ಹಾ. ಅಲ್ಲಿರುವ ನೀನು ಅಪ್ಪ. ಅಪ್ಪ. ಹೌದು. ನೀನು ಅಪ್ಪ. ಹೌದು. ನಾನು ಮಗ. ಮಗ. ಇಲ್ಲಿರುವ ನಾನು ಮಗ. ಮಗ. ಅಪ್ಪ ಅಪ್ಪ. ಮಗ. ಏನು? ಏನಾಯ್ತು? ಈಗ ನಾನು ಅಪ್ಪ, ಯಾರು ಹೇಳಿದ್ದು? ನೀನು ಮಗ. ಯಾರು ಹೇಳಿದ್ದು? ನೀನು ಹೇಳಿದ್ದಲ್ವಾ ಇಲ್ಲಿರುವುದು ಅಪ್ಪ. ನಿನ್ನಗೆ ಅಪ್ಪ ಯಾರು ಮಗ ಯಾರು ಅಂತ ಅರ್ಥವಿಸಬೇಕಲ್ಲ, ಅದಕ್ಕೆ ಹೇಳಿದ್ದು. ಎಲ್ಲಿದ್ದರೂ ನಾನೇ ಅಪ್ಪ. ಈಗ ನಾನು ಅಲ್ಲಿ ನಿಂತರೂ ನಾನೇ ಮಗ. ಹೌದು. ಇಲ್ಲಿ ನಿಂತರೂ ನಾನೇ ಮಗ. ನಾನೇ ಅಪ್ಪ ಆಗುದು. ಹಾಗಾದ್ರೆ ನಾನಪ್ಪ ಆಗುವುದು ಯಾವಾಗ? ಅದಕ್ಕೆ ಕಾಲ ಉಂಟಯ್ಯ, ನೀನು ಹುಟ್ಟಿದ್ದಷ್ಟೇ ಈಗ. ಹಾಗಾದ್ರೆ ಅದು ಬೇಡ, ಇಲ್ಲಿಗೆ ಮಾಡಿ. ನಿನ್ನ ಪ್ರಶ್ನೆ ಮುಗಿಯಿತಾ? ಇಲ್ಲ, ಇನ್ನೂ ಉಂಟಾ? ನೀನಪ್ಪ, ಹಾ. ನಾನು ಮಗ. ಏನು? ಏನು ಮೇಲೆ ಕೆಳಗೆ ನೋಡುದು? ಎಂತದು? ಅದು ಎಂತದ್ದು? ಎಂತದು ಅದು? ಅವಳು ನಿನಗೆ ಅಮ್ಮ. ಹಾ, ಹೌದಾ? ನಿನಗೆ ಅಮ್ಮನ ಅವಳು? ನನಗಲ್ಲ, ನಿನಗೆ ಅವಳು ಅಮ್ಮ. ನನಗೆ ಅಮ್ಮ. ಹೌದು. ಮತ್ತೆ ನಿನಗೆ ಹೆಂಡತಿ. ಏನು ನೀನು ಹುಡುಕುದೇನು? ಎಂತ ಹುಡುಕುದು? ಮತ್ತೆ ನನಗೆಲ್ಲಿ ಉಂಟು ಆ ಹೆಂಡತಿ? ಪುಣ್ಯಾತ್ಮ, ಅದಕ್ಕೆಲ್ಲ ಕಾಲ ಉಂಟಯ್ಯ. ಆ ಕಾಲ ಬಂದಾಗ ನಿನಗೆ ಕೂಡ ಹೆಂಡತಿ ಬರುತ್ತದೆ. ಹೌದಾ? ಹೌದು. ಅವಳು ಅಮ್ಮ, ಹಾ, ನೀನಪ್ಪ, ಹೌದು. ನನ್ನ ಮಗ. ಹಾ. ಘೋರ ಕಾಯವ ಯಾರು ಮೊಗಗವ ಆರುಧರೋ
ಎಣಿಸಲೇ ಇಲ್ಲ. ಏನನ್ನು? ನಾವು ಮೂವರು ಮಾತ್ರವಲ್ಲ ಇಲ್ಲಿರುವುದು, ತುಂಬಾ ಜನ ಇದ್ದಾರೆ, ಬಹಳಷ್ಟು ಮಂದಿ ಇದ್ದಾರೆ. ಹ, ಅಬ್ಬಬ್ಬಾ, ಹ. ಏನು ಜನ, ಹ್ಮ್. ಏನು ಜನ, ಇಷ್ಟರವರೆಗೆ ನೀನು ನೋಡಿದ್ದೇ ಇಲ್ಲ. ನೋಡ್ಲೇ ಇಲ್ಲ. ಹ, ಎಷ್ಟು ಮಂದಿ ಇದ್ದಾರೆ. ಹೌದು. ಏನು? ಯಾರಪ್ಪ ಇವರೆಲ್ಲ? ಎಲ್ಲರೂ ನನ್ನ ಮಕ್ಕಳೇ. ಹೌದಾ? ಹೌದು, ಎಲ್ಲ ನಿನ್ನ ಮಕ್ಕಳ? ಎಲ್ಲರೂ ನನ್ನ ಮಕ್ಕಳು. ಅಬ್ಬಾ, ಏನು? ಪ್ರಶ್ನೆಯ ಮೇಲೆ ಪ್ರಶ್ನೆ ಮೂಡುವುದು. ಹ, ಏನು? ಇಲ್ಲಿರುವವರನ್ನು ಕಂಡಾಗ ಹ. ಹ, ಫುಟ್ಬಾಲ್, ಏನು? ಏನು? ಫುಟ್ಬಾಲ ಪುಟ್ಟ ಬಾಲಕ. ಹ್ಮ್. ನನ್ನ ಗಮನ ಸೆಳೆಯುವುದಕ್ಕೆ ಕಾರಣ, ಹ, ಏನು? ಚಿಕ್ಕ ಬಾಲಕನಾದರೂ ಅವನಿಗೆ ಇರುವ ಹೆಚ್ಚಿನದ್ದಾದ ತಲೆ, ಹ, ಆರು ಮೊಗ. ಹ. ಯಾರಪ್ಪ ಅವನು? ಅವನೇ ಹುಟ್ಟಿದೇಳು ದಿವಸದಲ್ಲಿ ಘೋರ ತಾರಕಾಸುರನ ಕೊಂದ ಹ. ತಾರಕಾರಿ. ಓ, ಇವ ತರಕಾರಿಯಾ? ತಾರಕಾರಿ. ಷಣ್ಮುಗ, ಷಣ್ಮುಗ, ಆರ್ಮುಗ, ಆರ್ಮುಗ, ಗುಹ ಗುಹ. ಎಲ್ಲವೂ ಅವನ ಹೆಸರೇ. ಆಹಾಹಾ. ಅವನು ನಿನಗೆ ಅಣ್ಣ. ಅಣ್ಣ. ನಿನಗೆ ಅಣ್ಣ. ಓ ಷಣ್ಮುಖಣ್ಣ, ನಮಸ್ಕಾರ. ಹೇಗಿದ್ದೀರಿ? ಏಪ ಅಪ್ಪ, ಏಪ ಅಪ್ಪ. ಅಪ್ಪ, ಏನು? ಓ ಅಲ್ಲಿ ಹ. ದೂರದಲ್ಲಿ ಹ. ನನ್ನಂತ ಲಕ್ಷ್ಯವನ್ನೇ ಹರಿಸದೆ ಹ. ಇರುವಂತಹ ಘೋರ ಕಾಯದವ ಹ. ಮಾತ್ರವಲ್ಲ, ಅವನಿಗೆ ಎಷ್ಟಪ್ಪ ಅದು ಕೈ? ಸಹಸ್ರಬಾಹು. ಯಾರಪ್ಪ ಅವನು? ಅವನೇ ದಕ್ಷಮಖಧ್ವಂಸಿ, ಆ. ವೀರಭದ್ರ, ಆಹಾ. ವೀರೇಶ. ಓಹೋ, ಹ. ವೀರೇಶ. ಹ. ಸ್ವಲ್ಪ ನನ್ನ ಹಾಗೆ ಹ. ದೀರ್ಘ ದೇಹ, ಹ. ಕಣ್ಣು ಕೆಂಪು. ಹ. ಎಂತದಕ್ಕೆ ಅವನಿಗೆ ಕಣ್ಣು ಕೆಂಪಲಾಗುವಾಗ? ಹ. ಇರ್ಲಿ, ಇವನು ನನಗೆ ಅಣ್ಣ. ಓ ವೀರೇಶಣ್ಣ, ವೀರಣ್ಣ, ನಮಸ್ಕಾರ. ಏನಾಯ್ತು? ಇನ್ನು ಯಾರ ಪರಿಚಯ ಆಗಬೇಕು? ಅವ ಏನು? ಅದೆಂತದಪ್ಪ ತಲೆಯಲ್ಲಿ ಎರಡು ಹೆಚ್ಚಿನದ್ದು? ಕೋಡು. ನನಗೆಲ್ಲಿಂಟು ಆ ಕೋಡು? ನಿನಗೆ ಬೇಡ. ಹ? ಯಾರಿಗೆ ಬೇಕು ಅವರಿಗೆ ಇದ್ದರೆ ಮಾತ್ರ ನೋಡುವುದಕ್ಕೆ. ಯಾರಪ್ಪ ಅವನು? ಅವನೇ ನನ್ನ ವಾಹನ ನಂದಿ. ಏನಂದಿ? ನಂದಿ. ನಂದಿ. ಹ. ನಿನ್ನ ವಾಹನವ? ನನ್ನ ವಾಹನ. ಹಾಗಾದ್ರೆ ನಾನು ಒಮ್ಮೆಯೇ ಅದು ನಿನಗೆ ಇರುವುದಲ್ಲ ವಾಹನ, ನನಗೆ ಮಾತ್ರ. ಹೌದು, ಹೌದು. ನಿನಗೆ ಇಟ್ಟುಕೋ, ಹಾಗೆ. ನಾನು ಬೇರೆ ನೋಡ್ತೀನಿ. ನಿನಗೆ ಅದಕ್ಕೆ ಮಾಡುವ. ಏನಾಯ್ತು? ಅಪ್ಪ, ಏನು? ಎಂತದಪ್ಪ ಇದು? ಏನು? ಉದ್ದ ಮೂಗು, ಹ. ಮೊರದ ಗಲದ ಕಿವಿ, ಹ. ದೊಡ್ಡ ಹೊಟ್ಟೆ, ಹ. ಸಣ್ಣ ಸಣ್ಣ ಕೈಕಾಲು. ಹ್ಮ್. ಯಾರಪ್ಪ ಇವನು? ಅವನೇ ಗಜಮುಖದವ ಗಣಪ. ಗಣಪ. ನಿನಗೆ ಅಣ್ಣ. ಗಣಪಣ್ಣ, ನಮಸ್ಕಾರ. ಯಾರು? ಏನು? ಅಮ್ಮ, ಏನು? ಎಲ್ಲ ನೋಡುವುದು, ನಮ್ಮದೆಲ್ಲ ರೋಮ ಕೆಳಗೆ, ಹ. ಅವನದ್ದು ಮಾತ್ರ ರೋಮ ಮೇಲ್ಮುಖ. ಯಾರಪ್ಪ ಅವನು? ಅವನೇ ಊರ್ಧ್ವಕೇಶಿ. ಹಾಗಾಗಿ ಅವನ ರೋಮಗಳೆಲ್ಲ ಮೇಲ್ಮುಖ. ಮೇಲ್ಮುಖ. ಅದಕ್ಕಾಗಿ ಅವನಿಗೆ ಹೆಸರು. ಮತ್ತೆ ಇವ ಯಾರು? ಆಗದಿಂದ ನೋಡಿ ನನಗೆ ಭಂಗಿ, ಭೃಂಗಿ, ಭೃಂಗಿ. ಮತ್ತೆ ಇವ ಭೃಗುಟಿ. ಓತಾವ. ಎಲ್ಲರೂ ನನ್ನ ಮಕ್ಕಳೇ, ನಿನಗೆ ಅಣ್ಣಂದಿರು. ಈಗ ಗೊತ್ತಾಯ್ತು. ಏನು? ಇವರಿಗೆಲ್ಲ ಒಂದೊಂದು ಹೆಸರು. ಹಾಗೆಯೇ ಹ. ನನಗೆ ಹೆಸರು ಮಗ, ಹ. ನಿನಗೆ ಹೆಸರು ಅಪ್ಪ, ಅವಳಿಗೆ ಹೆಸರು ಅಮ್ಮ. ಹಾಗಲ್ಲ, ನಮಗೂ ನಾನು ಎಷ್ಟು ಬುದ್ಧಿವಂತ ನೋಡಿದೆಯಾ ಅಪ್ಪ? ನನಗೂ ಹೆಸರುಂಟು, ಬೇರೆ? ಅಮ್ಮನಿಗೂ ಹೆಸರುಂಟು. ಹೆಸರುಂಟ? ಹೌದು. ಮತ್ತೆ ಅಪ್ಪ ಎನ್ನುವುದು ಹೆಸರಲ್ವಾ? ಅದು ಹೆಸರಲ್ಲ, ಅದು ಸಂಬಂಧ. ಹೆಸರುಂಟ? ಹೌದು. ಏನಪ್ಪ? ಶಿವ, ಮೃತ್ಯುಂಜಯ, 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 ಮಹಾದೇವ, ಮಹಾದೇವ, ಚಂದ್ರಶೇಖರ, ಚಂದ್ರ, ಶೇಖರ.
ಅದು ಶೇಖರ ಬೇಕಾ, ಇಲ್ಲದಿದ್ದರೆ ಆಗುದಿಲ್ಲ. ಅದು ಬೇಕೆ. ಸದಾಶಿವ, ಸದಾಶಿವ, ಗಂಗಾಧರ, ಗಂಗಾಧರ ಎಲ್ಲವೂ ನನ್ನ ಹೆಸರೇ. ಹೌದಾ? ಹೌದು. ಹಾಗಾದ್ರೆ ಅಮ್ಮನಿಗೆ ಅವಳಿಗೂ ಹೆಸರುಂಟು. ಏನು? ಶಿವಾನಿ, ಶಿವಾನಿ, ಗಿರಿಜೆ, ಗಿರಿಜೆ, ಪಾರ್ವತಿ, 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 ಎಲ್ಲವೂ ಅವಳ ಹೆಸರು. ಮತ್ತೆ ಇದು ಎಂತದ್ದು? ಇದು ಕೈಲಾಸ. ಓ, ಕೈ ಸಾಲವಾ? ಕೈಲಾಸ, ಕೈಲಾಸ. ಇಲ್ಲಿ ಇರುವ ನೀನು ಶಿವ, ಇದು ಕೈಲಾಸ. ಇವರಿಗೆಲ್ಲ ಪ್ರತ್ಯೇಕವಾಗಿ ಹೆಸರುಂಟು. ಒಬ್ಬನಿಗೆ ಹೇಳುವುದಕ್ಕೆ ನನಗೆ ನೆನಪಾಗುವುದಿಲ್ಲ. ಇದು ನಿನ್ನದೇ ಹೆಸರಿರ್ತದೆ ಹೇಳಿದಪ್ಪ. ಅವನಿಗೆ ನೆನಪುಂಟ ನೋಡಿದ್ದು ನನಗೆ ನೆನಪಾಗುವುದಿಲ್ಲ ಅಂತ ಅಷ್ಟು ಹೆಸರು. ಹಾಗಾದ್ರೆ ನನಗೆ ಆಗಿಲ್ಲಪ್ಪ ಹೆಸರು. ಈಗ ನಿನಗೂ ಹೆಸರು ಬೇಕಾ? ಕಂದಮ ಬಾರಿದ್ದೆಲು, ಕಂದಮ ಬಾರಿದ್ದೆಲು, ನಿನಗೆ ಬೆಸರು ನೀಡುವೆ ನೀಗಿರು ಕಂದ. ಮುಂದೆ ಭಸ್ಮಾಸುರನೆಂದು, ಮುಂದೆ ಭಸ್ಮಾಸುರನು ಎಂದು ರಂಜಿಸಿನುತ್ತ ಶೇಖರ ಪೀಡ ನಾಡು ದಾನವನುಂದ ಕಂದ ಪಾಯ. ಹೀಗೆ ಬಾ, ಹೀಗೆ ಬಾ. ಕಾಲಿಗೆ ಕಾಲಿಗೆ ಅಮ್ಮನಿಗೆ ಕಾಲಿಗೆ. ಕಾಲಿಗ ಇದು ಹೊಟ್ಟೆ ಈಗ ತುಂಬಿದ್ದಷ್ಟೇ, ಮತ್ತೆ ನೋಡು. ಅಲ್ಲ, ನಿನಗೆ ಕರೆಯುವುದಕ್ಕೆ ಒಂದು ಹೆಸರು ಬೇಕೇ ಬೇಕು. ಹೆಸರು ಬೇಕು. ಗಿರಿಜೆ, ಸ್ವಾಮಿ, ಇವನಿಗೆ ಏನು ಹೆಸರಾದೀತು? ಇವನ ಹುಟ್ಟಿನೊಂದಿಗೂ ಅದು ಸಂಬಂಧವಿರಬೇಕು. ಹಾ, ಕಲ್ಲಿನಿಂದ ಹುಟ್ಟಿದ ಇವನಿಗೆ ಕಲ್ಲಪ್ಪ ಆದಿತು. ಆದೀತಾ ಹೆಸರು? ಗುಂಡಮ್ಮನ ಮಗ ಕಲ್ಲಪ್ಪ. ಗುಂಡು ಗುಂಡು ಗುಂಡಮ್ಮ. ಹಾಗೆ ಬೇಡ, ಅವನ ಸ್ವಭಾವಕ್ಕೂ ಅದು ಹೊಂದಿಕೆ ಆಗಿರಬೇಕು. ಏನಾದೀತು? ಇವ ಹುಟ್ಟಿದ್ದು ಯಾವುದರಿಂದ? ಭಸ್ಮದಿಂದ. ಅವನು ಬರುವಾಗ ನೋಡಿದೆ ಅವನ ಹಟ್ಟಹಾಸ, ಹೌದು ಸ್ವಾಮಿ. ಹಸುರರ ಸ್ವಭಾವ. ಹೌದು. ಹಾಗಿದ್ದರೆ ಅದನ್ನು ಎರಡನ್ನು ಜೋಡಿಸಿದರೆ ಒಂದು ಒಳ್ಳೆಯ ಹೆಸರಲ್ಲವೇ? ಯಾವುದದು ಸ್ವಾಮಿ? ಆದೀತಾ? ಹಾ, ಮಗನೇ, ಇನ್ನು ಮುಂದಕ್ಕೆ ನೀನು ಭಸ್ಮಾಸುರ. ಹೋಗಿ ಬನ್ನಿ ಮಕ್ಕಳೇ, ಶುಭವಾಗಲಿ. ಏನು? ನಾನು ಮತ್ತೆ ಯಾರ ಬೈಗಾದರೂ ಹೋಗುತ್ತಿದ್ದೇನಲ್ಲ, ಯಾಕೆ? ಒಂದು ಒಳ್ಳೆ ಹೆಸರಿಡುತ್ತಿದ್ರು ಏನು? ಹ. ನೀನಿಟ್ಟ ಹೆಸರು ಯಾರಿಗೂ ಸರಿ ಬರಲಿಲ್ಲ ನೋಡು. ಯಾರು ಹೇಳಿ? ಎಲ್ಲ ಎದ್ದು ಹೋದದ್ದಲ್ವ ಅವರು ನನ್ನ ಹೆಸರು ಕೇಳಿದ ಕೂಡಲೇ. ಯಾರು ಒಳ್ಳೆ ಹೇಳಿ? ಹೆಸರಿಡುವುದಕ್ಕಾಗುದಿಲ್ವೇನೋ ಅಪ್ಪ. ಯಾರು ಹೇಳಿದೆ ನಿನಗೆ ಅವರು ನಿನ್ನ ಹೆಸರು ಇಷ್ಟವಾಗಲಿಲ್ಲ ಅಂತ ಹೋಗಿದ್ದು? ಮತ್ತೆ ಆಗದಿಂದ ಇದ್ದವರು ಹ. ನನ್ನ ಹೆಸರು ಕೇಳಿದ ಕ್ಷಣ ಎದ್ದು ಹೊರಡುವುದಕ್ಕೇನು ಕಾರಣ? ಅವರಿಗೆ ಅವರದಾದಂತಹ ಕಾರ್ಯಗಳುಂಟು. ಓಹೋ, ಈಗ ಅವರವರ ಕಾರ್ಯ ಮಾಡುವುದಕ್ಕೆ ಹೋದದಾ? ಹಾಗಲ್ಲವು. ಮತ್ತೆ? ಕರ್ತವ್ಯ, ಕೆಲಸ. ಗುಹ ದೇವಸೇನಾನಿ, ಗಣಪತಿ ವಿಘ್ನ ವಿನಾಶಕ, ಎಲ್ಲವರು ಅವರವರ ಕರ್ತವ್ಯಗಳಿಗೆ ತೆರಳಿದ್ದಾರೆ. ನೀನ್ಯಾಕೆ ಹೇಳುವುದು ಈಗ? ಎಲ್ಲರಿಗೂ ಒಂದೊಂದುಂಟಲ್ಲ, ಹ. ನನಗೆ ಮತ್ತೆ ಹಾಕಿಲ್ಲ ಅಪ್ಪ. ಏನು ಇಲ್ಲ ನಿನಗೀಗ? ನಾನು ನನ್ನ ಕಾರ್ಯ ಮಾಡುವುದು ಬೇಡವಾ? ಓ, ನಿನಗೆ ಕೆಲಸ ಬೇಕಾ? ಆ, ಇಲ್ಲಿ ಯಾವ ಕೆಲಸಕ್ಕೂ ಅವಕಾಶವೇ ಇಲ್ಲ. ಎಲ್ಲವರಿಗೂ ಕೆಲಸ ಇದ್ದದ್ದು ಕೊಟ್ಟಾಗಿದೆ. ನನಗೆ ಕೆಲಸವಿಲ್ಲ ಇಲ್ಲಿ. ಏನು? ಅಮ್ಮ, ನೀನಾದರೂ ಹೇಳಮ್ಮ. ಏನಾಯ್ತು ಈಗ? ನನಗೆ ಒಂದು ಕೆಲಸ ಕೊಡಿಸುವರೇ ಹೇಳಪ್ಪ. ಭಸ್ಮಾಸುರ, ಆ. ನೀನು ಏನು ಕೆಲಸ ಕೊಟ್ಟರು ಮಾಡುತ್ತೀಯಾ? ನಾನು ಮಾಡಬಲ್ಲೆ. ಮಾಡುತ್ತೀಯಾ? ನಾನು ಬಲ್ಲೆ. ಏನು? ನಾನು ಸಿದ್ಧಪ್ಪ. ನೀನು ಸಿದ್ಧನಿದ್ದಿ. ನಾನು ಯಾವ ಕಾರ್ಯ ಕೊಟ್ಟರೂ ಮಾಡುವುದಕ್ಕೆ. ಹಾಗಿದ್ದರೆ ಇನ್ನು ಮುಂದೆ ಅಮ್ಮ ಮಾಡುವ ಕೆಲಸ ನಿನಗೆ. ಅಮ್ಮ ಮಾಡುವ ಕೆಲಸ ನನಗ? ಏನು? ಅಮ್ಮ ಮಾಡುವ ಕೆಲಸ ನನಗೆ ಅಂತ ಏನು ಅಂತ ಕೇಳು. ಯಾರಿಗೆ ಗೊತ್ತು ಏನು ಅಂತ? ನಾನು ಭಸ್ಮಭೂಷಣ.
ನನಗೆ ಲೇಪಿಸುವುದಕ್ಕೆ ಭಸ್ಮವನ್ನು ನೀನು ತಂದು ಕೊಡಬೇಕು. ಅಷ್ಟೇ ಇದು ಹೋರಾಟ. ಎಲ್ಲಿಗೆ? ಎಲ್ಲಿಂದ ತರುವುದು ನೀನು? ಯಾರಿಗೆ ಗೊತ್ತು? ಹೇಳ್ಬೇಕಲ್ಲ. ಹೇಳಬೇಕಲ್ಲ. ಭೂಲೋಕದಿಂದ. ಭೂಲೋಕದಿಂದ ಯಾರ ಭಸ್ಮವಾಗುವುದಿಲ್ಲ. ಯಾರದ್ದು ಒಂದು ನನ್ನ ಭಕ್ತರ ಚಿತಾಭಸ್ಮವೇ ಆಗಬೇಕು. ಅದು ಕೂಡ ಆಗಷ್ಟೇ ಸುಟ್ಟದ್ದು. ನಿನ್ನ ಭಕ್ತರಂತ ಗೊತ್ತಾಗುದು ಹೇಗೆ? ನೀನು ಹುಡುಕಿಕೊಂಡು ಹೋಗಬೇಕು. ಅದುವೇ ಅಲ್ಲ ನಿನಗೆ ಕೆಲಸ. ಆದೀತು. ಹಾಗಾದರೆ ತಡವಿಲ್ಲ, ನಿನಗೆ ಭಸ್ಮ ತರುವುದಕ್ಕೆ ಹೋರಾಟ. ನಿಲ್ಲು ನಿಲ್ಲು. ನೋಡಿದ್ಯಾ, ಸ್ವಲ್ಪ ಅಮ್ಮನ ಕೆಲಸ ಕೊಡಿಸುವಾಗ ಅವಳ ಹತ್ರ ಕೇಳದೆ ಕೊಟ್ರೆ ಅವನಿಗೆ ಕೋಪ ಬಂತು ನೋಡು. ಹಾಗೆಲ್ಲ ಮತ್ಸರ. ಹೋಗ್ಬೇಡ. ಅಧಿಕೃತವಾಗಿ ಅವಳೇ ಈ ನಿನಗೆ ಹರಿವಾಣ ಹಸ್ತಾಂತರ. ಇನ್ನು ನಿನ್ನ ಅಮ್ಮನ ಹರಿವಾಣ ಇನ್ನು ನನಗೆ. ಇದು ಭಸ್ಮಕ್ಕೆ, ಇದು ಹೋರಾಟ ಭೂತಳಕ್ಕೆ. ಕಷ್ಟದಲ್ಲಿ ಏನು ಹೆದರಬೇಡ. ಇದು ಸ್ವಲ್ಪ ಅಪ್ಪ ನಿನಗೆ ಏನೇನೋ ಮಾಡುವುದಕ್ಕಾಗುತ್ತದೆ. ಈ ಭಸ್ಮ ಸ್ವಲ್ಪ ಈ ಸಲ ಭಾರ ಮಾಡಬೇಕಪ್ಪ, ಅದು ಹಾರ್ತದೆ ಅಂತ ನಾನು ಪರವಾಗಿ. ನೀನು ಎಷ್ಟು ತಂದಿದ್ದಿ ಅದು ನಮಗೆ ಸಾಕು. ಇದೆಂತದ್ದು? ಅದು ಶುದ್ಧೋದಕ. ಓಹೋ, ನೀರಲ್ವಾ? ನೀರು ಹಾಕಬೇಕಾ? ನೀರು ಹಾಕಿಯೇ ಹಾಕಬೇಕಾ? ಶುದ್ಧೋದಕ. ಮೊದಲ ಹಣೆಗೆ ಇದು ಹಚ್ಚೋದು. ಹೌದು ನೋಡು. ಮತ್ತೆ ನೀರು ಹಾಕದೆ ಹಾಕಿದ್ರೆ ಇವನಿಗೇನು ಅವಸರ, ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಅಂತ ಹೇಳ್ತಾರೆ. ಅಲ್ಲ, ಏನು ಏನೇನೋ ಮಾತನಾಡಬೇಡ. ಅದಕ್ಕೆ ಅರ್ಥವೆಲ್ಲ ಬೇರೆ ಬೇರೆ ಆಗುತ್ತೆ. ಹೌದಾ? ಇದು ಹಾಕುದಾ? ಪೂಸು ಪೂಸ ಹಚ್ಚುವುದು. ಪೂಸು ಪೂಸು ಹಚ್ಚುವುದು. ನೀನು ಪೂಸು, ನೀನು ಪೂಸು. ಕೈಗೆ. ಓಹೋ, ಏನು ಚಂದಪ್ಪ, ಏನು ಚಂದಪ್ಪ, ಏನು ಚಂದ. ಇವತ್ತಿಗೊಂದು ನಮ್ಮದು ಕೆಲಸ ಆಯ್ತು. ಯಾವಾಗ ಬರ್ತದೆ ಅಂತ ಕಾಯ್ತು. ಈಗ ಕೆಲಸ ಆಯ್ತಂತ ಯಾರು ಹೇಳಿದ್ದು? ಭಸ್ಮ ತಂದೆ ಅಲ್ಲ, ಇನ್ನೇನು ಕೆಲಸ? ಇನ್ನೇನಿದ್ರು ಒಂದು ಹೊತ್ತಿಗೆ ಆಯ್ತು. ತ್ರಿಸಂಧೆಯಲ್ಲೂ ನಾನು ಭಸ್ಮ ಧರಿಸುತ್ತೇನೆ. ಬೆಳಿಗ್ಗಿನ ಹೊತ್ತಿಗೆ ತಂದೆ. ಇದು ಬೆಳಿಗ್ಗೆಗ? ಹೌದು, ಇನ್ನು ಮಧ್ಯಾಹ್ನಕ್ಕೆ ಆಗಬೇಕು, ಸಂಜೆಗೆ ಆಗಬೇಕು. ಅಪ್ಪ, ಏನು? ನಾನು ದಣಿದಿದ್ದೇನೆ ಅಪ್ಪ. ಈ ಸಲ ಇವತ್ತಿಗೆ 2 ಸಲ ಅಮ್ಮ ಮಾಡಿ. ಹಾಗೆ ಆಗುವುದಿಲ್ಲ. ಒಂದು ಸಲ ಒಬ್ಬರಿಗೆ ಕೆಲಸ ಅಂತ ಕೊಟ್ಟರೆ ಅವರೇ ಮಾಡಬೇಕು. ಅದು ಇಲ್ಲಿಯ ರೂಢಿ. ಬೇಕಾ ಅಧಿಕ ಪ್ರಸಂಗ? ಕೆಲಸ ಇಲ್ಲದೆ ಗಟ್ಟಿ ತುಂಬಿಸಿಕೊಂಡು ಇರುವುದು ಬಿಟ್ಟು ಏನಾದೇ ಮಾಡಬೇಕಲ್ಲ. ಅಲ್ಲ, ನಿನ್ನ ಹೊಟ್ಟೆ ಸ್ವಲ್ಪ ಕರಗಬೇಕಲ್ಲ ಈ ಸಲ. ಅದಕ್ಕೆ ಇದು ಸುಲಭದಲ್ಲಿ ಕರಗುವುದಾದ್ರೆ ಇಷ್ಟರಲ್ಲಿ ಕರಗಬೇಕಿಲ್ಲ. ಅದಿದು ಹೊರಟೆ ಮಧ್ಯಾಹ್ನಕ್ಕೆ. ನೋಡಿದೆಯಾ ನನ್ನ ಮಗ ಎಷ್ಟು ಸುಗುಣನಾಗಿದ್ದಾನೆ? ಲೋಕದ ಎಲ್ಲಾ ತಂದೆ ತಾಯಿಯರು ಹೀಗೆ. ಮಕ್ಕಳು ಒಳ್ಳೆಯವರಾದರೆ ನನ್ನ ಮಗ ನನ್ನ ಮಗಳು ಎಂಬ ಹೆಮ್ಮೆ ತಂದೆ ತಾಯಿಗೆ. ಆದರೆ ಎಲ್ಲಾ ಮಕ್ಕಳು ತಂದೆ ತಾಯಿ ಹೆಮ್ಮೆ ಪಡುವಂತೆ ವರ್ತಿಸಿಕೊಳ್ಳಬೇಕಲ್ಲ ಸ್ವಾಮಿ. ಬೇರೆಯವರ ಮಕ್ಕಳ ಬಗ್ಗೆ ನಮಗೇಕೆ ಚಿಂತೆ? ಹಾಗಲ್ಲ ಸ್ವಾಮಿ. ಇಂದು ಬೀದಿಯ ಮಾರಿ ನಾಳೆ ನಮ್ಮ ಮನೆಗೂ ಇಣುಕಬಹುದು ಎಂಬ ಎಚ್ಚರಿಕೆ ಬೇಕಲ್ಲವೇ? ಆ ಕಾಲದಲ್ಲಿ ಏನಾದರೂ ಯೋಚಿಸೋಣ. ಹೀಗೆ ಬಾ, ವಿಶ್ರಾಂತಿಯನ್ನು ಪಡೆಯೋಣ. ಆಗಲಿ. ಒಂದು ದಿವಸ ಪಕ್ಷಿವೃಂದದ ರತಿ ಕ್ರೀಡೆಯಂದ ಕಾಣುತ್ತ ಪಕ್ಷಿಯ ರತಿ ಕ್ರೀಡೆಯಂದ ಕಾಣುತ್ತ ಮನದೇ
ಅಂದ ಕಾಣುತ್ತೆ ನನ್ನನದಿ ಕಂದರ್ಪಣ ಶರದಿ ಕಂದರ್ಪಣ ಶರದಿ ಭಸ್ಮ ತಂದಿದ್ದು ವಿಸ್ಮಯಗಳು ಭಸ್ಮ ಸಂಚಯಕ್ಕೆ ಬೇಕಾಗಿ ಭೂತಲಕ್ಕಿಳಿದು ಬಂದಿ. ನಿತ್ಯದ ವ್ಯವಹಾರ ಇದು, ಹುಟ್ಟಿದಾಗಿನಿಂದ ನಡೆದುಕೊಂಡು ಬರುತ್ತಿದೆ. ಆದರೆ ಹಿಂದೇಕೋ ಹೊಸ ಪರಿ, ಆಶ್ಚರ್ಯ, ಒಂದು ರೀತಿಯ ಬದಲಾವಣೆ ನನ್ನಲ್ಲಿಯೇ ಎನ್ನುವುದಾಗಿ ನಾನು ತರ್ಕಿಸಿ ಪ್ರಶ್ನಿಸಿ ಸುತ್ತಲೂ ಕಣ್ಣು ಹಾಯಿಸಿದೆ. ಇಲ್ಲಪ್ಪ, ಸುತ್ತಲೂ ಇರುವ ಪ್ರಕೃತಿಯಲ್ಲಿಯೂ ಬದಲಾವಣೆ. ಒಣಗಿ ನಿಂತಹ ಮರಗಿಡಗಳೆಲ್ಲ ಚಿಗುರಿ ನಿಂತಿವೆ. ಕೆಂಪು ಹಸಿರು ಮಿಶ್ರಿತ ವರ್ಣದಿಂದ ಶೋಭಿಸುತ್ತಿದೆ. ನನ್ನಲ್ಲಿಯೂ ಏನೋ ಬಣ್ಣ ಬಣ್ಣದ ಕನಸುಗಳನ್ನು ಮೂಡಿಸುತ್ತಿದೆ. ಅದು ಅದು ಆ ಮರದ ಚಿಗುರೆಲೆಗಳನ್ನು ತಿನ್ನುತ್ತಿರುವಂತಹ ಹಕ್ಕಿಯೊಂದು ಕುಹೂ ಕುಹೂ ಎನ್ನುವುದಾಗಿ ಕೂಗುತ್ತಿದೆ. ಕೂಗಲ್ಲ, ಅದು ಹೇಳ್ತಾರೆ, ಅದು ಕೋಗಿಲೆ, ಅದು ಪೂಜನ. ಆ ಕೂಗಿಗೆ ಪೂಜನಕ್ಕೆ ಆಕರ್ಷಿಸಲ್ಪಟ್ಟು ಮತ್ತೊಂದು ಕೋಗಿಲೆ ಬಂದು ಒಂದಕ್ಕೊಂದು ಆ ಕೊಕ್ಕಿಗೆ ಕೊಕ್ಕನ್ನು ಮಸೆದು ರೆಕ್ಕೆಗೆ ರೆಕ್ಕೆಯನ್ನು ಬೆಸೆದು ಕೆತ್ತತ್ತಿದ್ದು. ಬರೀ ಹಕ್ಕೆಗಳು ಮಾತ್ರವಲ್ಲ, ಇಲ್ಲಿ ನೋಡಿದ ಪ್ರಾಣಿ ಸಂಚಯವು ಒಂದಕ್ಕೊಂದು ಎರಕವಾಗಿ ವಿಹರಿಸುತ್ತಿದೆ. ಅಲ್ಲಿ ನೋಡಿ, ಅದು ಜಿಂಕೆ, ಒಂದಕ್ಕೆ ಕೋಡುಂಟು ಮತ್ತೊಂದಕ್ಕೆ ಕೋಡಿಲ್ಲ. ಹಾಗಾದ್ರೆ ಒಂದು ಗಂಡು ಮತ್ತೊಂದು ಹೆಣ್ಣು. ಇಲ್ಲಿ ನವಿಲು, ಒಂದಕ್ಕೆ ದಷ್ಟಪುಷ್ಟವಾಗಿರುವಂತಹ ಗರಿಗಳು, ಮತ್ತೊಂದಕ್ಕೆ ಗರಿ ಇಲ್ಲದಿದ್ರೂ ಬಾಲ ಉಂಟು. ಅದೆಂತದ್ದು ಬಾಲ ನೇರ ಮಾಡುವುದು? ಓಹೋ, ಅದರಲ್ಲಿಯೂ ಒಂದು ಗಂಡು ಮತ್ತೊಂದು ಹೆಣ್ಣು. ಒಂದುಂಟು, ಈ ವಿಶೇಷ ಇರುವುದೆಲ್ಲ ಗಂಡು. ಅಲ್ಲಿ ಕೋಡಿರುವುದು ಗಂಡು, ಗಂಡಿಗೆ ಕೋಡುಂಟು. ಇಲ್ಲಿ ಗರಿಗಳಿರುವುದು ಗಂಡು. ಸತ್ಯ ಹೇಳಬೇಕಾ, ಸೌಂದರ್ಯ ಇರುವುದೇ ಗಂಡಿನಲ್ಲಿ. ಪ್ರಕೃತಿಯನ್ನು ನೋಡಿದ್ರೆ ಗೊತ್ತಾಗುತ್ತದೆ ಅಂತ. ಇಲ್ಲಿ ನೋಡಿದ್ರ ಹಾವುಗಳು ಒಂದಕ್ಕೊಂದು ಬೆಸೆದು ಜಗಳವ ಇದು? ಅಲ್ಲಪ್ಪ, ಅಲ್ಲ, ಇದು ಜಗಳವಲ್ಲ, ಇದು ಪ್ರಣಯದಾನ. ಓಹೋ, ಆಯ್ತು, ಗೊತ್ತಾಯ್ತು. ಇದು ವಸಂತ ಕಾಲ. ಗಂಡು ಹೆಣ್ಣು ಪ್ರತಿಯೊಂದು ಜೀವಿಗಳಲ್ಲಿಯೂ ಎಲ್ಲವೂ ಒಂದಾಗಿ ವಿಹರಿಸುತ್ತಿದೆ. ಇದನ್ನು ನೋಡುತ್ತಿದ್ದ ಹಾಗೆ ಈ ಮಂಜುಗಿರಿಯಲ್ಲಿ ತಂಪಾದ ಗಾಳಿ ಬೀಸುತ್ತಿದೆ. ಹೌದಾದರೂ ನನ್ನ ಒಳಗಿಂದ ಏನೋ ಬಿಸುಪನ್ನೇರಿಸುತ್ತಿದೆಯಲ್ಲ, ಯಾಕೆ ಹೀಗೆ? ಓಹೋ, ಅರ್ಥವಾಯಿತು. ವಸಂತ ಮಾಸ ಬಂದಾಗ ಅವನ ಮಿತ್ರನಾದಂತಹ ಮನ್ಮಥ ಹಾಗೆ ತಿರುಗಾಟಕ್ಕೆ ಮನಸ್ಸು ಮಾಡಿ ಇಳಿತಾನಂತೆ. ಅವನ ಎದುರಿಗೆ ಯಾರಾದರೂ ಸಿಕ್ಕಿದ್ರೆ, ಇವನಿಗೆ ಆಗಲಿಲ್ಲ ಅಂತ ಗೊತ್ತಾದರೆ ಅವನಲ್ಲಿದೆ ಕಪ್ಪಿಲ್ಲು, ಅದಕ್ಕೆ ಜೋಡಿಸುತ್ತಾನೆ ಸುಮಶರ. 5 ಲೆಕ್ಕದ್ದೇ ಇರುವುದು ಅವನಿಗೆ. ಆ 5 ಸುಮಶರಗಳನ್ನು ಎದುರಿಂದ ಇದ್ದವನಿಗೆ ಹೊಡೆದರೆ ಕೋಮಲ ಕುಸುಮ ಶರಗಳು ಪ್ರಯೋಗಕ್ಕೊಳಗಾದವ ನೋವಿನಿಂದ ಬಳಲುತ್ತಾನೆ. ಮನ್ಮಥನ ಬಾಣಕ್ಕೇನು ಗುರಿ ಎನ್ನುವುದು ಈಗ ನನಗರ್ಥವಾಗುತ್ತದೆ. ನನಗೂ ಏನು ಬೇಕು ಬೇಕು ಎನ್ನುವಂತಹ ಅಪೇಕ್ಷೆ, ಕಾಮನೆ ಅಡಿಗಡಿಗೆ ಅಧಿಕವಾಗುತ್ತಿದೆ. ವಿಚಿತ್ರ, ನಾನು ಇಷ್ಟರವರೆಗೆ ಗಮನಿಸಿದೇ ಇಲ್ಲ. ಜೋಡಿ ಇಲ್ಲಿ ಮಾತ್ರ ಅಲ್ಲ, ನಮ್ಮ ಕೈಲಾಸದಲ್ಲಿಯೂ ಒಂದು ಅಮರ ಜೋಡಿ ಉಂಟು. ಶಿವಪಾರ್ವತಿಯರು
ಯಪ್ಪ ಯಾವಾಗ ನೋಡಿದ್ರು ಮೈಗೆ ಮೈ ಒರೆಸಿಕೊಂಡೇ ಇರುವುದು ಅಂತ ನನ್ನ ಗಮನಕ್ಕೆ ಬಂದದ್ದೀಗ. ಇದು ಸಾಕಷ್ಟು ಆಯ್ತು. ಭಸ್ಮ ಸಂಚಯಕ್ಕೆ ಬಂದವ ಪ್ರಕೃತಿಯ ಅಂದವನ್ನು ಸವಿಯುತ್ತಾ ಎಷ್ಟು ಹೊತ್ತು ಇದ್ದೆ. ವಿಪರೀತವಾದೀತು. ಅಪ್ಪನಿಗೆ ಗೊತ್ತಾದರೆ ಕೋಪ ಬರ್ತದೆ. ಅಯ್ಯೋ, ಕೋಪ ಬಂದ್ರೆ ಅಪ್ಪ ಮನುಷ್ಯನಲ್ಲ. ಎಂತದ್ದು? ಹೌದು. ಹಾಗಾಗಿ ಅವನ ಕೋಪಕ್ಕೊಳಗಾಗಬಾರದು. ಭಸ್ಮವನ್ನು ಸಂಗ್ರಹಿಸಿಕೊಂಡು ನಡೆಯುತ್ತೇನೆ. ಭಸ್ಮ ತಂದೇನಪ್ಪ. ತಂದೆಯ ಕೊಡು. ಆ ನೀನು ಕೊಡದಿದ್ದರೆ ನಾನು ಮತ್ತೆ ಹಚ್ಚುವುದು ಹೇಗೆ ಭಸ್ಮವನ್ನು? ನಾನು ಕೊಡಲಾರೆ. ಮತ್ತೆ ತಂದದ್ದೇ ಯಾಕೆ? ನನಗೆ ಇವತ್ತೊಂದು ಹೊಸ ಆಸೆ. ಇನ್ನ ಏನು ಆಸೆ ಇದ್ದರೂ ಮತ್ತೆ ಪೂರೈಸೋಣ. ನನ್ನ ಭಸ್ಮವನ್ನು ಧರಿಸಿ ಆಗಲಿ. ಅದಕ್ಕಿಂತ ಮೊದಲೇ ಇದು ಆಗಬೇಕು. ಏನದು? ಇದು ಅಮ್ಮ, ನನ್ನ ಆಸೆಗೆ ನೀನೊಂದು ಸ್ವಲ್ಪ ಸಹಕರಿಸುತ್ತೀಯ? ಏನಾಗಬೇಕು ಹೇಳು. ಅವಳು ಒಪ್ಪುತ್ತಾಳೆ. ನಿನ್ನ ಏನು ಆಸೆ ಇದ್ದರೂ ಹೇಳು. ಒಪ್ತೀಯಾ? ಹೌದು ಮಗನೇ, ಹೇಳು. ಅಪ್ಪ ಅಪ್ಪ, ಅದು ನಾನೇ ನಿನಗೆ ನನ್ನ ಕೈಯಾರೆ ಭಸ್ಮ ಹಚ್ಚಬೇಕು ಅಂತ ಅವನ ಶ್ರೇಯ. ಅದಕ್ಕೇನಂತೆ, ಹಚ್ಚು. ಹಚ್ಚಬೇಕಾ? ನಾನು ಹಚ್ಚಲಿ. ಅದು ಇದು ಅಪ್ಪ, ನನಗೆ ಶುದ್ಧದ ಗಮನ. ನನಗೂ ನೀರು ಬೇಕು. ನೀರಾಗದಿದ್ದೆ ಸರಿಯಾಗಿ ನೀರು. ಇದು ಸರಿ. ಸರಿ. ಪಾರ್ವತಿಯ ಅಪ್ಪ, ನೀನು ಕಣ್ಣು ಮುಚ್ಚು. ತನ್ನಿಗೆಲ್ಲಾದ್ರೂ ಭಸ್ಮ ಬಿದ್ರೆ ಕಂಡ ಪಾರ್ವತಿಯ ಸ್ಮರಣ ತಾಪದಲ್ಲಿ ಬೆಂಡಾಗಿ ಹರಗಡೆಯದಂತೆ ನೋಡುತ್ತಲಿಯೇ ಬೆಂಡಾಗಿ ಹರಗರೆಯದಂತೆ ನೋಡುತ್ತಲಿಯೇ ಭಸ್ಮವಾದ ಹರಗೆ ಲೇಪಿಸುತ್ತಲಾಕೆಯನು ವಿಸ್ಮಯದಿ ಮುಟ್ಟಿ ತಿಳಿವಳ್ತೆ ಭೀತಿಯಲೋ ವಿಸ್ಮಯದಿ ಮುಟ್ಟಿ ತಿಳಿವಳ್ತೆ ಭೀತಿಯಲೋ ತಾಳುತ್ತ ನಯನಾದ ಕೈ ಬೆರಳ ಸೊನೆಯಲಿ ತಾಳುತ್ತ ನಯನ ಕೈ ಬೆರಳ ಸನ್ನೆಯಲಿ ಕೂಳ ತೋರುತ್ತ ಶಂಕರನಿಗರ್ಜುತಲಿ ಬೆರಳ ಸೊನೆಯಲಿ ತಾಳುತ್ತ ನಯನ ಆ ಆ ಆ ಆ ಬೆರಳ ಸೊನೆಯಲಿ ಕೆರಳಿ ಪಾರ್ವತಿ ಬೈದವನ ಕಳುಹುತ್ತ ದುರುಳನು ಪಟಳವೆ ಪತಿಗೊರೆದಿ ಅಳುತ್ತ ಏನು ಕಾಟವು
ಕಡನಿದೆ ದಾಟವೋ ಏನು ದಾಟವೋ ಕಡನಿದೆ ದಾಟವೋ ನೀನು ತಿಳಿಯದಾದಿಯ ನಿಧಾನಗಳ ನಿಗಾಣದಂತೆ ಮಾನವಿರು ಪ್ರವೀಣ ನದಿಗ ವಿಟರೊಳಾದ ಏರೋ ದಾಟವೋ ಕಡನಿದೆ ದಾಟವೋ ಕಾಂತ ಪ್ರಿಯಾ, ನಿಮ್ಮ ಮುದ್ದಿನ ಮಗ ದಿನದಿಂದ ದಿನಕ್ಕೆ ಉದ್ದಟನಾಗುತ್ತಿದ್ದಾನೆ, ಹದ್ದು ಮೀರುತ್ತಿದ್ದಾನೆ, ಏನೇನೋ ಆಟಗಳನ್ನು ಪ್ರಾರಂಭಿಸಿದ್ದಾನೆ. ಅಲ್ಲ, ಮಕ್ಕಳು ಆಡದೆ ಮತ್ತೆ ಯಾರು ಆಡುವುದು? ಅವನ ಆಟ ಈಗ ಕಾಟವಾಗುತ್ತಿದೆ ಸ್ವಾಮಿ. ಅಂದರೆ ಮಾತ್ರವಲ್ಲ, ಪ್ರಾಣ ಸಂಕಟ ತರುತ್ತಿದೆ. ಏನು ಮಾಡಿದ? ನೀವೇನೋ ಏನೂ ತಿಳಿಯದಂತೆ ಕಣ್ಣು ಮುಚ್ಚಿಕೊಳ್ಳುತ್ತಿಲ್ಲ. ಅವನೊಂದು ಆಸೆ, ಅವನೇ ಭಸ್ಮವನ್ನು ನನಗೆ ಧಾರಣೆ ಮಾಡಬೇಕು. ಅವನೊಂದು ಆಸೆ ಪೂರೈಸಿದರಲ್ಲಿ ತಪ್ಪೇನು? ಮಾನ ಸಮ್ಮಾನಗಳ ಪರಿವೇ ಇಲ್ಲದೆ ಅವನಾಡುತ್ತಿರುವಂತಹ ಕಾಮದಾಟಗಳನ್ನು ಕಂಡಾಗ ಅವನು ಬಹಳಷ್ಟು ಚಾತುರ್ಯದಿಂದಲೇ ಉದ್ದೇಶಪೂರ್ವಕವಾಗಿಯೇ ಮಾಡುತ್ತಿದ್ದಾನೆ ಸ್ವಾಮಿ. ಸ್ವಾಮಿ, ಇದಕ್ಕೆ ಏನಾದರೂ ಪರಿಹಾರ ಯೋಚಿಸಿ ಸ್ವಾಮಿ. ಏನೇನೋ ಸುಮ್ಮನೆ ಕೆಟ್ಟ ಯೋಚನೆಗಳನ್ನೇ ಮಾಡುತ್ತಾ ಇದ್ದಿ. ಹಾಗೇನೂ ಆಗುವುದಿಲ್ಲ. ಒಂದು ವೇಳೆ ಮುಂದಕ್ಕೇನಾದರೂ ಆದರೆ ಆ ಕಾಲದಲ್ಲಿ ಯೋಚಿಸೋಣ. ಹೀಗೆ ಬಾ, ಹೀಗೆ ಬಾ. ಸರಿ. ಗಳಿಗೆಯಲ್ಲಿ ಮದನಾತ್ರದಿ ಅಳುಳುವುದನು ಜನನಿ ಜನ ಸುಖ ಪಡೆಯಲು ಅಳುಳುದ ಎಂದರು ಜನನಿಯಳ ಸುಖ ಪಡೆಯಲು ಕಳಲು ಭಸ್ಮ ಸಂಚಯಕ್ಕೆ ಬೇಕಾಗಿ ಬಂದದ್ದು ಸತ್ತು ಹೋಗ್ಲಿಕ್ಕೆ. ಆ ಭಸ್ಮ ಇದು ಹರಿವಾನ ನೋಡಿದರೆ ಬಿಸಿ ಈ ಬಿಸಿಗೆ ಕಾರಣ ಅದೇ ಅದೇ ಮನ್ಮಥನ ಪರಮಾಸ್ತ್ರಗಳು ನೋಯಿಸುತ್ತಿದೆ. ಅಡಿಗಡಿಗೆ ಆ ನೋವನ್ನು ತಾಳುವುದಕ್ಕಾಗುವುದಿಲ್ಲ ನನಗೆ. ನೋವು ಶಮನ ಆಗಬೇಕು, ಅದಕ್ಕೊಂದು ದಿವ್ಯ ಔಷಧಿ ಬೇಕು. ಇದೆಲ್ಲೆಲ್ಲಿಯೋ ಇಲ್ಲ, ಇರುವುದು ನಮ್ಮ ಕೈಲಾಸದಲ್ಲಿ. ಆ ಪಾರ್ವತಿ ಅಪ್ಪಮ್ಮ ಅಮ್ಮಮ್ಮ ಏನು ಚಂದ, ಚಂದೊಳ್ಳಿ ಚಂದ. ಅಮ್ಮ ಎಂತದ್ದು, ನಾನು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ್ದ. ಬದಿ ಮನೆಯಲ್ಲಿರುವವರನ್ನೆಲ್ಲ ಮಕ್ಕಳು ಅಂತ ಹೇಳ್ತಾರೆ. ಅವರು ಸ್ವಲ್ಪ ಮನಸ್ಸಾದರೆ ಅಮ್ಮ ಹೇಳ್ತಾರೆ. ಇದು ಹಾಗೆ. ಮತ್ತೆ ನನಗೆ ಅವಳು ಅಮ್ಮ ಆದರೆ ನನಗೆ ಅದೇ ಹೆಂಡತಿ ಯಾರು? ಇರುವುದೊಬ್ಬಳೇ ಕೈಲಾಸದಲ್ಲಿ. ಆ ಮಕ್ಕಳು ಅವರಿಗೆ ಬೆಳವಣಿಗೆ ಆಗಲಿಲ್ಲ. ಹುಟ್ಟಿದ್ದಾರೆ ಮೊದಲು, ಹೌದು, ಇಷ್ಟೇ ಇರುವುದು ಅಂತ. ಅವರಿಗೆ ಸಂಬಂಧದ ವ್ಯತ್ಯಾಸ ಗೊತ್ತಾಗಿಲ್ಲ. ಗೊತ್ತಾಗಿರುವುದು ನನಗೆ ಮಾತ್ರ. ಅಯ್ಯೋ, ಇದು ಏರಿದ್ದಿಳಿಬೇಕು. ಈ ಜ್ವರ ಏರಿದೆಯಲ್ಲ ನನಗೆ, ಈ ಪ್ರೇಮ ಜ್ವರ. ಸುಖ ಬೇಕು ಒಟ್ಟಿನಲ್ಲಿ ನಾನು ಹುಚ್ಚನಾಗಿರುವೆ.
ಕಿಚ್ಚುಗಣ್ಣವಾಗಿ ಒಲಿದಳು ಸಚ್ಚರಿ ಒಲಿದಳು ಸಚ್ಚರಿ ಪಾರ್ವತಿಗೊಂದು ಗೊತ್ತಾಗದಿರಲಿ ನನಗೆ ಹುಚ್ಚು. ಅಯ್ಯೋ ಯಾಕೆ ಹುಚ್ಚು? ಅವಳ ಮೇಲಿರುವಂತಹ ಹುಚ್ಚು. ಅವಳು ಉಳಿಯದೆ ಅವಳ ಸುಖ ಪಡೆಯದೆ ಈ ಹುಚ್ಚು ಕಡಿಮೆಯಾಗುವುದಕ್ಕಿಲ್ಲ. ನನಗೆ ಒಮ್ಮೊಮ್ಮೆ ಅನ್ನಿಸುವುದು, ಎಷ್ಟು ಒಳ್ಳೆ ಹುಡುಗಿ, ಕೈ ತೊಳೆದು ಮುಟ್ಟಬೇಕು ಅಂತಹ ರೂಪಶ್ರೀ ಪಾರ್ವತಿ. ಆದರೆ ಗಂಟು ಬಿದ್ದದ್ದು ಯಾರಿಗೆ? ಆ ಬೋಲೆ ಶಂಕರನ ಅವಸ್ಥೆ. ಎದಪ್ಪ ಪಾಪ ಅಲ್ಲ ಬೇಪ, ಸುಮ್ಮನೆ ಅವನಿಗೆ ಅಂದಾಜೆ ಆಗುದಿಲ್ಲ. ನಾನು ಎಷ್ಟೆಲ್ಲ ಧಾರವಾರ ಮಾಡ್ತೇನೆ, ಗೊತ್ತಾಗುದಿಲ್ಲ ಅಂತ ಬೇಪ ಸುಮ್ಮನೆ. ಅಲ್ಲ ಎಂಥದ್ದುಂಟು ಅಂತ ಈ ಹೆಣ್ಮಕ್ಕಳಿಗೆ ಕೆಲವರಿಗೆ ಗೊತ್ತೇ ಆಗುದಿಲ್ಲ ಅಂತ. ಗಂಟಾದ್ರೆ ಆಯ್ತು, ಅವರಿಗೆ ಎಂಥದ್ದು ಉಂಟು? ಒಂದು ಉಡುವುದಕ್ಕೆ ಸರಿಯಾದಂತಹ ಬಟ್ಟೆ ಉಂಟ ಸ್ವಾಮಿ? ಆ ಸತ್ತ ಪ್ರಾಣಿಯ ಚರ್ಮ ಅಲ್ವಾ? ಎಂಥದ್ದು ದಿಗಂಬರ? ಅದು ಎಲ್ಲ ಹೊರಗಿನಲ್ಲಿ ಪ್ರಚಾರ ಉಂಟು, ದಿಕ್ಕುಗಳನ್ನೇ ಅಂಬರವಾಗುಳ್ಳವ ಯಾರೋ ಅವ ದಿಗಂಬರ. ಪ್ರಚಾರ ಇವನೇ ಮಾಡುವುದು, ಅದರಲ್ಲೆಲ್ಲ ಬುದ್ಧಿವಂತ ಇದ್ದಾರೆ. ಅದರ ವಿಷಯ ನಮಗೆ ಗೊತ್ತಾಗಿದೆ. ಒಳಗಿರೋ ಈ ಕೆಲವೆಲ್ಲ ದೇವಾಲಯ, ದೇವರ ಸ್ಥಾನ, ಇಲ್ಲಿ ಒಳಗಿದ್ದು ಏನು ಅವ್ಯವಹಾರ ಆಗುತ್ತದೆ ಅಂತ ಒಳಗಿದ್ದವರಿಗೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿಯೂ ಹಾಗೆ. ಅಯ್ಯೋ, ನನ್ನ ಅಪ್ಪನನ್ನು ನೋಡುವುದಕ್ಕೆ ಒಮ್ಮೆ ವಿಷ್ಣು ಬಂದದ್ದಲ್ವಾ, ಗರುಡ ವಾಹನನಾಗಿ. ಗರುಡ ಬಂದದ್ದೇ ಸರಿ, ಇವ ಆ ಚರ್ಮಕ್ಕೆ ಕಟ್ಟುವುದಕ್ಕೆ ಒಂದು ಹಗ್ಗಕ್ಕೆ ಗತಿ ಇಲ್ಲ. ಒಂದು ಸಾಯ್ತೇನೆ ಅಂತ ಹೋದ್ರೆ ಹಗ್ಗಕ್ಕೆ ಗತಿ ಉಂಟಾ? ಹಾವನ್ನಲ್ವ ಸುತ್ತಿಕೊಂಡದ್ದು. ಆ ಹಾವು ಗರುಡನನ್ನು ನೋಡಿದ್ದೇ ತಡ. ಇದು ಕಟ್ಟು ಬಿಚ್ಚಿತ, ಚರ್ಮ ಕೆಳಗೆ ದಿಗಂಬರ. ಅಯ್ಯೋ ಅವಸ್ಥೆ, ಇಂಥ ಅವಸ್ಥೆ. ಅಯ್ಯೋ, ಹೊತ್ತಿಗೆ ಸರಿ ಸ್ನಾನ ಮಾಡ್ತಾನೆ ಪುಣ್ಯಾತ್ಮ. ಸ್ನಾನ ಇಲ್ಲ ಅಂತ ಕೇಳಿದ್ರೆ ಉತ್ತರ ಉಂಟು ಅವನ ಹತ್ರ. ಅದು ಮಂತ್ರ ಸ್ನಾನ ಅಂತ ಉಂಟು, ಗಾಳಿ ಸ್ನಾನ ಅಂತ ಉಂಟು, ವಾಯು ಸ್ನಾನ ಅಂತ ಉಂಟು, ಬಿಸಿಲು ಸ್ನಾನ ಅಂತ ಉಂಟು. ಎಂಥದ್ದು ಗಾಳಿ ಸ್ನಾನ? ಇಲ್ಲಿ ಗಾಳಿಯೆಲ್ಲ ಅವನ ಮೈಯಲ್ಲಿರುವ ಹಾವುಗಳಿಗೆ ಆಹಾರ ಎಂತದ್ದು? ಅದೇ ಅವು ತಿಂದು ಬಿಡುತ್ತವೆ ಅಂತ ಇವನಿಗೆ ಎಲ್ಲಿಂದ ಗಾಳಿ? ಮತ್ತೆ ಬಿಸಿಲು ಸ್ನಾನ, ಇವನ ಗ್ರಹಚಾರಕ್ಕೆ ಎಲ್ಲಿಗಾದ್ರೂ ಬಿಸಿಲು ಬಿದ್ದರೆ ಇಲ್ಲಿಗೆ ಮತ್ತೆ ಕೈಲಾಸವೇ ಉಳಿದಕ್ಕುಂಟ? ಇದು ಬಿಸಿಲಿಲ್ಲ, ಹಾಗಾಗಿ ಉಂಟು ಹಿಮ ಪರ್ವತ, ಇಲ್ಲದಿರುಂಟ? ಒಟ್ಟಿನಲ್ಲಿ ಅದರ ಮೇಲೆ ಅಯ್ಯೋ ಸ್ನಾನ ಇಲ್ಲದೆ ವಾಸನೆ, ಅದರ ಮೇಲೆ ಆ ಸತ್ತ ಹೆಣಗಳ ಬೂದಿ. ಇವ ಹೇಳ್ತಾನೆ, ನಾನು ಭಕ್ತರೋ ಚಿತೋಭಸ್ಮ. ಎಂಥದ್ದು ಸುಟ್ಟ ಹೆಣದ ಬೂದಿ ಅಲ್ವಾ ಹಚ್ಚಿಕೊಳ್ಳುವುದು ದಿನಕ್ಕೆ 3 ಹೊತ್ತು. ಅಯ್ಯೋ ಸಮಟು ವಾಸನೆ, ಸತ್ಯ ಹೇಳ್ತೇನೆ, ನನಗೆ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ. ಈ ಪಾರ್ವತಿ ಒಂದು ಹೇಗೆ ಅವನಿಗೆ ಒರೆಸಿಕೊಂಡು ಕೂತ್ಕೊಳ್ತಾಲೋ ನನಗೆ ಅರ್ಥವಾಗುವುದಿಲ್ಲ.
ಹಾ ಒಂದು ವಿಷಯ ಉಂಟಾದ್ರೆ ಈ ಮದುವೆ ಆಗುವಾಗ ಅಂದಾಜಾಗಿರುವುದಿಲ್ಲ, ಅಂದಾಜಾಗುವಾಗ ಹೊತ್ತಾಗಿರ್ತದೆ ಅಂತ. ಈಗ ಪಾರ್ವತಿಗೂ ಬಹುಶಃ ಆದದ್ದೇ ಅಂದಾಜಾಗಿದೆ. ಹೇಗೆ ಬಿಡುವುದು? ಬಿಡಬೇಕಾದ್ರೆ ಒಂದು ಗಟ್ಟಿ ಜನ ಬೇಕಲ್ಲ, ಇದ್ದವನನ್ನು ಬಿಡಬೇಕಾದ್ರೆ. ನನ್ನಂತಹ ಒಂದು ಗಟ್ಟಿ ಜನಕ್ಕೆ ಬೇಕಾಗಿ ಕಾಯ್ತಿರ್ಬೇಕು. ಸ್ವಲ್ಪ ನಮ್ಮ ಕಡೆಯಿಂದ ಪ್ರಯತ್ನ ಆಗಬೇಕು. ನಾನು ಸುಮ್ಮನಿದ್ರೆ ಅವಳಿಗೆ ಆಗ್ತದ? ಅವಳಿಗೊಂದು ಗೊತ್ತಾಗಬೇಕಾ ಬೇಡವಾ ಇಲ್ಲೊಂದು ಜನ ಉಂಟು ನನಗೆ ಆಗುವುದು ಅಂತ? ಅದಕ್ಕೆ ನಾನು ಪ್ರಯತ್ನ ಮಾಡಬೇಕು. ಮಲಗಿದಲ್ಲಿಯೇ ಹೋಗಿ ಆ ಈಶನ ಸುಲಭ ಇಲ್ಲ. ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಪ್ರಚಾರ ಒಂದುಂಟು. ಅವ ಕಿಚ್ಚು ಕಣ್ಣು, ಇಲ್ಲೊಂದು ಉಂಟು ಗೆರೆ, ಹೆಚ್ಚಿನ ಕಣ್ಣುಂಟು ಅವನಿಗೆ. ಅದು ಕಿಚ್ಚು ಕಣ್ಣು, ತೆರೆದರೆ ಎದುರಿನವರು ಭಸ್ಮ ಆಗುತ್ತಾರೆ. ನಾನು ಪ್ರಯತ್ನಿಸಿ ನೋಡುವುದಾ? ಈಗ ವಿಷ ತೆಗೊಂಡ್ರೆ ಸಾಯ್ತದೆ ಅಂತ ಎಲ್ಲರಿಗೂ ಗೊತ್ತುಂಟು. ಯಾರಾದರೂ ಅದನ್ನು ಪ್ರಯೋಗಕ್ಕೆ ಒಡ್ಡುವುದುಂಟ ಸ್ವಾಮಿ? ಹೋದ್ರೆ ಹೋಯ್ತಲ್ಲ ಒಂದು ಜೀವ. ಹಾಗೆ ನನ್ನ ಸ್ಥಿತಿಯು ಆದೀತು. ಹೌದಲ್ವ? ಹಾಗಾದ್ರೆ ಏನಾದರೂ ಪ್ರಯತ್ನ ಮಾಡಬೇಕು. ಏನು ಮಾಡಲಿ, ಹೇಗೆ ಮಾಡೋದು ಎಂದು ನಾನವಳನ್ನು ಹೌದು, ಇದೇ ಸರಿ. ಇದು ಇಲ್ಲಿ ಹೇಳಿದ್ರೆ ಅವನ ಮಕ್ಕಳು ಅಲ್ಲಿ ಇಲ್ಲಿ ತಿರುಗಾಡ್ತಾರೆ. ಎಲ್ಲಿ ಅವನ ಮಕ್ಕಳು ಹೋಗಿ ಅವನಿಗೆ ಊದುತ್ತಾರೆ ಅಂತ ಹೇಳುವುದಕ್ಕಾಗುವುದು. ಹೇಳುವುದಲ್ಲಿ ಉಪಾಯ, ಈ ಉಪಾಯ ಫಲಿಸಬೇಕು. ಮೊದಲಿಗೆ ಇದು ಹೀಗೆ ಕೌಚಿಯೇ, ಇದು ಇನ್ನು ತುಂಬಿಸುವುದಕ್ಕಿಲ್ಲ. ಪ್ರಾಣ ಇದ್ದು ತುಂಬಿಸಲಾರೆ, ಇದನ್ನು ಸತ್ತ ಮೇಲೆ ತುಂಬಲೇಬೇಕಾದ್ರೆ ಅಲ್ವಾ? ಹಾಗೆ ಇದನ್ನು ಕೌಚಿ ಹಾಕಿ ಕೊಡ್ತೇನೆ. ಕಣ್ಣಲ್ಲಿ ನೀರು, ಹಾಗೆ ಒಂದು ಅಭಿನಯ. ನಟಶೇಖರನ ಮಗ ಗೊತ್ತು ಮಾಡ್ತೇನೆ. ಭಸ್ಮ ಸಿಗಲಿಲ್ಲ. ಭೂಲೋಕದಲ್ಲಿ ಯಾರು ಸಾಯದೆ ಭಸ್ಮ ಸಿಗಲಿಲ್ಲ. ಅಪ್ಪ ಅದನ್ನು ಸರಿಯಾಗಿ ಹೇಳಿ. ನಿನ್ನ ಸೇವೆಗೆ ಎಡರಾಯಿತು. ಕಾರಣ ಭಸ್ಮ ಇಲ್ಲ. ಯಾಕೆ ಭಸ್ಮ ಯಾಕಿಲ್ಲ? ಸುಡುವವರಿಲ್ಲ. ಸುಡುವವರು ಯಾಕಿಲ್ಲ? ಸಾಯುವವರಿಲ್ಲ. ಹಾಗಾಗಿ ನನ್ನಿಂದಾಗಲಿಲ್ಲ. ಅದಕ್ಕಾಗಿ ನೀನು ಆಡುವುದೇ ನಿಷ್ಪ್ರಯೋಜಕ. ನಾನು ಅಳಬೇಡ, ಅದಕ್ಕೆ ಏನಾದರೂ ಉಪಾಯ ನಾನು ಮಾಡುತ್ತೇನೆ. ಇದು ನಾನು ಬರಿಗೈಯಿಂದ ಬಂದನ ಅಷ್ಟೊತ್ತಿಗೆ ನನಗೆ ಒಂದು ಎಲ್ಲಿಂದಲೂ ಗೊತ್ತಿಲ್ಲ ಬುಜುಕ್ಕನೆ ಚುಬುಕ್ಕನೆ ಒಂದು ಉಪಾಯ ಹೊಳೆದ. ನೀನು ಉಪಾಯ ಮಾಡಿಕೊಂಡೇ ಬಂದಿದ್ದಿ? ಮಾಡಿದ್ದಲ್ಲ, ಹೊಳೆದದ್ದು. ಅದು ಅಪಾಯವಾಗಲಿಕ್ಕಿಲ್ಲ. ಯಾರಿಗೆ ಆದಿತ್ತ ನೋಡುವ. ಏನು ನಿನ್ನ ನಾನು ಯಾರ ತಲೆಗೆ ಕೈ ಇಡ್ತೇನೆ ಆಗ್ತದೆ. ಉಪಾಯ ಅದೇ, ಏನು ತಲೆಗೆ ಕೈ ಇಡು. ತಲೆಗೆ ಕೈ ಅಂದರೆ ಅಂದ್ರೆ ಈಗ ಅದು ಭಸ್ಮ ಸಿಗದೇ ಇದ್ದ ಪಕ್ಷದಲ್ಲಿ, ಯಾವಾಗಲೂ ಅಂತಲ್ಲ, ನನಗೆ ಸಿಗದಿದ್ದ ಪಕ್ಷದಲ್ಲಿ ಸಿಗದಿದ್ದರೆ ನಾನು ಯಾರ ತಲೆಯ ಮೇಲೆ ಕೈ ಇಡ್ತೇನೋ ಅವರಲ್ಲಿಯೇ ಸುಟ್ಟು ಭಸ್ಮ ಆಗಬೇಕು. ಹೀಗೆ ಮೇಲಿಂದ ಕೈ ಇಡುವುದು, ಹಾಗೆ ಕೆಳಗೆ ಅರಿವಾನ ಹಿಡಿಯುವುದೇ ನೇರ ಭಸ್ಮವೇ. ಬಹಳ ಒಳ್ಳೆಯ ಉಪಾಯವನ್ನೇ ಮಾಡಿಕೊಂಡು ಬಂದಿದ್ದೆ. ನಿನ್ನ ತಲೆಗೆ ಕೊಡಬೇಕು. ಸರಿ, ನಿನಗೆ ವರವನ್ನು ಕರುಣಿಸಬಹುದು, ಆದರೆ ಅದಕ್ಕೆ ಮೊದಲಾಗಿ ನಿಂದು ಶಿಥಿಲೀಭೂತನಾಗಿ ಬಾ. ಬೆಳಿಗ್ಗೆ ಮಾಡಿದ್ದೇನೆ, ಹಾಗೆ ಆಗುದಿಲ್ಲ.
ಈವಾಗಲೇ ನೀನು ಶುಚಿರ್ಭೂತ. ನನಗೆ ಬರಬೇಕು. ಖಂಡಿತ, ಖಂಡಿತ. ಸ್ವಾಮಿ ಎರೆಯಗೆ ದುಷ್ಟನಿಗೆ ನೀ ಉರಿಯ ಹತ್ತವಾದರೆ ಸುರನರೋರಗರನ್ನು ಜಯಿಸುವ ಇರಗೊಡನು ನಮ್ಮ ಬೇಡ ಎರೆಯ ನಿಮ್ಮ ಮಗನ ನಯ ವಿನಯದ ಮಾತಿಗೆ ಮರುಳಾಗಿ ಹ. ಅವನಿಗೆ ಉರಿಹಸ್ತವನ್ನು ಕರುಣಿಸಬೇಡಿ ಸ್ವಾಮಿ. ಏನಾಗುತ್ತದೆ? ಅತಿ ವಿನಯಂ ಧೂರ್ತ ಲಕ್ಷಣಂ. ಹ್ಮ್. ಒಂದು ವೇಳೆ ಹ. ನೀವು ವರವನ್ನು ಇತ್ತಿರಾದರೆ ಹ. ವರಬಲದಿಂದ ಕೊಬ್ಬಿದ ದಾನವ 3 ಲೋಕಕ್ಕೂ ಕಂಟಕನಾಗುತ್ತಾನೆ. ಹ್ಮ್. ಸುರನರೋರಗರನ್ನೂ ಲೆಕ್ಕಿಸಲಾಗ. ಹ. ಬೇಡ ಸ್ವಾಮಿ, ಈಗಲಾದರೂ ನನ್ನ ಮಾತು ಕೇಳಿ ಸ್ವಾಮಿ. ಇಲ್ಲಿಗೆ ನಿನಗೆ ಯಾವಾಗಲೂ ಅವನ ಮೇಲೆ ಅನುಮಾನ. ನನ್ನ ಸೇವೆ ಮಾಡುವುದಕ್ಕೆ ಕಡಿಬದ್ಧನಾಗಿ ನಿಂತಹ ಕುಮಾರನ ಬೇಡಿಕೆಯನ್ನು ತಳ್ಳಿ ಹಾಕುವುದಕ್ಕೆ ಸಾಧ್ಯ. ದೇವರು ಯಾವಾಗಲೂ ಭಕ್ತರಾದೀನ. ಅದು ಸತ್ಯ. ಅಪ್ಪನಾಗಿಯೂ ದೇವನಾಗಿಯೂ ನನ್ನ ಮಗನ ಆಸೆಯನ್ನು ಈಡೇರಿಸಬೇಕಾದುದು ನನಗಾದ್ಯ ಕರ್ತವ್ಯ. ಇದರಿಂದ ಏನಾದರೂ ದುರಿತ ಪ್ರಾಪ್ತವಾದರೆಂಬುದಲ್ಲವೇ ನಿನ್ನ ಸಂಶಯ? ಹೌದು. ನಿನ್ನ ಗಂಡನ ಮೇಲೆ ವಿಶ್ವಾಸವಿರಿಸು. ಆ ಕಾಲದಲ್ಲಿ ಏನಾದರೂ ಉಪಾಯವನ್ನು ನಾನು ಮಾಡುತ್ತೇನೆ. ಈ ನಿನ್ನ ಮಾತುಗಳನ್ನು ಅವನೇದರೂ ಕೇಳಿಸಿಕೊಂಡರೆ ಬೇಸರಿಸಿಯ. ಏನಂತ ಅಮ್ಮನಿಗೆ? ಅಮ್ಮ ಹೇಳಿದು ಮಗನಿಗೆ ಈ ಕೆಲಸ ಕಷ್ಟವಾಗುತ್ತದೆ, ಏನಾದರೂ ಬೇರೆ ಸುಲಭದ ಕೆಲಸ ಕೊಡಿ ಅಂತ. ಈ ಸಲ ಇದೊಂದು ಉರಿ ಹಸ್ತ ಸಿಗಲಿ, ಮತ್ತೆ ಎಲ್ಲ ಸುಲಭ ಆಗುತ್ತದೆ. ನೀನು ಹೆದರಬೇಡ ಆಯ್ತಾ? ನೀನೇ ಮಾಡುತ್ತೀಯಲ್ಲ. ಓಹೋ, ಹೀಗೆ ಬಾ, ಹೀಗೆ ಬಾ. ಕೈ ಮುಗಿದ ಮೇಲೆ. ಉರಿ ಹಸ್ತ ವರವನ್ನು ಕರುಣಿಸಿದ್ದೇನೆ. ಶೀಘ್ರವಾಗಿ ಹೋಗಿ ಭಸ್ಮವನ್ನು ತೆಗೆದುಕೊಂಡು ಬಾ. ನಾನೊಂದು ಮನಸ್ಸು ಮಾಡಿದ್ದು, ಏನು ಇದೊಂದು ಪರೀಕ್ಷೆ ಆಗಲಿ. ಏನು ಪರೀಕ್ಷೆ? ಹೌದು ಅಂತಾದ್ರೆ ಭಸ್ಮ ಬೇರೆಲ್ಲೂ ಹೋಗ್ಬೇಕಲ್ಲ, ಹೋಗ್ಬೇಕಿಲ್ಲ, ಇಲ್ಲೇ ಉಂಟಲ್ಲ, ಸಿಗುತ್ತದಲ್ಲ. ಅಂದರೆ ಅಂದ್ರೆ ಹ. ಈ ಸಲ ನಿನ್ನ ತಲೆಗೆ ಒಂದು ಕೈ ಬಿಟ್ಟಿದೆ. ಯಾಕೆ? ಪರೀಕ್ಷೆ ಆಗಬೇಕು ಉರಿ ಹಸ್ತದ್ದು. ಏನು? ನಾನು ನಿನ್ನ ಅಪ್ಪ. ನಿನ್ನ ಅಪ್ಪ ಅಲ್ಲ, ಬರೇ ಬೆಪ್ಪ. ಏನು? ಅಪ್ಪ ಏನು ಬಹಳ ಮಾತನಾಡುತ್ತಿರುವೆ. ಹಾ. ನಿನಗೆ ಮಾತನಾಡುವುದಕ್ಕೆ ಕಲಿಸಿದ್ದೇ ನಾನು. ಆಹಾ. ಈಗ ಬಹಳ ತುಂಬಾ ಮಾತನಾಡುತ್ತಾ ಇದ್ದೆ. ಆಹಾ. ಹ. ಈಗ ನೀನು ಹ. ಇದು ಉರಿ ಹಸ್ತ ಹ. ಗೊತ್ತುಂಟಲ್ಲ, ಹ. ನೀನೇ ಕೊಟ್ಟದ್ದು. ಹ. ನೀನು ಒಂದು ಶಬ್ದ ತೆಗೆದ್ರೆ
ಮಾತನಾಡುತ್ತಿರುವೆ. ಹಾ ಬಾಲಕನೆನ್ನುವ ಸಲುಗೆ ಕೊಟ್ಟರೆ ಹಾ ಬಹಳ ತುಂಬಾ ಮಾತನಾಡುತ್ತಾ ಇದ್ದೆ. ಆ! ನಿನಗೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟದ್ದೇ ಆ! ನೀನು ನನ್ನ ಮಗ ಎಂಬ ಹಾಗೆ. ಆಹಾ! ನಿನಗೆ ಭಸ್ಮ ತರುವ ಮಹತ್ತರವಾದ ಕೆಲಸವನ್ನು ಕೊಟ್ಟರೆ ಏನು? ಬಹಳ ತಲೆ ಓಡಿಸುತ್ತಾ ಇರುವೆಯಲ್ಲ. ಆ ಭಸ್ಮ ತರುವ ಕೆಲಸ ಯಾಕೆ ಕೊಟ್ಟದ್ದು ಗೊತ್ತುಂಟಾ? ಯಾಕೆ? ಕೊನೆಗೆ ನಿನ್ನದು ಅಂತ ಉಳಿದು ಭಸ್ಮ ಎನ್ನುವುದು ನಿನಗೆ ತಿಳಿದಿರಲಿ. ಏಯ್! ಇಲ್ಲದಿರುವ ಗುಣ ಹೇಗೆ ಭರಿಸಬೇಕೆಂಬುದು ನನಗೆ ಗೊತ್ತು. ಆ ದಂಡಂ ದಶಗುಣಂ ಭವೇತ್. ಆಹಾ! ನಾನು ಕಾಲಾಂತಕ ಆ. ಮುನಿದರೆ ನಿಂತ ಮೇಲೆ ನಿನ್ನನ್ನು ಸುಡಬಲ್ಲೆ ಎಚ್ಚರ. ಕೊಡು 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 ನಿನ್ನಯ ಕೊಡು ಕೊಡು ವಲ್ಲಭೆ ಕೊಡು ಏನು ಶಂಕರ ಏನು? ಅಲ್ಲ ನೀನು ಗೋಳೆ ಶಂಕರ. ಏ ಏ ಸರಿಯಾಗಿ ಮಾತನಾಡು. ಬಿಸಿ ಆಗ್ತೀಯಲ್ಲ. ಏನು ನಿಮಗೆ ನಿಜ ವಿಷಯ ಗೊತ್ತಾದ್ರೆ ಇನ್ನೂ ಉಂಟಾ ನಿನ್ನದು? ಮತ್ತೆ ಏನು ಇದೆಲ್ಲ ಇಷ್ಟೆಲ್ಲ ಮಾಡಿದ್ದು ಯಾಕೆ ಗೊತ್ತಾಯ್ತು? ಯಾಕೆ? ಕೊಡು ನಿನ್ನ ವಲ್ಲಭೆಯ! ನನಗೆ ಹೆಂಡತಿ ಬೇಕಿದ್ದರೆ ವ್ಯವಸ್ಥೆ ನಾನು ಮಾಡುತ್ತೇನೆ. ಅದಕ್ಕೆ ಬೇರೆ ಯಾರ ಹೆಂಡತಿಯ ಮೇಲೆ ನೀನು ಯಾಕೆ ಕಣ್ಣು ಹಾಕುವುದು? ನಿನ್ನ ವ್ಯವಸ್ಥೆ ಆಗುವವರೆಗೆ ನಮ್ಮದಿಲ್ಲಿ ಅಂತ ಅವಸ್ಥೆ ಆಗುತ್ತದೆ ಗೊತ್ತಿದೆ ನಿನಗೆ. ನಿನ್ನ ವ್ಯವಸ್ಥೆ ಸರಿಯಾದ ಹೊತ್ತಿಗೆ ಆಗಬೇಕು ಗೊತ್ತಾಯ್ತಾ? ನೋಡು, ನಿನಗೆ ಉರಿಹಸ್ತ ಕೊಟ್ಟದ್ದೇ ನಾನು. ಅದನ್ನು ಹೇಗೆ ಕತ್ತರಿಸಬೇಕೆಂದಲೂ ನನಗೆ ಗೊತ್ತುಂಟು. ಏ ಹ, ನಿನ್ನ ಹೌದು ಕತ್ತರಿಸಬಲ್ಲೆ? ಹೌದು. ಹೌದಾ? ಹ, ನೋಡೋಣ. ನೋಡಿ ಇದು ಬಾ. ಇದೇನು ಗೊತ್ತುಂಟಾ? ಎಂತದ್ದು? ಶೂಲ. ಏ! ವಿಪರೀತ ಬುದ್ಧಿ ವಿನಾಶಕಾರಿ. ಬೇಡ. ಹೆಣ್ಣನ್ನು ಬಯಸಿ ಯಾರೂ ಬದುಕಿಲ್ಲ. ಹಾಳಾಗಬೇಡ. ವಿಪರೀತವಾಯಿತು. ಮಕ್ಕಳೇ ಎಲ್ಲಿದ್ದೀರಿ? ಬನ್ನಿ, ಅವರಿಗೆ ತಕ್ಕ ಪಾಠ. Oh!
ಜತನ ಭಸ್ಮಾಸುರ ನಿಲ್ಲು. ಜನನೆಯ ಬಯಸುವ ಪಾಷಾಂಡಿ, ನಿನ್ನೆಂತ ಅದೆಷ್ಟೋ ರಾಕ್ಷಸರನ್ನು ಕೊಂದಿದ್ದೇನೆ. ಬಾ ಮುಂದೆ. ಹುಟ್ಟಿನಿಂದಲೇ ನಿನ್ನ ಮೇಲೊಂದು ಕಣ್ಣಿಟ್ಟವ ನಾನು. ಈಗ ನನ್ನ ಕೊಡಿಂದಲೇ ತಿಳುಕೊಳ್ಳುತ್ತೇನೆ. ತುಂಡರಿಸಿ ನಿನ್ನ ಕಣ್ಣಿಗೆ ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಸದನ ಕಲಾಸದಲ್ಲಿ ಮಾಡಬಾರ್ದ ಅನ್ಯಾಯ ಕೆಲಸಿ ಕೋಲಾಹಲಕ್ಕೆ ಕಾರಣನಾರನ್ನತ್ತಲೇ ಮಾಡಿ ದೇವತೆಗಳಿಗೆ ಉಣಬಡಿಸುತ್ತೇನೆ.
ಕುಶಲವೇ ಭಾವಯ್ಯ ಗಿರಿಯೊಳಗಿರುವ ಸುತ ಗಣಜಾಲ ಎಲ್ಲವ ಸುತ ಗಣಜಾಲ ಎಲ್ಲವ ಕುಶಲವೇ ಭಾವಯ್ಯ ಗಿರಿಯೊಳಗಿದ ಬದುಕ ಗಣಗಾನವನ್ನ ಹೊಸದು ವಾರ್ತೆಗಳೇ ಹರುಷದಿಂದ ಕುಶಲವೇ ಭಾವ 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 ಕುಶಲವೇ ಮಾತ್ರವಲ್ಲ ಕೈಲಾಸದಲ್ಲಿ ಮಕ್ಕಳು ಗಣಜಾಲದವರೆಲ್ಲ ಕ್ಷೇಮವೇ ಮುಖ ಭಾವನೆಗಳ ಕೈಗನ್ನಡಿಯಂತೆ ನಿಮ್ಮಿಬ್ಬರ ಮುಖದಲ್ಲಿಯೂ ಏನೂ ತುಕಡದ ಮಾನಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಯಾಕೆ ಏನಾಯ್ತು? ಏನೋ ನಡೆಯಬಾರದ ಘಟನೆ ಎಂದು ಕೈಲಾಸದಲ್ಲಿ ಘಟಿಸಿದೆ ಎನ್ನುವುದು ಮೇಲ್ನೋಟಕ್ಕೆ ತಿಳಿಯುತ್ತಿದೆ. ಅದು ನಾನು ವಿಚಾರಿಸುತ್ತಿರುವಂತೆ ಗಿರಿಜೆಯ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಿದೆ. ಏನಾಯ್ತು ನನ್ನಲ್ಲಿ ಹೇಳಿ. ಅವಯ್ಯ, ಇಂಥ ನಿಲುಮೆಯಲ್ಲೇ ಎಲ್ಲವನ್ನೂ ತಿಳಿದುಕೊಳ್ಳುವ ಸಾಮರ್ಥ್ಯ ನಿಮಗಿದ್ದರೂ ನನ್ನಿಂದಲೇ ಕೇಳಿ ತಿಳಿದುಕೊಳ್ಳಬೇಕೆ? ಓ ಹರಿಯೇ, ಚಿತ್ತವಿಂದ ಚಿತ್ತ ಜಪಿತನೇ ದೈತ್ಯನ ಬಾಧೆಯು ಪಡಲಿಲ್ಲೇ ಸಕನೆ ಚಿತ್ತ ಜಪಿತನೇ ನಿತ್ಯವೂ ತೊಡೆವ ಭಸ್ಮದ ಹರಳಿನಲ್ಲಿ ನಿತ್ಯವೂ ತೊಡೆವ ಭಸ್ಮದ ಹರಳಿನಲ್ಲಿ ಪುತ್ರನದನು ಕೂಡ ನೋರ್ವ ನಂಬಿನಲ್ಲೇ ಭಾವ ಚಿತ್ತವಿಟಾಲಿಸು ಚಿತ್ತ ಜರಿದನೆ ದೈತ್ಯನ ಬಾಧೆಯು ಪಡಲಿಲ್ಲೇ ಸಗನೆ ಭಾವ ಚಿನ್ಮಯ ಮೂರ್ತಿ ನೀವು. ನಿರ್ಮಾತೃಕನಾಗಿ, ನಿರ್ವಾಹಕನಾಗಿ, ನಿಯಂತ್ರಕನಾಗಿ ಎಲ್ಲವನ್ನು ಸರಿದೂಗಿದ ಸಾಮರ್ಥ್ಯ ನಿಮ್ಮದು ಸ್ವಾಮಿ. ಹಾಗಿದ್ದರೂ ನನ್ನಿಂದಲೇ ಕೇಳಿ ತಿಳಿದುಕೊಳ್ಳಬೇಕೆಂಬ ಹಂಬಲವೇ. ಮಗುವಲ್ಲದೆ ತಾಯಿ ಹಾಲುಣಿಸುವುದಿಲ್ಲ ಅಲ್ಲವೇ?
ಸರಿ ಹೇಳುತ್ತೇನೆ ಕೇಳಿ. ಒಂದು ದಿನ ಗಿರಿಜೆ ತಂದಿದ್ದ ಭಸ್ಮದಲ್ಲಿ ಹರಳನ್ನು ಕಂಡು ಗಿರಿಯ ಕೆಳಗೆ ಎಸೆದಾಗ ಹುಟ್ಟಿಕೊಂಡವನೇ ಘನಕಾಯದ ತರಳ. ಅವನಿಗೆ ಭಸ್ಮಾಸುರನೆಂಬ ನಾಮವನ್ನಿತ್ತು, ಭಸ್ಮ ತರುವ ಕಾಯಕವನ್ನಿತ್ತೆ. ಒಂದು ದಿನ ಅಳುತ್ತಾ ಬಂದ ಅವನಲ್ಲಿ ಕಾರಣ ವಿಚಾರಿಸಿದರೆ ಭೂಲೋಕದಲ್ಲಿ ಯಾರೂ ಸಾಯುವವರಿಲ್ಲ, ಆದ ಕಾರಣ ಸುಡುವವರಿಲ್ಲ. ಅದಕ್ಕೆ ಬೇಕಾಗಿ ಉರಿಹಸ್ತವನ್ನು ಬೇಡಿದ. ಅವನ ಮೊಸಳೆ ಕಣ್ಣೀರಿಗೆ ಕರಗಿ ಉರಿಹಸ್ತವನ್ನು ಕರುಣಿಸಿದರೆ ಗಿರಿಜೆಯನ್ನು ಬಯಸಿ ನನ್ನನ್ನು ಬೆನ್ನಟ್ಟಿ ಬರುತ್ತಾ ಇದ್ದಾನೆ. ನೀನೇ ಕಾಪಾಡಬೇಕು, ನೀನೇ ಬರೆಯಬೇಕು. ಚಿಂತಿಸಬೇಡಿದಕ್ಕೆ ಚಿಂತಿಸಬೇಡಿದಕ್ಕೆ ಧನುಜನ ಅಂತಕನಿಗೆ ಪುರಗೆ ಧನುಜನ ಅಂತಕನಿಗೆ ಪುರಗೆ ಭಾವದ ಅಂತಕನಿಗೆ ಪುರಗೆ ಧನುಜನ ಅಂತಕನಿಗೆ ಪುರಗೆ ಪುರಗೆ ಉಪಾಯ ಸುಖವನ್ನು ಚಿಂತಿಸಬೇಡಿದಕ್ಕೆ ಧನುಜನ ಅಂತಕನಿಗೆ ಪುರಗೆ ಧನುಜನ ಅಂತಕನಿಗೆ ಪುರಗೆ ಸರಿ, ನಿನ್ನ ಇಚ್ಛೆಯನ್ನು ನಾನು ಈಡೇರಿಸಿಕೊಡುತ್ತೇನೆ. ನಿನಗಾಗಿ ಅಲ್ಲವಾದರೂ ತಂಗಿಯ ಮಾನ ರಕ್ಷಣೆ ನನಗೆ ಅನಿವಾರ್ಯವಾದ ಕರ್ತವ್ಯ ತಾನೆ. ನಿಮ್ಮ ಅಣ್ಣ ತಂಗಿಯರ ಮಧ್ಯೆ ನಾನು ಲೆಕ್ಕಕ್ಕಿಲ್ಲ. ಇಲ್ಲಿ ಎಲ್ಲವೂ ನಿನ್ನ ಲೆಕ್ಕಾಚಾರದಂತೆ ನಡೆಯುತ್ತಿದೆ ಎನ್ನುವುದು ನನಗೆ ಗೊತ್ತಿಲ್ಲವೇ ಭಾವ? ಅಂದರೆ ಹರ ಲೀಪಿಸುವ ಭಸ್ಮದಲ್ಲಿ ಹರಳು, ಅದು ಪಾರ್ವತಿಯ ತಂದ ಭಸ್ಮದಲ್ಲಿ ಹರಳು, ಮತ್ತೆ ಆ ಹರಳಿನಿಂದ ಒಬ್ಬ ಮಗ. ನೀನು ಬಿಡು ಭಾವ, ಮನಸ್ಸು ಮಾಡಿದರೆ ಯಾವುದೆಂದು ಮಗು ಹುಟ್ಟಿಸಬಲ್ಲೆ. ತಲೆಗೂದಲನ್ನು ಧರಿಗೆಸೆದು ಮಗ ಪಡೆದವ ನೀನು. ನಿನ್ನ ಸಂಕಲ್ಪದಂತೆ ಸೃಷ್ಟಿಯಾದ ಕಥೆಯನ್ನು ಮುನ್ನಡೆಸುವ ಹೊಣೆ ನಾನು ಹೊರಬೇಕಂತಲ್ಲವೇ ನಿನ್ನ ಅಂತರ್ಯ? ಸರಿ, ಇದು ನನ್ನ ಸಂಕಲ್ಪವೂ ಹೌದು. ಹರಿಹರಲ್ಲಿ ಭೇದವಿಲ್ಲವೆಂಬುದನ್ನು ಪ್ರಪಂಚ ಮುಖಕ್ಕೆ ಕಾಣಿಸಿಕೊಡುವ ನಿನ್ನ ಸಂಕಲ್ಪದ ಜೊತೆಗೆ ಇನ್ನೂ ಒಂದು ಲೆಕ್ಕ ಸರಿದೂಗಿಸುವ ಆಲೋಚನೆ ಉಂಟು ತಾನೆ. ಇನ್ನೊಮ್ಮೆ ತಾರಕಾಸುರ ವಧಾ ಪ್ರಕರಣದಲ್ಲಿ ನನ್ನ ಮಗ ಮನ್ಮಥನನ್ನು ನೀನು ಭಸ್ಮ ಮಾಡಿದೆ. ಈಗ ನಿನ್ನ ಮಗ ಭಸ್ಮಾಸುರನನ್ನು ನಾನು ಒನ್ನುಗೂಡಿಸಬೇಕು. ಅಷ್ಟೇ ತಾನೇ, ಚಿಂತಿಸಬೇಡ. ಅಂತಕಾಂತಕನಾದ ನಿನಗೆ ಆತಂಕ ತಂದಟ್ಟಿದ ಅಸುರನನ್ನು ಅಂತಕಪುರಕ್ಕೆ ಅಟ್ಟಿ ಅನುಚಾನವಾಗಿ ನಡೆದು ಬಂದ ಅಮ್ಮ, ಅಪ್ಪ, ಅಣ್ಣ, ತಂಗಿ ಎಂಬಿತ್ಯಾದಿ ಭಾವ ಸಂಬಂಧಗಳ ಮರುಸ್ಥಾಪನೆಗಾಗಿ ಆನಂದದಿಂದಲೇ ಸಿದ್ಧವಾಗುತ್ತೇನೆ. ನಾಳೆಯ ದಿನ ಜಗದ ಕಲಕ್ಕೂ ಹರಡಬಹುದಾದಂತಹ ಅಸುರನ ಬಾಧೆಯನ್ನು ಉಪಾಯಾಂತರದಿಂದ
ಚಂದ ಸಾಧಿಸಿ ನಿಮಗೆ ಮಾತ್ರವಲ್ಲ ಸಮಸ್ತ ಲೋಕಕ್ಕೂ ಸುಖ ಒದಗಿಸುತ್ತೇನೆ. ಅವಯ್ಯ, ಈ ಸಲ ವಿಷ್ಣು ಲೀಲೆ ನೋಡಬೇಕೆಂಬ ಆಸೆ ನನಗೂ ಉಂಟು. ಸರಿ, ಹಾಗಾದರೆ ಹಿಮಗಿರಿಯ ತಪ್ಪಲಲ್ಲಿ ಸಂಪಗೆ ಮರವಾಗಿ ನೀನು ನಿಲ್ಲು. ಅಲ್ಲಿಗೆ ಕಲ್ಲನ್ನು ಬರಿಸುತ್ತೇನೆ. ತಂಗಿ, ಅಣ್ಣ, ನೀನು ಒಳಗಿತ್ತು ಆಗಲಿ. ಲಕ್ಷ್ಮಿ, ನೋಡಿಲ್ಲಿ ಯಾರು ಬಂದಿದ್ದಾರೆ. ಮಹಾದೇವ, ನೀನು ಹೊರಡು. ಪರಮೇಶ್ವರನನ್ನು ಕಳುಹಿಸಿಕೊಟ್ಟಿದ್ದೇನೆ. ದುರುಳನ ವಧೆಗಾಗಿ ಯೋಚಿಸಬೇಕಲ್ಲ. ದುರುಳನ ಯೋಚಿಸುತ್ತ ತರುಣಿಯನು ಮೋಗಿಸುತ್ತ ದುರುಳನ ತರುವುದಿಲ್ಲದೆ ಯೋಚಿಸುತ್ತ ಶ್ರೀಹರಿಯು ಮೋಹಿನಿ ರೂಪವ ಧರಿಸಿಂದ ಶ್ರೀಹರಿಯು ಮೋಹಿನಿ ರೂಪವನ್ನು ಧರಿಸಿನಿಂದ ಅಸುರವೈರಿ ಸುಮನಸದ ಬೃಂದ ಶೌರಿ ಬಂದನ ಸುರವೈರಿ ಬಂದ ಅಸುರವೈರಿ ಸುಮನದ ಬೃಂದ ಕಾವ ಶೌರಿ ಸುಮನದ ಬೃಂದ ಕಾವ ಶೌರಿ ಬಂದನ ಸುರವೈರಿ ಸುಮನದ ಬೃಂದ ಕಾವ ಶೌರಿ ಸುಮನದ ಬೃಂದ ಕಾವ ಸುಮನದ ಬೃಂದ ಕಾವ ಶೌರಿ ಅಸುರವೈರಿ ಕಾವ ಶೌರಿ ಅಸುರವೈರಿ ಚಂದ್ರಶೇಖರಗೆ ಚಂದ್ರದೋಳ್ ಅಭಯ ಚಂದ್ರಶೇಖರಗೆ ಚಂದ್ರಶೇಖರಗೆ ಚಂದ್ರದೋಳ್ ಅಭಯ ಅಮಿಯುತಲ ಸುಂದರ ರೂಪದಿ ಸುಂದರ
ಬಂದ ಅಸುರವೈರಿ ಚಂದ್ರಶೇಖರಗೆ ಚಂದ್ರಗುಣಮಯವ ಅತೀತಲಾದರಿರುಪದಿ ಬಂದ ಸುರವೈರಿ ಬಂದ ಸುರವೈರಿ ಸುಮನದ ಬೃಂದಕಾಶೌರಿಯೇ ಅಸುರವೈರಿ ಹೇಗಾಯ್ತು ಅಂತ ಕೇಳಿದ್ರೆ ಎಲ್ಲರೂ ನನ್ನ ಮುಖವನ್ನೇ ನೋಡ್ತಾ ಇದ್ದಾರೆ. ನಾನು ಬಂದ ಆ ಕ್ಷಣವೇ ಇವರೆಲ್ಲ ಆಲೋಚಿಸುತ್ತಿರುವುದು, ಏನು ಇವಳು ಆಕಾಶದಿಂದ ಭೂಮಿಗೆ ಬಿದ್ದಳು ಅಥವಾ ಭೂಮಿಯಿಂದ ಮೇಲೆದ್ದು ಬಂದಳು ಎನ್ನುವ ಹಾಗೆ. ಅದೆಲ್ಲ ಬಿಡಿ, ನಾನು ಆಲೋಚಿಸುತ್ತಿರುವುದು ಇಲ್ಲಿ ಕುಳಿತಂತಹ ಈ ಹೆಣ್ಣು ಮಕ್ಕಳನ್ನು. ದೇವರು ತಮ್ಮ 10 ಬೆರಳನ್ನು ಹೀಗೆ ಮುರಿತಾ ಇದ್ದಾರೆ ಹೊಟ್ಟೆ ಕಿಚ್ಚಿನಲ್ಲಿ. ಯಾರಪ್ಪ ಇಷ್ಟು ಚಂದದ ಹೆಣ್ಣು ಎನ್ನುವ ಹಾಗೆ. ಅವರು ಬಿಡೋಣ. ಓ ದೇವರೇ, 80 ವರ್ಷದ ಮುದುಕ ಇವರಿಗೆ ಇರುವಂತ ರೋಗ, ಬಾಯಲ್ಲಿ ಒಂದು ಹಲ್ಲಿಲ್ಲ. ಯಾರಪ್ಪ ಇದು ಚಂದದ ಹೆಣ್ಣು ದೇವನೇ, ಹೀಗೆ ಅವರುಗಳು ಸುರಿಸುವುದು. ಅವರು ಬಿಡೋಣ. ಓ ದೂರದಲ್ಲಿ ಹೊಂದಕಾರಿ ಹುಡುಗರು, ಚಿಗುರು ಮೀಸೆ ಯುವಕರು, ಇವರು ಮೀಸೆ ಮೇಲೆ ಕೈ ಮಾಡಿಕೊಂಡು ಓ ಭಾರಿ ಚಂದದ ಹೆಣ್ಣಪ್ಪ ಇವಳು ಎನ್ನುವ ಹಾಗೆ ಅವರ ಉದ್ಗಾರ. ಇವರೆಲ್ಲ ಬಿಡಿ, ನಿಮಗಾದ್ರೂ ನನ್ನ ಪರಿಚಯ ಆಯ್ತಿಲ್ವೇ? ಓ ದೇವ್ರೆ, ಸಾರ್ಥಕವಾಯ್ತು ನಾನು ವೇಷ ಮಾಡಿದ್ದಕ್ಕೆ. ಸ್ವಾಮಿ, ಇದು ಹೆಣ್ಣಲ್ಲ, ಇದು ಸ್ತ್ರೀ ವೇಷ. ಯಾರು ಮಾಡಿದ್ದನ್ನು ಕೇಳ್ತೀರಾ? ಸಾಕ್ಷಾತ್ ನಾರಾಯಣನೇ. ಯಾಕೆ ಹಾಗಾದ್ರೆ ಸ್ತ್ರೀ ವೇಷ? ದುರುಳನಾದಂತಹ ಭಸ್ಮಾಸುರನ ಉಪಟಳದಿಂದ ಒಳಪಟ್ಟಂತಹ ಪರಮೇಶ್ವರನನ್ನು ರಕ್ಷಿಸುತ್ತೇನೆ ಎನ್ನುವಂತಹ ಅಭಯ ವಾಕ್ಯವನ್ನಿತ್ತವನು ನಾನು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ? ಅವನಾದ್ರೂ ಬೋಳೆ ಶಂಕರ. ಹೋಗಿ ಹೋಗಿ ಭಸ್ಮಾಸುರನಿಗೆ ಉರಿ ಹಸ್ತದ ವರವನ್ನು ಕೊಟ್ಟಿದ್ದಾನೆ. ಹಿಂಪಡೆಯುವುದಕ್ಕೆ ಅವರಿಂದ ಸಾಧ್ಯವಿಲ್ಲ. ದೇವ್ರೆ, ಮತ್ತೆ ಲೋಕದಲ್ಲಿ ಕೊಂಡಾಡುವುದು ಹೇಗೆ ನನ್ನನ್ನು? ಹಗೆಗಳಿಗೆ ವರ ನೀಡುವರಿಬ್ಬರು, ಕೊಟ್ಟ ವರವನ್ನು ತೆಗೆಯಲರಿಯರು. ಕೊಟ್ಟು ತೆಗೆಯುವ ಸಮರ್ಥರ ಆರಿಹರುಡಿನಂತೆ ತ್ರೈಜಗನು ಶ್ರೀಹರಿಯೇ. ನನಗೆ ವರವನ್ನು ಕೊಡುವುದಕ್ಕೂ ಗೊತ್ತುಂಟು, ಹಿಂಪಡೆಯುವುದಕ್ಕೂ ಗೊತ್ತುಂಟು, ಆದ್ರೆ ಅವರಿಬ್ಬರಿಗೆ ಗೊತ್ತಿಲ್ಲಲ್ವಾ? ಹಾಗಾಗಿ ನನ್ನ ಕಾಲ ಬುಡಕ್ಕೆ ಬಂದಿದ್ದಾನೆ. ಅಷ್ಟು ಮಾತ್ರವಾ, ತನ್ನ ಮಡದಿಯಾದಂತಹ ಪಾರ್ವತಿ, ಪರಮೇಶ್ವರ ಮಡದಿಯಾದಂತಹ ಪಾರ್ವತಿ ಪರಮೇಶ್ವರಿ, ಸಾಕ್ಷಾತ್ ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರನ ಬಗ್ಗೆ ಇವನಿಗೆ ಕಾಮ ಹುಟ್ಟಿತ್ತಲ್ಲ, ದೇವರು ಇಂಥವರನ್ನು ಉಳಿಸಬೇಕಾ? ಇಂಥವರನ್ನು ಉಳಿಸದಿದ್ರೆ ಮತ್ತೆ ನಾಳೆ ಇನ್ನೊಂದು ವಿಷ ಬೀಜ ಹುಟ್ಟುತ್ತದೆ. ಅದು ಹೀಗೆ ಮಾಡುತ್ತದೆ. ಅದಕ್ಕಾಗಿ ದುರುಳನಾದಂತಹ ಭಸ್ಮಾಸುರನು ವಧಿಸಬೇಕು ಎನ್ನುವಂತಹ ಉದ್ದೇಶದಿಂದ ಈ ಚಂದದ ರೂಪವನ್ನು ನಾನು ಧರಿಸಿದ್ದೇನೆ. ಮತ್ತೆ ನೀವೆಲ್ಲ ಹೊಗಳುವುದು ಹೇಗೆ? ಬಂಧನ ಸುರ ವೈರಿ. ಏನು ಅಸುರರಿಗೆ ನಾನು ವೈರಿಯ? ಸರಿ, ಅಸುರ ಕುಲದಲ್ಲಿ ಹುಟ್ಟಿ ಯಾರು ಸಚ್ಚಾರಿತ್ರವಂತರಾಗಿ ಬಾಳುತ್ತಾರೋ ಅಂತವರೆಲ್ಲವನ್ನು ಉತ್ತರಿಸುವುದು ನಾನು. ಆದ್ರೆ ಅಸುರ ಕುಲದಲ್ಲಿ ಹುಟ್ಟಿ ಯಾರು ಅಸುರ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುತ್ತಾರೋ ಅಂತವರ ಬಗ್ಗೆ ಮಾತ್ರ ವಿರೋಧವಷ್ಟೇ. ಹಾಗಾಗಿ ಈ ರೂಪವನ್ನು ನಾನು ಧರಿಸಿದ್ದೇನೆ. ಅವನ ದೌರ್ಬಲ್ಯವನ್ನೇ ಶಕ್ತಿಯನ್ನಾಗಿಸಿಕೊಂಡು ಈ ರೂಪವನ್ನು ಧರಿಸಿ ಆತನನ್ನು ಮೋಹಗೊಳಿಸಿ ಮುಂದೆ ವಧಿಸುವಂತಹ ಪ್ರಯತ್ನವನ್ನು ನಾನು ಮಾಡಬೇಕಾಗಿದೆ. ಆದರೆ ಒಂದು ವಿಚಾರ, ನಾನು ಹೀಗೆ ಹೋಗುದೆ, ಒಂದು ವೇಳೆ ಇದೇ ರೀತಿಯಾಗಿ ಹೋದ್ರೆ ಖಂಡಿತವಾಗಿ ಆತನಿಗೆ ಅನುಮಾನ ಹುಟ್ಟುತ್ತದೆ. ಅದಕ್ಕಾಗಿ ಹೋಗುವ ಬಗೆಯನ್ನು ಕಂಡುಕೊಂಡಿದ್ದೇನೆ. ಹೇಗೆ ಗೊತ್ತೇ? ಕಿರುನಗಿಯ ಕಿರುನಗಿಯ ಕಗಿನ ಓರೆ ನೋಟದ ಕಾಂತಿಯ ಕಣ್ಣಿನ ಓರೆ ನೋಟದ ಕಾಂತಿಯ
ಕಾಂತಿಯ ಕಣ್ಣಿನ ಓರೆ ನೋಟದ ಕಾಂತಿಯ ಕಿರುನಗೆಯ ಕಾಂತಿಯ ಕಣ್ಣಿನ ಓರೆ ನೋಟದ ಕಾಂತಿಯ ಬಡನಡು ಬಡುಕುತ ಬಡನಡು ಬಡುಕುತ ಬಡನಡು ಬಡುಕುತ ಬಡನಡು ಬಡುಕುತ ಬಡನಡು ಬಡುಕುತ ಮುಡುರಾಜ ಮುಡು
ಯಾವುದೂ ಇರುವುದಿಲ್ಲವಂತೆ. ದುರುಳನಾದರೂ ಕಾಮದ ಪಿತ್ತ ಅವನಿಗೆ ನೆತ್ತಿಗಳರಿದೆ. ಹಾಗಾಗಿ ಅವನ ಮುಂದೆ ಹೀಗೆ ನಾನು ಕಾಣಿಸಿಕೊಂಡರೆ ಖಂಡಿತವಾಗಿ ಆತನಿಗೆ ಅನುಮಾನ ಹುಟ್ಟುತ್ತದೆ. ಅದಕ್ಕಾಗಿ ಹೋಗುವ ಬಗೆಯನ್ನು ನಾನು ಕಂಡುಕೊಂಡಿದ್ದೇನೆ. ಬರೇ ನನ್ನ ನಗುವನ್ನು ಕಂಡ್ರೆ ಸಾಕು, ಅವ ಹತ್ತಿರಕ್ಕೆ ಬರಬೇಕು. ನನ್ನದಾದಂತಹ ಓರೆ ನೋಟವನ್ನು ಆತನಿಗೆ ಮೀರಿದ್ರೆ ಸಾಕು, ನನ್ನನ್ನು ಬಯಸಬೇಕಾದರೆ. ಅದಕ್ಕಾಗಿ ಬಡನಡು ಬಳುಕುತ್ತಾ ಅವನ ಮುಂದೆ ಹೋಗಬೇಕು. ಅಲಂಕಾರದಲ್ಲಿಯೂ ಕೂಡ ಹಾಗೆ ನೋಡಿದ್ದೀರಾ, ಅಲಂಕಾರವನ್ನು ಎಷ್ಟು ಚಂದವಾಗಿ ಮಾಡಿದ್ದೇನೆ. ಹುಬ್ಬನ್ನು ತಿದ್ದಿ ಇಡಿದ್ದೇನೆ, ಕಣ್ಣಿಗೆ ಕಾಡಿಗೆ ಹಣ್ಣು ಹಚ್ಚಿದ್ದೇನೆ, ಮುಖದ ಭಾವವನ್ನು ಬದಲಾಯಿಸಿದ್ದೇನೆ, ಚಂದವಾದಂತಹ ಸೀರೆಯನ್ನು ಉಟ್ಟಿದ್ದೇನೆ. ಕೆಲವರು ಸೀರೆ ಉಡುವುದಪ್ಪ, ಬಿಳಿ ಸೀರೆ ಉಟ್ಟೋದಕ್ಕೆ ಬಿಳಿ ಕುಪ್ಪಸ, ಅದು ಕೊಕ್ಕರೆ. ಕಪ್ಪು ಸೀರೆ ಉಟ್ಟೋದಕ್ಕೆ ಕಪ್ಪು ಕುಪ್ಪಸ, ಅದು ಕಾಗೆ. ಹಸಿರು ಸೀರೆಯನ್ನು ಉಟ್ಟೋದಕ್ಕೆ ಹಸಿರು ಕುಪ್ಪಸ, ಅದು ಗಿಳಿ. ಹಾಗಾಗಿ ಯಾವ ಸೀರೆಗೆ ಯಾವ ಕುಪ್ಪಸವನ್ನು ತೊಡಬೇಕು ಎನ್ನುವಂಥದ್ದನ್ನು ಹೊಂದಾಣಿಕೆ ಮಾಡಿಕೊಂಡು ಚಂದವಾಗಿ ನಾನು ಅಲಂಕೃತನಾಗಿದ್ದೇನೆ. ಇನ್ನು ತಡೆ ಮಾಡುವುದು ಯಾಕೆ? ಹೆಣ್ಣು ಮಕ್ಕಳಿಗೆ ಹೂ ಅಂದ್ರೆ ಪಂಚಪ್ರಾಣ. ಕಾಣುತ್ತಿರುವಂತಹ ಸುಮಗಳನ್ನು ಕೊಯ್ಯುತ್ತಾ ಮಾಲೆ ಮಾಡಿ ಆತನಿಗೆ ನಾನು ಕಾಣಿಸಿಕೊಳ್ಳುತ್ತೇನಂತೆ. ನೋಡೋಣ. ಸುರಸತಿಯರ ಧಿಕ್ಕರಿಸುವ ತರುಣಿ ಮಣಿ ಕಳೀಶ ಕಾಣುತ್ತಾಗ ಕಳೀಶ ಕಾಣುತ್ತಾಗ ಗಿರಿಜಾದಿಗೆ ಮಿಗಿಲು ಗಿರಿಜಾದಿಗೆ ಮಿಗಿಲು 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 ಎನ್ನುತ್ತಾದ ಪರಿ ಪರಿ ಬಣ್ಣಿಸುತ್ತಲೆಂದನ ಭ್ರಮೆಗಳು ಕಾಣುತ್ತ ಕಳೀಶ ತರುಣಿಯನು ಕಾಣುತ್ತ ಆ ಆ ಆ
ಚಿನ್ನದ ಬೊಂಬೆ ಅರರೆ ಅಮಮ ಅರರೆ ಅಮಮ ಅಮಮ ಚಿನ್ನದ ಬೊಂಬೆ ಅರರೆ ಅಮಮ ಅರರೆ ಅಮಮ ಯಾರಿಗೆ ಚಿನ್ನದ ಬೊಂಬೆ ಚಿನ್ನದ ಬೊಂಬೆ ಚಿನ್ನದ ಬೊಂಬೆ ಬೊಂಬೆ ಸುರ ತರುಣಿಯುರೊಳಗಿಯೋ ರಂಬೆ ಸುರ ತರುಣಿಯುರೊಳಗಿಯೋ ರಂಬೆ 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 ಚಿನ್ನದ ಬೊಂಬೆ ಈಗೆಯೋ ರಂಬೆ ರಂಬೆ ಹರನರಸಿಯು ಸುಂದರಿಯಲ್ಲ ಹರರ ಅರಸಿಯು ಸುಂದರಿಯಲ್ಲ ಈಗೆ ಇಲ್ಲ ಮರ ಶರಣದಿಯು ಈಗೆ ಸುಂದರಿಯಿಲ್ಲ ಏನೋ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ನಾನು ಭೂಮಿಯ ಮೇಲಿದ್ದೇನೋ ಅಥವಾ ಭೂಮಿಯೇ ನನ್ನ ಮೇಲಿದೆಯೋ ಅರ್ಥವಾಗುವುದಿಲ್ವಲ್ಲ. ನಾನಿಂತಹ ಸುಂದರಿಯನ್ನು ಇಷ್ಟರವರೆಗೆ ಕಂಡುವುದೇ ಇಲ್ಲ. ಇಂಥದ್ದು ಉಂಟಲ್ಲ ಪ್ರಪಂಚದಲ್ಲಿ. ಅಯ್ಯೋ, ನಾನು ಹುಚ್ಚ ಅಲ್ಲ, ಬರೀ ಹುಚ್ಚ. ನಾನು ಇಷ್ಟರವರೆಗೆ ಭಾವಿಸಿದ್ದೆ ಹೇಗೆ, ಹರನರಸಿಯೇ ಪರಮ ಸುಂದರಿ, ಅವಳಿಗಿಂತ ಮಿಗಿಲಾದವರಿಲ್ಲ. ಎಂಥದ್ದದು, ಅದೊಂದು ಹೆಣ್ಣ, ಸುಮ್ಮನೆ ಕಪ್ಪು ಕರಿ ಹೆಣ್ಣು. ಮತ್ತೆ ಹೇಳುವವರೆಲ್ಲ ಹೇಳುವುದನ್ನು ಕೇಳಿದ್ದೇನೆ. ಆರತಿ 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 ಅಲ್ಲ, ಆರತಿ ಮನ್ಮಥನ ಸತಿ ಅತಿ ರೂಪವತಿ ಎಂಬ ಪ್ರತೀತಿ ಲೋಕದಲ್ಲಿ ಇಲ್ಲ. ಅವರು ಹಾಗೆ ಹೇಳುವವರು ಇವಳನ್ನು ನೋಡಿದ್ದೇ ಇಲ್ಲ ಅಂತ. ಮತ್ತೆ ಸುರತರುಣಿಯರಲ್ಲಿದ್ದಾರೆ ತಂದೆ, ಊರ್ವಶಿ, ಮೇನಕೆ, ತಿಲೋತ್ತಮಿ, ಮಂಜುಘೋಷೆ, ಗ್ರಥಾಕಿ, ಅವಳು, ಇವರು
ಎಲ್ಲ ತಂದು ಇವಳೆದುರು ಅವರನ್ನು ನಿವಾಳಿಸಬೇಕು ಅಂತಹ ರೂಪ. ಇವಳನ್ನು ಸೃಷ್ಟಿಸುವುದಕ್ಕೆ ಬ್ರಹ್ಮದೇವ ಎಷ್ಟು ದಿನ ನಿದ್ದೆಗೆಟ್ಟಿದ್ದಾನೋ ಹೇಳುವುದಕ್ಕಾಗ. ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಳು, ನೀಲ ಬೆರಳು, ಶಂಕದ ಕೊರಳು, ಹಾವಿನ ಜಡೆ, ಬಾಳೆಯ ತೊಡೆ, ಹೊಳಪಿನ ಹೊಗರ ಹೊಸ ಯೌವನದ ಜೋಡಿಯ ಜಾಡಿ ಮಾಡಿಸಿತು. ಉಗಿದರೆಯ ಪುರಲದೋ, ಧಾರೆಯ ಮಿಗೆ ಹಿಡಿದ ಖಂಡೆಯವೋ, ಕಾಮನ ಹೊಗೆಗೆ ಹುಟ್ಟಿದ ಬಹುಮಗೇತು, ಚೆಲುವಿನ ಕರುವಿನ ಉಬ್ಬುಳಿಯೋ, ಮನ್ಮಥ ಪರಮಶಾಸ್ತ್ರದ ಮೂಲ ಮಂತ್ರವು, ಸ್ಮರಣ ವಿಜಯಧ್ವಜವು, ಎಲ್ಲ ಒಂದು ಅರ್ಥವಾಗುವುದಿಲ್ಲ. ಕಟ್ಟಳೆಗಳಿಂದ ಮಿಸುನಿಯ ಕಾಂಚನವನ್ನು ಪುಟಬಿಟ್ಟ ವಿರಿಂಚಿ ಎಂದೆಂಬ ಕಸಾಲೆ, ಕೈಮುಟ್ಟಿ ಶಿಲ್ಪಿಗ ಶಾಸ್ತ್ರಗಳು ಕುಂದುದೋರದಂತುರು ಶಿಲ್ಪಗಳ ನಿರ್ಮಿಸಿ ತಂದಿಟ್ಟನು. ಕಾಂತಿಗಳ ವಿಸ್ತಾರ ಸತಿರೂಪವನ್ನಳವಡಿಸಿ ಈ ರೀತಿಯಾಗಿ ವಿಭವದಿಂದ ಬಂದುದೋ ಒಂದು ಅರ್ಥವಾಗುವುದು. ಇವಳನ್ನು ಹೊಗಳುವುದಕ್ಕೆ ದೇವರು ನನಗೆ ಒಂದೇ ನಾಲಿಗೆ ಕೊಟ್ಟು ಸತ್ತು ಹೋದನಲ್ಲ. ಒಂದು 4 ನಾಲಿಗೆ ಕೊಡ್ತಿದ್ರೆ 1000 ಬೇಕಿತ್ತು. ಒಂದು 4 ಆದರೂ ಇರುತ್ತಿದ್ರೆ ಎಷ್ಟು ಹೊಗಳುತ್ತಿದ್ದೆ. ಏನು ಎನಿತು ಬಣ್ಣಿಸಿದರೂ ನನಗೆ ಸಾಕು ಅಂತ ಅನ್ನಿಸುವುದಿಲ್ಲ. ನಾನು ಬಣ್ಣಿಸಿ ಮುಗಿಯುವಂತಹ ರೂಪವೇ ಅಲ್ಲ, ಇನ್ನೂ ಉಂಟು ಅದರಲ್ಲಿ. ಒಳಗೆ ಒಳಗೆ ನೋಡಬೇಕು ಎನ್ನುವಂತಹ ಎನಿಸುವಂತಹ ರೂಪ. ಅಡಿಯಿಂದ ಮುಡಿಯುವವರೆಗೆ ಸತ್ಯ ಹೇಳ್ತೇನೆ, ಇದರಲ್ಲಿ ತಲೆಯಿಂದ ಕಾಲಿನವರೆಗೆ ಒಂದು ತುಂಡು ಎಸೆಯುವುದಕ್ಕಿಲ್ಲ, ಒಂದು ತುಂಡು ಎಸೆಯುವುದಕ್ಕಿಲ್ಲ ಅಂತ ಎಲ್ಲ ಉಪಯೋಗಕ್ಕೆ ಬರ್ತದೆ. ಅಂತಹ ಸೌಂದರ್ಯ. ಆ ಕುರುಳು, ಆ ಹುಬ್ಬು, ಮನ್ಮಥನ ಕೈಯ ಕಬ್ಬಿಲ್ಲು, ಬಾಗಿದ ಹುಬ್ಬು, ಓಹೋ ಕಣ್ಣು, ಕ್ಷಣಕ್ಕೆ 300 ಸುತ್ತು ಹೊಡೆಯುವಂತಹ ಮಿಂಚು ಗಣ್ಣುಗಳು, ಸಂಪಿಗೆಯ ನಾಸಿಕ, ಸೀಳಿಟ್ಟ ತೊಂಡೆ ಹಣ್ಣಿನಂತಹ ತುಟಿ. ಇದು ಹಾಗೆ ಮೂಗು, ಗಿಳಿ ಮೂಗು. ಆ ಸೀಳಿಟ್ಟ ತೊಂಡೆ ಹಣ್ಣನ್ನು ತಿನ್ನುವುದಕ್ಕೆ ಬಾಗಿ ಕುಳಿತೋಪಾದಿಯಲ್ಲಿ ಕಾಣಿಸ್ತಾ ಉಂಟು. ಇದೊಂದು ಮುಟ್ಲಿಕ್ಕೆ ಆಗುವುದು, ನನಗೆ ಉಪಯೋಗಕ್ಕೆ ಬಾರದ ಹಾಗಾಯ್ತಲ್ಲ. ವರ ಶಾಪ ಆಗುವುದಂತ ಇದಕ್ಕೆ ಹೇಳುವುದು. ಬೇಕಾದಾಗ ಇಲ್ಲಂದ್ರೆ ಈಗೊಂದು ಅಭಿನಯ ನೋಡಬೇಕಿತ್ತು ಈ ಕೈ. ಎಂತದ್ದು ಅವಳ ಕೆನ್ನೆ ದರ್ಪಣದ ಹಾಗೆ. ಕನ್ನಡಿ ಬೇರೆ ಬೇಕಿಲ್ಲ, ನಾನು ನನ್ನ ಮುಖ ನೋಡಿದ್ದು ಹೇಗಿದ್ದೇನೆ, ಅವಳಿಗೆ ಸರಿ ಆಗುತ್ತದ ಅಂತ. ಮಾವಿನ ಹಣ್ಣಿನಂತಹ ಗಲ್ಲ, ಬಲಮುರಿ ಶಂಕದ ಹಾಗಿರುವ ಕೊರಳು, ಇದು ಇಲ್ಲವೇ ಇಲ್ಲ ಅವಳಿಗೆ, ಪಾರ್ವತಿಗೆ. ಎಂಥದ್ದದು ತುಂಬು ಯೌವನ ಕಲಶಗಳು. ನಾವು ಹೇಳಿದ್ದೇವೆ, ದೇವಸ್ಥಾನಕ್ಕೆ ಒಂದು ಗೋಪುರ, ಇದೊಂದು ದೇವಸ್ಥಾನ ಆದರೆ ಅದಕ್ಕೆ 2 ಗೋಪುರ. ನೋಡ್ಲೇ ಇಲ್ಲ, ಬುಟ್ಟಿಯಲ್ಲಿ ಬಚ್ಚಿಟ್ಟರೂ ಮಿಸುಕಾಡುವ ಮೊಲದ ಮರಿಗಳ ಹಾಗೆ. ಸ್ವಲ್ಪ ಅಲ್ಲಿ ಸ್ತಂಭ ಇದು ಉಂಟು, ಪ್ರತಿಕ್ರಿಯೆ ಅಲ್ಲ. ನನಗೆ ಅನ್ನಿಸುವುದು, ಇಷ್ಟೊಂದು ಮುಂಬಾರ ಹೆಚ್ಚಾದರೆ ಆ ಬಡ ನಡು, ಇವಳದ್ದು ಸೊಂಟ ನೋಡಿದ್ರೆ ಕೈಯೊಳಗೆ ನಿಲ್ಲುವ ಕಟಿ, ಆ ಸಪುರ ಸೊಂಟ ಮುರಿದು ಬೀಳುವುದಕ್ಕಿಲ್ವಾ? ಯಾಕೆ ಬೀಳಲಿಲ್ಲ? ವಿಷಯ ಇಲ್ಲುಂಟು. ಆ ಮುಂಬಾರಕ್ಕೆ ಸರಿಯಾಗಿ ದೇವರು ಇವಳಿಗೆ ಹಿಂಬಾರವನ್ನು ಕೊಟ್ಟಿದ್ದಾನೆ. ಕೆಲವರಿಗೆ ದೇವರು ಕೊಡ್ತಾರೆ ಮುಂಬಾರ ಅತಿ ಹೆಚ್ಚು, ಹಿಂಬಾರ ಎಂಥದ್ದೂ ಇಲ್ಲ. ಮತ್ತೆ ಕೆಲವರಿಗೆ ಮುಂಬಾರವೇ ಇಲ್ಲ, ಎಲ್ಲ ಹಿಂಬಾರವೇ. ಆದರೆ ಇವಳಿಗೆ ಎಷ್ಟು ಎಲ್ಲಿ ಕೊಡಬೇಕೋ, ಎಲ್ಲಿ ಒತ್ತಬೇಕೋ ಅಲ್ಲಿ ಒತ್ತಿದ್ದಾನೆ ಬ್ರಹ್ಮದೇವ, ಎಲ್ಲಿ ಮೆತ್ತಬೇಕೋ ಅಲ್ಲಿ ಮೆತ್ತಿದ್ದಾನೆ. ಮತ್ತೆ ಹೊಟ್ಟೆ ತಳೋದರಿ ಅಲ್ಲಿ ಕೆತ್ತಿದ್ದಾನೆ. ಬುದ್ಧಿವಂತ ಬ್ರಹ್ಮದೇವ. ಭಾರ ತೂಗುವುದರಲ್ಲಿಯೂ ಬುದ್ಧಿವಂತ, ಸೃಷ್ಟಿಸುವುದರಲ್ಲಿಯೂ ಬುದ್ಧಿವಂತ. ಅಪ್ಪ,
ಸೆರಗ ಎತ್ತಬೇಡ, ನನಗೆ ಕಷ್ಟ ಆಗುತ್ತದೆ ಇಲ್ಲಿ ನಿಲ್ಲುವುದು ಕಷ್ಟದಲ್ಲಿಂದ. ಏನು ಸೊಗಸು, ಏನು ಹೊನಪು, ಏನು ಒಯ್ಯಾರ, ಏನು ಹಾವ, ಏನು ಭಾವ. ನನ್ನ ಭಾವ ಅವಳಿಗೆ ಗೊತ್ತಾದರೆ ಅವಳ ಭಾವವನ್ನು ನೋಡಿ ನಾನು ಸುಖಿಸುವುದರಲ್ಲಿ ಏನು ಅರ್ಥ ಉಂಟು? ಗೊತ್ತಾಗಬೇಕಾದ್ರೆ ಮಾತನಾಡಿಸಬೇಕಲ್ಲ. ಮಾತನಾಡಿಸುವುದು ಹೇಗೆ? ಇದು ಇವರನ್ನೊಂದು ಪರೀಕ್ಷಿಸಿದ ಆಯಿತು. ಎಲ್ಲ ಕಿವಿ, ಕೈ, ಬಾಯಿ ಎಲ್ಲ ಸರಿ ಉಂಟ ನೋಡ್ಬೇಕಲ್ಲ, ಅಲ್ವ? ಕಣ್ಣೊಂದು ಸರಿ ಉಂಟು, ಸರಿ ಉಂಟು, ಚಂದ ಉಂಟು. ಇದು ಕಿವಿ ಉಂಟು, ಕಿವಿಯೂ ಉಂಟು, ಕಿವಿ ಕೇಳಿಸ್ತಲೂ ಉಂಟು. ಇದೆಂತದ್ದು ನಿನ್ನದು? ಆಗುತ್ತದೆ ಇದು ನನಗೆ. ಇದು ಗೊತ್ತು ಮಾಡಿಕೊಳ್ಬೇಕು ಮೊದಲು. ಆಗದೆ ಇದ್ದದ್ದಕ್ಕೆಲ್ಲ ಕೈ ಹಾಕ್ಲಿಕ್ಕೆ ಹೋಗುವ. ನೋಡಿದ್ರೆ ನಾನು ಮಾತಾಡುವ ಹಾಗೆ ಇದು ಕೈ ಹಿಚುಕಿಕೊಳ್ಳುವುದು ಇದೆಂತದ್ದು? ನೋಡಿದ್ರ, ಇದು ಖಂಡಿತ ಆಗುತ್ತದೆ ಕಾಲಲ್ಲಿ ನೆಲಕ್ಕೆ. ಇದು ಹೊಂಡ ತೋಡುವುದು ಯಾರಿಗೆ? ಸುಮ್ಮನೆ ಇದು ಓ ಯಾರೋ ನಾರಿ ವಯ್ಯಾರಿ ಯಾರು ನಾರಿ ವಯ್ಯಾರಿ वैयारी
ಇನ್ನನ್ನೇ. ಅಯ್ಯೋ ಛೇ, ಎಲ್ಲ ಉಂಟು, ಕೊನೆಗೂ ಬ್ರಹ್ಮದೇವ ಕೈ ಕೊಟ್ಟನಲ್ಲ. ಎಲ್ಲ ಕೊಟ್ಟವ, ಇವಳಿಗೊಂದು ಬಾಯಿ ಕೊಡದೆ ಹೋದನಲ್ಲ. ಕೆಟ್ಟವ ನನ್ನ ಕೈಗೆ ಸಿಗಬೇಕು, ಅವನಿಗೆ ಎರಡು ಕಪಾಲ ಮೋಕ್ಷ ಮಾಡ್ತೇನೆ. ನಿದ್ದೆಗೆಟ್ಟಿ ಎಲ್ಲ ಎಂತೆಂತದ ಮಾಡುವುದು. ಕೆಟ್ಟವ ಸಿಗಬೇಕು. ಅಯ್ಯೋ ಓ ಮುತ್ತು, ಏನು ಬಾಯಿ ಬರ್ತದ? ಏನು ಬಾರ ನನ್ನಲ್ಲಿಯೇ ಮಾತಾಡಿದ್ದು? ಎಂತ ನಿಂದೇನಾದ್ರು ಕಳೆದು ಹೋಯ್ತಾ? ಅಲ್ಲ, ಮತ್ತೆ ನಾನು ಮುತ್ತು ಹೆಕ್ಕಿದ್ದು. ಓ ದೇವ್ರೆ, ಯಾವ ಮುತ್ತು? ನಿನ್ನ ಮಾತೆನ್ನುವ ಮುತ್ತು ಬಿತ್ತಲ್ಲ, ಅದೇ ನನಗೆ ನಿರೀಕ್ಷೆ ಇರಲಿಲ್ಲ, ನಿನಗೆ ಮಾತು ಬರುವುದಿಲ್ಲ ಅಂತ ಭಾವಿಸಿದ್ದೆ. ಇಲ್ಲಪ್ಪ, ನನಗೆ ಚಂದ ಮಾತು ಬರ್ತದೆ. ಇದು ನಿನ್ನ ಮುತ್ತು ನಾನು ತಗೊಂಡೆ, ನನ್ನ ಮುತ್ತು ಬೇಕಾ ನಿನಗೆ? ಯಾವುದದು? ಆ? ನಿನ್ನ ಮಾತಿನ ಮುತ್ತು ನನಗೆ ಯಾಕೆ? ಅದೇ ನೀನು ಕೇಳ್ತೀಯ ನನ್ನ ಮಾತು? ಹಾಗೆ ಮಾತುಗಳನ್ನು ಕೇಳಬಹುದಪ್ಪ, ಏನು ಕೇಳದೆ? ಇದು ನಿನ್ನಂತಹ ಕೆಲವೆಯನ್ನು ಇಷ್ಟರವರೆಗೆ ನಾನು ಕಂಡವನ್ನೇ ಅಲ್ಲ. ಹೋಗುದೇ? ಸಂತೋಷ ಆಗುತ್ತದೆ. ಸಂತೋಷವಾಯ್ತಾ? ಯಾರು ಪೇಳೇಲೆ ನಾರಿ ಆಹಾ. ಎಂತದ್ದು ಅದು ಸಾಹಿತ್ಯ ಅನ್ನಿಸಲ್ಪಡ್ತದ? ನಿನ್ನಂತವಳನ್ನು ಬರೇ ನಾರಿ ಅಂತ ಹೇಳಿದ್ರೆ ಮತ್ತೆ? ನಾರಿ ವಯ್ಯಾರಿ ಅದರ ಜೊತೆಗೆ ಸೇರಿಸಿದ್ರೆ ಚಂದ ಆಗುತ್ತೆ. ಅದ್ಯಾಕೆ? ಆ ವಯ್ಯಾರ ನಿನ್ನದ್ದು ವಯ್ಯ. ಹೆಣ್ಣು ಮಕ್ಕಳು ಹಾಗೆ ಅಪ್ಪ, ವಯ್ಯಾರದಿಂದ ನಡೀತಾರೆ. ಅದರಲ್ಲಿ ಏನುಂಟು ವಿಶೇಷ? ನಾನು ಹೆಣ್ಣು ನೋಡಿದ್ದೇನೆ ನಾನು. ಹೌದೇ? ಆದ್ರೆ ಇಂಥದ್ದು ನೋಡ್ಲಿಲ್ಲ ಅಂತ. ಇಂಥದ್ದು ನೋಡ್ಲಿ. ತಿರುಗಾಟ ಕಡಿಮೆ ಆಯ್ತಾ ಅಂತ ನಿನ್ನದು? ಈಗ ಕಡಿಮೆ ಮಾಡಿದ್ದು. ನನಗೆ ತಿರುಗಾಟ 3 ಹೊತ್ತು ಭಸ್ಮ ತರುವುದೇ ಆಗುತ್ತದೆ. ಮತ್ತೆ ಎಲ್ಲಿಂದ ಸಮಯ ಅಲ್ಲ ಇದು. ಆದರೂ ನಿನ್ನನ್ನು ನೋಡಿದಾಗ ನನಗೆ ಇರಿದ ಹಾಗಾಗುವುದು, ಇಲ್ಲಿಗೆ ನೇರ ನೋವಾಗುವುದು. ಕೆಲವರಿಗೆ ಇರುತ್ತದೆ ಎಂತದ್ದು? ದೇಹದಲ್ಲಿ ಎಲ್ಲ ಏರುಪೇರು, ಅಲ್ಲಿ ಅಲ್ಲಿ ಸೂಜಿ ಚುಚ್ಚಿದ ಹಾಗೆ ಆಗುದು. ಪ್ರಾಯ ಆದಾಗ ಅದೆಲ್ಲ ಸಾಮಾನ್ಯ, ಅದು ನಿನಗಂತಲ್ಲ ಎಲ್ಲರಿಗೂ ಬರ್ತದೆ. ಇದು ಪ್ರಾಯ ಆದದ್ದಲ್ಲ, ಪ್ರಾಯ ಬಂದದ್ದು ಇದು. ಅದು ಹೇಗೆ? ಇದು ವಾಯು ದೋಷ ಅಲ್ಲ, ಮತ್ತೆ ಇದು ಅವನ ಮನ್ಮಥನ ಶರದ ದೋಷ. ಯಾಕೆ? ಮನ್ಮಥನ ಕೈಯ ಕಠಾರಿಯೋಪಾದಿಯಲ್ಲಿ ನಡೆದು ಬಂದಂತಹ ನೀನು ನಿನ್ನನ್ನು ಕಂಡ ಕ್ಷಣಕ್ಕೆ ಅದು ನೋವಾಗಿ ಇಲ್ಲಿ ಚುಚ್ಚುವುದು ನನಗೆ. ಅಂತಹ ಚೆಲುವೆ ನಿನ್ನನ್ನು ಕಂಡ ಮೇಲೆ ನನಗೆ ಮತ್ತೆ ಯಾರ ನೆನಪು ಆಗುವುದಿಲ್ಲ. ಹೌದೇ? ಚಂದ ಏನು ಅಂದ. ಆದ್ರೆ ನಾನು ಗಮನಿಸುವುದು ಹೇಗೆ? ಪೂರ್ತಿ ನಿನ್ನ ಗಮನ ನನ್ನ ಮೇಲೆ. ಮತ್ತೆ ಯಾರ ಮೇಲೆ ಉಂಟು? ನೀನು ಆಚೆ ಈಚೆ ನೋಡ್ತೀವಿ, ಯಾರದ್ದೋ ನಿರೀಕ್ಷೆಯಲ್ಲಿದ್ದವರ ಹಾಗೆ ವ್ಯವಹರಿಸುತ್ತಿರುವೆ. ಏನೋ ಹುಡುಕುತ್ತಾ ಮುಂದುವರಿಯುತ್ತಿರುವೆ. ಯಾಕೆ? ಏನನ್ನು ಹುಡುಕುವುದು? ಬಹುಶಃ ನೀರನ್ನಿಲ್ಲವೇ? ನಿನಗೆ ಮದುವೆ ಆಗಿದೆಯಾ? ಮದುವೆ ಅಲ್ಲ, ನೀನು ಕುತ್ತಿಗೆ ಹೀಗೆ ನೋಡುವಾಗ ಅರ್ಥ ಆಗುತ್ತದೆ ಆಗಲಿ. ಅಲ್ಲ, ನನಗೆ ನಮಗೆ ಈ ಬೇರೆ ಊರಿನಲ್ಲಿ ನಮ್ಮ ಆಚೆ ಅವರು ಮದುವೆ ಆದರೂ ಕುತ್ತಿಗೆಗೆ ಕಟ್ಟಿಕೊಳ್ಳುವುದಿಲ್ಲ. ಹಾಗೆ ಎಲ್ಲಿಯಾದರೂ ನೀನು ಮದುವೆಯಾಗಿಯೂ ಕಟ್ಟಿಕೊಳ್ಳದೆ ಇದ್ರೆ ಅವನನ್ನೇ ಹುಡುಕುತ್ತಾ ಬಂದದ್ದ. ಯಾಕೆ ಹೇಳ್ತೀಯಾ? ಪರಿಚಯ ಬೇಕು. ಯಾರಿಯಾದನು ದೇಶ ಈ ರೀತಿಯಲ್ಲಿ ಕೇಳೋ
ಯಾರಾದ್ರೆ ಒಂದು ಸಂಬೋಧಿಸಬೇಕು ನಿನ್ನನ್ನು ವೀರ ಎನ್ನುವ ಹಾಗೆ. ವೀರ ಅಂತ ಹೇಳಿದ್ರೆ ಅವರಿಗೆ ಕಣ್ಣು ಸರಿ ಇಲ್ಲ ಅಂತ ಅರ್ಥ. ಯಾಕಂದ್ರೆ ನನ್ನ ನಡಿಗೆ ಹಾಗೆ ಉಂಟು. ಹಾಗಾಗಿ ಹೇಳುದು ದೂರ ಹತ್ತಿರ ಬರಬೇಡ ಎನ್ನುವ ಹಾಗೆ. ಯಾಕೆ ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ಸ್ವಲ್ಪ ಅಂತರವನ್ನು ಇರಿಸಬೇಕಂತೆ. ಆಗ ಅದು ನೀನು ಅಪರಿಚಿತ. ನಾನು ದೂರ ದೂರ ಅನ್ನುವಾಗ ಎಲ್ಲಿಯಾದರೂ ಎಂತದು ತಲೆ ನಿನ್ನದು. ಓ ವೀರನೇ, ಬಹಳಷ್ಟು ನನ್ನನ್ನು ಹೊಗಳಿದೆ. ಹೊಗಳಿ ಹೊಗಳಿ ನಿನಗೆ ಸಮಯ ಸಾಕಾಗುದಿಲ್ಲ. ಇನ್ನು ಹೊಗಳಿ ಇನ್ನು ಬಿಟ್ಟರೆ ಇನ್ನೂ ಸ್ವಲ್ಪ ಹೊಗಳ್ತೀನಿ. ಏನು ಮಾಡುವುದು? ಸಮಯ ಅಲ್ಲ, ನನಗೆ ಸಮಯಕ್ಕೆ ಸರಿಯಾಗಿ ಹೋಗದಿದ್ರೆ ಆಗುದಿಲ್ಲ. ಏನು ಅವಸ್ಥೆ ಆಗಿದೆ ಗೊತ್ತು. ಆಗ್ಲಿ, ಆದ್ರೆ ನಾನಾದ್ರೂ ಅಪರಿಚಿತಳು. ನೀನು ಯಾರು ಎನ್ನುವ ಹಾಗೆ ನನಗೆ ಪರಿಚಯ ಇಲ್ಲ. ಈಗ ನೋಡು, ನನ್ನ ಪರಿಚಯವನ್ನು ನೀನು ಕೇಳಿದಿ. ಪರಿಚಯವನ್ನು ಕೇಳಬೇಕಾದ್ರೆ ಈ ಪಂಚಾಂಗ ಗಟ್ಟಿಯಾಗಿರ್ಬೇಕಂತ ಹೇಳ್ತಾರೆ. ಕೇಳಿದವನು ನೀನಲ್ವಾ? ಈಗ ನಾನು ನನ್ನ ಪರಿಚಯವನ್ನು ಮೊದಲಾಗಿ ನಿನಗೆ ಹೇಳುದು. ನಾಳೆ ದಿವಸದ ಬೇರೆ ಆಗುದು. ನೀನು ವಿಳಾಸ ಹಿಡ್ಕೊಂಡು ಹೋಗುದು. ಮತ್ತೆ ನನಗೆ ಏನಾದ್ರೂ ತೊಂದರೆ ಆದ್ರೆ, ಹಾಗಾಗಿ ನೀನು ಯಾರು, ಎಲ್ಲಿಂದ ಬಂದದ್ದು, ಎಲ್ಲಿಗೆ ಹೋಗುದು, ಯಾಕೆ ನನ್ನ ನೀನು ತಡೆದು ನಿಲ್ಲಿಸಿದ್ದಿ, ಇವೆಲ್ಲವನ್ನು ವಿಸ್ತಾರವಾಗಿ ನನಗೆ ಹೇಳಿದ್ರೆ ನನ್ನ ಪರಿಚಯವನ್ನು ನಿನಗೆ ನಾನು ನಾನು ಒಮ್ಮೆಗೆ ಹಿಂದೆ ಮುಂದೆ ಮೇಲೆ ಕೆಳಗೆ ಒಂದು ಗೊತ್ತಾಗಲಿಲ್ಲ ನನಗೆ. ತಿಂದದ್ದು ಹೆಚ್ಚಾಗಿದೆ ಅಂತ ನಿನಗೆ ಇವತ್ತು? ತಿಂದದ್ದಲ್ಲ, ಮತ್ತೆ ಇದು ಕಣ್ಣು ಕೋರೈಸುವ ಬೆಳಕು. ನಿನ್ನನ್ನು ಕಂಡಾಗ ಕಷ್ಟ ಆಗುತ್ತದೆ. ಕಷ್ಟ ಆಗಿದೆ, ಯಾವಾಗಲೂ ಇಲ್ಲಲ್ಲ. ಹಾಗಾಗಿ ನಿನ್ನನ್ನು ನೋಡುವುದು ಇದು ಹೊಸತು. ಒಮ್ಮೆಲೆ ಕಣ್ಣು ಕುಟ್ಟಿದ ಹಾಗಾಗು. ಇದು ಏನು ನಾನು ಇದರಿಗೆ ಕೈಲಾಸ ಗೊತ್ತುಂಟ? ಎಂತದು? ನಾನಿನ್ನ ಪರಿಚಯ ಕೇಳಿದ್ದು, ಕೈಲಾಸ ನನಗೇನು ಗೊತ್ತಿರದೆ? ನಿನ್ನ ಪರಿಚಯಕ್ಕೂ ಕೈಲಾಸಕ್ಕೆ ಎಂತ ಸಂಬಂಧ? ಅದೆಂತ ಮತ್ತೆ ನಗು ಬರದು. ನಿನ್ನ ಪರಿಚಯ ಕೇಳಿದ್ದು ನಾನು ಕೈಲಾಸ ಅಂತ ಕೇಳುದಪ್ಪ ನೀನು. ನನ್ನ ಕಥೆ ಪ್ರಾರಂಭ ಆಗುದೇ ಅಲ್ಲಿಂದ ಅಂತ. ನಿನ್ನ ಜನನ ಕೈಲಾಸದಿಂದವಾ? ಕೈಲಾಸದಲ್ಲಿ ಯಾರು? ನಿನಗೆ ಅವ ಪರಮೇಶ ಗೊತ್ತುಂಟ?
ಪರಮೇಶ್ವರ ಗೊತ್ತಿಲ್ಲದೆ ಏನು? ಕೈಲಾಸದ ಒಡೆಯ. ಆ ಆ, ಅವನ ಅವನ ಮಕ್ಕಳು ಗೊತ್ತುಂಟ ನಿನಗೆ? ಅವನ ಮಕ್ಕಳು ಏನು? ಅಯ್ಯೋ, ಅವನ ಮಕ್ಕಳಂದ್ರೆ ಈಗ ಇದು ಸೊಂಡಿಲಿಲ್ಲ, ಗಣಪತಿ ಅಲ್ಲ, ಸೊಂಡಿಲು ಹ? ಬೇಕಾ? ಇಲ್ಲ ಅಂತ ನಿನಗೆ. ಅದು ಗಣಪತಿಗೆ. ಹೌದಾ? ಗಣಪತಿ ಅಲ್ಲ, ಆಹಾ. ಆರುಮುಖ ಇಲ್ಲ, ಷಣ್ಮುಖ ಅಲ್ಲ, ಆಹಾ. ಕಣ್ಣು ಕೆಂಪಗಾಗುಂಟು. ನೀನು ವೀರಭದ್ರನೇ ಇರಬೇಕು. ವೀರಭದ್ರ ಸ್ವಲ್ಪ ಹತ್ತಿರ ನನಗೆ, ಯಾಕೆಂದ್ರೆ ಕಣ್ಣು ಕೆಂಪಗು ಅವನದ್ದು ನನ್ನದು ಒಟ್ಟಿಗೆ. ಇದೀಗ ಪರಮೇಶ್ವರನ ಇದು ಅವನು ಅಲ್ಲ ಇವನು ಅಲ್ಲ. ನಿನಗೆ ಈ ಕೆಲವರದ್ದೆಲ್ಲ ಪರಿಚಯ ಉಂಟಲ್ಲ? ಏನು ಪರಿಚಯ ಇಲ್ಲದೆ? ನೀನು ಕೈಲಾಸಕ್ಕೆ ಬಂದು ಹೋಗುವ ಜನ ಹೇಗೆ? ದೇವರ ಪರಿಚಯ ಇಲ್ಲದವರು ಯಾರು ಹೇಳು? ಹಾಗೆ. ಹಾ, ಹಾ. ಆದರೂ ನನ್ನ ಪರಿಚಯ ಇಲ್ಲ. ಕಾರಣ ಉಂಟು ಅದಕ್ಕೆ. ಹ್ಮ್. ಇದು ನಾನು ಹೊಸತು ಹೊಸತು, ಹೊಸ ಸೃಷ್ಟಿ. ಹೊಸ ಸೃಷ್ಟಿ. ಹಾ. ಯಾರಿಂದ? ಈಶನಿಂದ. ನಿಮಗೆ ಬಾರಿ ಬಾರಿಗೆ ಎಂತದಾಗುದು? ಅದು ಬಟ್ಟೆ ಹಾರುವುದು ಯಾಕೆ ನಿಮಗೆ? ನಿನ್ನ ಪರಿಚಯಗಳು ಇದು ಹೀಗೆ. ಏ? ಈ ಕೆಲವು ದೊಡ್ಡವರ ಹೆಸರನ್ನು ಹೇಳ್ಕೊಂಡು ಬಡವರು ಬದುಕುವುದುಂಟು. ಆ. ಓ, ಅವರು ದೊಡ್ಡವರು, ಶ್ರೀಮಂತರು, ಆ. ಅವರು ನಮಗೆ ಹತ್ತಿರದಲ್ಲಿ ಸಂಬಂಧ, ಹಾಗೆಲ್ಲ ಹೇಳಿ ಸ್ವಲ್ಪ ದೊಡ್ಡಸ್ತಿಕೆ ಮಾಡುದುಂಟು. ಇದು ಹಾಗೆ ಅಂತ. ಇಲ್ಲ, ಮತ್ತೆಂತ? ಸತ್ಯ ಹೇಳಬೇಕಾ? ಆ. ನನಗೆ ಆ ಪರಮೇಶನಲ್ಲಿ ಈಗ ಸಂಬಂಧ ಬೆಳೆಸುವುದೇ ಇಷ್ಟ ಇಲ್ಲ. ಆದ್ರೂ ಹೇಳಬೇಕಂತ ಅನಿವಾರ್ಯವಲ್ವಾ? ಈಗ ನೀನು ಪರಮೇಶ್ವರನ ಮಗ ಅಂತ. ಪರಮೇಶ್ವರನ ಮಗ ಇಷ್ಟು ಜನರನ್ನು ಮಾತ್ರ ಕೇಳಿದ್ರಿ. ಇದು ಯಾವುದು ಹೊಸತು? ಆ, ಅದಕ್ಕೊಂದು ಕಥೆ ತಿಳಿಕೊಳ್ಬೇಕು. ಹೇಗೆ? ಒಂದು ದಿನ ಆ. ರಜತಾದ್ರಿಯಲ್ಲಿರುವ ಪರಮೇಶ ಆ, ಪಾರ್ವತಿ ಆಯ್ದು ತಂದಂತಹ ಭಸ್ಮದಲ್ಲಿ ಸಿಕ್ಕಿದ ಹರಳನ್ನು ಆ. ತೆಗೆದು ಗಿರಿ ಕೆಳಗೆ ಎಸೆದ. ಎಸದಾಕ್ಷಣ ಹುಟ್ಟಿಕೊಂಡವ ಭಸ್ಮಾಸುರ ಅಂತ ಹೆಸರು. ನಿನಗೆ ಮಧ್ಯೆ ಮಧ್ಯೆ ಎಂತ ತಾಗುತ್ತಿದೆ? ಇದು ಕಸವ? ಎಂತದ್ದು ಕಸ? ಕಸ ಅಲ್ವಾ ಇದು? ಈ ಕಸದಲ್ಲಿ ಭಸ್ಮದಲ್ಲಿ ಹುಟ್ಟಿದ ಕಸ ಅಲ್ಲದೆ ಮತ್ತೆ ಎಂತದು ಇದು? ಈ ಕಸದಲ್ಲಿ ರಸ ಎಷ್ಟು ಉಂಟು ಅಂತ ತೋರಿಸ್ತೇನೆ, ನೀನು ಸ್ವಲ್ಪ ಮನಸ್ಸು ಮಾಡು. ಓಹೋ, ಹೇಗಪ್ಪ ಅದು? ಏ, ಹ. ಅಲ್ಲ, ನನ್ನೊಟ್ಟಿಗೆ ಸಹಕರಿಸಿದ್ರೆ ಎಂತದ್ದೆಂತದ್ದು ತೋರಿಸ್ತೇನೆ ನಿನಗೆ. ಆಗ್ಲಿ, ಭಸ್ಮಾಸುರ ನೀನು. ಭಸ್ಮಾಸುರ, ಹ. ತೀರ ಭಸ್ಮಾಸುರನೆಂಬ ಎನ್ನನು ಓಹೋ, ಧಾರಿಣಿ ಮೂರರೋಳು. ಹಾ. ಆಯ್ತಲ್ಲ, ಹ. ಈಗ ನನ್ನ ಪರಿಚಯ ಆಯ್ತಲ್ಲ, ನನ್ನ ಮತ್ತೆ ಪರಿಚಯ. ತಡೆ ಯಾಕೆ? ಸ್ವಲ್ಪ ನನ್ನ ಪರಿಚಯ ಬೇಕೇ? ಆರಂಭಿಸು. ಏನು ಹೇಳಿ? ಅತಿ ಕುಲದಲ್ಲಿ ಮುಟ್ಟಿ ಎಂತದು? ಅತಿ ಕುಲ ಅಂದ್ರೆ ತುಂಬಾ ಕುಲ. ತುಂಬಲ್ಲಪ್ಪ, ಅತಿ ಎನ್ನುವುದಕ್ಕೆ ಉತ್ತಮ. ಗತಿಯ ಕಾಣದೆ ಬಂದೆ ಗತಿಯ ಕಾಣದೆ ಬಂದೆ ಆ ಅತಿ ಕುಲದಲ್ಲಿ ಹುಟ್ಟಿ ಗತಿಯ ಕಾಣದೆ ಬಂದೆ ಅತಿ ಕುಲದಲ್ಲಿ ಹುಟ್ಟಿ ಗತಿಯ ಕಾಣದೆ ಬಂದೆ ಮತಿವುತ್ತ ಕೇಳಿದ ಕಥೆಯ ಹೇ ಮತಿವುತ್ತ ಕೇಳಿದ ಕಥೆಯ
ಅತಿ ಕುಲದಲ್ಲಿ ಬುಡ್ಬುಡಿ ಗದೆ ಗಣನೆ ಮುಂದೆ ಮಾತಿನಿಂದ ಕೇಳಿನ ಕತೆಯ ಅತಿ ಕುಲದಲ್ಲಿ ಬುಡ್ಬುಡಿ ಗದೆ ಗಣನೆ ಮುಂದೆ ಕೇಳಿನ ಕತೆಯ ಪತಿಯನ ಬಂದೆ ಬಳು ಬಳುತ್ತಲೆಂದು ಪತಿಯ ಎನ್ನ ಪತಿಯ ಅರಸುತ್ತ ಬಂದೆ ಅತಿ ಬಳುತ್ತಲೆಂದು ಪತಿಯೇ ಅತಿ ಬಡಲು ಕಿದಿಯೋಳು ಕಾಣೆನವನ ಈ ಕಿದಿಯೋಳು ಕಾಣೆನವನ ಕಾಣೆನವನ ಕವಿಯ ಕಾಣದೆ ಬಂದೆ ಮತಿವಂತ ಕೇಳಿನ ಕಥೆಯ ವ್ಯಥೆಯ ಎನ್ನ ಕಥೆಯ ಧೀರ ಭಸ್ಮ ಅಸುರ ಧೀರ ಅಲಬೇಡ ಸುಮ್ಕಿರೆ ನಿನ್ನ ಅಪ್ಪ ಸುಮ್ಕಿರೆ ಸುಮ್ಕಿರೆ ನಾನು ನನ್ನ ಕಷ್ಟದಲ್ಲಿ ನಾನು ಕೂಗಿದ್ದವ ಅಳಬೇಡ ಸುಮ್ಕಿರೆ ನಮ್ಮ ಕಷ್ಟ ನಿಮಗೆ ಗೊತ್ತಾಗ್ತಾ ಹೆಣ್ಣು ಮಕ್ಕಳ ಕಷ್ಟ ನನ್ನ ಪರಿಚಯವನ್ನು ಕೇಳಿದೆಯಲ್ಲ ಬಸ್ ಮಾತ್ರ ನೀನು ಅಳುವುದೇ ಯಾಕೆ?
ಎಲ್ಲಿಂದ ಆರಂಭಿಸುದು? ನೀನೊಂದು ಕೆಲಸ ಮಾಡು, ಬುಡಾದಿಂದ ಪ್ರಾರಂಭಿಸು, ನಿಧಾನಕ್ಕೆ ಮೇಲಕ್ಕೆ ಬಾ. ಓಹೋ ಹಾಗೆ, ಅಪ್ಪನಿಂದ ಅಂತ ಹೇಳುದಲ್ವಾ? ಅಪ್ಪನಿಂದಲ್ಲ, ಅಮ್ಮನಿಂದ ಮತ್ತೆ ಪ್ರಾರಂಭ ಆಗುದು. ಆಗ್ಲಿ, ನಾನು ಅಪ್ಪನಿಂದ ಹೇಳ್ತೇನೆ, ಅಮ್ಮನಿಂದ ಹೇಳ್ಬೇಕಂತ ಏನಿಲ್ಲ. ಹೌದಾ? ಹಾ, ಆದೀತು. ಅತಿ ಕುಲದಲ್ಲಿ ಹುಟ್ಟಿದವಳು ನಾನು. ಅಂದ್ರೆ ನೀನೀಗ ತುಂಬಾ ಕುಲ ನಿನ್ನ ಕರ್ಮ ನಿನ್ನದು. ಅತಿ ಅಂದ್ರೆ ಉತ್ತಮ ಕುಲ. ಉತ್ತಮ ಉತ್ತಮ ಕುಲದಲ್ಲಿ ಜನಿಸಿದವಳು ನಾನು. ಆದ್ರೆ ತಂದೆ ಅಪ್ಪ 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 ಗೋವಿಂದ. ಓಹೋ, ನೀನೀಗ ಗೋವಿಂದನ ಮಗಳ? ಯಾರು ನಿಂಗೆ ಸಂಬಂಧಿಕನಾ? ಹೀಗೆ ಉತ್ತಮ ಕುಲ. ಗೋವಿಂದ ಭಟ್ರ ಮಗಳ? ದೇವ್ರೇ, ಅಂದ್ರೆ ಅಪ್ಪ ಗೋವಿಂದ ಅಂದ್ರೆ ನಾನು ಹುಟ್ಟುವುದಕ್ಕಿಂತ ಮುಂಚೆ ಅಪ್ಪ ಈ ಲೋಕ ಬಿಟ್ಟು ಆ ಲೋಕವನ್ನು ಸೇರಿದ್ದಾರೆ, ಗೋವಿಂದ ಅಂತ ಹೇಳಿದ್ದು. ಅಪ್ಪ ಇಲ್ಲದೆ ಇದು ಹೇಗೆ ಹುಟ್ಟಿದ್ದು? ನಿನ್ನ ಕರ್ಮ ನಿನ್ನದು. ನನ್ನ ಅಮ್ಮನ ಹೊಟ್ಟೆಯಲ್ಲಿ ನಾನಿರುವಾಗ, ಅಂದ್ರೆ ಅಮ್ಮ ಗರ್ಭವತಿ ಇರುವಾಗ ಅವರು ಹೋಗಿದ್ದಾರೆ ಅಂತ. ಹಾಗೆ ನೀನು ಹುಟ್ಟುವ ಮೊದಲೇ ಅಂತ ಹೇಳಿದೆ, ನನಗೆ ಗೊತ್ತಾಗ್ಬೇಕಲ್ಲ ಯಾವಾಗ ಮೊದಲು ಅಂದ್ರೆ. ಹಾಗೆ ಅಪ್ಪ ನಾನು ಹುಟ್ಟುವುದಕ್ಕಿಂತ ಮುಂಚೆ ಕಳ್ಕೊಂಡಿದ್ದೇನೆ. ನಾನು ಹುಟ್ಟಿದ ಕ್ಷಣವೇ ಅಮ್ಮ ಉಮ್ಮ. ಇದು ಹಾಗಾದ್ರೆ ಹಾಗೆ ಅಂತರ್ಜಾತಿ ಗೋವಿಂದ ಭಟ್ರು ಮತ್ತೆ ಉಮ್ಮ. ಅಯ್ಯೋ ದೇವ್ರೆ, ನೀನು ಒಂದಕ್ಕೊಂದು ಅರ್ಥ ಕಲ್ಪಿಸಬೇಡ ಭಸ್ಮಾಸುರ. ಉಮ್ಮ ಅಂದ್ರೆ ಆಡು ಭಾಷೆಯಲ್ಲಿ ಗೊತ್ತಿಲ್ಲ ಅಂತ ಹೇಳಿದ, ಅಮ್ಮನು ಗೋವಿಂದ. ನೀನು ಹುಟ್ಟಿದ ಕ್ಷಣಕ್ಕೆ ಕಣ್ಣು ತೆರೆದಾಗ ಅಮ್ಮನಿರ್ಲಿಲ್ಲ, ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ. ಅಯ್ಯೋ, ನಿನ್ನ ಸ್ಥಿತಿ ಕಂಡಾಗ ನನಗೂ ಅಳು ಬರ್ತದೆ. ಹಾಗಂತ ನನ್ನನ್ನು ಸಾಕಿದವರು ಯಾರು ಅಂತ ಕೇಳ್ತೀಯಾ? ಯಾರು ನಿನ್ನನ್ನು ಸಾಕಿದವರು? ಈ ಜನರು, ಈ ಒಳ್ಳೆಯ ಜನರೆಲ್ಲ ಸೇರಿ ನನ್ನನ್ನು ಸಾಕಿದ್ದು. ಈಗ ನಿನ್ನವರು ಇಲ್ಲಿ ಇದ್ದಾರಲ್ಲ? ಇಲ್ಲಿ ಇದ್ದಾರೆ. ಆದ್ರೆ ಒಂದೊಮ್ಮೆಗೆ ನನ್ನನ್ನು ಸಾಕಿದವಳು ಯಾರು ಗೊತ್ತುಂಟ? ಪ್ರೀತಿಯಿಂದ ನನ್ನ ಅಜ್ಜಿ ಸಾಕಿದ್ದು. ಇದು ಅಜ್ಜಿ ಸಾಕಿದ್ದ. ಹಾಗಾಗಿ ನನಗೆ ಮೋಹಿನಿ ಎನ್ನುವಂತಹ ಹೆಸರನ್ನು ಇರಿಸಿದ್ದಾರೆ. ಮೋಹಿನಿ. ಒಂದು ಹೋಗ್ತಿದ್ರೆ ಒಳ್ಳೆದಿತ್ತಲ್ಲ. ಏನು ಅದೇ ನೀನು ಹೇಳಿದ್ದು. ಮೋಹಿನಿ. ಹೌದು, ಮೋಹಿನಿ. ನನಗೆ ಪ್ರಾಯ ಎಷ್ಟು ಗೊತ್ತುಂಟ? ಎಷ್ಟು? 15 ವರ್ಷ 11 ತಿಂಗಳು 29 ದಿವಸ, ಅಂದ್ರೆ 16 ಜಾರಿದ್ದು. 15 ಜಾರಿದ್ದು, 16ಕ್ಕೆ ಕಾಲಿಟ್ಟು. ಹೌದು, 15 ಜಾರಿ 16ಕ್ಕೆ ಕಾಲಿಟ್ಟದ್ದು. ಇದು ನನಗೂ ಪ್ರಾಯ ಹೆಚ್ಚಾಗಲಿಲ್ಲ. ಎಷ್ಟು? ಒಂದು 50. ಇನ್ನು ಹೊಟ್ಟೆ ನೋಡುವಾಗಾಗಿ ಕಾಣ್ತಿದೆ. 40ರ ಮೇಲೆ ಹೊಟ್ಟೆ ಬರುದಂತೆ ಅಲ್ವಾ? ಇದು ಹೊಟ್ಟೆ ಅಂತದ್ದು, ಎದೆಯೂ ಹಾಗುಂಟು. ಓ ಹಾಗೆ. ಬರೇ ಹೊಟ್ಟೆ ಬಂದ್ರೆ ಮಾತ್ರ ನೀವು ಹೇಳ್ಬೇಕು. ಆಯ್ತಪ್ಪ, ನಿನ್ನ ಪ್ರಾಯ ಎಷ್ಟು? ನನಗೆ ಬರೇ 17. ಓ ದೇವ್ರೆ, ನನಗೆ 16 ಅದಕ್ಕೆ ನಿನಗೆ 17. ನಾನು 17ಕ್ಕೆ ಬಿದ್ದದ್ದು ಮಾತ್ರ. ಬಿದ್ದು ಎದ್ದದ್ದು ಯಾಕೆ ಪುನಃ ನೀನು? ಇಲ್ಲೇ ಬೀಳ್ಬೇಕಿತ್ತಂಚೆ. ನಿನ್ನನ್ನು ಕಂಡು ಮತ್ತೆ ಬಿದ್ದೆ. ಹಾಗಾಗಿ ಪ್ರಾಯ ಸಮರ್ಥೆಯಾಗಿ ನಾನು ಬೆಳೆದೆ. ಪ್ರಾಯ ಭರಿತ ಹೆಣ್ಣಿಗೆ ಏನಾಗಬೇಕು? ಚಂದ್ರದ ಒಂದು ವರನನ್ನು ಹುಡುಕಿ ಮದುವೆ ಆಗಬೇಕಲ್ಲ. ಈಗ ಅದಕ್ಕೆ ನಿನಗೆ ತಲೆ ಬಿಸಿಬೇಡ. ಅದಕ್ಕಿಂತ ಮುಂಚೆ ಕತೆ ಕೇಳು ನೀನು. ಮುಂದೆ ಓಡುದು ಯಾಕೆ? ಹೌದು, ಮದುವೆ ಆಗಬೇಕೆನ್ನುವಂತಹ ಉದ್ದೇಶದಿಂದ ಹುಡುಗನನ್ನು ಹುಡುಕಿಕೊಂಡು ನೇರವಾಗಿ ಮೇಲೆ ಹೋದೆ. ಈಗ ನಿನಗೆ ಮದುವೆ ಆಗಬೇಕು ಅಂತ ನೀನೇ, ಮತ್ತೆ ಯಾರು ಇಲ್ಲ ಮತ್ತೆಂತ? ಹೌದು, ಸ್ವರ್ಗಲೋಕಕ್ಕೆ ಹೋದೆ. ಇದೊಂದು ಅಪ್ಪ ಅಮ್ಮ ಇಲ್ಲದಿದ್ರೆ ಒಳ್ಳೇದಿದೆ. ಯಾಕೆ? ಆ ಹುಡುಗಿ ನೇರ ಹುಡುಗಾಟಕ್ಕೆ ಬರ್ತಾರೆ, ನಮ್ಮಂತವರಿಗೆ ಸಿಗ್ತಾರೆ. ಅಪ್ಪ ಮನೆಯಿಂದ ಹೊರಗೆ ಕಾಲಿಡುವುದಕ್ಕೆ ಬಿಡ್ತಾನ? ಶಾಪ ಹಾಕಿ ಮಕ್ಕಳು ಪ್ರಾಯಕ್ಕೆ ಬಂದ್ರೆ ಅಪ್ಪ ಇರಬಾರದು ಅಂತ. ನನಗೆ ಅಪ್ಪ ಅಮ್ಮ ಬೇಕು, ನಾನು ಏನು ಮಾಡುದು? ನಾನು ಕಳ್ಕೊಂಡಿದ್ದೇನೆ ಅವರನ್ನು. ನೀನು ಶಾಪ ಹಾಕ್ತಿದ್ದಿ. ಸ್ವರ್ಗಲೋಕಕ್ಕೆ ಹೋದೆ. ಸ್ವರ್ಗಲೋಕದವರು ನೋಡ್ಬೇಕು ಎಷ್ಟು ಚಂದ, ಎಷ್ಟು ಚಂದ ದೇವ್ರೆ. ಆದ್ರೆ ಮದುವೆ ಆಗಲಿ ಹೇಗೆ ಭಸ್ಮಾಸುರ ಅವರನ್ನು? ಎಲ್ಲರೂ ಕಣ್ಣು ಮುಚ್ಚುವುದಿಲ್ಲ, ಕಣ್ಣು ತೆರೆದ ಹಾಗೆ. ಕಣ್ಣು ಮುಚ್ಚದವರು ಮದುವೆ ಆಗಿ ಏನು ಪ್ರಯೋಜನ? ಅದೊಂದು ನನಗೆ ಬಿಡುಗಣ್ಣರು, ನನ್ನ ಬಾಲಿಗೆ ಇದೊಂದು ಸಂತೋಷದ ವಿಷಯ. ಅವರೊಂದು ಹಾಗೆ ಇದ್ದದ್ದು. ಬಿಡುಗಣ್ಣರು, ಅನಿಮಿಷರು ಕಣ್ಣು ಮುಚ್ಚುವುದಿಲ್ಲ. ಮುಚ್ಚುವುದು ಎಲ್ಲಿಂದ? ಕಣ್ಣರೆಪ್ಪೆ ಇದ್ರಲ್ವಾ? ಹೌದು. ಕೆಲವರೆಲ್ಲ ಹೇಳ್ತಾರೆ ದೇವತೆಗಳು ಸುಂದರರು, ಇಲ್ಲೆಲ್ಲ ಭಾವಚಿತ್ರ ಇಟ್ಟು ಪೂಜಿಸ್ತಾರೆ. ಸುಂದರ ಕಣ್ಣರೆಪ್ಪೆ ಇಲ್ಲ. ಕಣ್ಣರೆಪ್ಪೆ ಇಲ್ಲದಿದ್ರೆ ಒಂದು ಅಂದ ಅಂತ ಉಂಟಾ? ಹೌದು. ಮತ್ತೆ ಒಂದು ಕಣ್ಣರೆಪ್ಪೆ ಇಲ್ಲದಿದ್ರೆ ಒಂದು ಹುಡುಗಿ ನೋಡಿ
ಇಷ್ಟಾದ್ರೂ ಮಾಡ್ಲಿಕ್ಕೆ ಮಾಡಿದ್ರೆ ಆಗುದು. ಒಂದೆಂತ ಹಾಗೆ ಸುಮ್ಮನೆ. ಸ್ವರ್ಗ ಲೋಕದವರನ್ನು ಬಿಟ್ಟೆ ಹಾ. ನೇರವಾಗಿ ಪಾತಾಳಕ್ಕೆ ಇಳಿದೆ. ಹಾ ಪಾತಾಳಕ್ಕಿಳಿದೆಯಾ? ಪಾತಾಳದವರು ಎಷ್ಟು ಚಂದ ದೇವರೇ, ಒಬ್ಬೊಬ್ಬರು ನೋಡ್ಬೇಕು. ಹಾ. ಪಾತಾಳದವರನ್ನೇ ಮದುವೆ ಆಗಬೇಕೆಂತ ಮನಸ್ಸು ಮಾಡಿದ ತಡ ಹಾ, ಭಸ್ಮಾಸುರ, ಹಾ. ಪಾತಾಳದವರಿಗೆ ಸೊಂಟದ ಕೆಳಗೆ ಬಲವೇ ಇಲ್ಲ. ಅಯ್ಯೋ, ಬದುಕಿದೆಯಾ ಬಡ ಜೀವವೇ? ಯಾಕೆ? ಮತ್ತೆ ಒಂದು ಹೌದು, ಈ ಸೊಂಟದ ಕೆಳಗೆ ಬಲವೇ ಇಲ್ಲದಿದ್ರೆ ಮತ್ತೆ ಮದುವೆ ಆಗುದಂತದಕ್ಕೆ ಹೌದು. ಕರ್ಮ. ಸರ್ಪ ಸಂತತಿಗಳವುಗಳು. ಹಾ, ಹಾ. ಹಾಗಾಗಿ ಅವರನ್ನು ಬಿಟ್ಟೆ. ಹಾ. ಇನ್ನು ಸಿಕ್ಕಿದ್ರೆ ಗಂಡು ಮಕ್ಕಳೇನಾದ್ರೂ ಚಂದದವರು ಭೂಲೋಕದಲ್ಲಿ ಮಾತ್ರ. ಹಾ. ಹೌದಪ್ಪ. ಹ್ಮ್. ಎಲ್ಲಿ ಎಲ್ಲ ಹುಡುಕಾಡಿದೆ ಗೊತ್ತುಂಟ? ಹಾ. ಸಮುದ್ರದ ಆಚೆ ಉಲ್ಲಂಘನೆ ಮಾಡಿದೆ ನಾನು ಕೆಲವು ಒಮ್ಮೆ. ಹೌದಾ? ಹೌದು, ಅಲ್ಲಿ ಚಂದ ಚಂದದವರು ಇರ್ತಾರೆ. ನೀವು ಸ್ವರ್ಗಕ್ಕೆ ಏರಿದವಳಿಗೆ ಮತ್ತೆ ಸಮುದ್ರೋಲ್ಲಂಘನ ದೊಡ್ಡ ವಿಷಯ ಅಲ್ಲ. ಹೌದು. ಹಾ, ಹಾ. ಹಾಗೆ ಭೂಲೋಕದವರು ನೋಡ್ಬೇಕು ಎಷ್ಟು ಚಂದ. ಹಾ. ಆದ್ರೆ ಏನು ಮಾಡೋಣ, ಭೂಲೋಕದವರಲ್ಲಿ ಒಂದೊಂದು ಕೊರತೆ ಅಲ್ವಾ? ಹಾ? ಹಾ. ಒಬ್ಬನಿಗೆ ಕಣ್ಣು ಸರಿ ಇಲ್ಲ, ಹಾ. ಒಬ್ಬನಿಗೆ ಕಿವಿ ಕೇಳುದಿಲ್ಲ, ಒಬ್ಬನಿಗೆ ಮೂಗು ಸರಿ ಇಲ್ಲ, ಒಬ್ಬನಿಗೆ ಬಾಯಿ ಸರಿ ಇಲ್ಲ, ಕೆಲವರು ಬಾಯಿ ದುರ್ನಾತ. ಹಾ. ಅಲ್ಲ, ಕೆಲವರದ್ದು ನಿನ್ನದು ಹೇಳಿದ್ದಲ್ಲ ನಾನು. ಹಾ. ಕೆಲವರಿಗೆ ಕೈ ಸರಿ ಇಲ್ಲ, ಕಾಲ್ ಸರಿ ಇಲ್ಲ, ಎಲ್ಲಾ ಸರಿ ಇದ್ದವರಿಗೆ ತಲೆಯೇ ಸರಿ ಇಲ್ಲ. ಇದು ಅದು ಸ್ವಲ್ಪ ಮುಂಚೆ ಇದ್ದ ಹುಚ್ಚಿ ಇವರಿಗೆ ಯಾರು ಹೇಳಿದ್ರು? ಈಗ ನಿನಗೆ ಗೊತ್ತಾಯ್ತಾ? ಅಲ್ಲ ಹೇಳಿದ್ದು ಕೆಲವರು. ಹಾಗೆ ಯಾರನ್ನು ಹುಡುಕುದು ಬೇಡ. ಇದು ಸರಿ ಉಂಟು. ಈಗ ನಿನ್ನ ಹತ್ರ ಮಾತಾಡಿ. ನಿನ್ನದೇ ಹೇಳಿದ್ದಲ್ಲ ಭೂಲೋಕ ಗಂಡ ಮಕ್ಕಳ ಬಗ್ಗೆ. ಬೇರೆಯವರು. ಹಾಗೆ ಹ್ಮ್. ಆಮೇಲೆ ಮತ್ತೆ ನಾನು ನಿರ್ಧಾರ ಮಾಡಿದೆ, ಏನು? ಇನ್ನು ನಾನು ಮದುವೆ ಆಗಬೇಕಿದ್ರೆ ಹಾ. ಒಂದೇ ಒಂದು ನನ್ನ ನಿರ್ಧಾರ. ಏನು? ಏನು ಗೊತ್ತಾ? ಹಾ. ವರಿಸುವ ಮನವೆಂದಡಿ ಕ್ಷಣ ಎನ್ನನು ಭರತನಾಟ್ಯದಿ ಸೋಲಿಸು ಅಯ್ಯ ವರಿಸುವ ಮನವೆಂದಡಿ ಕ್ಷಣ ಎನ್ನನು ಭರತನಾಟ್ಯದಿ ಸೋಲಿಸು ಎನ್ನನು ಭರತನಾಟ್ಯದಿ ಸೋಲಿಸು 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 ಸರಿಹಾವ ಭಾವದಿ ಮೆರೆದು ಜಾದರೆ ಸರಿ ಹಾವ ಭಾವದಿ ಮೆರೆದು ಜಾದರೆ ನಿನ್ನ ವರಿಸುವೆ ನಾನೆಂದಳು ಎಂದಳು ಭರತನಾಟ್ಯದಿ ಸೋಲಿಸು ಎನ್ನನು ಭರತನಾಟ್ಯದಿ ಸೋಲಿಸು ಧೀರ
ಹೊರಟವನ ನಾನೇನೋ ದಾರಿ ಹೋಗ ಇವ ಈಗ ಹೋಗದಾನೆ ಅಂತ ಭಾವಿಸಿದ್ದು. ಆಗೋದಿತ್ತು ನೋಡಂತೆ ಏನು? ನಿನ್ನ ಹುಬ್ಬು ನಿನ್ನ ಮೀಸೆ 4 ಎಮ್ಮೆಗಳಿಗೆ ಸಾಕು. ಎಂತದ್ದು ಅದು ಹುಲ್ಲಿನ ರಾಶಿಯ ಮತ್ತೆ ಅದೇ ಮತ್ತೆಂತದ್ದು ಅಂದ್ರೆ ಅಷ್ಟು ಹುಲ್ಲುಸಾಗಿ ಬೆಳೆದಿದೆ ಎನ್ನುವ ಹಾಗೆ. ಹಾ ಏನು ನಿನ್ನ ಮೂಗಿನ ಹೊಳ್ಳೆ ನೀನು ಅಲ್ಲಿಗೆ ಯಾಕೆ ಇಳುಕುವುದು? ನೋಡಿದು ಗಾಂಭೀರ್ಯ ನಿನ್ನದು. 4 ಸಿಂಹದ ಮರಿ ಅಡಗಿ ಕುತ್ಕೊಳ್ಬಹುದು ಆ ಮೂಗಿನ ಹೊಳ್ಳೆ. ಅದು ಮುಖಕ್ಕೆ ಸರಿಯಾದ ಮೂಗು. ಓ ಅಷ್ಟು ದೊಡ್ಡದಾಗಿದೆ, ಹಾಗಾಗಿ ನಿನ್ನನ್ನು ವರಿಸಬಹುದು. ಆದ್ರೆ ಏನು ಮಾಡೋಣ, ಬಾಲ್ಯದಲ್ಲಿ ಒಂದು ಪಣವನ್ನು ತೊಟ್ಟಿದ್ದೇನೆ. ಎಂತದ್ದು ಸುಮ್ಮನೆ ಮೂಗಿನ ತುಟಿನಲ್ಲಿ ಸುಧಾರಿಸಿದ್ದೆ. ಆಹಾ ನಿನ್ನ ತುಟಿ ಕಡ್ಡಿ ಕೊರಡು ಬೆರಳು ಹೊಟ್ಟೆ ರಟ್ಟೆ ಇವೆಲ್ಲವೂ ಚಂದ ನಿನ್ನಂತಹ ಪುರುಷನಿಲ್ಲ. ಸರಿ, ಹಾಗಾದ್ರೆ ಅದಾಗುದಿಲ್ಲ. ಕೈ ಕೈ ಹಿಡಿಲಿಕ್ಕೆ ನಾನು ಒಂದು ಷರತ್ತುಂಟು ಅನ್ವಯಿಸಿದ್ದೀನಿ. ಬಾಲ್ಯದಲ್ಲಿಯೇ ನಾನು ಪಣವನ್ನು ತೊಟ್ಟಿದ್ದೇನೆ. ನಿನ್ನದು ಯಾವ ಷರತ್ತು? ನಿನ್ನದು ಯಾವ ಷರತ್ತು? ಅಲ್ಲಿಲ್ಲ, ನನ್ನ ಹತ್ರ ಉಂಟು ಪಣ ಪಣ ಪಣ. ನಾನು ಭರತನಾಟ್ಯದವಳು. ಅದಕ್ಕೆ ಆಗ್ಲೇ ನಾನು ಬಾಲ್ಯದಲ್ಲಿ ಒಂದು ಪಣವನ್ನು ತೊಟ್ಟಿದ್ದೇನೆ. ಏನು ಯಾರು ನನ್ನನ್ನು ಭರತನಾಟ್ಯದಲ್ಲಿ ಸೋಲಿಸ್ತಾನೋ ಅಂಥವನನ್ನೇ ವರಿಸುವೆನೆಂಬುದಾಗಿ. ಇದು ಸುಲಭ ಉಂಟು. ಇಷ್ಟವರೆಗೆ ಬಂದಿದ್ದಾರೆ. ಸೋಲಿಸಲಿಕ್ಕೆ ಸುಲಭ ಉಂಟು. ಹೇಗೆ? ಭಾರತನಾಟ್ಯ ಅಲ್ವಾ, ಮತ್ತೆ ಸೋಲಿಸಲಿಕ್ಕೆ ಎಂತದ್ದು? ಅಲ್ಲ, ಭಾರತನಾಟ್ಯ ನೀನು ಮಾಡಲಿ ಕೂತು, ನಾನು ಹೋಗ್ತೇನೆ. ನನಗೆ ಬೇಕಾಗಿದ್ದು ಭರತನಾಟ್ಯ. ಭರತನಾಟ್ಯ ಹೌದಪ್ಪ. ಆ ಭರತನಾಟ್ಯದಲ್ಲಿ ಯಾರು ನನ್ನನ್ನು ಸೋಲಿಸ್ತಾರೆ ಅವರನ್ನು ಮದುವೆ ಆಗುತ್ತೇನೆ ನಾನು. ನೀನು ಸೋಲಿಸಿದ್ರೆ ನಿನ್ನನ್ನು. ನಿನಗೆಲ್ಲ ಎಲ್ಲಿ ನಾಟ್ಯ ಬರ್ಲಿಕ್ಕೆ ಸುಮ್ಮನೆ ಯಾರಾದ್ರೂ ಬೇರೆ ಹುಡುಗಿ ಸಿಗ್ತದೆ ನೋಡು. ಇದು ಸುಲಭ ಇಲ್ಲ ಗೊತ್ತಾ? ಹೇಗೆ? ಈಗ ನಾನು ಯಾರಂತ ಹೇಳಿದ್ದು? ನೀನು ಬಸ್ ಪಾಸರು, ಅದು ಅದೇ ಕಸ ಅಲ್ವಾ? ನಟಶೇಖರನ ಮಗ. ನಟಶೇಖರನ ಮಗ, ಅದೇ ಏನಾಯ್ತಪ್ಪ? ಮತ್ತೆ ನನ್ನ ಅಪ್ಪ ನಾಟ್ಯ ಎಷ್ಟು ಮಾಡ್ತಾರೆ ಗೊತ್ತುಂಟ? ನೋಡು, ಒಂದು ಹೇಳ್ತೀನಿ, ವೈದ್ಯನ ಮಗ ವೈದ್ಯನೇ ಆಗ್ಬೇಕಂತ ಏನಿಲ್ಲ. ಆದರೂ ನಟಶೇಖರನ ಮಗ ನೀನು ನಾಟ್ಯ ಮಾಡ್ಬೇಕಂತ ಏನಿಲ್ಲ. ಅಗತ್ಯಕ್ಕೆ ಪ್ರಾಣ ಹೋಗುತ್ತದೆ ಅಂತ ಅನ್ನುವಾಗ ವೈದ್ಯನ ಮಗನ ಹತ್ತಿರ ಹೋದರೂ ಬದುಕುವ ಅವಕಾಶ ಉಂಟು. ಮತ್ತು ಕೊಡ್ತಾನ. ಈಗ ಹಾಗಾದ್ರೆ ನೀನು ಸ್ವಲ್ಪ ನೋಡಿ ಕಲಿತಿದ್ದೇನೆ. ಬರೇ ಭಸ್ಮ ಹೊತ್ತದ್ದು ಮಾತ್ರ ಅಲ್ಲ ನೀನು. ಇಲ್ಲಪ್ಪ, ನಾನೆಲ್ಲ ಎಂತದ್ದೆಲ್ಲ ಶಿವನದ್ದನ್ನು ನೋಡಿದ್ದೇನೆ ಇವತ್ತು. ಹೌದಾ? ಆಗ್ಲಿ, ಈಗ ಅದು ಬೇಡ ಅಂತ ನಿನಗೆ ಗಂಟು ಬಿದ್ದದ್ದು. ಈಗ ಈ ವಿಷಯ ಎಂತದ್ದು, ನಾಟ್ಯದಲ್ಲಿ ಸೋಲಿಸಬೇಕು ನನ್ನನ್ನು. ಮದುವೆ ನಾನು ಮದುವೆ ಆಗುತ್ತೇನೆ, ಸೋಲಿಸಬೇಕು. ಒಂದು ಕೆಲಸ ಮಾಡುವ. ಹೇಗೆ? ಈಗ ನಾನು ನಿನ್ನನ್ನು ಸೋಲಿಸಿದ್ರು, ನೀನು ನನ್ನನ್ನು ಸೋಲಿಸಿದ್ರೆ ನೀನು ನನ್ನನ್ನು ಮದುವೆ ಆಗು. ನಾನು ಏನು ಮದುವೆ? ನೀನು ನನ್ನ ಸೋಲಿಸಿದ್ರೆ ಖಂಡಿತ ನೀನು ಮದುವೆ ಆಗುತ್ತೆ. ಒಂದು ವೇಳೆ ನೀನು ನನ್ನನ್ನು ಸೋಲಿಸಿದ್ರೆ, ಅಂದ್ರೆ ನಾನು ಗೆದ್ರೆ, ನೀನು ಗೆದ್ರೆ ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ಬರ್ತೇನೆ ಆಯ್ತಾ? ಬಾರಿ. ಏನು ಈಗ ಗೆದ್ದ ನೀನು ಸೋತ್ರ ಮದುವೆ ಆಗುದು, ನೀನು ಗೆದ್ರು ಮದುವೆ ಆಗುದ? ನಾನು ಅಲ್ಲ, ಈಗ ನೀನು ಗೆದ್ರು ಇದೆಂತ ಸಂತೆಯಲ್ಲಿ ಮಾರಾಟಕ್ಕಿಟ್ಟಂತ ಬೊಂಬೆ ಅಂತ ಭಾವಿಸಿದ್ಯಾ? ನಾನು ಗೆದ್ರೆ ನೀನು ಮದುವೆ ಆಗುದಿಲ್ವಾ? ನೀನು ಗೆದ್ರೆ ನನ್ನನ್ನು ಮದುವೆ ಹಾಗೆ ಆಗುದಿಲ್ಲ. ನೀನು ನನ್ನನ್ನು ಸೋಲಿಸಬೇಕು. ಸೋಲಿಸಬೇಕಲ್ಲ, ಸೋಲಿಸಿಯೇ ಸೋಲಿಸ್ತೇನೆ. ಸೋಲಿಸ್ತೀಯಾ? ನಾನು ಎಂತ ನಾಟ್ಯ ಮಾಡಬಲ್ಲೆ ನಿನಗೆ ಗೊತ್ತಿಲ್ಲ. ಹಾಗಾದ್ರೆ ಇಲ್ಲಿ ಅಲ್ಲ, ನೇರವಾಗಿ ಕಾಣ್ತಾ ಇದ್ದೀರಾ ಸಂಪಿಗೆ ಮರ, ಅಲ್ಲಿಗೆ ಹೋಗೋಣ ಬಾಬಾ. ಸರಿ 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 ಸರಿ. ಪ್ರಶಾಂತವಾದಂತಹ ವಾತಾವರಣ. ನಿಲ್ಲು. ಇದು ಈ ಪ್ರದೇಶದಲ್ಲಿ ನಿತ್ಯ ಬಸ್ ತರುವುದಕ್ಕೆ ಹೋದವ ನಾನು. ಸಂಪಿಗೆ ಮರ ಇಲ್ಲೇ ಇಲ್ಲ, ಗೊತ್ತೇ ಆಗಲಿಲ್ಲ ನನಗೆ ಸಂಪಿಗೆ ಮರ. ಅದೆಲ್ಲ ಹುಟ್ಟುತ್ತದೆಪ್ಪ, ನಿನಗೆ ಏನು ಗೊತ್ತು? ಎಷ್ಟು ವರ್ಷ ಆಯ್ತಾ ಏನು ನೀನು ಇಲ್ಲಿಗೆ ಬರೋದು? ಸಂಪಿಗೆ ಮರ ಹುಟ್ಟಲಿಕ್ಕೆ ಎಷ್ಟು ಬೇಕು ಸಮಯ? 2 ವರ್ಷದ ಮರ ಆಗುತ್ತದೆ. ಹಾಗೆ ಸರಿ. ಹಾಗಾದ್ರೆ ಈಗ ಮೊದಲಾಗಿ ನಾವು ನಾಟ್ಯ ಮಾಡೋದಕ್ಕಿಂತ ಭೂಮಿ ಪೂಜೆ ಮಾಡಬೇಕು. ನಾನು ಭೂಮಿ ಪೂಜೆ ಮಾಡ್ತೇನೆ. ನೋಡ, ಒಮ್ಮೆ ಮಾಡು ನೀನು ಭೂಮಿ ಪೂಜೆ. ಇದು ಆರತಿ ಬೇಕಲ್ಲ? ಆರತಿ ಯಾರವಳು? ಆರತಿ ನೀನು ಮುಂಚೆ ನೋಡಿದ್ರೆ ಭೂಮಿ ಪೂಜೆ ಮಾಡ್ಲಿಕ್ಕೆ ಆರತಿ ಅದೆಲ್ಲ ಈಗಕ್ಕೆ ಸಿಗುವುದಂತಲ್ಲ. ನೀನು ಮೊದಲು ಭೂಮಿ ಪೂಜೆ ಮಾಡಬಾರೇ, ನಮಸ್ಕಾರ ಮಾಡಿದ್ರೆ ಸಾಕು. ಸ್ವಲ್ಪ ಹಳದಿ ತನ್ನಿ, ಹಳದಿ ಹುಡಿ. ಎಂತಕ್ಕೆ ನಿನಗೆ ಇದು ವಿಷ ಸರ್ಪ ಕಚ್ಚಿದೆ? ಮತ್ತೆ ಒಂದು ಲಿಂಬೆ ಹಣ್ಣು, ಮತ್ತೆ ಊದು ಬತ್ತಿ, 2 ಹತ್ತಿಯ ಉಂಡೆ ಬೇಡವಾ? ಎಂತದ್ದು ಮೂಗಿಗೆ ಒಂದು ಬಿಳಿ ಬಟ್ಟೆ ಸಹ ತನ್ನಿ. ಭೂಮಿ ಪೂಜೆ ಮಾಡ್ಲಿಕ್ಕಲ್ವಾ? ಭೂಮಿ ಪೂಜೆ ಅಂದ್ರೆ ನಾಟ್ಯದಲ್ಲಿ ಒಂದು ಶಾಸ್ತ್ರ ಉಂಟು. ಭೂಮಿಯನ್ನು ಮುಟ್ಟಿ ನಮಸ್ಕರಿಸುವುದು ಅಂತೇಳಿ. ಭೂಮಿ ಪೂಜೆ ಅಂದ್ರೆ ಕಟ್ಟಡ ಕಟ್ಟಲಿಕ್ಕೆ ನಾನು ಭೂಮಿ ಪೂಜೆ ಮಾಡಿ ಅಂತ ಹೇಳಿದಲ್ಲ. ಈಗ ನೀನು ಮಾಡಿದ್ದನ್ನು ನಾನು ಮಾಡ್ಲಿಕ್ಕಲ್ವಾ? ಈಗ ಹೌದು, ಪಂಥ ಅಂದ್ರೆ ಅದನ್ನು ನಿನ್ನಿಂದಲೇ ಪ್ರಾರಂಭಿಸಿ. ನೀನು ನಟಶೇಖರನ ಮಗ ಅಂತ ಹೇಳ್ತಿ. ಮತ್ತೆ
ನಾನು ಮಾಡಿದ್ದು ನೀನು ಮಾಡಿದ, ನೀನು ಮಾಡಿದ್ದು ನಾನು ಮಾಡಿದ್ದೆ. ನಾಟ್ಯದಲ್ಲಿ ನಾನು ಮಾಡಿದ್ದನ್ನು ನೀನು ಮಾಡ್ಲಿಕ್ಕೆ. ಭೂಮಿ ಪೂಜೆ ನಾನು ಮೊದಲ, ನೀನು ಮೊದಲು. ಈತೋ ಮಾಡು. ಪುಣ್ಯಾತ್ಮ, ನಿನ್ನ ಕರ್ಮವ ನಿನ್ನದು. ಎಂತದ್ದಾಯ್ತು ಈಗ? ನಿನಗೆ ಭೂಮಿ ಪೂಜೆ ಮಾಡ್ಲಿಕ್ಕೆ ಹೇಳಿದ, ಮಣ್ಣು ಮುಕ್ಕಲಿಕ್ಕೆ ಹೇಳಿದಲ್ಲ ನಾನು. ಯಾರು ಹೇಳಿದ್ದು ಮಣ್ಣು ಮುಕ್ಕಿದ್ದು? ಮತ್ತೆ ಆ ನಮನೆ ಬೀಳುದು ನೀನು. ನನ್ನದು ಹಾಗೆ, ನಿನ್ನದು ಅತಿ ಕುಲ, ನನ್ನದು ಅಭಿನಯ, ಅತೀವ ಅಭಿನಯ. ಅತಿ ಅಂದ್ರೆ ಒಳ್ಳೆ ಅಭಿನಯ ಅಂತ. ಆಗ್ಲಿ, ಭಾವ ಭಕ್ತಿಯಿಂದ ಮಾಡುದು ನಾವೆಲ್ಲ. ನಾನು ಮಾಡಿದ ಹಾಗೆ ಮಾಡಬೇಕು. 3 ಮುಕ್ತಾಯ ತೆಕ್ಕೊಂಡು ಆಮೇಲೆ ಮುಂದುವರಿಸಬೇಕು. ಎಷ್ಟು ಮೇಲೆ ಹೋಗಬೇಕು ನೀನು, ಮೇಲೆ 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 ಹೋಗಬೇಕು ನೀನು. ಉತ್ತೀರ್ಣನಾಗಬೇಕಂತ ಹೇಳಿ ಇನ್ನು 2ನೇ ಹಂತಕ್ಕೆ ಹೋಗ್ಬೇಕು. ಅನುಸರಿಸಿಕೊಂಡು ಬರಬೇಕು. ಅಯ್ಯೋ, ಈಗ ನಾನು ಇಷ್ಟು ಕಷ್ಟಪಡುವುದು ನಾನು ಮುಂದಿನಿಂದ ಆಗಬೇಕು. ನೀನು ಹಿಂದಿನಿಂದ. ನಿನಗೆ ಅದು ಇಷ್ಟವಾ ಹಿಂದಿನಿಂದ? ಕೈ ಮೇಲೆ ಇನ್ನು ಈ ವಿಚಾರವನ್ನು ತಿಳಿಸುವುದಕ್ಕಾಗಿ ನೇರವಾಗಿ ವೈಕುಂಠಕ್ಕೆ ಹೋಗುತ್ತೇನೆ. ಒಂದು ಬಾಬಾ
ಹರಿಹರ ಸಂವಿಧಾನದಲ್ಲಿ ಹರಿಹರ ಸಂವಿಧಾನದಲ್ಲಿ ಧರಿಸಿ ಗರ್ಭವ ಹರಿಯು ತನ್ನಯ ಪರಮ ಜಂಜಯ ಸೀರಿ ತೆಗೆದ ಶಿಶುವ ಹರಗಿರಿಗೂ ತರಳ ಸುಪ್ರಭೆಯಿಂದ ಮೆರುಗುವ ವರಸು ಶಕ್ತಿ ದಮಲ ಪಂತಳದ ರಸ ಗುಣಗುವ ತೆರನ ಕೈ ಬೆರಳಿರುತ್ತದೆ ಶಿವನು ಶಂಕರ ಈ ನಿನ್ನ ವೇಷ ಬೇಡ, ಅದೇ ಆದಿತ್ತು ನನಗೆ. ನೋಡು ನನ್ನ ಮೋಹದಾಟದ ಫಲ. ಬೇಡ ಬೇಡವೆಂದರೂ ಕೇಳಿದೆ ಮುಂದುವರಿದೆಯಲ್ಲ. ಹಿಡಿದುಕೋ, ನೀನೇ ಮಗುಗೊಂದು ದಾರಿ ತೋರಿಸು. ಆಹಾ, ಎಂತಹ ಮುದ್ದಾದ ಮಗು, ಪ್ರಖರ ತೇಜಸ್ಸಿನಿಂದ ಬೆಳಗುತ್ತಾ ಉಂಟು. ಹೌದು. ನಮ್ಮ ಈ ವಿಪರೀತವಾದ ನಡೆಯನ್ನು ಕಂಡು ಕೆಲವರಿಗಾದರೂ ಆಶ್ಚರ್ಯವಾಗಿರಬಹುದು. ಹೌದು. ನಮ್ಮ ಸಂಕಲ್ಪದಂತೆ ನಡೆಸಿದ ನಾಟಕಕ್ಕೆ ಅಂತ್ಯವಾಗುವ ಮೊದಲೇ ಇನ್ನೊಂದು ನಾಟಕಕ್ಕೆ ನಾವು ಮುನ್ನುಡಿ ಬರೆದಿದ್ದೇವೆ. ನಮ್ಮೇರುವರ ತೇಜಸ್ಸು ಏಕೀಭವಿಸುವ ಮೂಲಕ ಹೊಸ ಶಕ್ತಿಯ ಉದಯವಾಗಿದೆ. ಹರಿಹರ ಪುತ್ರನಿಂದಲ್ಲದೆ ಮರಣವೇ ಇಲ್ಲವೆಂಬ ವರಬಲದಿಂದ ಕೊಬ್ಬಿದ ದಾನವ ಸಮೂಹ ಲೋಕ ಕಂಡಿದ ಶಾಪವಾಗಿ ಮೆರೆಯುತ್ತಾ ಇದ್ದಾರೆ. ಅವರ ದಮನಕ್ಕೆಂದೇ ನಮ್ಮ ಈ ನಾಟಕ. ಹರಿಹರರಾದ ನಮ್ಮ ಸಮಾನದಿಂದ ಹುಟ್ಟಿದಂತ ಈ ತರಳ ಮುಂದಕ್ಕೆ ಹರಿಹರನೆಂದೇ ಖ್ಯಾತನಾಗಲಿ. ಇವನ ಪಾಲನೆಗೊಂದು ದಾರಿಯಾಗಬೇಕಲ್ಲವೇ? ಹೆಚ್ಚು ಯೋಚಿಸಬೇಕಾಗಿಲ್ಲ. ಸತ್ಯಸಂಧನು, ನ್ಯಾಯಪರನು, ಪರಮ ಧಾರ್ಮಿಕನು, ಸಾತ್ವಿಕನೂ ಆದಂತಹ ಕೇತಕಿ ವರ್ಮ ಪಂದಳಾವನಿಯನ್ನು ಆಳುತ್ತಾ ಇದ್ದಾನೆ. ನನ್ನ ಪರಮ ಭಕ್ತನಾದ ಅವನಿಗೆ ಮಕ್ಕಳಿಲ್ಲವೆಂಬ ಚಿಂತೆ. ಅಂತಹ ಭಕ್ತಾಗ್ರೇಸರನನ್ನು ಉದ್ಧರಿಸಿದ ಹಾಗೂ ಆಯಿತು, ಇವನ ಪಾಲನೆಗೊಂದು ದಾರಿಯೂ ಆಯಿತು. ಈ ಮಗು ಅವನ ಮಡಿಲು ಸೇರುವಂತೆ ಮಾಡಬೇಕು. ಅದಕ್ಕೆ ಬೇಕಾಗಿ ಕಾಡಿನಲ್ಲಿರುವ ಮೃಗಗಳು ನಾಡನ್ನು ಸೇರುವಂತೆ ಮಾಡೋಣ. ಹೀಗೆ ಬಾ, ಹೀಗೆ ಬಾ. ಬೇಟೆಯಾಡುವುದರ ಮೂಲಕ ನಿಮಗೊದಗಿ ಬರಬಹುದಾದಂತಹ ಸಂಕಷ್ಟವನ್ನು ದೂರೀಕರಿಸುವ ಹೊಣೆ ನನ್ನದಾದರೂ ಕೂಡ ನೀವಾಗಿ ಒಂದು ದೂರುವ ತನಕ ನಾನು ಕಾರ್ಯಪ್ರವೃತ್ತನಾಗಲೇ ಇಲ್ಲ. ವಂದನಾಧಿಪ ಕೇತಕಿ ವರ್ಮ ತನ್ನ ಕರ್ತವ್ಯದಲ್ಲಿ ಹಿಂದುಳಿದ ಎಂಬ ಅಪಪ್ರಚಾರಕ್ಕೆ ಒಳಗಾಗುತ್ತಿದ್ದೆ. ಪ್ರಜಾರಂಜಕದಂತಹ ರಾಜ ಪ್ರಜೆಗಳಿಗೆ ಒದಗಿ ಬರಬಹುದಾದಂತಹ ಯಾವುದೇ ಕಷ್ಟ ವಿಡ್ಡೂರಗಳನ್ನು ಮೊದಲಾಗಿಯೇ ತಿಳಿದು ಕಾರ್ಯಪ್ರವೃತ್ತನಾಗಬೇಕು. ನೀವೆಲ್ಲರೂ ಬಂದು ನನ್ನನ್ನು ಎಚ್ಚರಿಸಿದ್ದೀರಿ, ಬಹಳ ಸಂತೋಷವಾಯಿತು. ಬೇಟೆಗೆ ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಬಂದಿದ್ದೀರಿ ತಾನೇ? ಎಲ್ಲ ಸಿದ್ಧತೆಯನ್ನು ಮಾಡಿ ಬಂದಿದ್ದೇವೆ ಒಡೆಯ. ಹಾಗಾದ್ರೆ ತಡ ಯಾಕೆ? ಬೇಟೆ ಪ್ರಾರಂಭ ಮಾಡೋಣ.
ಹೋಗಿ ವಿಶ್ರಾಂತಿಯನ್ನು ಪಡೆಯಿರಿ. ನಿರುತ್ತಿರಲು ದೂರದಲ್ಲಿ ಶಿಶುವಳುವುದು ಕಂಡು ಶಿಶುವಳುವುದನ್ನು ನಿರಕೆಯೇದು ಸಂತದುಳಾಯಿಗೆ ಧಾವಿಸುತ್ತ ಆಧರಿಸದೆ ನೋಡಿ ಕರೆದು ಆತು ತಳ್ಳಿಸಿ ಮನದೊಳಗೆ ಯೋಚಿಸಿದ ನಮಗೆ ಮಕ್ಕಳಿರುತ್ತೇನು ಬೈ ಚಿಂತೆಗೆ ಸಿಕ್ಕಿಕೊಂಡಿರುವೆನು ಈ ದಿನ ಮಕ್ಕಳೇ ದಯನೋರುತ್ತಿದ್ದರೆ ಮಗುವನ್ನು ಪುರಗನ ಕರೆಯುಳು ಹೊರಗರ ಏನು ವಿಚಿತ್ರ ಇದು. ಬೇಟೆಯ ನೆಪದಿಂದ ಬಂದಂತಹ ನನಗೆ ಭಾಗ್ಯೋದಯವೇ ಆಗಿ ಹೋಗಿದೆ. ಹೌದು, ಸಾಕ್ಷಾತ್ ಸಂಪತ್ತು ಲಕ್ಷ್ಮಿಯೇ ನಮ್ಮ ಪಂದಳದಲ್ಲಿ ಕಾಲ್ಮುರಿದು ಬಿದ್ದಿದ್ದಾಳೋ ಎಂಬಷ್ಟು ಸಂಪತ್ತಿನ ಆಗರವಾಗಿದೆ ಪಂದಳ ರಾಜ್ಯ. ಆದರೆ ಸಂತಾನ ಭಾಗ್ಯವಿಲ್ಲದೆ ಇದುವರೆಗೂ ಕಲಾಹೀನವಾಗಿತ್ತು ನಮ್ಮ ನಾಡು. ಎಲ್ಲ ಸೌಭಾಗ್ಯವನ್ನು ಕೊಟ್ಟಂತಹ ಭಗವಂತ ಈ ಬಗ್ಗೆ ಯಾಕೆ ಕಣ್ಣು ತೆರೆಯಲಿಲ್ಲ ಎಂಬುದಾಗಿ ಚಿಂತಿಸದ ದಿನ ಇಲ್ಲ ಎಂದರೂ ಹೆಚ್ಚಾಗಲಾರದು. ಚಿತೆಗೂ ಚಿಂತೆಗೂ ಬಿಂದು ಮಾತ್ರ ವ್ಯತ್ಯಾಸವೆನ್ನುವುದು ನನ್ನ ನೇರ ಅನುಭವಕ್ಕೆ ಬಂತಲ್ಲ. ಚಿತೆ ಮನುಷ್ಯನನ್ನು ಸತ್ತ ಮೇಲೆ ಸುಟ್ಟಳೆ,
ಚಿಂತೆ ಜೀವಂತವಾಗಿ ಸುಡುತ್ತದೆ ಅಂತೆ. ನನ್ನ ಮನದನ್ನೇ ಆದಂತಹ ಸುಮುಖಿ ಹಳದ ದಿನ ಇಲ್ಲ ಎಂದರೂ ಹೆಚ್ಚಾಗಲಾರದು. ಹೌದು, ಹೆಂಗಸರು ತಮ್ಮ ದುಃಖವನ್ನು ಅಳುವ ಮೂಲಕ ತೋರ್ಪಡಿಸಿಕೊಂಡರೆ ಗಂಡಸರಾದಂತಹ ನಮಗೆ ಆ ಭಾಗ್ಯವೂ ಇಲ್ಲದಂತಾಯ್ತಲ್ಲ. ಆಹಾ, ದಿನನಿತ್ಯವೂ ನಾನು ಪರಮೇಶ್ವರನನ್ನು ಪ್ರಾರ್ಥಿಸದ ದಿನವಿಲ್ಲ ಎಂದರೂ ಹೆಚ್ಚಾಗಲಾರದು. ಇಂದು ಆ ಮಹಾಮಹಿಮ ದಯೆ ತೋರಿಸಿದನಲ್ಲ. ಆಹಾ, ಎಷ್ಟು ಮುದ್ದಾದಂತಹ ಮಗು, ಗಂಡು ಮಗು. ಹೌದು, ಈ ಮಗುವನ್ನು ಈಗಲೇ ನಾಡಿಗೆ ಕರೆದುಕೊಂಡು ಹೋಗುತ್ತೇನೆ. ಬೆಳೆಸಿ ಈ ಮಗುವನ್ನು ಮುಂದೆ ನಮ್ಮ ನಾಡಿನ ಅಧಿಪತಿಯನ್ನಾಗಿ ನಾನು ನೇಮಿಸುತ್ತೇನೆ. ಹೊರಡುತ್ತೇನೆ. ಮಗು ಸಿಕ್ಕಿದ ಸಂತೋಷದಲ್ಲಿ ಒಮ್ಮೆಲೇ ಭಾವುಕನಾಗಿ ಹೋದೇನಲ್ಲ. ಹೌದು, ಕಾಡಿನ ಮಧ್ಯೆ ಸಿಕ್ಕಿದಂತಹ ಈ ಮಗು, ಇದರ ತಂದೆ ಯಾರು? ಹೆತ್ತು ಬಿಟ್ಟು ಇಲ್ಲಿ ಹೋದಂತಹ ಆ ಪುಣ್ಯಾತ್ಮ ತಾಯಿ ಯಾರು? ಒಂದು ತಿಳಿಯದೆ ನಾನು ಅರಮನೆಗೆ ಕೊಂಡು ಹೋದೆ ಅಂತ ಆದರೆ ನಾಳೆಯ ದಿನ ಪಂದಳದ ಅಧಿಕಾರಿಯಾಗುವಂತಹ ಯೋಗ್ಯತೆ ಈ ಮಗುವಿಗೆ ಬಂದರೆ ಇದರ ಕುಲ ಗೋತ್ರಗಳ ಬಗ್ಗೆ ಪ್ರಶ್ನೆ ಹೇಳಲಾರದೆ, ಪ್ರಶ್ನೆಗೆ ಉತ್ತರಿಸುವವರಾದ್ರೂ ಹೇಳು. ಹಾಗಾದರೆ ಈ ಮಗುವನ್ನು ಇಲ್ಲೇ ಬಿಟ್ಟು ಹೋಗಲೇ? ಛೇ, ನನ್ನ ಮನಸ್ಸು ಒಪ್ಪುವುದಿಲ್ಲ. ಹಾಗಂತ ಅರಮನೆಗೆ ಕೊಂಡು ಹೋಗಲೇ? ನಾಳೆ ಲೋಕಾಪವಾದಕ್ಕೆ ನಾನು ಗುರಿ ಆಗಬೇಕಾದಿತ್ತು. ಏನು ಮಾಡೋಣ? ಜಂಜಾಟದಲ್ಲಿ ಸಿಕ್ಕಿಬಿಟ್ಟೆ. ಈ ಪರಿಯೋಜಿಸಿದ ಸಮಯದಿ ತಾಪಸರಂಗದಿ ಬಿಡಗಲಿ ರೂಪದೆ ಬಿಡು ಸಂಶಯವನ್ನು ಸಲಹೆ ಒಬ್ಬನಿಗೆ ಶುಭವಾಗುವುದು ಶುಭವಾಗುವುದು. ಮಹಾರಾಜ ಕೇತಕಿ ವರ್ಮ. ಮಹಾಸ್ವಾಮಿ, ಮೊದಲಾಗಿ ನಿಮಗೆ ವಂದಿಸಿದವ ನಾನು. ನೀವು ಯಾರು ಸ್ವಾಮಿ? ಎಲ್ಲಿಂದ ಬಂದವರು ಹೇಳಬಹುದೇ? ಮಹಾರಾಜ ಕೇತಕಿ ವರ್ಮ, ನಿನ್ನ ಚಿಂತೆಯನ್ನು ತಿಳಿದೇ ಬಂದಿದ್ದೇನೆ. ಹೌದೇ ಸ್ವಾಮಿ? ನಾನೊಬ್ಬ ಶಿವಯೋಗಿ. ಇಷ್ಟು ತಿಳಿದುಕೊಂಡರೆ ಸಾಕು. ಕೈಯಲ್ಲಿರುವ ಮಗುವಿನ ಕುಲಗೋತ್ರಗಳ ಬಗ್ಗೆ ಪರಿತಪಿಸುತ್ತಿರುವೆಯಾ? ಹೌದು ಸ್ವಾಮಿ, ಹೌದು. ಚಿಂತಿಸುವ ಅಗತ್ಯವೇ ಇಲ್ಲ. ಹುಟ್ಟಿನಿಂದಲೇ ಶ್ರೇಷ್ಠತೆ ಮತ್ತು ವಿಸ್ಮಯ ಎರಡನ್ನೂ ಮೈಗೂಡಿಕೊಂಡು ಜನ್ಮಕ್ಕೆ ಬಂದಿರುವ ಅಪರೂಪದ ಮಗುವಿದೆ. ಹೌದೇ ಸ್ವಾಮಿ? ಹೌದೇ? ಸಾಕ್ಷಾತ್ ಹರಿಹರರ ಸಮಾಗಮದಿಂದ ಹುಟ್ಟಿದ ಮಗುವಿನಿಂದಾಗಿ ನಿನ್ನ ಸಕಲ ಚಿಂತೆಗಳೂ ದೂರವಾಗುತ್ತವೆ. ಈ ಮಗುವಿನ ಕುಲಗೋತ್ರ ಪಾವಿತ್ರ್ಯಗಳ ಬಗ್ಗೆಗಲ್ಲವೇ ಚಿಂತೆ? ಹೌದು ಹೌದು ಸ್ವಾಮಿ. ಪ್ರಪಂಚದಲ್ಲಿ ಅತಿ ಪವಿತ್ರವೂ ಅಗವಿನಾಶಿನಿ ಎಂದು ಕೊಂಡಾಡಲ್ಪಟ್ಟ ಯಾವ ತ್ರಿಪಥಗಾಮಿನಿ ಗಂಗೆ ಇದ್ದಾಳು, ಅಂತಹ ಭಾಗೀರಥಿಗೆ ಜನ್ಮ ಕೊಟ್ಟ ಪಾವನ ಚರಣಗಳೊಡೆಯ ಚಿನ್ಮಯ ಮೂರ್ತಿ ಶ್ರೀಹರಿ ಮತ್ತು ಅದೇ ಭಾಗೀರಥಿಯನ್ನು ತಲೆಯಲ್ಲಿ ಹೊತ್ತುಕೊಂಡು ಗಂಗಾಧರನೆಂದು ಖ್ಯಾತನಾದ ಮೃತ್ಯುಂಜಯ ಹರ, ಆ ಹರಿಹರರ ಸಮಾಗಮದಿಂದ ಸಂಜನಿಸಿದ ದಿವ್ಯ ತೇಜಸ್ಸಿನ ಮಗುವಿದೆ. ಇವನ ಕೀರ್ತಿ ಮುಂದೆ ದಿಗಂತ ವ್ಯಾಪ್ತಿಯಾಗಿ ಆ ಚಂದ್ರಾರ್ಕವಾದ ಪ್ರಖ್ಯಾತಿಯನ್ನು ಪಡೆಯುತ್ತಾನೆ. ಹರಿಹರರ ಸಮಾಗಮದಿಂದ ಹುಟ್ಟಿದ ಮಗುವಿಗೆ ಹರಿಹರನೆಂದೇ ನಾಮಧೇಯವನ್ನಿರಿಸಿ ಸಾಕಿ ಸಲಹುತ್ತಾ ಬಾ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ನೀವು ಹೇಳಿದಂತೆ ನಡೆಯುತ್ತೇನೆ. ಇದೋ ನಿನಗೆ ಶುಭವಾಗಲಿ. ಹರಶಂಭೋ ಶಂಕರ. ಏನು ಆಶ್ಚರ್ಯವಿದು! ಇದುವರೆಗೆ ನನ್ನಲ್ಲಿ ಮಾತಾಡುತ್ತಿದ್ದಂತಹ ಶಿವಯೋಗಿಗಳು ಒಮ್ಮೆಲೇ ಕಾಣದಾದರಲ್ಲ. ಹಾಗಾದರೆ ಇವರು ಶಿವಯೋಗಿಗಳಲ್ಲ, ಸಾಕ್ಷಾತ್ ಶಿವನೇ ಬಂದು ನನ್ನನ್ನು ಅರಸಿದ್ದೇನೆ. ಏನೇ ಇರಲಿ, ಬೆಟ್ಟದಂತೆ ಬಂದಂತಹ ನನ್ನ ಚಿಂತೆ ಮಂಜಿನಂತೆ ಕರಗಿ ಹೋಯಿತು. ಈ ಸಂತೋಷದ ವಾರ್ತೆಯನ್ನು ನನ್ನ ಮಡದಿ ಸುಮುಖಿಗೆ ತಿಳಿಸಬೇಕಾಗಿದೆ. ಸುಮುಖಿ ಹರುಷದಿ ಕೃತಿವಾಸನ ದಯದಿ ಸುಮುಖಿ
ಹರುಷದಿ ಕೃತಿವಾಸನತೆಯದಿ ಪಡೆದಿದೆ ಪುತ್ರರೀರ್ವರ ಸಖಿಯದ ಕರೆದ ನುಡಿಯೇ ಸುಮುನಿ ಪ್ರಪಂಚದಲ್ಲಿ ಸುಖ ದುಃಖಗಳು ರಾತ್ರಿ ಹಗಲಿನಂತೆ ಒಂದರ ಹಿಂದೊಂದು ಬರುತ್ತಲೇ ಇರುತ್ತದೆ. ಪಂದಳದ ಮಹಾರಾಜನ ಕೈ ಹಿಡಿದು ಅರಮನೆ ಪ್ರವೇಶಿಸಿದ ನನಗೆ ಮುಂದೊದಗಬಹುದಾದ ದುಃಖದ ಪರಿಕಲ್ಪನೆಯೇ ಇರಲಿಲ್ಲ. ವರ್ಷ ಕಳೆದರು ನಾನಿನ್ನೂ ತಾಯಿಯಾಗಲೇ ಇಲ್ಲ. ಹೌದಮ್ಮ. ಪಂದಳಕ್ಕೆ ಉತ್ತರಾಧಿಕಾರಿಯನ್ನು ಕೊಡಬೇಕೆಂಬ ನನ್ನ ಬಯಕೆ ಬಂಜೆಯಾಯಿತಲ್ಲ. ಹೌದಮ್ಮ. ಇನ್ನು ಈ ಚಿಂತೆ ನನ್ನಲ್ಲಿ ಶಾಶ್ವತವಾಗಿ ಉಳಿಯಿತೆಂದು ಕಂಡ ದೇವರಿಗೆ ಕೈ ಮುಗಿದು ಕಣ್ಣೀರು ಬತ್ತಿ ಭರವಸೆ ಬರಿದಾಗಿ ಮಡುಗಟ್ಟಿದ ದುಃಖದ ಬೇಗೆಯಲ್ಲಿ ಬೇಯುತ್ತಿರುವಾಗ ಸಂತೋಷದ ಕೋಲ್ಮಿಂಚಿನಂತೆ ಕಾಡಿನಲ್ಲಿ ಸಿಕ್ಕ ಮಗು ಹರಿಹರನನ್ನು ನನ್ನ ಅರಸ ಕರೆದುಕೊಂಡು ಬಂದರಲ್ಲ. ಹೌದಮ್ಮ. ಆನಂದಾತಿರೇಕದಿಂದ ಆ ಮಗುವನ್ನು ಎದೆಗಪ್ಪಿಕೊಂಡೆ. ಆ ಕ್ಷಣಕ್ಕೆ ನನ್ನ ಎದೆಯ ಹಾಲು ಉಕ್ಕಿ ಹರಿಯಿತು. ಹರಿಹರನ ಲಾಲನೆ ಪಾಲನೆಯಲ್ಲಿ ದಿನಗಳು ಕ್ಷಣದಂತೆ ಉರುಳಿ ಹೋಯಿತು. ವರ್ಷ ಕಳೆವ ಮುನ್ನ ನಾನು ಗರ್ಭವತಿಯಾಗಿ ಗಂಡು ಮಗುವಿಗೆ ತಾಯಿಯಾದೆ. ಮಗುವಿಗೆ ಕನಕವರ್ಮ ಎಂದು ಹೆಸರಿರಿಸಿ ಅಕ್ಕರೆಯಿಂದ ಸಲಹುತ್ತಿದ್ದೇನೆ. ಹೌದಮ್ಮ. ಸಖಿ ನೋಡಿದೆಯಾ, ವರ್ಷ ಉರುಳಿದ್ದೇ ಗೊತ್ತಾಗಲಿಲ್ಲ. ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದಾರೆ. ಈಗ ನನ್ನಷ್ಟು ಸಂತೋಷದಿಂದಿರುವವರು ಬೇರ್ಯಾರೂ ಇಲ್ಲ. ನನ್ನ ಜೀವನದ ಭಾಗ್ಯ ಭಾಸ್ಕರ ಹರಿಹರ. ಆತನ ಕಾಲ್ಗುಣದಿಂದಲೇ ನನಗೆ ತಾಯ್ತನದ ಪ್ರಾಪ್ತಿಯಾಯಿತು. ಬಂಜೆತನ ನಿವಾರಣೆ ಆಯಿತು. ಹೌದಮ್ಮ. ನನ್ನ ಭಯ ಕಣ್ಣುಗಳೋ ಪಾದಿಯಲ್ಲಿ ಮುದ್ದು ಕುಮಾರರನ್ನು ಸಾಕಿ ಸಲಹುತ್ತಿದ್ದೇನೆ. ಅಮ್ಮ, ದಿನ ಕೊರೆದು ಕೊರೆದು ಕಿವಿ ತೂತು ಮಾಡುತ್ತೀಯ. ಅಮ್ಮ, ನಿನ್ನಲ್ಲಿ ಒಂದು ವಿಷಯವನ್ನು ಮಾತನಾಡಬೇಕೆಂದೇ ಕಾಯುತ್ತಿದ್ದೆ. ಇಂದು ಸರಿಯಾದ ಕಾಲ ಕೂಡಿ ಬಂತು. ಏನೇ ಅದು? ತಾಯಿಯ ಹಾಲಿಸುವ ಪ್ರಾಯಕ್ಕೆ ಪಡೆಯ ಬಾಲರ ಕಥೆ ಕೇಳುವ ಪ್ರಾಯಕ್ಕೆ ಪಡೆದ ಬಾಲರ ಕಥೆ ಕೇಳುವ ಮಾಯದ ನುಡಿಯಲ್ಲಿ ತೋಯ ಜಾಗ ಸತ್ಯ ಮಾಯದ ನುಡಿಯಲ್ಲಿ ತೋಯ ಜಾಗ ಸತ್ಯ ಬಾಯದಡುಗಳಿಂದು ತಿಳಿದು ನೀಡಿದ್ದು ಕೇಳಿ ಕೇಳಿ ಸಾಕಾಯ್ತಮ್ಮ. ಅಲ್ಲ, ನಾನು ಹರಿಹರನನ್ನು ಹೊಗಳಿದರೆ ನಿನಗೇನು ಹೊಟ್ಟೆ ಉರಿ? ಅಲ್ಲಮ್ಮ, ಇದು ಉರಿಯಲ್ಲ, ಹೊಟ್ಟೆಯ ಸಂಕಟ. ನನ್ನ ಅಮ್ಮನಿಗೆ ಇಂತಹ ದುಸ್ಥಿತಿ ಬಂತಲ್ಲ. ನಿನ್ನ ಅಮ್ಮನಿಗೆ ಏನಾಯ್ತು? ಅಮ್ಮ, ನನ್ನ ಅಮ್ಮ ಅಂದರೆ ನೀವಲ್ಲಮ್ಮ. ನನ್ನ ಹೆತ್ತ ಅವ್ವಗಿಂತಲೂ ನನಗೆ ನಿಮ್ಮಲ್ಲಿ ಹೆಚ್ಚಿನ ಮಮಕಾರವಲ್ಲವೇ ತಾಯೇ? ಅದು ಸರಿ, ಈಗ ಅಳುವುದಕ್ಕೇನಾಯ್ತೆ? ಅಮ್ಮ, ಇದು ಬರೀ ಅಳುವಲ್ಲವಮ್ಮ. ನಿಮಗೆ ಒದಗಬಹುದಾದಂತಹ ದುರಾವಸ್ಥೆಯನ್ನು ಎಣಿಸಿಕೊಂಡು ನನ್ನ ಕರುಳು
ಹಿಚಿಕಿದ ಹಾಗಾಗುತ್ತಿದೆ ಅಮ್ಮ. ಅಮ್ಮ, ಇದು ಬರೀ ಕಣ್ಣೀರಲ್ಲಮ್ಮ, ರಕ್ತ ರಕ್ತ ಕಣ್ಣೀರಮ್ಮ. ಅಂತದ್ದೇನಾಯ್ತೆ ನಿನಗೆ? ಅಮ್ಮ, ನನಗೆ ಏನೇ ಆಗುತ್ತಿದ್ದರೂ ತೊಂದರೆ ಇಲ್ಲ. ನಾನೊಂದು ಬೀದಿ ಬಸವಿಯ ಹಾಗೆ. ನಾನೇ ಸಾಯುತ್ತಿದ್ದರೂ ನನಗೇನು ದುಃಖವಿಲ್ಲ. ಆದರೆ ನಿನಗೆ ಹೀಗಾಗುತ್ತಲ್ಲ ತಾಯೇ. ಏ ದುರ್ಮುಖಿ, ಏನು ಹೇಳಬೇಕೋ ನೇರವಾಗಿ ಹೇಳು. ಅಮ್ಮ, ಆ ಕಾಡಿನಲ್ಲಿ ಸಿಕ್ಕ ಮಗುವನ್ನು ನೀವು ಲೆಕ್ಕಕ್ಕಿಂತ ಹೆಚ್ಚಾಗಿ ಮುದ್ದು ಮಾಡುತ್ತೀರಮ್ಮ. ಅಲ್ಲವೇ ತಾಯಿ ಮಗುವನ್ನು ಪ್ರೀತಿಸುವುದು ಹೆಚ್ಚೇಗೆ ಆಗುತ್ತದೆ? ಅದೇ, ಇದು ಹೆಚ್ಚಲ್ಲವಮ್ಮ, ಇದು ಹುಚ್ಚು. ಹರಿಹರನೇನು ನೀವು ಹೆತ್ತ ಮಗನೇ? ಅಲ್ಲಮ್ಮ, ಮಕ್ಕಳು ಇನ್ನು ಎಳೆ ಮಕ್ಕಳಲ್ಲ, ದೊಡ್ಡವರಾಗುತ್ತಿದ್ದಾರೆ. ಹರಿಹರನನ್ನು ಹಿರಿಯ ಮಗನೆಂದು ತಲೆ ಮೇಲೆ ಇತ್ತು ತುಂಬಿ ತುಂಬಿ ನಡೀತಿರಲ್ಲ ನೋಡಿ. ನಾಳೆಯ ದಿನ ಅವನೇ ನಿಮ್ಮ ತಲೆಗೆ ಕಲ್ಲು ಚಪ್ಪಡಿ ಎಳೆಯುತ್ತಾನೆ. ಆಮೇಲೆ ಬೀದಿಯೇ ಗತಿಯಾಗುತ್ತದೆ. ಹೌದು ತಾಯೇ. ಏನು ಹೇಳುತ್ತಿದ್ದೀಯ ನೀನು? ಹೌದಮ್ಮ, ನಿಮ್ಮ ಪ್ರೀತಿ ವಾತ್ಸಲ್ಯದಿಂದ ನಿಮ್ಮ ಸ್ವಂತ ಮಗನಿಗೆ ಅನ್ಯಾಯ ಮಾಡುತ್ತಿರಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅರಸರು ಅವನಿಗೆ, ಯಾರಿಗೆ? ಹರಿಹರನಿಗೆ ಯುವರಾಜ ಪಟ್ಟವನ್ನು ಕಟ್ಟುತ್ತಾರೆ. ಅಲ್ಲವೇ ಅವನಿಗಲ್ಲದೆ ಮತ್ಯಾರಿಗೆ ಯುವರಾಜ ಪಟ್ಟ? ಮುಂದೆ ಈ ನಾಡಿಗೆ ಅರಸ. ಇಂದಿನ ಯುವರಾಜನೇ ನಾಳೆಯ ಅರಸ, ಇದು ಲೋಕರೂಢಿ ಅಲ್ಲವೇ? ಅವನೇ. ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಂತ ಮಗನಿಗೆ ಏನು ಚಟ್ಟವ? ಅಮ್ಮ, ಇಲ್ಲಿ ಬನ್ನಿ. ನಿಮ್ಮ ತಲೆಯಲ್ಲಿ ಏನಿದೆ? ಬೂದಿಯ? ಬರಿದೇ ನಿಮ್ಮ ಆದರ್ಶವಾದದಿಂದ ನಿಮ್ಮ ಸ್ವಂತ ಮಗನಿಗೆ ಅನ್ಯಾಯ ಮಾಡುತ್ತೀರಲ್ಲ ತಾಯೇ. ನೋಡಿ, ನಾಳೆಯ ದಿನ ಅವನೇ ಏನು, ನೀವೇ ಬೀದಿಗೆ ಬಿದ್ದರೂ ಆಶ್ಚರ್ಯವೇನಿಲ್ಲ. ಹರಿಹರ ಏನಾದರೂ ಅರಸನಾದರೆ ನಿಮ್ಮ ಕೈಗೆ ಎರಟೆ ಕೋಲೆ ಗತಿ. ಅದು ಯಾಕೆ? ಬೇಡಿತ್ತು ಎನ್ನುವುದಕ್ಕೆ. ಅಂತರ್ಪಿಶಾಚಿ, ಹೇಗಿದೆ ಮೈಗೆ? ಗಳಹಬೇಡ ನೀನು. ಬಾಲಕರಳು ಮೂಳೆಗೆ ಕೋಡುತ್ತೆ. ಕೆಟ್ಟವಳೆ, ಮಾತಿಗೆ ಅವಕಾಶ ಕೊಟ್ಟಾಕ್ಷಣಕ್ಕೆ ಬಾಯಿಗೆ ಬಂದಂತೆ ಮಾತನಾಡಬೇಡ. ನಿನ್ನನ್ನು ನನ್ನ ಆತ್ಮಸಖಿ ಎಂದು ಅಭಿಮಾನದಿಂದ ಕಾಣುತ್ತಿದ್ದೆ. ಆದರೆ ನಿನ್ನ ಹೆಸರಿನಂತೆ ನಿನ್ನ ಮನಸ್ಸು ಕೆಟ್ಟದ್ದು. ಹಾಲು ನೀರಿನಂತೆ ಬೆರೆತು ಆಟವಾಡುತ್ತಿರುವ ಮಕ್ಕಳ ಮನಸ್ಸಿನಲ್ಲಿ ವೇದ ಎಣಿಸುತ್ತಿರುವ ನಿನ್ನಂಥವಳನ್ನು ಇನ್ನೂ ಅರಮನೆಯಲ್ಲಿಟ್ಟುಕೊಂಡರೆ ಅದು ಮೂರ್ಖತನದ ಪರಮಾವಧಿ. ಏ ಕೆಟ್ಟವಳೆ, ಇನ್ನು ಒಂದು ಗಳಿಗೆಯೂ ಇಲ್ಲಿ ನಿಲ್ಲಬೇಡ. ಎಲ್ಲಿಯಾದರೂ ಹೋಗದಿದ್ದರೆ ನಾನೇ. ಅಮ್ಮ, ನಿನಗೆ ಯಾಕೆ ಕಷ್ಟ? ನಾನೇ ಹೋಗುತ್ತೇನೆ. ಇದಕ್ಕೆ ಹೇಳುವುದು, ದೊಡ್ಡವರ ಮುಂದೆ ನಿಲ್ಲಬಾರದು, ಕತ್ತೆಯ ಹಿಂದೆ ನಿಲ್ಲಬಾರದು ಏನು? ಎಂತದೆ ಗೊಣಗುವುದು ನೀನು? ವಾದಿಸುತ್ತೀಯ? ಅಮ್ಮ, ಕೆಟ್ಟವಳೆ. ಅಮ್ಮ, ಅಮ್ಮ, ನೋಡಿ ಅಮ್ಮ, ನಾನು ಹೇಳಿದಂತೆ ನಾಳೆಯ ದಿನ ನಿಮಗೆ ಬೀದಿಯೇ ಗತಿಯಾದರೆ ನನ್ನನ್ನು ನೆನಪಿಸಿಕೊ ತಾಯಿ. ನಿನಗೆ ನನ್ನ ಮೇಲೆ ಕೋಪ ಇರಬಹುದು, ಆದರೆ ನನಗಿಲ್ಲವಮ್ಮ. ಅನ್ನ ವಸನಾದಿಗಳನ್ನಿತ್ತು ಸಲಹಿದ ತಾಯಿ ನೀನು. ಆ ನೆನಪು ನನಗೆ ಸದಾ ಇರುತ್ತದಮ್ಮ. ಅಮ್ಮ, ನಿನಗೆ ಬೀದಿ ಗತಿಯಾದರೆ ನನ್ನ ಮನೆಯ ಬಾಗಿಲು ಸದಾ ತೆರೆದಿರುತ್ತದಮ್ಮ ನಿನಗಾಗಿ. ಹೋಗು ಹೋಗು, ಇನ್ನು ಒಂದು ಮಾತನಾಡಿದರೂ ಕೊಂದು ಬಿಡುತ್ತೇನೆ. ಕೆಟ್ಟವಳೆ, ಕೂಬೆ, ಪಿಶಾಚಿ, ಅಹಂಕಾರದ ಮೂಟೆ, ಅಲ್ಪರ ಸಂಘ ಅಭಿಮಾನ ಭಂಗ. ಸಲುಗೆ ಕೊಟ್ಟರೆ ಈ ಕೆಲಸದವರು ತಲೆ ಹತ್ತಿ ಕುಳಿತುಕೊಳ್ಳುತ್ತಾರೆ ಎಂದು ಇದಕ್ಕೆ ಹೇಳುವುದು. ಅಲ್ಲ, ನಾನೆಂದಾದರೂ ಮಕ್ಕಳಲ್ಲಿ ವೇದ ಕಂಡದ್ದುಂಟೆ? ಹರಿಹರ ರಾಜನಾದರೆ ನಾನು ನನ್ನ ಮಗ ಬೀದಿಗೆ ಬೀಳುತ್ತೇವಂತೆ. ನಿರ್ಗತಿ. ಒಂದು ವೇಳೆ ಹಾಗಾದೀತೆ ಎಂದ ಮಾತನು ಕೇಳುತ್ತ ನೃಪನರಸಿ ಅಂದು ಯೋಜನೆಗೆ ಇಳಿಯುತ್ತ
ನೃಪನರಸಿಗೆ ಅಳು ಯೋಚನೆ ಗೈಯುತ್ತ ಯದು ನಿರ್ಣಯ ಮಾತಿದು ಸತ್ಯವದು ಒಂದು ಪಾಯವ ಬೇಡದು ಸತ್ಯ ಜಿಂದು ನಿರ್ಣಯ ಮಾತಿದು ಸತ್ಯವದು ಒಂದು ಪಾಯವ ಬೇಡದು ಸಖಿ ಸಖಿ ಆಡಿದ ಮಾತು 100ಕ್ಕೆ 100ರಷ್ಟು ಸತ್ಯ. ಬರೀ ಅವಳನ್ನು ದಂಡಿಸಿದೆನಲ್ಲ. ಸಖಿ ಸಖಿ ಬೇಡ ಬಿಡಿ ಅಮ್ಮ. ಹೀಗೆ ಬಾರೆ. ನಿಮ್ಮ ಒಳ್ಳೆಯವರ ಮಧ್ಯೆ ನಾನು ಯಾಕೆ ಕೆಟ್ಟವಳು? ನಾನು ಎಲ್ಲಾದ್ರೂ ಹೋಗಿ ಸಾಯ್ತೇನಮ್ಮ. ನೀನು ಹೇಳಿದ್ದೇ ಸತ್ಯ ಸಖಿ. ಹೌದಮ್ಮ, ನಾನು ಗೂಬೆ ಪಿಶಾಚಿ, ನನ್ನ ಹೆಸರು ಮನಸ್ಸು ಎಲ್ಲ ಕೆಟ್ಟದಮ್ಮ. ತಪ್ಪಾಯ್ತು ಸಖಿ, ನೀನು ನನ್ನ ಪ್ರಾಣ ಸಖಿ ಅಲ್ಲವೇ? ನನಗೆ ನಿನ್ನಿಂದ ಒಂದು ಉಪಕಾರ ಆಗಬೇಕಾಗಿದೆ. ಅಮ್ಮ, ನಾನು ಇರುವುದೇ ಅದಕ್ಕೆ, ನೀವು ಹೇಳಿ. ಸಖಿ ಈಗ ಏನು ಮಾಡುವ? ಏನು ಮಾಡುವ? ನೇರ ನನ್ನ ಪತಿಯ ಬಳಿಗೆ ಹೋಗಿ ನೀನು ಹೇಳಿದ್ದನ್ನೆಲ್ಲ ತಿಳಿಸಿ ಈಗಿಂದೀಗಲೇ ಹರಿಹರನನ್ನು ಅರಮನೆಯಿಂದ ಹೊರದಬ್ಬಿಸುತ್ತೇನೆ. ಜೊತೆಗೆ ನಾನೇ ಹೇಳಿದ್ದು ಅಂತಲೂ ಹೇಳಿಬಿಡಿ ಅಮ್ಮ. ಸರಿ, ಹಾಗೆಯೇ ಮಾಡುತ್ತೇನೆ. ಹೇಗೆ ಮಾಡುತ್ತೇನೆ ಎಂತದಮ್ಮ, ನೀವು ಹೋಗಿ ನಿಮ್ಮ ಪತಿ ಹತ್ರ ಹಾಗೆ ಹೇಳಿದರೆ ಅರಸರು ನಮಗೆ, ನಾವು ಹರಿಹರನಿಗೆ ಏನು ಮಾಡಬೇಕು ಅರಸರು ಅದನ್ನು ನಮಗೆ ಮಾಡುತ್ತಾರೆ. ಆಮೇಲೆ ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ಇದೆ ಗತಿಯಮ್ಮ. ಅಲ್ಲವೇ ಮತ್ತೆ ಈ ಸಂಕಷ್ಟದಿಂದ ಹೊರಬರುವುದಾದರೂ ಹೇಗೆ? ಅಮ್ಮ ಇಲ್ಲಿ ನನಗೆ ಸ್ವಲ್ಪ ಯೋಚನೆಗೆ ಸಮಯ ಕೊಡಿ. ಅಮ್ಮ, ಹರಿಹರನನ್ನು ಬರೀ ಹೊರತಬ್ಬಿದರೆ ಸಾಲದು, ಮತ್ತೆ ಅವನ ಕಥೆಯು ಮುಗಿಸಬೇಕಮ್ಮ. ಎಷ್ಟಾದರೂ ಸಣ್ಣ ಮಗುವಲ್ಲವೇ? ನೋಡಿ ಅಮ್ಮ, ಅವನು ಹೊರಗೆ ಹೋದರೂ ಅವನಿಗೆ ಪ್ರಜೆಗಳ ಅನುರಾಗ ಉಂಟು, ಅರಸನಾಗುವುದು ತಪ್ಪಲಿಕ್ಕಿಲ್ಲ. ಆದ್ದರಿಂದ ಕೊಲ್ಲಿಸುವುದು ಒಂದೇ ದಾರಿ ಅಮ್ಮ. ಯಾರಿಗಾದರೂ ಗೊತ್ತಾದರೆ? ಅಷ್ಟು ನನಗೆ ಗೊತ್ತಿಲ್ಲವಮ್ಮ, ಎಲ್ಲ ಗುಪ್ತವಾಗಿಯೇ ನಡೆಯುತ್ತದೆ. ನೋಡಿ ಅಮ್ಮ, ನನ್ನಲ್ಲಿ ಒಂದು ಉಪಾಯ ಉಂಟು, ನನಗೆ ಒಬ್ಬರ ಪರಿಚಯ ಉಂಟು. ಈಗಲೇ ಹೋಗಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಅರಸರ ಕಿವಿಗೆ ಬಿದ್ದರೆ? ಆ ಜಾಗ್ರತೆ ನಾನು ಮಾಡುತ್ತೇನಮ್ಮ, ಆದರೆ ಸ್ವಲ್ಪ ಕೊಡಬೇಕಾದಿತ್ತು. ಅದಕ್ಕೆ ನೀನೇನು ಚಿಂತಿಸಬೇಡ. ಹಾಗಾದರೆ ಅಮ್ಮ ನಡೆದೆ, ಈಗಲೇ ಹೋಗಿ ಕರೆದುಕೊಂಡು ಬರು. ಸರಿ. ನಿಲಯದೋಡಿ ಒಳಗಾರ ಕುಂಭ, ಮಂತ್ರವಾದಿ ಕುಂಭ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಯಾರನ್ನಾದರೂ ದೋಚಬೇಕು, ದುಡ್ಡಿಗಾಗಿ ಕೈಯೋ ಕಾಲೋ ಕತ್ತರಿಸಬೇಕು, ಅಗತ್ಯವಿದ್ರೆ ಕೊಲೆಯೂ ಮಾಡಬೇಕು. ಕೊಲೆಯನ್ನು ಮುಚ್ಚಿಡುವುದಕ್ಕೆ ಹೋಮಕುಂಡವೂ ತಯಾರು ಮಾಡಬೇಕು. ಏನು ಒಮ್ಮೆ ಬದುಕುವುದೇ ದುಸ್ತರವಾಗಿ ಎಲ್ಲಿಯೋ ಹೋಗಿ ಸಾಯೋಣವೆಂದು ಕಾನನನ್ನು ಸೇರಿದೆ. ಇನ್ನೇನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂಬ ಕಾಲಕ್ಕೆ ಓಂ ನಮಃ ಶಿವಾಯ ಎಂಬ ಉದ್ಗಾರ ನೋಡಿದಾಗ ಯಾರೋ ಒಬ್ಬ ಮಹಾತ್ಮರು ನನ್ನನ್ನು ತಡೆದು ಸುಮ್ಮನೆ ಆತ್ಮಹತ್ಯೆ ಮಾಡಿಕೊಳ್ಳಬೇಡ, ನಿನ್ನಿಂದ ಮುಂದೆ ಘನ ಕಾರ್ಯವೊಂದು ಆಗಬೇಕು, ಮಾತ್ರವಲ್ಲ ನಿನಗೆ ಅರಸನಾಗುವ ಯೋಗ ಉಂಟು ಎಂಬ ಹಾಗೆ ಹೇಳಿದ್ರು. ನನಗೆ ಬದುಕುವುದಕ್ಕೆ ಬೇಕಾಗಿ ಮಂತ್ರವಾದವನ್ನು ಉಪದೇಶಿಸಿದರು. ಹಾಗೆ ಸಾಯದೆ ಮರಳಿ ಬಂದ ನಾನು ಮಂತ್ರವಾದಿ ಕುಂಭನೆನಿಸಿಕೊಂಡೆ. ಸ್ವಾಮಿ,
ನಾನು ಅದನ್ನೆಲ್ಲ ಯೋಚನೆ ಮಾಡುವುದು. ಹಾಗೆ ನೋಡಿದ್ರೆ ಪಂದಳದಲ್ಲಿ ನಮ್ಮ ಅರಸನಿಗೆ ಮಕ್ಕಳಿಲ್ಲ, ಸುಲಭವಾಗಿ ಇಲ್ಲಿಯ ರಾಜಪೀಠವನ್ನು ಕಸಿದುಕೊಳ್ಳಬೇಕು ಎಂಬ ಹಾಗೆ ಯೋಚನೆ ಮಾಡಿದ್ರೆ ಕಥೆಯಲ್ಲಿ ಮತ್ತೊಂದು ತಿರುವು. ವಾರಸುದಾರರಿಲ್ಲದ ರಾಜ ಕುಟುಂಬಕ್ಕೆ ಇಬ್ಬರಿಬ್ಬರು ಉತ್ತರಾಧಿಕಾರಿಗಳು. ಕಾಡಿನಲ್ಲಿ ಸಿಕ್ಕಿದವನೊಬ್ಬ, ಇಲ್ಲೇ ಹೆತ್ತವನೊಬ್ಬ. ಆಗ ತಿಳಿಯಿತು, ಸುಲಭದಲ್ಲಿ ಉಳಿಯುವುದಿಲ್ಲ, ಸುಲಭದಲ್ಲಿ ಈ ರಾಜಪೀಠ ಒಲಿಯುವುದಿಲ್ಲ. ಮಾಡಬೇಕು ರಾಜಕೀಯ. ಅದಕ್ಕಾಗಿ ಅರಮನೆಯ ಒಳಗೆ ನಡೆಯಬೇಕಾದಂತಹ ಗುಪ್ತ ವಿಚಾರಗಳನ್ನು ತಿಳಿಯುವುದಕ್ಕಾಗಿ ಅರಮನೆಯ ಒಳಗಡೆ ಒಬ್ಬರನ್ನು ಬಿಟ್ಟಿದ್ದೇನೆ. ನಿತ್ಯದ ಭೇಟಿಗೆ ಬರಬೇಕಿತ್ತು, ಏನು ಬರಲಿಲ್ಲ. ಏನು ಪ್ರಾಣ ಸಖಿಯವರು, ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಏನಾದರೂ ವಿಷಯ ಉಂಟಾ? ಮೊದಲು ನಮ್ಮ ಮದುವೆಯ ವಿಷಯ ಎಲ್ಲಿ ತನಕ ಬಂತು? ಅಯ್ಯೋ ಪ್ರಾರಬ್ಧವೇ, ಮೊದಲು ಹಿಡ್ದದ್ದೊಂದು ಕೆಲಸ ಆಗ್ಲಿ, ಆಮೇಲೆ ಮದುವೆ. ಹೇಗಾದ್ರೂ ಮಾಡಿ ಈ ಪಂದಳಕ್ಕೆ ರಾಜಕುಮಾರನ ಆಗಬೇಕು ನಾನು. ನೀನು ಮಹಾರಾಜನಾದರೆ ನಾನು ನೀನು ಮಹಾರಾಣಿ. ಮಹಾರಾಣಿ. ಓ ಮುದ್ದು ಕೊಂಬೆ. ಮಹಾರಾಜರೇ. ಏನು ಮಹಾರಾಣಿಯವರು? ಇವತ್ತು ಬಹಳ ದೊಡ್ಡ ಸುದ್ದಿಯನ್ನೇ ತಂದಿದ್ದೇನೆ. ದೊಡ್ಡ ಸುದ್ದಿ ಉಂಟಾ? ಹೌದು. ಎಂತದ್ದು? ಹೊತ್ತು ನೋಡಿ ಹೊಂಚು ಹಾಕಿ ಮಹಾರಾಣಿಯವರ ಹಾಲಿನಂತ ಮನಸ್ಸಿಗೆ ಹುಳಿ ಹುಳಿ ಹಿಂಡಿದ್ದು ಆಯ್ತು. ಹೌದಾ? ಈಗ ಎಷ್ಟರ ತನಕ ಬಂದಿದ್ದಾರೆ? ಇಲ್ಲಿವರೆಗೆ ಹರಿಹರನನ್ನು ಕೊಲ್ಲಿಸುವುದಕ್ಕೂ ಸಿದ್ಧರಾಗಿದ್ದಾರೆ. ಏನಿದ್ದರೂ ನಿನ್ನ ಕೆಲಸ. ನನ್ನ ಕೆಲಸ? ಈಗ ನನ್ನ ಜೊತೆ ನಡೆ. ಎಲ್ಲಿಗೆ? ಅರಮನೆಗೆ. ಎಲ್ಲಿಯಾದ್ರೂ ನಾನು ಅರಮನೆಗೆ ಬಂದು ಸಿಕ್ಕಿಬಿದ್ರೆ ಏನು ಮಾಡುವುದು? ಅಷ್ಟು ನನಗೆ ಗೊತ್ತಿಲ್ಲವಾ? ಏನು? ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ವ್ಯವಸ್ಥೆ ಉಂಟು. ಮಹಾರಾಣಿಯ ಅಂತಃಪುರಕ್ಕೆ ಗುಪ್ತವಾದ ಒಂದು ಮಾರ್ಗ ಉಂಟು. ಹೌದಾ? ನಾನು ಮುಂದೆ ಸೊಪ್ಪು ಚೆಲ್ಲುತ್ತಾ ಚೆಲ್ಲುತ್ತಾ ಹೋಗುತ್ತೇನೆ. ನೀನು ಮುಂದೆ, ನೀನು ಹಿಂದೆನಿಂದಲೇ ಬಾ. ಹಾಗಾದ್ರೆ ನೀನು ಮುಂದೆ ಹೋಗ್ತಿ, ನಾನು ಹಿಂದೆ ಬರಬೇಕು. ಹೋಗೋಣ. ನಡಿ ನಡಿ ನಡಿ. ಮಹಾರಾಜರೇ. ಏನು ಮಹಾರಾಣಿಯವರು? ಮಹಾರಾಣಿ ಪಟ್ಟ ಅದು ನಿನಗಲ್ವಾ? ನಡೆಯೋಣ. ಯಾರಿಗೂ ಗೊತ್ತಾಗಲಿಲ್ಲ. ಎಲ್ಲ ವಿಷಯ ತಿಳಿಸಿದೆಯಾ? ಎಲ್ಲ ತಿಳಿಸಿದ್ದೇನೆ. ಯಾರಿಗೂ ಗೊತ್ತಾಗದ ಹಾಗೆ ಕಾಡಿಗೆ ಕರೆದುಕೊಂಡು ಹೋಗಿ ಹರಿಹರನ ತಲೆ ಕತ್ತರಿಸುವುದು. ಓ ಪುಣ್ಯಾತ್ಮ ವ್ಯಕ್ತಿ, ಸ್ವಲ್ಪ ಮೆತ್ತಗೆ ಮಾತನಾಡಿ. ಅರಮನೆಯ ಗೋಡೆಗಳಿಗೂ ಕಿವಿ ಇದೆ. ಅಮ್ಮ, ನೀವೇನು ಹೆದರಬೇಡಿ, ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಮುಗಿಸುತ್ತೇವೆ. ನೀವಿನ್ನು ಪಟ್ಟದ ಚಿಂತೆ ಬಿಡಿ ಬಿಡಿ ಬಿಡಿ. ಅಂದರೆ ಅದಮ್ಮ, ಇನ್ನು ಪಟ್ಟ ನಿಮ್ಮ ಮಗನಿಗೆ ಅಂತ. ಓ ಹಾಗ? ಅಷ್ಟು ಮಾತ್ರ ಅಲ್ಲ, ಈಗ ಕೆಲಸ ಮುಗಿಸಿಕೊಂಡು ಬಂದ್ರೆ ನಮಗೇನು? ಏನು ಏನು ಅಮ್ಮ, ಅಮ್ಮ ಈ ಹಾರ, ಈ ಹಾರ ಕೊಟ್ಟು ಬಿಡಿ ಅಮ್ಮ. ನಾನು ಸಹಾಯ ಮಾಡುತ್ತೇನಮ್ಮ, ನಿಮಗೆ ಯಾಕೆ ಕಷ್ಟ? ಕೊಟ್ಟು ಬಿಡಿ ಅಮ್ಮ. ಕೆಲಸ ಮುಗಿಸಿಕೊಂಡು ಬರಬೇಕು. ಎಲ್ಲಿಯಾದರೂ ಸಿಕ್ಕಿಬಿದ್ದರೆ ನನ್ನ ಹೆಸರು ಹೇಳಬಾರದು. ಸಂತೋಷ. ನೀವೇನು ಹೆದರಬೇಡಿ ಅಮ್ಮ, ಹೆದರಬೇಡಿ. ಎಲ್ಲಿ ನಿಮ್ಮ ಕುಮಾರ ಕಂಠೀರವ ಬರ್ಲಿ ನೋಡು ಒಮ್ಮೆ. ಮಗನೇ ಹರಿಹರ,
ಅದು ಅವರನ್ನು ನೋಡು. ಅವರು ಯಾರು? ಅವರು ನಿನಗೆ ವಿಶೇಷ ವಿದ್ಯಾಭ್ಯಾಸ ಕಲಿಸಲು ಬಂದವರು. ನೀನು ಅವರ ಜೊತೆ ಹೋಗು ಹಾಗೂ ಅವರು ಹೇಳಿದಂತೆ ಕೇಳಬೇಕು. ಆಯ್ತಮ್ಮ. ಮಗು ಸಿದ್ಧನಿದ್ದಾನೆ. ಇದೆಲ್ಲ ನೆನಪಿದೆ ತಾನೆ? ನೀವೇನು ಹೆದರಬೇಡಿ ಅಮ್ಮ, ಒಳಗಿಟ್ಟುಕೊಳ್ಳಿ. ಹೋಗಿ ಹೋಗಿ ಹೋಗಿ. ಜಾಗ್ರತೆ. ನನಗೊತ್ತುಂಟು. ಎಂತದ್ದು? ನಾವು ಬಂದಂತಹ ಗುಪ್ತ ಮಾರ್ಗದಲ್ಲಿ ನೇರಕ್ಕೆ ಹೋಗಿ ಬಲಕ್ಕೆ. ಬಲಕ್ಕೆ ಎಲ್ಲಿಗೆ ಹೋಗುವುದದು? ಕಾಡಿಗೆ. ನೇರ ಕಾಡಿಗೆ. ಗೊತ್ತುಂಟು. ಹೊರಡ್ತೇವೆ. ಮಗು ಹೋಗೋಣ ಅಲ್ವೇ? ಆಯ್ತು. ವಿದ್ಯಾಭ್ಯಾಸಕ್ಕೆಂದು ಕಾಡಿಗೆ ಕರೆದುಕೊಂಡು ಬಂದಿದ್ದೀರಿ. ಮಗು, ನಮ್ಮ ವಿದ್ಯಾಭ್ಯಾಸ ಪ್ರಾರಂಭವಾಗುವುದು ಇಲ್ಲಿಂದಲೇ. ನನಗೆ ಹಸಿವೆ ಆಗುತ್ತದೆ. ಏನು ಹಸಿವೆ? ನಾನು ಅದನ್ನೇ ಕಾಯುವುದು ಪುಣ್ಯಾತ್ಮ. ಯಾವಾಗ ನಿನಗೆ ಹಸಿವು ಆಗ್ತದೆ ಎಂಬ ಹಾಗೆ ಇರು. ಯಾರೂ ಇಲ್ಲವಲ್ಲ. ಎಲ್ಲುಂಟು ನಾನು ತಯಾರು ಮಾಡಿಕೊಂಡು ಬಂದಂತ ವಿಷಪೂರಿತ ಹಾಲು. ಮಗು ಕುಡಿ 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 ಕುಡಿ. ಏನು ಇದು ಹಾಲು. ಇದನ್ನು ನೀನು ಒಂದು ವೇಳೆ ಕುಡಿದೆ ಎಂದಾದ್ರೆ ನಿನಗಿನ್ಯಾವತ್ತೂ ಹಸಿವೆಯೇ ಆಗುವುದಿಲ್ಲ. ಕುಡಿ 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 ಕುಡಿ. ವಿಷಪೂರಿತ ಹಾಲನ್ನು ಕುಡಿದ ಹರಿಹರ ಬಿದ್ದಿದ್ದಾನೆ. ಇನ್ಯಾವ ಕಾರಣಕ್ಕೂ ಅವ ಮರಳಿ ಎದ್ದು ಬರಬಾರದು. ಬಿಡುವುದುಂಟೆ ಈಗಲೇ ಇವನ ತಲೆಯನ್ನು ಏರುವ.
ಬಾಲಕನನ್ನು ಕೊಲ್ಲುತ್ತೇನೆ ಅಥವಾ ತಿನ್ನುತ್ತೇನೆ. ಕೇಳಲಿಕ್ಕೆ ಯಾರು ನೀನು? ಯಾರು ನೀನು? ಸಾಮಾನ್ಯರಲ್ಲ. ನನ್ನನ್ನು ಶಿಕ್ಷಿಸಿ ಈ ಬಾಲಕನನ್ನು ರಕ್ಷಿಸಲು ಬಂದವ ಶಿವಗಣ. ಸಾಮಾನ್ಯರಾದರೆ ನೀನು ವೇತಾಳ ಎಂದ ಅಕ್ಷಣ ಹೆದರಿ ಕೈಕಾಲು ಬಿಡಬಹುದು. ನಾನು ಮಂತ್ರವಾದಿ ಕುಂಭ. ನಿನ್ನಂತಹ ಅದೆಷ್ಟೋ ಬೇತಾಳಗಳನ್ನು ಮಾಡಿದವನು. ಕುಸಿದು ಬಿದ್ದಿದ್ದಾನೆ. ಹರಿಹರನ ಪಾಳಿಗೆ ಈ ದುಷ್ಟಕೂಟದಿಂದ ಮತ್ತೆ ಮತ್ತೆ ಕಂಟಕ ಒದಗಿ ಬರಬಹುದು. ಅದನ್ನು ನಿವಾರಿಸಲು ಶ್ರೀರಕ್ಷೆಯಾಗಿ ಅವನಿಗೆ ಈ ಮಣಿಯನ್ನು ಕಟ್ಟುತ್ತೇನೆ. ಇನ್ನು ಮುಂದಕ್ಕೆ ಇವನು ಮಣಿಕಂಠನೆಂದು ಪ್ರಖ್ಯಾತನಾಗಿ ಬರಲಿ. ಇನ್ನು ನಾನು ಕೈಲಾಸವನ್ನು ಸೇರಿ ಪುತ್ರನ ಕಾಣದೆ ಧರಣಿ ಮನ ಪುತ್ರನ ಕಾಣದೆ ಎದ್ದ ಪೋದನು ಬಾಲ ಎದ್ದ ಪೋದನು ಬಾಲ ಮತ್ತೆ ನಾನು ಹತ್ತು ಮರುಗಿ ಪುರಟ ಆ ಕಂದ ಕಂದ ಆ ಮಗನೇ ಎದ್ದ ಪೋದನು ಬಾಲ ಮತ್ತೇನಾದನು ಎಂದು ಹತ್ತು ಮರುಗಿ ಪುರಟ ಕಾಡಿನ ಮೃಗಗಳ ಬಾಯಿಗೆ ಕಂಡನು ಕಾಡಿನ ಮೃಗಗಳ ಬಾಯಿಗೆ ಕಂಡನು ಆಗ ನಮೂದನು ಎನ್ನುವುದು ಶಿವ ಶಿವ ಕಂದ ಕಂದ ಹರಿಗರ ಮಗನೇ ಹರಿಹರ, ಎಲ್ಲಿ ಹೋದ ನನ್ನ ಮಗ? ಎಲ್ಲಿ ಹೋದ? ನಮ್ಮ ರಾಜಾಂಗಣದಲ್ಲಿ ಆಟಕ್ಕೆಂದು ಹೋದಂತಹ ಹಿರಿಯರ ಇನ್ನೂ ಅರಮನೆಯನ್ನು ಸೇರಿಲ್ಲ. ಹಾಗಾದರೆ ಇಲ್ಲಿ ಹೋಗಿರಬಹುದು. ಅವನ ಜೊತೆಯಲ್ಲೇ ಹೋದಂತಹ ಹೊರಗೆಯ ಮಕ್ಕಳನ್ನು ಕೇಳಿದಾಗ ಅವರೆಲ್ಲರೂ ಆಗಲೇ ಬಂದು ತಮ್ಮ ಮನೆಯನ್ನು ಸೇರಿಕೊಂಡಿದ್ದಾರೆ ಅಂತೆ. ಹಾಗಾದರೆ ಇವ ಇಲ್ಲಿ ಹೋದನು. ಎಲ್ಲಿ ಹೋಗುತ್ತಿದ್ದರೂ ಕೂಡ ನಮ್ಮಲ್ಲಿ ಹೇಳಿ ಕೇಳಿಯೇ ಹೋಗುವವನು ನಮ್ಮ ಬಾಲಕ. ಹಾಗಂತ ಎಲ್ಲಿ ಹೋಗಿರಬಹುದು? ಯಾರಲ್ಲಿ ಕೇಳಲಿ ನಾನು? ಸಿಕ್ಕವರತ್ರಲ್ಲ ನನ್ನ ಮಗ ಹರಿಹರ ಇಲ್ಲಿ ಹರಿಹರ ಇಲ್ಲಿ ಎಂದು ಕೇಳುತ್ತಾ ನಾನು ಅದೆಷ್ಟೋ ದೂರ ಬಂದೆ. ಅರಮನೆಯ ಮೂಲೆಯಲ್ಲಿ ಹುಡುಕಿದರೂ ಮಗ ಸಿಗಲಿಲ್ಲ. ಬಂದು ಎಲ್ಲಿಯಾದರೂ ಕಾಡದಾರಿಯೇನೋ ಹಿಡಿದು ಹೋಗಿ ಯಾವುದಾದ್ರೂ ಮೃಗ ಪಕ್ಷಿಗಳ ಬಾಯಿಗೆ ತುತ್ತಾದರೆ ಅಥವಾ
ಏನಾದ ಇದೇ ದಾರಿಯಲ್ಲಿ ಹುಡುಕುತ್ತಾ ಮುಂದೆ ನಡೆಯುತ್ತೇನಂತೆ. ಬದುಕುತ್ತೇನೆ, ನಾನಿನ್ನು ಬದುಕಿದ್ದೇನೆ. ಕಾಡಿನಲ್ಲಿ ಅಂದು ಮಹಾತ್ಮರು ಹೇಳಿದ ಮಾತು ಸತ್ಯ, ನಾನು ಸುಲಭದಲ್ಲಿ ಸಾಯುವುದಿಲ್ಲ. ಬಹುಶಃ ನಾನು ಅರಸನಾಗಲೆಂದೇ ಬದುಕಿದ್ದೇನೆ. ಬೇತಾಳ ಹೊಡೆದ ಬೇಟಿಗೆ ಬಿದ್ದೆ, ಎದ್ದು ನೋಡ್ತೇನೆ, ನನ್ನ ರೂಪವೇ ಬದಲಾಗಿದೆ. ಒಳ್ಳೆದೇ ಆಯಿತು. ಬಾಲಕ ಒಂದು ವೇಳೆ ಎದ್ರು ಕೂಡ ನನ್ನ ಪರಿಚಯ ಆಗ್ಲಿಕ್ಕಿಲ್ಲ. ಯಾರಾದ್ರೂ ಬರ್ಬೋದು ನೋಡುವ, ಯಾರಾದ್ರೂ ಬರ್ಬೋದು. ಮಗನೇ ಕಂದ, ಮಾತಾಡು ಕಂದ, ಮಾತಾಡು. ಯಾಕೆ ಮಗನೇ ಇಲ್ಲಿ ಮಲಗಿರುವೆ? ಹೇಳು ಮಗನೇ, ಅರಮನೆ ಕಡೆಗೆ ಹೋಗೋಣ. ಹೇಳು. ಮಾತಾಡುವುದಿಲ್ಲ. ಶಿವನೇ, ನನ್ನ ಮಗನಿಗೆ ಇಂತಹ ದುಸ್ಥಿತಿ ಬಂದು ಹೋಗಿದೆ. ಯಾಕೆ ಹೀಗಾಯ್ತು ದೇವ? ಶಿವನೇ, ಯಾಕೆ ನನ್ನ ಮಗನನ್ನು ಅಪಹರಿಸಿಕೊಂಡು ಬಂದೆ? ಯಾಕೆ ಮಾಡಿ ಈ ಕೃತ್ಯವನ್ನು? ಹೇಳು, ನಾನು ಕೊಲ್ತೇನೆ. ನಾನಲ್ಲ ತ್ರಿಪತಿಯೇ ಸ್ಥಳದಲ್ಲಿ ನಿಲ್ಲುವುದೇ. ಕೊಂದವನು ಸ್ಥಳದಲ್ಲಿ ನಿಲ್ಲುವನೇ. ಕೊಂದವನ ನೋಡಿರುವೆನು ಮುಂದೆ ಕೇಳು. ಕೊಂದವನ ನೋಡಿರುವೆನು ಮುಂದೆ ಕೇಳು. ಕೊಂದವನ ನೋಡಿರುವೆನು ಮುಂದೆ ಕೇಳು. ಕೊಂದವನು ನಾನಲ್ಲ ನೃಪತಿಯೇ. ಕೊಲ್ಲಬೇಡಿ. ನಿಮ್ಮ ಮಗನನ್ನು ಕೊಂದವ ನಾನು ನಾನಲ್ಲ. ನೀವೇ ಹೇಳಿ ರಾಯರೇ, ಕೊಂದವ ಕದ್ದವ ಯಾರಾದ್ರೂ ಸ್ಥಳದಲ್ಲಿ ನಿಲ್ಲುಕುಂಟೆ ಹೇಳಿ. ಓಡಿ ಹೋಗುವುದಿಲ್ವಾ? ಹಾಗಂತ ಇವನ ಕೊಲೆ ಯತ್ನ ನಡೆದದ್ದು ಮಾತ್ರ ನನ್ನ ಕಣ್ಣ ಎದುರುಗಡೆ
ನೀನು ನೋಡಿದ್ದಿ? ಹೌದು. ಯಾರು ಅವ? ಯಾರು ಹೇಳು? ಯಾರೋ ಒಬ್ಬ ವಿಕಾರ ಸ್ವರೂಪಿ ಈ ಕಾಡುಗಾರಲ್ಲಿ ಬಂದು ಅವನ ಕೊಲೆ ಯತ್ನ ಮಾಡುತ್ತಾ ಇದ್ದ. ನಾನೇ ಅವನನ್ನು ವೀರಾವೇಶದಿಂದ ಸೋಲಿಸಿ ಓಡಿಸಿದೆ. ಹಾಗಾದರೆ ನನ್ನ ಮಗ ಸಾಯಲಿಲ್ಲವೇ? ಸಾಯಲಿಲ್ಲ. ಅದೋ ಗೋಚರಿಸ್ತಾ ಇದೆಯಲ್ಲ ಮಂತ್ರದ ಮಣಿ. ಹೌದು, ನಾನೇ ಕಟ್ಟಿದ್ದು. ದಿವ್ಯವಾದಂತಹ ಮಣಿ ಕಾಣುತ್ತಾ ಇದೆ. ಆ ಪ್ರಭಾವದಿಂದ ಈಗ ಎದ್ದೇಳ್ತಾನೆ. ನೋಡಿ ನೋಡಿ ನೋಡಿ. ಹರಿಹರ ಹರಿಹರ ಅಲ್ಲ, ಇವ ಇನ್ನು ಮಣಿಕಂಠ. ಮಣಿಕಂಠ ಮಣಿಕಂಠ. ಹೇಳು ಹೇಳು ಹೇಳು. ಏನಾಯ್ತು ಮಗನೇ ನಿನಗೆ? ಏನಾಯ್ತು ಮಗನೇ? ನಿನ್ನನ್ನು ಯಾರು ಮಗನೇ ಇಲ್ಲಿಗೆ ತಂದದ್ದು? ಹೇಳು ಮಗನೇ. ಅವರಲ್ಲ, ಅವರಿಗೆ ದಪ್ಪ ಮೀಸೆ, ಕೆಂಪು ಕಣ್ಣಿತ್ತು. ಅವರು ಏನೋ ಕುಡಿಸಿದರು. ಮಗನೇ ನಿನಗೆ ಹೇಗೆ ಗೊತ್ತಾಯ್ತು? ಅದು ವಿಷಕ್ಕೆ ಮಂತ್ರ ಕಟ್ಟಿದ್ದು ನಾನೆಲ್ವಾ? ಮಂತ್ರದ ಮಣಿ. ಹಾಗೆ ಗೊತ್ತು, ಹಾಗೆ ಗೊತ್ತು. ಹಾಗೆ ಸ್ವಾಮಿ, ಹಾಗಾದ್ರೆ ನನ್ನ ಮಗನನ್ನು ಬದುಕಿಸಿದಂತಹ ಪುಣ್ಯಾತ್ಮರು ನೀವು. ನಾನೇ. ನೀವು ಯಾರು ಸ್ವಾಮಿ? ನಾನೇ. ಹೌದು. ನಿಮ್ಮ ಹೆಸರೇನು? ನನ್ನ ಹೆಸರೇ? ಹೌದು. ಮುಂದೆ ಬನ್ನಿ. ಏನು? ನನ್ನ ಹೆಸರು ಕೇಳು. ಅದೇ ಕೇಳ್ತಾ ಇದ್ದೇನೆ. ನೀನು ಕೇಳು. ಅದೇ ಕೇಳ್ತಾ ಇದ್ದೇನೆ ಸ್ವಾಮಿ. ಕೇಳು. ಹೇಳಿ ಸ್ವಾಮಿ, ಕೇಳ್ತಾ ಇದ್ದೇನೆ. ಕೇಳು. ಓಹೋ, ನೀವು ಕೇಳು. ಅದು ನಿಮ್ಮ ಹೆಸರು? ಈ ಅಲ್ಪ ಸ್ವಲ್ಪ ಮದ್ದು ಬರುವ ಕಾರಣ ಊರಲ್ಲಿ ಪಂಡಿತ ಅಂತ ಕರೆಯುವರಿದ್ದಾರೆ. ಹಾಗಾಗಿ ಕೇಳು ಪಂಡಿತ, ಕೇಳು ಪಂಡಿತ. ನೀವು ಕೇಳು ಪಂಡಿತ. ಪುಣ್ಯಾತ್ಮರೇ, ನೀವು ಒಳ್ಳೆ ಕಾರ್ಯವನ್ನೇ ಮಾಡಿಬಿಟ್ಟಿದ್ದೀರಿ. ನನ್ನ ಮಗನ ಪ್ರಾಣವನ್ನು ಉಳಿಸಿದಂತಹ ನಿಮ್ಮನ್ನು ಈಗೇ ನಾನು ಬಿಡಲಾರೆ. ಏನ್ ಮಾಡ್ತೀರಿ? ನೀವೇನು ಹೆದರಿಕೊಳ್ಳುವುದು ಬೇಡ. ನೀವು ಏನು ಮಾಡಿದ್ದೀರಿ ಎಂಬುದನ್ನು ನಾನು ಚೆನ್ನಾಗಿಯೇ ಬಲ್ಲೆ. ಏನು? ನಿಮ್ಮನ್ನು ನಾನು ಹೀಗೆ ಬಿಡುವುದಿಲ್ಲ. ಏನು ಮಾಡ್ತೀರಿ? ಅರಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಮ್ಮ ಪಂದಳ ರಾಜ್ಯದ ರಾಜ ವೈದ್ಯನಾಗಿ ನಾನು ನಿಮ್ಮನ್ನು ನೇಮಿಸಿದ್ದೇನೆ. ಮಹಾರಾಜರೇ, ನನಗೂ ಒಮ್ಮೆ ಪಂದಳಕ್ಕೆ ಬರಬೇಕು, ಅರಮನೆ ನೋಡ್ಬೇಕು ಅಂತ ಇತ್ತು. ತಡ ಮಾಡುವುದಲ್ಲ. ಇನ್ನು ನೋಡುವುದೇನು? ಸದಾ ಅಲ್ಲೇ ಇರಬಹುದು. ನಿಮಗೆ ತಡ ಮಾಡುವುದು ಬೇಡ. ವಿಷಯ ಸತ್ಯವೇ? ಏನೂ ಆಗದೆ ಮರಳಿ ಬಂದನಂತಲ್ಲಮ್ಮ. ಹೋಗಿ ಕಣಿ ಕೇಳು. ಬಂದದ್ದು ಮಾತ್ರ ಅಲ್ಲ, ಅವನ ರಕ್ಷಣೆಗೆ ಕುತ್ತಿಗೆಗೆ ಒಂದು ಮಣಿಯೂ ಬಂದಿದೆ. ಎಲ್ಲಿಯಾ ನಿನ್ನ ಕುಂಭ? ಕೊನೆಗೂ ಕೈ ಕೊಟ್ಟು ಬಿಟ್ಟನಲ್ಲ. ಅಮ್ಮ, ವಿಷಯ ಗೊತ್ತಾದ ತಕ್ಷಣ ಮೊದಲು ಮಾಡಿದ ಕೆಲಸವೇ ಅದಮ್ಮ. ನೇರ ಕುಂಭನ ಮನೆಗೆ ಹೋದೆ. ಆದರೆ ಅಲ್ಲೂ ಇಲ್ಲ ಅಮ್ಮ ಕುಂಭ. ನಿನ್ನ ಮಾತು ಕೇಳಿ ನಾನು ಕೆಟ್ಟೆ. ಕೊನೆಗೆ ಬಂಗಾರದ ಹಾರವು ಹೋಯಿತು. ಅಮ್ಮ, ನೀವು ಕಳೆದುಕೊಂಡದ್ದು ಬರೇ ಬಂಗಾರದ ಹಾರ. ನಾನು ಏನೆಲ್ಲ ಕಳೆದುಕೊಂಡೆ. ಯಾರು? ಎಂತದ್ದು ಕಳೆದುಕೊಂಡದ್ದು? ಯಾರು ನೀನು? ಇಲ್ಲಿ ಒಳಗೆ ಬಿಟ್ಟವರು ಯಾರು ನಿನ್ನನ್ನು? ಅರಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಆ ಸ್ವಾತಂತ್ರ್ಯ ಉಂಟು ನನಗೇನು. ಹಾಗೆಂದು ಮಹಾರಾಣಿಯ ಅಂತಃಪುರಕ್ಕೆ ಬರಲು ಅಧಿಕಾರ ಕೊಟ್ಟವರು ಯಾರು? ಇಲ್ಲಿ ನಡೆಯುತ್ತಿರುವುದು ನನಗೆ ಸಂಬಂಧಪಟ್ಟ ವಿಚಾರ, ಹಾಗೆ ಕೇಳದೆ ಬಂದದ್ದು. ನಿನಗೆ ಸಂಬಂಧಪಟ್ಟ ವಿಚಾರ ಇಲ್ಲಿ ಯಾರು ಏನು ಮಾತನಾಡಿದರೀಗ? ಹರಿಹರನ ಕೊಲೆ. ಹರಿಹರನ ಕೊಲೆ. ಏನೇನೋ ಮಾತನಾಡಬೇಡ, ಸುಮ್ಮನಿಗಿರು. ಹರಿಹರ, ಹಾರ, ಕುಂಭ, ಕೊಲೆ, ಈ ಹಾರದ ಬಗ್ಗೆ ಅಲ್ವೇ ಮಾತಾಡ್ತಿರುವುದು ನೀವು? ಈ ಹಾರ ಅಲ್ವೇ? ಇದು ನಿನ್ನ ಕೈಗೆ ಹೇಗೆ ಬಂತು? ನೀನು ದೊಮ್ಮೆ ನಾನು ನಿನ್ನ ಕುಂಬಿ ಅಲ್ವೇನೆ? ಮಹಾರಾಣಿ, ನಾನೇ ಕುಂಭ, ಕೊಲೆಗಾರ ಕುಂಭ. ನಿನಗೇನಾಯಿತು? ಹರಿಹರನನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಇನ್ನೇನು ತಲೆ ಕಡಿಬೇಕು ಎಂಬ ಕಾರಣಕ್ಕೆ ಮುಂದಾದಾಗ ಎಲ್ಲಿಂದಲೂ ಬಂದ ಬೇತಾಳದ ಏಟಿಗೆ ನನ್ನ ರೂಪವೇ ಪಲ್ಲಟವಾಯಿತು. ನಿನಗೆ ನಿನ್ನ ರೂಪದ ಚಿಂತೆ, ನನಗೆ ನನ್ನ ಮಗನಿಗೆ ಬರಬೇಕಾದ ಪಟ್ಟದ ಚಿಂತೆ. ಬಿಡುವುದಿಲ್ಲ. ಈ ಸಲ ಯಾವುದೇ ಕಾರಣಕ್ಕೂ ನನ್ನ ಉಪಾಯ ಫಲಿಸದೇ ಇರುವುದಿಲ್ಲ. ಈ ಸಲ ನಿಮಗೆ ಒಂದು ದೊಡ್ಡ
ದೊಡ್ಡ ರೋಗ ಬರ್ತದೆ. ನೀನು ಬಂದದ್ದೇ ನನಗೊಂದು ರೋಗ ಬರಿಸುವುದಕ್ಕೆ. ಹಾಗಲ್ಲವಮ್ಮ, ಕೇಳಿ. ಮಣಿಕಂಠ ತಾನಾಗಿ ಕಾಡಿಗೆ ಹೋಗಬೇಕು, ಅಲ್ಲಿ ಹುಲಿಯ ಬಾಯಿಗೆ ಆಹಾರವಾಗಬೇಕು. ಅಂತಹ ಒಂದು ಉಪಾಯ ಉಂಟು. ಅದಕ್ಕೆ ನೀವು ಹೊಟ್ಟೆ ನೋವಿನ ಅಭಿನಯ ಮಾಡಬೇಕು. ಹೊಟ್ಟೆ ನೋವಾ? ನನಗೆ ಹೊಟ್ಟೆ ನೋವು ಬಂದೇ ಗೊತ್ತಿಲ್ಲ. ಅಮ್ಮ, ಹೊಟ್ಟೆ ನೋವಿನ ಅಭಿನಯ ಬಹಳ ಸುಲಭ ಅಮ್ಮ. ನಾನು ಮಾಡಿ ತೋರಿಸುತ್ತೇನೆ. ಹೊಟ್ಟೆ ಹೊಟ್ಟೆ ನೋವು, ಹೊಟ್ಟೆ ನೋವು, ಆ ಹೊಟ್ಟೆ ನೋವು. ಎಂತದು ನಿನ್ನ ಕುಟುಂಬದ ದೈವ ಮೈಯಲ್ಲಿ ಬಂದದ? ಹಾಗೆ ಅಲ್ಲ. ಹೊಟ್ಟೆ ನೋವು ಎಂಬುದು ಈ ಅಭಿನಯ ಉಂಟಲ್ಲ, ನಿಜದ ತಲೆಯ ಮೇಲೆ ಹೊಡೆದಾಗಿರ್ಬೇಕು. ಇದು ಅಭಿನಯ, ಹೀಗೆ ಬರಬೇಕು. ನಾನೀಗ ಹೀಗೆ ಮಾಡಬೇಕಾ? ಅಮ್ಮ, ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ಮಹಾರಾಜರು ಇಲ್ಲಿಗೆ ಬರಬೇಕು, ಅಲ್ಲಿಯವರೆಗೂ ಅಭಿನಯ ಮುಂದುವರಿಸಬೇಕು ನೀವು. ಹೊಟ್ಟೆ ನೋವು, ಹೊಟ್ಟೆ ನೋವು, ಅಯ್ಯೋ ಹೊಟ್ಟೆ ನೋವು. ಉದರ ಬೀಜದ ತಾಳಲಾರೆ ಉದರ ಬೀಜ ಕೋಳುವುದು ಈಗ ಎನ್ನಯಾದ ಕೇಳು ಬಣ್ಣ ಬರಲಿಲ್ಲರೆ ಹುರಿಯ ಹಾಲು ಬೇಕು ಎಂದನು ತಾಳಲಾರೆ ಉದರ ಬೀಜ ಕಾಂತ ವಿಸ್ಮಯ, ಹೀಗೂ ಉಂಟೆ. ಇದೆಂತ ಪಂಡಿತರೇ, ಎಂತ ಮಾಡಿದ್ರೆ ಹೊಟ್ಟೆ ನೋವಿಂದ ನರಳ್ತಾ ಇದ್ದಾಳೆ, ನೀವು ಅಶ್ವತ್ಥ ಕಟ್ಟೆಗೆ ಸುತ್ತು ಬಂದಾಗೆ ಬರ್ತಾ ಇದ್ದೀರಲ್ಲ, ಎಂತದಿದು? ಇದು ಪ್ರಪಂಚದಲ್ಲಿ ಯಾವ ತಾಯಿಗೂ ಬರಬಾರದ ಹೊಟ್ಟೆ ನೋವು. ಹಾಗಂತ ಇದರ ಉಪಶಮನಕ್ಕೆ ಬೇಕಾದ ಗುಳಿಗೆ ನನ್ನಲ್ಲುಂಟು. ಮತ್ತೆ ಕೊಡಿ ಕೊಡಿ. ಹಾಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ರಾಯ್ರೆ, ಅದಕ್ಕೆ ಹಾಲು ಬೇಕು. ಅಷ್ಟೇ ತಾನೇ? ಯಾರಲ್ಲಿ ಹತ್ತು ಕೂಡ ಹಾಲು ತನ್ನಿ. ಓ ರಾಯ್ರೆ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇದಕ್ಕೆ ದನದ ಹಾಲು ಆಗುದಿಲ್ಲ ಏನೋ, ಇದಕ್ಕೆ ಹುಲಿಯ ಹಾಲು ಬೇಕು. ಪಂಡಿತರೇ, ಹುಲಿಯನ್ನು ಬೇಕಾದ್ರೆ ಕೊಂದು ಬರುವವರು ನಮ್ಮಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಹಾಗಂತ ಜೀವಂತ ಹುಲಿಯನ್ನು ತರುವವರು ಯಾರಿದ್ದಾರೆ ನಮ್ಮ ಇಲ್ಲಿ? ನೀವೇನು ಬೇಸರ ಮಾಡಬೇಡಿ, ಇಲ್ಲಿ ಬನ್ನಿ. ಒಂದು ಉಪಾಯ ಉಂಟು. ಏನದು? ಯಾರು ಹುಲಿಯ ಹಾಲನ್ನು ಇಲ್ಲಿಗೆ ತರ್ತಾರೋ ಅಂತವರಿಗೆ ಪಂದಳದ ಅರ್ಧ ರಾಜ್ಯವನ್ನೇ ಕೊಟ್ಟುತ್ತೇನೆ ಎಂಬ ಹಾಗೆ ಡಂಗುರ ಸಾರಿಸಿ. ಅದು ನಾನು ಮಾಡುತ್ತೇನೆ. ಮಾಡಿ ಮಾಡಿ. ಹೌದು, ಯಾರು ಹುಲಿಯ ಹಾಲನ್ನು ತರ್ತಾರೋ ಅವರಿಗೆ ಪಂದಳದ ಅರ್ಧ ರಾಜ್ಯವನ್ನೇ ಕೊಡ್ತೇನೆ. ಮಗನೇ ಮಣಿಕಂಠ, ಮೊದಲಾಗಿ ನಮ್ಮ ಮೈತ್ರ ಪಾದಾರ ವಿದ್ಯೆಗಳಿಗೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗನೇ, ಶುಭವಾಗಲಿ ನಿನಗೆ. ಗಂಗುರವ ನಾಳಿಸಿ ಶೀಘ್ರಗತಿಯಿಂದ ತಮ್ಮ ಸಮ್ಮುಖಕ್ಕೆ ಬಂದಿದ್ದೇನೆ. ತಾಯಿಯ ಸೇವೆ ಮಾಡುವುದು ಮಗನಾದವನ ಆದ್ಯ ಕರ್ತವ್ಯ. ಹಾಗಾಗಿ ಮಾತೆಯ ಉದರ ಶೂಲೆಯ ನಿವಾರಣೆಗಾಗಿ ವ್ಯಾಘ್ರ ಕ್ಷೀರವನ್ನು ನಾನು ತರುತ್ತೇನೆ. ಮಗನೇ, ನಿನ್ನ ಮಾತೊಂದು ಕೇಳುವಾಗ ಈ ದುಃಖದ ಸಂದರ್ಭದಲ್ಲಿಯೂ ನಗು ಬರ್ತಾ ಇದೆ. ನೀನಿನ್ನು ಚಿಕ್ಕವ, ಅದು ಕಾಡು. ಕಾಡು ಅಂದ್ರೆ ನೀನು ಏನಂತ ತಿಳ್ಕೊಂಡಿದ್ದಿ ಮಗ?
ಮಗನೇ, ಈ ಪ್ರಪಂಚದಲ್ಲಿ ದೇವರ ಇಚ್ಛೆ ಇಲ್ಲದೆ ಯಾವುದೇ ಕಾರ್ಯವು ನಡೆಯಲಾರದು. ಅವನೊಲಿದರೆ ಕೊರಡು ಕೊನರುವುದು ಬರಡು ಎನ್ನುವುದು. ಕಗ್ಗಲ್ಲೂ ನವನೀತವಾಗುವುದಕ್ಕೆ ಸಾಧ್ಯ. ಅದು ಸಾಧ್ಯವಾಗಬೇಕಾದರೆ ಭಗವಂತನ ಮೇಲೆ ಅಚಲ ವಿಶ್ವಾಸ ಇರಬೇಕು. ನಾವೆಸಗುವ ಪ್ರತಿಯೊಂದು ಕಾರ್ಯವೂ ಭಗವಂತರ್ಪಿತ ಎಂಬ ಸರ್ವಸಮರ್ಪಣ ಭಾವದಿಂದಲೇ ಮಾಡಬೇಕು. ಹಾಗಾಗಿ ಯಾವುದೇ ಅಂಜಿಕೆಯನ್ನು ಇರಿಸಿಕೊಳ್ಳಬೇಡಿ, ಆಶೀರ್ವದಿಸಿಕೊಳ್ಳಿ. ಶಹಬಾಸ್ ಮಗನೇ, ಹರನಿನ್ನನು ತೊಲಗಲಿನ್ನು ಪರಿತತ ಸವಾಂತು ಮನದಲ್ಲಿ ಧರಣಿಪಾತಿ ಹರದಲ್ಕೆ ಹರಿಗರ ಪರತ ಒದಗೆ ಕಕ್ಕ ಹರದೆ ನಿನ್ನಡು ಸಲಗಲೇ ಕಕ್ಕ ಈಗ ನನಗೆ ಧೈರ್ಯ ಬಂತು ಮಗನೇ. ನಿನ್ನ ವೀರಾವೇಶದ ನುಡಿಯನ್ನು ಕೇಳಿದಾಗ ನಿನ್ನಿಂದ ಅದು ಸಾಧ್ಯವೆಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹೌದು ಮಗನೇ, ನಾವು ನಂಬಿದಂತಹ ಆ ಹರನ ಅನುಗ್ರಹ ನಿನಗೆ ಸದಾ ಇರಲಿ. ಶೀಘ್ರಾತಿ ಶೀಘ್ರದಲ್ಲಿ ಹೋಗಿ ಹೇಳಿದಂತಹ ಕೆಲಸವನ್ನು ಮುಗಿಸಿ ಹೋಗಿ ಬರುತ್ತೇನಪ್ಪ. ಇರುವ ಪರಮದ ಬಂದಳು ಅಟ್ಟಹಾಸದು ಮಹಿಷಿ ಎಂದು ಕೇಳಬಲ್ಲ ಹಾಗೆಂದುಕೊಳ್ಳಬಹುದು. ಏನು ಹೊರಟು ಬಂದದ್ದು?
ಕಾರಣ ಉಂಟು. ಹಿಂದಕ್ಕೆ ಸ್ವರ್ಗ ಮರ್ತ್ಯ ಪಾತಾಳವನ್ನೇ ಜಯಿಸಿದವಳು ನಾನು. ಆದರೆ ಅವು ಎಲ್ಲೂ ನಾನು ನಿಂತವಳಲ್ಲ. ನೇರವಾಗಿ ಕಾನನಕ್ಕೆ ಬಂದವಳು, ಸ್ವಚ್ಛಂದವಾಗಿಯೇ ಇಲ್ಲಿ ನೆರವಾಡುವವಳು ನಾನು. ಆದರೆ ಎಂದಿನಂತೆ ಇಂದೂ ಕೂಡ ತಿರುಗಾಟಕ್ಕೆ ಹೊರಟು ಬರುವಾಗ ಏನದು ವಾಸನೆ, ನರವಾಸನೆ. ಯಾರಿಗೆರಾದವರು ನನಗೆ ನೋಡಬೇಕು. ಅದಕ್ಕಾಗಿ ನರವಾಸನೆ ಬಂತು ನನಗೆ. ಹುಡುಕುತ್ತಾ ಬಂದೆ. ಬರುವಾಗ ಒಬ್ಬ ಚಿಕ್ಕ ಹುಡುಗ ಎಲ್ಲರೂ ನನ್ನನ್ನು ಕಂದರೆ ಎದೆಯೊಡೆದು ಸಾಗುತ್ತಾರೆ. ಧೈರ್ಯದಿಂದ ರಘುಮುಖದಲ್ಲಿ ನಿಂತಿರುವೆ ಅಲ್ವೋ? ಇಷ್ಟಕ್ಕೂ ನನ್ನನ್ನು ವಿಚಾರಿಸಿದಕ್ಕೆ ಆಧಿಪತ್ಯವನ್ನು ಕೊಟ್ಟವರು ಯಾರು? ಎಲ್ಲ ಹೆಣ್ಣೆ. ಕಾರಣವಿಲ್ಲದೆ ನನ್ನ ದಾರಿಗೆ ಅಡ್ಡವಾಗಿ ನಿಂತಿರುವೆಯಲ್ಲ. ಬದುಕಬೇಕೆಂಬ ಆಸೆ ಇದ್ದರೆ ದಾರಿ ಬಿಡಿ ತೊಲಗು. ಬದುಕುವ ಆಸೆ ಬರಬೇಕಾದದ್ದು ನನಗಲ್ಲ, ನಿನಗೆ. ನಿನ್ನನ್ನು ಕೊಂದು ತುಂಡು ತುಂಡು ಮಾಡಿ ತಿನ್ನುತ್ತಿದ್ದೆ. ಆದರೆ ಏನು ಮಾಡೋಣ, ಮನಸ್ಸು ಬರುವುದಿಲ್ಲ. ನಿನ್ನನ್ನು ಮದುವೆಯಾಗಬೇಕು ಅಂತ ನನಗೆ ಉಂಟು. ಬರ್ತೀಯಾ? ನಿನ್ನ ಮಾತಿಗೆ ಹೆದರಿ ನಿನ್ನ ಗಂಟಲು ಸುತ್ತಾಗುತ್ತೇನೆ ಎಂದು ಭಾವಿಸಬೇಡ. ಹೆಣ್ಣೆ, ಬದುಕಿಗೊಂದು ದಿಕ್ಕೇ ಇಲ್ಲದೆ ದೆಸೆಗೆಟ್ಟ ನಿನಗೆ ಯಮಸದನದ
ಮನ್ನಿಸಿದ ಪರಾಧವ ಮಗನೋ ಮನ್ನಿಸಿದ ಪರಾಧವ ಮುನಿದತ್ತ ಸತಿಗಾನವನ ಸುತಿನಾದ ಮುನಿದತ್ತ ಶಾಪದ ತೆರದಿ ಘನರೂಪ ಧರಿಸಿದೆ ವರಿಸಿದ ಮುಂದಕ್ಕೆ ಮಣಿಕಂಠ ಜಯ 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 ಕ್ಷಮಿಸು ಅಪರಾಧವ ಜಯ ಜಯ ಪ್ರದಾಯಕನೇ ನನ್ನ ಅಪರಾಧವನ್ನು ಮನ್ನಿಸು. ಶಾಪಗ್ರಸ್ತಳಾಗಿದ್ದ ಗಾಲವ ಸುತೆ ಮುನಿದತ್ತ ಸತಿ ನಾನು. ಮಾಲಿನಿ ಎಂಬುದೇ ನನ್ನ ನಾಮಧೇಯ. ಅಕಾಲದಲ್ಲಿ ಕಾಮಭಿಕ್ಷೆಯನ್ನು ಬೇಡಿ ಪೀಡಿಸಿದ್ದ ನನ್ನನ್ನು ನನ್ನ ಪತಿಯೇ ಶಪಿಸಿದ್ದ. ಮನುಷ್ಯರು ಕಾಮಕ್ರೋಧಾದಿಗಳನ್ನು ತನ್ನ ಅಂಕೆಯಲ್ಲಿ ಇರಿಸಿಕೊಳ್ಳಬೇಕು. ಗೊತ್ತು ಗುರಿ ಇಲ್ಲದೆ ಕಾಮವಾಂಛೆಯನ್ನು ಈಡೇರಿಸುವುದು ಪ್ರಾಣಿಯೋ ರಕ್ಕಸರಿಗೋ ಸರಿಯಾಗಬಹುದು. ಅಂತಹ ಹೀನ ಪ್ರವೃತ್ತಿ ಗಳಿಸಿದ ನೀನು ಪ್ರಾಣಿ ಅಸುರಿ ಸಮ್ಮಿಲನದ ಮಹಿಷಿಯಾಗುವೆಂದು ಶಪಿಸಿದ್ದ. ಕಣ್ಣೀರ್ಗೆರೆದು ಶಾಪ ಮುಕ್ತಿಯ ದಾರಿ ತೋರಬೇಕು ಎಂದು ಬೇಡಿಕೊಂಡಾಗ ಮುಂದೆ ಹರಿಹರ ಪುತ್ರನಿಂದೇ ನಿನ್ಗೆ ಶಾಪ ಮುಕ್ತಿ ಎನ್ನುವುದಂತೆ ಇಂದು ನಿನ್ನಿಂದ ಶಾಪ ಮುಕ್ತಳಾದಳು. ಶಾಪ ಮುಕ್ತಳಾಗಲು ಬಯಕೆಯಿಂದ ಮುಕ್ತಳಾಗಲಿಲ್ಲ ಸ್ವಾಮಿ. ಏನದು? ನನ್ನನ್ನು ಮದುವೆ ಆಗಬೇಕು, ಉದ್ಧರಿಸಬೇಕು ಸ್ವಾಮಿ. ಸ್ವಾಮಿ ನುಡಿಗೆ ತೋಷಿಸುತ್ತ ಮಣಿಕಂಠ ಮುಂದೆ ನಾನು ಶಬರಿಮಲೆಯುಳು ನೆಲೆ ಹೊತ್ತಲಲ್ಲಿಗೆ ನೀನು ಬಂದು ತರುಣಿ ನೀನು ಬಂದು ಚಂದರಿ ಮಾಲಿಗೈ ಪುರಬ್ರಹ್ಮನೆಂಬ ಚಂದರಿ ಮಾಲಿಗೈ ಪುರಬ್ರಹ್ಮನೆಂಬ ಒಂದು ದಿವ ಬೆಸರಿಗುವುದು ತರುಣಿ ಭಕ್ತಾಭೀಷ್ಟ ಪ್ರದಾಯಕನಾದ ನಾನು ನಿನ್ನ ಮಾತನ್ನು ಒಪ್ಪಬಹುದಿತ್ತು. ಆದರೆ ಈ ಕಾಲದಲ್ಲಿ ಅದು ಸಾಧುವಾದುವುದಲ್ಲ. ಮುಂದಕ್ಕೆ ನಾನು ಭಕ್ತ ಕೋಟಿಯನ್ನು ಉತ್ತರಿಸಲೆಂದೇ ಒಂದು ಕ್ಷೇತ್ರದಲ್ಲಿ ನೆಲೆ ನಿಲ್ಲುವವನಿದ್ದೇನೆ. ಆ ಕ್ಷೇತ್ರಕ್ಕೆ ನನ್ನನ್ನು ಕಾಣುವುದಕ್ಕಾಗಿ ಮಾಲಾಧಾರಿಗಳಾಗಿ ವೃಥಾಧಾರಿಗಳಾಗಿ ಕನ್ನಿಸ್ವಾಮಿಗಳು ಬರುತ್ತಾರೆ ಎಂದು ನನ್ನ ಸನ್ನಿಧಾನಕ್ಕೆ ಕನ್ನಿಸ್ವಾಮಿಗಳು ದರ್ಶನಾಕಾಂಕ್ಷಿಗಳಾಗಿ ಬರುವುದಿಲ್ಲವೋ ಅಂದು ನಿನ್ನನ್ನು ವರಿಸುತ್ತೇನೆ. ಅಷ್ಟರವರೆಗೆ ನಾನೇನು ಮಾಡಲಿ ಸ್ವಾಮಿ? ಅಲ್ಲಿಯವರೆಗೆ ನಿನ್ನ ಹೆಸರಿಗನುಗುಣವಾಗಿ ನನ್ನ ಕ್ಷೇತ್ರದ ಅನತಿಯ ದೂರದಲ್ಲಿ ಮಾಲಿಕೈಪುರ ತಮ್ಮೆಂಬ ಹೆಸರಿನಿಂದ ನೀನೂ ನೆಲೆಯಾಗು. ನನ್ನನ್ನು ಕಾಣಬರುವ ಭಕ್ತರನ್ನು ಉದ್ಧರಿಸುತ್ತಿರು, ನನಗಾಗಿ ಕಾಯುತ್ತಿರು. ಉದರ ವೇದನೆ ಮಾಲಿನಿಯ
ಪಾಪ ವಿಮೋಚನೆಗೆ ದಾರಿ ಮಾಡಿಕೊಟ್ಟಿದ್ದು ಬಂದವ ವ್ಯಾಘ್ರಕ್ಷೀರಕ್ಕಾಗಿ ಅಲ್ಲವೇ? ಹಾಗಾಗಿ ಆ ಪುರಹರನನ್ನೇ ಧ್ಯಾನಿಸಿಕೊಳ್ಳುತ್ತೇನಂತೆ. ಮಣಿಕಂಠನು ಯೆಹೋವ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದಾನೆ. ಅವನು ಬಂದ ಉದ್ದೇಶ ಸಾಧನೆಗೆ ಬೇಕಾಗಿ ಹುಲಿಯಾಗಿ ಹೋಗಿ ಅವನೊಂದಿಗೆ ಸಹಕರಿಸಿ. ಮಗನೇ, ನಿನ್ನ ಅಮ್ಮನ ಹೊಟ್ಟೆ ನೋವು ಹೋಯ್ತು, ಇನ್ನು ಹುಲಿ ಅಗತ್ಯ ಇಲ್ಲ. ಎಲ್ಲಿಂದ ತಂದಿದ್ಯೋ ಅಲ್ಲಿಗೆ ಕಳಿಸಿಕೊಡು ಮಗನೇ. ಎಲ್ಲವೂ ಹರಣಿಚ್ಛೆಯ. ಸರಿ, ಹಾಗಾದ್ರೆ ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ಸೇರಿ. ನೀನಾರೆಂಬುದನ್ನು ಅರಿಯದೆ ನಾನು ನನ್ನದು ಎಂಬ ಭಾವ ಸಂಬಂಧಕ್ಕೆ ಸಿಲುಕಿ ದೇವ ಸಂಬಂಧವನ್ನು ಗುರುತಿಸದೆ ಹೋದೆ. ನನ್ನನ್ನು ಕ್ಷಮಿಸು ಮಣಿಕಂಠ. ಏನಮ್ಮ ಅಮ್ಮ, ಈ ಪ್ರಪಂಚದಲ್ಲಿ ಯಾವ ದೇವರು ಕೂಡ ತಾಯಿ ದೇವರಿಗಿಂತ ಮಿಗಿಲಲ್ಲವಮ್ಮ. ಜನನಿ, ನಿನ್ನ ಅಮೃತದುಲ್ಯ ಸ್ತನ್ಯಪಾನದ ಋಣವನ್ನು ತೀರಿಸಲಾಗುತ್ತದೆ ಹೇಳು. ನಿನ್ನದೇನು ತಪ್ಪಿಲ್ಲವಮ್ಮ. ನೀನೇಕೆ ತಪ್ಪುದಾರಿ ಹಿಡಿದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ದುಃಖಿಸಬೇಡ ತಾಯಿ. ನಿನ್ನ ಆಶೀರ್ವಾದ ಎಂಬುದು ನನ್ನ ಮೇಲೆ ಸದಾ ಇರಬೇಕು. ಮಗನ ಸಾಗದ ಕಂಡು ದುರುಳಿಬ ಪೋಗುವಿಕಾನನೆಂದು ಮಗನೇ ಮೆಚ್ಚಿದೆ ಕಂದ. ಹೋಗುವಿಕಾನನೆಂದು ಮಿಗುವ ಸಿಂಹಾಸನವ ಬಾಗಿಸಿರಬ ಕಂದಾಯ ಮಗನೇ ಮಣಿಕಂಠ, ತಂದೆಯವರೇ, ನಿನ್ನ ಸಾಹಸವನ್ನು ಕಂಡು ನಾನು ಮಾತ್ರ ಅಲ್ಲ ಮಗನೇ, ಸಕಲರೂ ಸಂತೋಷಗೊಂಡಿದ್ದಾರೆ. ಮಗನೇ, ಹುಲಿಯನ್ನು ಕಂಡು ಒಬ್ಬಿಟ್ಟ ಆ ಧ್ವನಿ ಅಯ್ಯಪ್ಪ ಎಂದು ಪ್ರಕಟಪಡಿಸಲ್ಪಟ್ಟಿತು. ಆದರೆ ಅದರ ಅರ್ಥ ಏನು ಗೊತ್ತಾ ಮಗನೇ? ನೀನು ಲೋಕಕ್ಕೆ ಅಯ್ಯನೂ ಹೌದು ಅಪ್ಪನೂ ಹೌದು ಎಂಬುದನ್ನು ಸಾಬೀತು ಮಾಡಿಕೊಟ್ಟೆ ಮಗನೇ. ಮಗನೇ, ಇನ್ನು ಮುಂದೆ ನೀನು ಅಯ್ಯಪ್ಪ ಎಂಬಂತಹ ನಾಮಾಂಕದಿಂದ ಪ್ರಪಂಚವನ್ನು ರಕ್ಷಿಸುವವನು ನೀನು ಎಂಬುದನ್ನು ಈಗ ನಾನು ಅರ್ಥ ಮಾಡಿಕೊಂಡೆ ಮಗನೇ. ಅಷ್ಟು ಮಾತ್ರವಲ್ಲ ಮಗನೇ, ಇಷ್ಟರವರೆಗೆ ನಮ್ಮ ಈ ಅರಮನೆಯಲ್ಲಿ ಏನು ನಡೆಯುತ್ತಿತ್ತು ಎಂಬುದು ನನ್ನ ಗಮನಕ್ಕೇ ಬಂದಿರಲಿಲ್ಲ ಮಗನೇ. ಅಷ್ಟು ಮಾತ್ರವಲ್ಲ, ನೀನು ಇಲ್ಲಿ ಇರುವುದೇ ನಿನ್ನ ಅಮ್ಮನಿಗೆ ಹೊಟ್ಟೆ ನೋವು ಎಂಬುದು ನನಗೆ ಈಗ ಅರ್ಥವಾಯಿತು ಮಗನೇ. ನನ್ನನ್ನು ನೀನು ಕ್ಷಮಿಸಿಬಿಡು ಮಗನೇ. ಮಗನೇ, ಅನಾಥನಾಗಿ ದೊರಕಿದ ನನಗೆ ತಂದೆ ತಾಯಿಯ ಪ್ರೀತಿಯನ್ನಿದ್ದು ಪೊರೆದವರಪ್ಪ ನೀವು.
ಬೆಳೆದು ನಿಂತಹ ಈ ದೇಹ ನಿಮ್ಮುಬೈರ ಕೊಡುಗೆ ಇದು. ನಿಮಗೆ ನಾನು ಎಷ್ಟು ಋಣಿಯಾಗಿದ್ದರೂ ಸಾಲದು. ಅಪ್ಪ, ಮನುಷ್ಯರಾದಂತಹ ನಾವು ಅಮಾನುಷ ಪ್ರವೃತ್ತಿಯನ್ನು ಯಾವತ್ತೂ ಹೊಂದಬಾರದು. ಛೇದೇಪಿ ಚಂದನತರು ಸುರಭಯತಿ ಮುಖಂ ಕುಟಾರಸ್ಯ. ಶ್ರೀಗಂಧದ ಮರ ತನ್ನನ್ನೇ ಕತ್ತರಿಸುವ ಕೊಡಲಿಯ ಅಲಗನ್ನೂ ಪರಿಮಳವಾಗಿಸುತ್ತದೆ. ಹೀಗಿರುವಾಗ ಬುದ್ಧಿ ಇದ್ದು ನಾವು ಈ ರೀತಿ ನಡೆದುಕೊಳ್ಳುವುದು ಸಮಂಜಸವೇ ಹೇಳಪ್ಪ? ಜನಕ, ದ್ವೇಷವನ್ನು ಪ್ರೀತಿಯಿಂದ ಗೆಲ್ಲಬಹುದೇ ಹೊರತು ದ್ವೇಷದಿಂದ ಅಲ್ಲವಲ್ಲ? ಹೌದು ಮಗನೇ, ಆದ್ರೆ ನಿನ್ನಲ್ಲಿ ನನ್ನದೊಂದು ಅರಿಕೆ ಇದೆ ಮಗನೇ. ಏನು ಜನಕ? ನನ್ನ ಪ್ರಾಯ ಸಂದು ಹೋಯ್ತು ಮಗನೇ. ಕಾಡು ಹತ್ರವಾಗ್ತಾ ಇದೆ, ನಾಡು ದೂರವಾಗ್ತಾ ಇದೆ ಮಗನೇ. ನೀನು ಪ್ರಬುದ್ಧನಾಗಿದ್ದಿ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಇನ್ನು ಮುಂದೆ ಈ ಪಂದಳದ ಅಧಿಕಾರವನ್ನು ನೀನು ಪಡೆಯಬೇಕು. ಆ ಪಂದಳವನ್ನು ಅಧಿಕಾರವನ್ನು ಏರಿ ಎಲ್ಲರನ್ನೂ ನೀನೇ ಸಂರಕ್ಷಿಸಬೇಕು ಎಂಬುದಾಗಿ ನನ್ನ ಒಂದು ಇಚ್ಛೆ ಮಗನೇ. ನಾನು ಲಾಲಿ ಮುದಿಲಿದ ಬೇಳುವ ತಾತ ಬೇಡುವ ಮಾತ ಜಾಲವಲ್ಲಿ ಕೇಳು ಸಲಗಿದ ಜಾಲವಲ್ಲಿದು ಕೇಳು ಸಲಗಿದ ಮಾತ मेरे सिंहासन ತ್ಯಜಿಸಿರುವೆನೋ ಕೇಳುವ ಮಾತರ ನಡೆಸಿದ ನೀನು ಕೇಳುವ ಮಾತನು ನಡೆಸಿದ ನೀನು ಆದರೆ ಅಪ್ಪಯ್ಯ, ನನಗೆ ಯಾಕೋ ಈ ಸಿಂಹಾಸನ ಅಧಿಕಾರದ ಮೇಲೆ ಎಳ್ಳಿನಿದು ಮೋಹವಿಲ್ಲವಪ್ಪ. ಮನಸ್ಸುಗಳನ್ನು ಮುರಿಯುವ ಈ ಸಂಬಂಧಕ್ಕಿಂತ ಹೃದಯ ಬೆಸೆಯುವ ಸಂಬಂಧವನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ಅದು ಬೇಕೆಂದಾದರೆ ಇದನ್ನು ತ್ಯಜಿಸಬೇಕು. ಹಾಗಾಗಿ ಸಿಂಹಾಸನವನ್ನು ತ್ಯಜಿಸುತ್ತಿದ್ದೇನೆ. ಮುಂದೆ ಕನಕವರ್ಮನೆ ಪಂದಳಾಧಿಪನಾಗಲಿ. ಜನಕ, ನೀವೇನು ವಾನಪ್ರಸ್ಥಾಶ್ರಮವನ್ನು ಕೈಗೊಳ್ಳುವಷ್ಟು ವಯೋವೃದ್ಧರೇನಲ್ಲ. ಅಧಿಕಾರ ನಡೆಯಲು ನೀವಿನ್ನೂ ಸಮರ್ಥರಿದ್ದೀರಿ. ಕನಕವರ್ಮ ಪ್ರಾಯ ಪ್ರಬುದ್ಧನಾಗುವವರೆಗೆ ನೀವೇ ಅಧಿಕಾರವನ್ನು ಮಾಡುತ್ತೀರಿ ಅಪ್ಪ. ಮಗನೇ ಅಯ್ಯಪ್ಪ, ಏನಪ್ಪ? ಹಾಗಾದರೆ ನೀನು ಏನು ಮಾಡಬೇಕು ಎಂಬುದು ತೀರ್ಮಾನ ಮಾಡಿದ್ದೀರಿ. ಕಾರಣ ಉಂಟ. ಸಂಸಾರ ನಿಜವಲ್ಲ ಸಂಸಾರ ಭುಜಗ ಭೂಷಣ ಬಲ್ಲ
ನಿಜವಲ್ಲ ಸಂಸಾರ ಭುಜಗ ಭೂಷಣ ಬಲ್ಲ ಭುಜಗ ಭೂಷಣ ಬಲ್ಲ ತ್ಯಜಿಸುವುದು ಸರ್ವ ನಿಜವಲ್ಲ ಸಂಸಾರ ಭುಜಗ ಭೂಷಣ ಬಲ್ಲ ತ್ಯಜಿಸುವುದು ಒಮ್ಮೆ ಈ ದೇಹ ಸುಜನರಾಗಿ ನಿತ್ಯ ಭಜಿಸಿದ ಕೀರ್ತಿಗೆ ಸುಜನರಾಗಿ ನಿತ್ಯ ಭಜಿಸಿದ ಕೀರ್ತಿಗೆ ಅಜರಾರವು ದಿಟವಲ್ಲೇ ಅಜರಾರವು ದಿಟವಲ್ಲೇ ದಿಟವಲ್ಲೇ ಜನಕ ನಿಜವಲ್ಲ ಭುಜಗ ಭೂಷಣ ಬಲ್ಲ ತ್ಯಜಿಸುವುದು ತ್ಯಜಿಸುವುದೊಮ್ಮೆ ದೇಹ ತ್ಯಜಿಸುವುದೊಮ್ಮೆ ದೇಹ ಜನಕ ಸುಜನರಾಗಿ ಅಜರಾಮರವು ತಿಟವತೆ ತಿಟವತೆ ಈ ಸಂಸಾರವೆಂಬುದು ನಿಜವಾದುದಲ್ಲ, ನೀರ ಮೇಲಿನ ಗುಳ್ಳೆಯಂತೆ ಅಶಾಶ್ವತವಾದುದು. ಇಲ್ಲಿ ಗಳಿಸುವ ಸಂಪತ್ತುಗಳ್ಯಾವುದು ನಮ್ಮೊಂದಿಗೆ ಬರುವುದಿಲ್ಲ. ಹಾಗಾದರೆ ಬರುವುದಿದ್ದರೆ ನಾವು ಎಸಗಿದ ಕರ್ಮ ಫಲ ಒಂದೇ. ಹಾಗಾಗಿ ಸತ್ಕರ್ಮಶೀಲರಾಗಿರುವುದೇ ಜೀವರಿಗೆ ಶ್ರೇಯಸ್ಕರ. ಯಾವಾತ ಆಸೆಗೆ ದಾಸನಾಗುತ್ತಾನೋ ಆತ ಪರರಿಗೆ ಲೋಕಕ್ಕೆ ದಾಸನಾಗುತ್ತಾನೆ. ಅಪ್ಪ, ಒಂದಷ್ಟು ಇದ್ದಾಗ ಮತ್ತಷ್ಟು ಬೇಕೆಂಬ ಆಸೆ, ಮತ್ತಷ್ಟು ಇದ್ದಾಗ ಮಗದಷ್ಟು ಸಿಗಬೇಕೆಂಬ ಆಸೆ, ಮಗದಷ್ಟು ಇದ್ದಾಗ ಇದ್ದದ್ದೆಲ್ಲವೂ ತನಗೆ ಸೇರಬೇಕೆಂಬ ಆಸೆ. ಇದನ್ನು ಆಸೆ ಎನ್ನುವುದಿಲ್ಲವಪ್ಪ, ದುರಾಸೆ ಎನ್ನುತ್ತಾರೆ. ಇಂಥ ಆಸೆಯನ್ನು ತ್ಯಜಿಸಿದವ ಮಾತ್ರ ಲೋಕವನ್ನೇ ಗೆಲ್ಲಬಲ್ಲ. ಜನಕ, ಭೋಗೆ ರೋಗ ಭಯ, ಭೋಗ ಜೀವನ ನಡೆಸಬೇಕೆಂಬವನಿಗೆ ರೋಗದ ಭಯ, ದೀರ್ಘಕಾಲ ಬದುಕಬೇಕೆಂಬವನಿಗೆ ಮರಣದ ಭಯ. ಅಷ್ಟು ಮಾತ್ರವಲ್ಲ, ಸಂಪತ್ತನ್ನು ಕ್ರೋಢೀಕರಿಸಿದವನಿಗೆ ಕಳ್ಳಕಾಕರ ಭಯ. ತಂದೆ, ಒಬ್ಬಾತ ದಾರಿಯಲ್ಲಿ ಕಂಡ ಚೇಳನ್ನು ಕಲ್ಲಿನಿಂದ ಜಜ್ಜಿ ಕೊಳ್ಳುತ್ತಾನೆ. ಯಾಕೆ ಹೇಳು? ಅದು ತನಗೆ ಕಚ್ಚಬಹುದೆಂಬ ಭಯ ಆತನಿಗೆ. ಹಾಗಾದರೆ ಈ ಸರ್ವ ಪ್ರಪಂಚವು ಭಯಮುಕ್ತವಾಗಬೇಕಾದರೆ ಆಸೆ ತ್ಯಜಿಸಬೇಕಪ್ಪ. ಹಾಗೆಂದು ಆಸೆ ತ್ಯಜಿಸುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಅದಕ್ಕೆ ಭುಜಗಭೂಷಣ ಒಲುಮೆ ಬೇಕು. ನಶ್ವರವಾದ ಈ ದೇಹ ಮಣ್ಣಿನಲ್ಲಿ ಮಣ್ಣಾಗಿ ಹೋದರು ಪರೋಪಕಾರಕ್ಕಾಗಿ ನಾವು ನಮ್ಮ ಕರ್ತವ್ಯವನ್ನು ವಿನಿಯೋಗಿಸಿದಾಗ ನಮ್ಮ ಕೀರ್ತಿ ಶಾಶ್ವತವಾಗಿ ಉಳಿಯುತ್ತದೆ. ಎಲ್ಲಿಂದ ಬಂದಿದ್ದೇವು, ಮುಂದೆ ಎಲ್ಲಿಗೆ ಸೇರಬೇಕಾದದು, ಇದು ಯಾವುದೂ ನಮ್ಮದಲ್ಲವಪ್ಪ, ಎಲ್ಲವೂ ಆ ಭಗವಂತನದ್ದು. ಹಾಗಾಗಿ ಆ ಭಗವಂತನನ್ನು ಕಾಣಬೇಕೆಂದರೆ ಆ ಅಮರನಾಥನ ಭಜನೆಯೇ ದಾರಿಯನ್ನು ಮನಗಂಡಿದ್ದೇನೆ.
ಆದ್ದರಿಂದ ತಮ್ಮ ಪದತಲದಲ್ಲಿ ಭಿನ್ನವಿಸುವುದು ಒಂದೇ. ಏನು ಮಗನೇ? ತಪಸ್ಸಿಗಾಗಿ ಕಾರಣಕ್ಕೆ ತೆರಳಲು ಅಪ್ಪಣೆಯನ್ನು ನೀಡಬೇಕು. ಅಯ್ಯೋ ಮಗನೇ, ಎಂತ ಮಾತನ್ನು ಆಡ್ತಾ ಇದ್ದಿ ಮಗನೇ, ಎಂತ ಮಾತನ್ನು ಆಡ್ತಾ ಇದ್ದಿ. ಏನು ಈ ತಂದೆಯಲ್ಲಿಯೂ ನಿನ್ನಂಥ ಮಾತನ್ನು ಆಡುದೇ ಮಗನೇ. ನೀನಿನ್ನೂ ಚಿಕ್ಕವನು, ತಪಸ್ಸಿಗೆ ಹೋಗುವಷ್ಟು ಪ್ರಾಯ ನಿನಗೆ ಆಯ್ತಾ ಮಗನೇ? ಯಾಕೆ ಈ ವೈರಾಗ್ಯ ಮಗನೇ? ಮಗನೇ, ಏನಪ್ಪ? ಮಕ್ಕಳಿಲ್ಲದಂತಹ ಚಿಂತೆಯಲ್ಲಿ ನಾವಿರುವ ಸಂದರ್ಭದಲ್ಲಿ ಶರದೃತುವಿನಲ್ಲಿ ಪೂರ್ಣ ಚಂದಿರನಂತೆ ಉದಯಿಸಿ ಬಂದವನು ನೀನು ಮಗನೇ. ನಮ್ಮ ಬದುಕನ್ನು ಬೆಳಗಾಗಿಸಿದವನು ನೀನು. ನಿನ್ನ ಲಾಲನೆ ಪಾಲನೆಯಲ್ಲಿ ಅದೆಷ್ಟು ಸಂತೋಷವನ್ನು ನಾವು ಕಾಲ ಕಳೆದವರು ಮಗನೇ. ಈಗ ಏನು ತಪಸ್ಸಿಗಾಗಿ ನೀನು ಹೊರಡ್ತಾ ಇದ್ದೆ ಮಗನೇ. ಹೌದು ಜನ, ನಮ್ಮನ್ನು ಬಿಟ್ಟು ನೀನು ತಪಸ್ಸಿಗೆ ಹೋಗ್ತಾ ಇದ್ದೆ ಮಗನೇ. ಅದೆಂತೂ ನಾವು ಸಹಿಸಲಿ ಮಗನೇ. ಹೌದು ಮಗನೇ. ಏನಪ್ಪ? ಈಗ ನನಗೆ ನೆನಪಾಗ್ತಾ ಇದೆ, ಒಂದು ಕಾಡಿನಲ್ಲಿ ನೀನು ಸಿಕ್ಕಿದಾಗ ಶಿವಯೋಗಿಗಳು ಬಂದು ಹೇಳಿದಂತಹ ಮಾತು. ದೈವ ಸಂಭೂತನಾದಂತಹ ಈತ ಕೇವಲ 12 ವರ್ಷದವರೆಗೆ ಮಾತ್ರ ನಿನಗೆ ಮಗನಾಗಿ ನಿನ್ನ ಬಳಿಯಲ್ಲಿ ಇರಬಹುದು, ಮತ್ತೆ ನಿನಗೆ ಸಿಗಲಾರ ಎಂಬುದಾಗಿ ಹೇಳಿದ್ದಾರೆ. ಅಯ್ಯೋ ಮಗನೇ, ಅದನ್ನು ತಿಳಿದೂ ಕೂಡ ನಾನು ಮಾನವನಾಗಿ ದೈವತ್ವವನ್ನು ಏರಿಯಂತಹ ನಿನ್ನನ್ನು ತಿಳಿಯಲೇ ಮಗನೆಂಬಂತಹ ಮಮಕಾರದಿಂದ ಮಗನೇ ಸಾಕಿದೆ, ಸಲಹಿದೆ. ಆದರೆ ಈಗ ನನ್ನನ್ನು ಬಿಟ್ಟು ಹೋಗಬೇಕ ಮಗನೇ? ಹೌದು, ನನಗೆ ಯಾರಿದ್ದಾರೆ ಮಗನೇ? ನನಗೆ ಯಾರಿದ್ದಾರೆ? ನಿನ್ನ ತೀರ್ಮಾನವನ್ನು ಬದಲಾಯಿಸಲಾರೆಯ ಮಗನೇ, ಬದಲಾಯಿಸಲಾರೆಯ? ಇಲ್ಲವಪ್ಪ, ನಾನು ಹೋಗಲೇಬೇಕು. ಮಗನೇ, ನಿನ್ನ ಇಚ್ಛೆಗೆ ನಾನು ಅಡ್ಡಿ ಬರುತ್ತೇನೆ ಎಂಬುದನ್ನು ತಿಳಿಯಬೇಡ. ದೈವ ಸಂಕಲ್ಪ ಏನಿದೆಯೋ ಹಾಗೇ ಆಗಲಿ ಮಗನೇ. ಎಂದಿದ್ದರೂ ಕೂಡ ನಮ್ಮನ್ನು ಸಹ ನೀನು ರಕ್ಷಿಸಬೇಕು ಮಗನೇ. ಹೋಗಿ ಆಶೀರ್ವಾದಿಸಿ. ಹೋಗಿ ಬಾ ಮಗನೇ, ಹೋಗಿ ಬರ್ತೇನೆ. ಕಂದ ಮಗನೇ, ಮಗನೇ ಯೋಚನೆಗಳು ಫಲಿಸಲಿಲ್ವಾ? ಬಿಡುವುದಿಲ್ಲ, ಬಿಡುವುದಿಲ್ಲ. ಇದ್ದಾನಲ್ಲ ಶ್ರೀಶೈಲದಲ್ಲಿ ಮಿತ್ರನಾದ ಶಬರಾಸುರ. ಹೋಗ್ತೇನೆ, ಸಹಾಯ ಕೇಳ್ತೇನೆ, ಬರ್ತಾನೆ, ಬಿಡುವುದಿಲ್ಲ.
ಹಾಗೆಂದುಕೊಳ್ಳಬಹುದು. ಶವರಾಸುರ ಎನ್ನುವಂತಹ ನಾಮಧೇಯದಿಂದ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾರೆ. ಒಂದು ಕಾಲದಲ್ಲಿ 3 ಲೋಕವನ್ನು ಗಡಗಡನೆ ನಡಗಿಸಿದವನು ನಾನು. ಹರಿಹರರ ಸಮಾಗಮದಿಂದ ಹುಟ್ಟಿದಂತ ಮಗುವಿನಿಂದಲೇ ಮರಣ ಎನ್ನುವಂತ ಅವೇದ್ಯವಾದಂತ ವರವನ್ನು ಪಡೆದೆ. ಎಲ್ಲಿಯಾದರೂ 2 ಗಂಡಸರಿಗೆ ಮಗುವಾಗುವುದುಂಟೆ. ಹಾಗಾದರೆ ನಾನು ಅಜರಾಮರಾಜರ ನಿನಗೆ ಬೇಕಾದಂತ ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮಾಡಿದ್ಯಲ್ಲ? ಸಂತೋಷ ಸಂತೋಷ ಸಂತೋಷ. ನನ್ನಂತ ವಿಚಾರವೇನಯ್ಯ? ಹೀಗೆ ಬಾ ಹೀಗೆ ಬಾ ಹೀಗೆ ಬಾ. ಮಿತ್ರ, ನಿನಗೆ ತಿಳಿದಿರುವಂತೆ ಅಂದಳದ ಮೇಲೆ ಕಣ್ಣನ್ನು ಅದೆಷ್ಟೋ ಸಮಯದಿಂದ ಇಟ್ಟಿರುವವನು ನಾನು. ಆದ್ರೆ ಅದನ್ನು ಸಾಧಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಿನ್ನ ಮಿತ್ರತ್ವ ಬೇಕು ನನಗೆ. ನನಗೆ ಪಂದಳದ ಅಧಿಕಾರ ವಹಿಸಿಕೊಡ್ತೀಯಾ? ಕೇತಕಿ ವರ್ಮ ಅವನೇನು ಮಹಾ, ಅವನನ್ನು ಸೋಲಿಸಿ ಆ ಪಟ್ಟವನ್ನು ನಿನಗೆ ಒದಗಿಸುತ್ತೇನೆ. ಆದರೆ ಏನು ಪಟ್ಟ ಒದಗಿಸಿದೆ ಅಂತ ಆದರೆ ನನಗೇನು? ಈ ನಿನ್ನ ಬುದ್ಧಿ ಗೊತ್ತಿಲ್ವೇನೋ? ಏನ ಇವತ್ತು ನಿನ್ನೆದ್ದ ಎಂತದ ಹುಡುಗಿ ಚಟ ಅಲ್ವಾ ನಿನಗೆ? ನೋಡು, ಕೇತಕಿ ವರ್ಮ ಹಾಗಲ್ಲ, ಕೇತಕಿ ವರ್ಮನಿಗೆ ಭಾರಿ ಚಂದದ ಒಂದು ಮಡದಿದ್ದಾಳೆ. ಈ ಸ್ವಲ್ಪ ಪ್ರಾಯ ಆಗಿದೆ. ಈ ಜೋರು ಹಸಿವಾದಾಗ ಮೃಷ್ಟಾನ್ನವೇ ಬೇಕು ಅಂತಿಲ್ಲ, ಗಂಜಿ ಚಟ್ನಿ ಸಾಕ್ತದೆ ನಿನಗೆ. ಹಾಗಾಗಿ ಆ ಹುಡುಗಿ ನಿನಗೆ ಬೇಡ. ಅಷ್ಟು ಕೊಡ್ತಿ ಅಂತ ಆದ್ರೆ ಪಟ್ಟ ನಿನಗೆ. ಹೋಗೋಣ ಅಲ್ಲಿಗೆ.
ಮೊದಲಾಗಿ ತಮ್ಮ ಪಾದಗಳಿಗೆ ಕನಕವರ್ಮನ ಪ್ರಣಾಮಗಳು. ಪ್ರಶಾಂತವಾದ ಆಗಸದಲ್ಲಿ ಕಾರ್ಮೋಡವೊಂದು ಕಾಣಿಸಿಕೊಂಡಂತೆ ಮರಣ ಕುಂದಿ ಹೋಗಿದೆ. ವಿಷಯವನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಬಿಡು ಚಿಂತೆಯನ್ನು. ಮಗನೇ ಹೋಗು ಮಗನೇ, ಆ ಶಬರಾಸುರನು ಯುದ್ಧದಲ್ಲಿ ಸೋಲಿಸಿ ವಿಜಯಶಾಲಿಯಾಗಿ ಬಾ. ಹೋಗಿ ಆಶೀರ್ವಾದ ಪಡೆದಿದ್ದೇನೆ. ವಿರೋಧಿಗಳ ದರ್ಪಣ ಇಳಿಸುವುದಕ್ಕಾಗಿ ಆ ಕಡೆ ಮುಂದುವರೆದಿಯಾದರೆ ಎಚ್ಚೆತ್ತರು. ಕಾರಣವಿಲ್ಲದ್ದೆ ನಮ್ಮ ಪುರಕ್ಕೆ ದಾರಿ ಮಾಡುವ ನಿನ್ನನ್ನು ರಕ್ಷಿಸುವರು ಯಾರು ನಮಗೆ ಭಾವಿಸಿದೆಯಾ? ಯಾರೋ ನನಗೆ ಒಬ್ಬರಕ್ಕೆ ಅಟ್ಟಲು ಬಂದ ನಾನು ಕನಕವರ್ಮ. ಎಂದರೇನು ಆಟವೆಂದು ಭಾವಿಸಿದೆಯೇನು? ಇದು ಬಂದವನು ಯಾರು ಗೊತ್ತೇ? ಶಬರಾಸುರ. ಹೋಗು ಅರಮನೆಗೆ ಹೋಗಿ ನಾನಿನ್ನ ಅಪ್ಪನನ್ನು ಹೊರಡು.
ಶಬರಾಸುರ ವಿನಾಕಾರಣ ಬಂದಳಕ್ಕೆ ದಾಳಿ ಮಾಡಿದ್ದು ಮಾತ್ರವಲ್ಲ, ನನ್ನ ಮಗನಂತಹ ಕನಕವರಮ್ಮನನ್ನು ಯುದ್ಧದಲ್ಲಿ ಸೋಲಿಸಿದೆಯಾ, ಇದಕ್ಕೆ ತಕ್ಕ ಶಾಸ್ತ್ರ ಮಾಡ್ತೀನಿ. ಏನು ಒಳ್ಳೆಯ ಮಾತಿನಲ್ಲಿ ಪಟ್ಟವನ್ನು ಬಿಟ್ಟುಕೊಡು, ಇಲ್ಲವಾದರೆ ನಿನ್ನ ತಲೆಯನ್ನು ಇದು ಪಟ್ಟ ಬರಿದಾಗಿದೆ. ಬೇಟವನ್ನು ಕಲಿಸುತ್ತೇನೆ. ಇನ್ನು ಮುಂದೆ ಬಂದಳಕ್ಕೆ ನೀನೇ ರಾಜ. ಸಂತೋಷವಾಯಿತು, ಸಂತೋಷವಾಯಿತು. ಎಲ್ಲ ಮಾಡಿದ್ದೇನೆ. ಹಾಗೂ ಕೇತಕಿ ವರ್ಮನನ್ನು ಸೆರೆಯಲ್ಲಿಟ್ಟ ಹಾಗಾಯ್ತು. ನಿನಗೆ ಭಾಷೆಯನ್ನಿದ್ದೇನೆ ಏನು ಅಂತ. ಎಲ್ಲೇ ಹುಡುಗಿ ಅಲ್ಲೇ ಬರ್ಲಿ ಅಲ್ಲ, ಹುಡುಗಿ ಇದು ನನ್ನ ಮಂತ್ರಶಕ್ತಿಯಿಂದ ಇವಳನ್ನು ತಯಾರು ಮಾಡಿದ್ದೇನೆ. ನಿನ್ನ ಒಟ್ಟಿಗೆ ಬರ್ತಾಳೆ. ಆದರೆ ಒಂದು ಎಚ್ಚರಿಕೆ ಮಾತನ್ನು ಕೇಳಿಕೋ. ಏನಯ್ಯ ಎಚ್ಚರಿಕೆ? ಶ್ರೀಶೈಲವನ್ನು ಸೇರುವ ತನಕ ಹಿಂದುರುಗಿ ಮಾತ್ರ ನೋಡಬೇಡ. ಹುಡುಗಿ ಸಿಗ್ತಾಳಲ್ಲ, ಸಿಕ್ಕಿದ್ದಾಳಲ್ಲ, ಹೋಗ್ತಾನೆ. ಹೋಗು ಹೋಗು. ಜಡ ಮರೆತು ಹರಿಹರ ವಿಗಡ ತಪವಿರೆ ಗಗನ ಬಾಣಿಯೋ ಅಯ್ಯಪ್ಪ, ಬಂದಳಕ್ಕೆ ಮತ್ತೆ ದುಷ್ಟರ ದಾಳಿಯಾಗಿದೆ. ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಏಳು ಎದ್ದೇಳು. ಆಗಸದ ನುಡಿಯಾಗಿದೆ.
ನಿನ್ನ ತಮ್ಮನನ್ನು ಹಾಗೆ ನಿನ್ನ ತಂದೆಯನ್ನು ಸೆರೆಮನೆಯಲ್ಲಿರಿಸಿದ್ದೇನೆ. ಇನ್ನು ನೀನು ಅಯ್ಯಪ್ಪ ಏನು ಅಯ್ಯ ಸಾಕು ಅಪ್ಪ ಅಂತ ನನ್ನ ಕಾಲಿಗೆ ಬೀಳಬೇಕು. ಯಮನವನ ತೋರಿಸ್ತ ಶ್ರೀ ಮನೋಹರ ಶಿವಕುಮಾರ ಸ್ವಾಮಿ ಸಕಲೇಷ್ಟ ಪ್ರದಾಯಕ ಕಾಮಿತಾರ್ಥದ ಮುಕ್ತಿಯನು ಕರುಣಿಸುವುದು ನೀನೊಲಿದು ಅರ್ಥವಾಯಿತು ಸ್ವಾಮಿ, ಅರ್ಥವಾಯಿತು. ಹರಿಹರ ಪುತ್ರನು ನೀನೆಂಬುದರಲ್ಲಿ ಸಂಶಯವಿಲ್ಲ. ಇದು ಅಶ್ವರವಾದಂತ ಕಾಯ ಬೇಡ, ಆ ಚಂದ್ರಾರ್ಕವಾದಂತ ಕೀರ್ತಿ ಬೇಕು. ಈ ಶಬರಾಸುರನ ಹೆಸರು ಆ ಚಂದ್ರಾರ್ಕ ಪರ್ಯಂತ ಇಲ್ಲಿ ಇರುವಂತೆ ನನಗೆ ಅನುಗ್ರಹವನ್ನಿತ್ತು. ಕರುಣಿಸಯ್ಯ, ಕರುಣಿಸು. ಕರುಣಿಸುವೇನು ಶಬರಾಸುರ ಹರಿದೆ ಅರಿದಲ್ಲಿ ಶಬರಾಸುರನೆ ನುರುದರೆ ಕರುಣಿಸುವೆನು. ಈ ಧರಣಿಯೊಳ್ಳುಳ್ಳವ ನಾಮ ಸುಸ್ಥಿರವಿರಲಿ ನಿತ್ಯ. ಧರಣಿಯೊಳ್ಳುಳ್ಳವ ನಾಮ ಸುಸ್ಥಿರವಿರಲಿ ನಿತ್ಯ. ಅದುವೇ ಶಬರಿ ಕ್ಷೇತ್ರವೆನ್ನುತ್ತ ಸದಮನದ ತವ ನಾಮದಿಂದ ಅಭ್ಯುದಯ ಮೂರ್ಧಲಿ ಭಜಗ ಜನರಿಗೆ ಮುದವನಿತು ಶಬರ ಶೂಲತೋಪಾದಿಯಲ್ಲಿ ನಿನ್ನ ಎದೆಯನ್ನು
ನಾಟಿದ ಮರುಕ್ಷಣದಲ್ಲಿ ಜ್ಞಾನೋದಯ ಆಯಿತು. ಹೌದು ಸ್ವಾಮಿ. ನಾನು ಯಾರು, ನನ್ನ ಮುಂದೆ ನೀನೇನು ಎನ್ನುವ ಸತ್ಯ ಸ್ಪಷ್ಟವಾಗಿ ನಿನಗೆ ಅರ್ಥವಾಯಿತು. ಹೌದು. ಬದುಕನ್ನು ನೀನು ಆಶಿಸುವುದಿಲ್ಲ, ಸಾಯುವುದಕ್ಕೆ ಸಿದ್ಧನಾಗಿದ್ದೀಯ. ನಿನ್ನಂತಹ ದೌಷ್ಟ್ಯ ಈ ಪ್ರಪಂಚದಲ್ಲಿ ನಾಶವಾಗುತ್ತದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನೀನಾಗಬೇಕು ಎನ್ನುವ ಹಂಬಲ ಖಂಡಿತ ಅನುಗ್ರಹಿಸುತ್ತೇನೆ. ಮುಂದೊಂದು ದಿನ ನಾನೊಂದು ಕ್ಷೇತ್ರದಲ್ಲಿ ನೆಲೆ ನಿಲ್ಲುವವನಿದ್ದೇನೆ. ಅದು ನಿನ್ನ ಹೆಸರಿನಿಂದಲೇ ಶಬರಿಮಲೆ ಎನ್ನುವ ಹಾಗೆ ಜಗಜ್ಜಾಹೀರಾಗುತ್ತದೆ. ಆದ್ದರಿಂದ ಕೊಡು ನಿನ್ನ ಪ್ರಾಣ ನನ್ನ ಬಾಣಕ್ಕೆ. ಮಿತ್ರನಾದ ಶಬರಾಸುರ ಹತನಾದರೆ ಬಿಡುವುದಿಲ್ಲ ಇದ್ದಾರಲ್ಲ ಮಂತ್ರ ರಾಕ್ಷಸರ ಸೃಷ್ಟಿ.
ಇವತ್ತು ಮುಂದೆ ಬಂದಿದ್ದೀಯಾ ಕೊಂದು ಕಳಿತೇನೆ. ನಮ್ಮನ್ನ ಬಸಿರಹಸರಾಗಿ ಪ್ರಾದುರ್ಭವಿಸುವ ಮುನ್ನವೇ ಪಂತಳ ನಗರಿಗೆ ಒಂದು ರೀತಿಯ ಕಣ್ಣನ್ನು ನೆಟ್ಟವನು ನೀನು. ಹರಿಹರನಾದಂತಹ ನನ್ನನ್ನು ಮಣಿಕಂಠನನ್ನಾಗಿಸಿದೆ ಎನ್ನುವ ಅಹಂಕಾರ ಬೇಡವೋ? ಆಮೇಲೆ ನನ್ನ ಬರುಹು ಏನು ಎನ್ನುವುದನ್ನು ತೋರಿಸುವುದಕ್ಕಾಗಿ ಅಯ್ಯಪ್ಪನಾಗಿ ಪ್ರಕಟಗೊಂಡಿದ್ದೇನೆ. ನಿನಗೆ ಸಾವು ಸಮೀಪಿಸಿದೆ. ಜನರಿಗೆ ಭಯವನಿದ್ದು ಅಯ್ಯಪ್ಪನೆಲ್ಲರೂ ಕೇಳಿರೆಲ್ಲರೂ ನಾನು ಬೇಡುವ ನುಡಿಯ ಜಾದುಗಳಲ್ಲ ಬೇಡವೇ ಕಥೆಯೋದ ನೆಲದುರಿ ನಾನಿಸು ಕ್ಷೇತ್ರದುರಿಗ ಇಳೆಯ ಶಬರಿಮಲೆ ಶಿಖರದೊಳಗ ಬರುವ ಮೊದಲ ಪೂಜೆ ವಾವರನಿಗೆ ವಿರಜಿಸಿ ಎನ್ನೋ ಪೂಜಿಸಿದವರಿಗೆ ನೆರೆ ಕಷ್ಟಗಳನ್ನು ಪರಿಹರಿಸುತ್ತ ಕರುಣೆಯು ಕಾಯುವೆ ಜನಪ ಕೇಳಿದ ಕೇಳಿರೆಲ್ಲರೂ ನಾನು ಬೇಳುವ ನುಡಿಯ ಸೆರೆಮನೆಯಲ್ಲಿದ್ದಂತಹ ನಮ್ಮವರೆಲ್ಲರನ್ನೂ ನಾನು ಬಿಡಿಸಿದ್ದೇನೆ. ಪಂದಳಾವನಿಗೆ ಬಂದಂತಹ ಸಕಲ ಸಂಕಷ್ಟಗಳು ಪರಿಹಾರವಾಯಿತು. ಸಂತೋಷ ತಾನೇ? ಸಂತೋಷವೇನೋ ಆಯ್ತು ಮಗನೇ. ಅಪ್ಪ, ಈಗ ನೀನೇ ತಿಳಿದುಕೊಂಡೆ ಅಲ್ಲ, ನೀನು ನನ್ನ ಬಳಿಯಲ್ಲಿಲ್ಲದಿದ್ರೆ ಯಾವೆಲ್ಲ ಸಂಕಷ್ಟಗಳು ಬರ್ತದೆ ಎಂಬುದನ್ನು ನಿನಗೇ ಗೊತ್ತಾಯ್ತಲ್ಲ ಮಗನೇ. ಹೌದು ಅಪ್ಪಯ್ಯ, ಇನ್ನು ನಾನು ಇಲ್ಲಿ ಇರುವರೆ ಮನ ಮಾಡುವುದಿಲ್ಲವಪ್ಪ. ಯಾಕೆ ಮಗನೇ? ಹರಿಹರನ ಉದ್ದೇಶವೇ ಒಂದಾಗಿತ್ತು. ಅವರ ಔರಸದ ಪುತ್ರನಾಗಿ ನಾನು ಈ ಧರೆಯಲ್ಲಿ ಉದಿಸಿ ಬಂದು ಮಾಡುವಂತಹ ಎಲ್ಲಾ ಕೆಲಸಗಳು ಕೂಡ ಇಂದಿಗೆ ಪರಿಪೂರ್ಣವಾಯಿತಪ್ಪ. ಲೌಕಿಕವಾಗಿ ನಾನು ಏನೆಲ್ಲವನ್ನು ಮಾಡಬೇಕಿತ್ತೋ ಇಂದಿನವರೆಗೆ ಅದೆಲ್ಲವನ್ನೂ ನಾನು ಪೂರೈಸಿದವನಿದ್ದೇನೆ. ಇನ್ನು ನಾನು ಅಲೌಕಿಕದಲ್ಲಿದ್ದುಕೊಂಡು ನನ್ನನ್ನು ನಂಬುವವರ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವವನಿದ್ದೇನೆ. ಯಾವ ರೀತಿಯಲ್ಲಿ ಮಗನೇ? ಅಪ್ಪಯ್ಯ, ಇದೋ ನೋಡಿ. ನೋಡಿದೆ ತಂದೆ? ಹೌದು ಮಗನೇ. ನಾನು ಪ್ರಯೋಗಿಸಿದಂತಹ ಆ ಶರ ಆ ಎತ್ತರದ ಗಿರಿಯ ಮೇಲೆ ಬಿತ್ತು. ಯಾವ ಗಿರಿ ಮಗ? ಅದೇ ಶಬರಿಗಿರಿ. ಶಬರಿಗಿರಿ? ಶಬರಾಸುರನ ಉದ್ದೇಶವಾಗಿಯೇ ಆ ಗಿರಿಗೆ ಆ ಹೆಸರು ಬಂತಪ್ಪ. ಅಲ್ಲಿ ನಾನಿರುವುದಕ್ಕೆ ಒಂದು ಮಂದಿರವನ್ನು ನನಗೆ ನೀವೇ ನಿರ್ಮಾಣ ಮಾಡಿಕೊಡಬೇಕು. ಅದಿತ್ತು ಮಗನೇ. ಅದಕ್ಕೆ 18 ಮೆಟ್ಟಿಲುಗಳಿರಬೇಕಪ್ಪ. ಅದ್ಯಾಕೆ ಮಗನೇ 18 ಮೆಟ್ಟಿಲು? ಪ್ರಥಮದ 7 ಮೆಟ್ಟಿಲುಗಳು ಸಪ್ತ ವ್ಯಸನದ ದ್ಯೋತಕ. ಮಾನವನನ್ನು ಸಪ್ತ ವ್ಯಸನಗಳು ಯಾವತ್ತೂ ಬಾಧಿಸಕೂಡದು. ಅವುಗಳಿಗೆ ದಾಸನಾಗಿರದೆ ಆ ಮೆಟ್ಟಿಲುಗಳನ್ನು ಮೆಟ್ಟಿ ಮೇಲೇರಬೇಕು. ಆ ಬಳಿಕದ 6 ಮೆಟ್ಟಿಲುಗಳು ಹರಿಷಡ್ವರ್ಗದ ದ್ಯೋತಕ. ಹರಿಷಡ್ವರ್ಗಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಜೀವಿತದಲ್ಲಿ ಆತ ವ್ಯವಹರಿಸಬೇಕು ಎನ್ನುವ ಉದ್ದೇಶದಿಂದಲೇ ಆ 6 ಮೆಟ್ಟಿಲುಗಳನ್ನು ಹತ್ತಿ ಮೇಲೇರಬೇಕಪ್ಪ. ಆ ಬಳಿಕದ 4 ಮೆಟ್ಟಿಲುಗಳು ಪುರುಷಾರ್ಥ ಚತುಷ್ಟಯದ ದ್ಯೋತಕ.
ಧರ್ಮ, ಅರ್ಥ, ಕಾಮ, ಮೋಕ್ಷ ಮಾನವನ ಜೀವಿತದಲ್ಲಿ ಅಳವಡಿಸಲೇಬೇಕಾದಂತಹ ಅಂಶಗಳವು. ಹಿತಮಿತವಾಗಿ ಅವುಗಳನ್ನು ಬಳಸುತ್ತಾ ತನ್ನ ಜೀವಿತದಲ್ಲಿ ಸಾರ್ಥಕತೆಯನ್ನು ಹೊಂದುತ್ತೇನೆ ಎನ್ನುವ ದೃಷ್ಟಿಯನ್ನಿರಿಸಿ ಆ 4 ಮೆಟ್ಟಿಲುಗಳನ್ನು ಮೆಟ್ಟಿ ಮೇಲೇರಬೇಕು. ಉಳಿದೊಂದು ಮೆಟ್ಟಿಲು, ಅದು ಕೊನೆಯ ಮೆಟ್ಟಿಲು, ಅದು ಭಗವಂತ. ನಾನು ಅದರತ್ತ ಹೋಗಬೇಕು ಎನ್ನುವ ಹಂಬಲವನ್ನು ಮಾಡುತ್ತಾ ಮಾಡುತ್ತಾ ಅವನನ್ನೇ ಧ್ಯಾನಿಸುತ್ತಾ ಅವನಲ್ಲೇ ಅವನಾಗಿ ಹೋಗಬೇಕು ಎನ್ನುವ ಹಾಗೆ ಮನಸ್ಸಿಟ್ಟುಕೊಂಡು ಆ ಮೆಟ್ಟಿಲನ್ನು ಮೇಲೇರಿದರೆ ತನ್ನ ಜೀವನದಲ್ಲಿಯೂ ಉತ್ತಮ ಹಂತವನ್ನು ಆತ ತಲುಪುತ್ತಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲವಪ್ಪ. ನನ್ನನ್ನು ನಂಬಿ ಬರುವ ಭಕ್ತರು ವ್ರತಾಚರಣೆಯನ್ನು ಕೈಗೊಳ್ಳಲೇಬೇಕು. ಯಾವ ರೀತಿಯಲ್ಲಿ ಮಗನೇ? 1 ಮಂಡಲ ಪರ್ಯಂತ, ಅಂದರೆ 48 ದಿವಸಗಳಲ್ಲಿ ವ್ರತಾಚರಣೆಯನ್ನು ಮಾಡುತ್ತಾ ನನ್ನ ಕುರಿತಾದ 108 ಶರಣುಗಳನ್ನು ಜಪಿಸುತ್ತಾ ನಾನಿದ್ದಲ್ಲಿಗೆ ಬರಬೇಕು. ತುಳಸಿ ಹಾಗೂ ರುದ್ರಾಕ್ಷಿ ಮಾಲೆಯನ್ನು ಕೊರಳಲ್ಲಿ ಧರಿಸಬೇಕು. ಹರಿಹರರ ಔರಸದ ಪುತ್ರ ನಾನು. ಹರಿಗೆ ಪ್ರಿಯವಾದಂತಹ ತುಳಸಿ, ಹರನಿಗೆ ಇಷ್ಟವಾದಂತಹ ರುದ್ರಾಕ್ಷಿ, ನಾನು ಹರಿಹರನ ಮಗ ಎನ್ನುವ ದ್ಯೋತಕವಾಗಿ ಅಪ್ಪ ನನ್ನನ್ನು ಕಾಣಬರುವ ಭಕ್ತರು ಕಪ್ಪು ವಸ್ತ್ರವನ್ನೇ ಉಡಬೇಕು. ಮಗನೇ ಕಪ್ಪು ವಸ್ತ್ರ? ಕರ್ಮ ಸಂಚಿತವಿದೆ, ತಪ್ಪುಗಳ ಗಣಿನಾನಾಗಿದ್ದೇನೆ. ಕರ್ಮ ಸಂಚಿತದಿಂದಾದಂತಹ ತಪ್ಪುಗಳನ್ನು ಅಪರಾಧಿ ಭಾವದ ಅಸಹಾಯಕತೆಯಿಂದ ಕಂಡು ಅದರಿಂದ ನನ್ನನ್ನು ಮುಕ್ತಗೊಳಿಸು ಪರಮಾತ್ಮ ಎನ್ನುವುದರ ದ್ಯೋತಕವಾಗಿ ಕಪ್ಪು ವಸ್ತ್ರವನ್ನೇ ಉಟ್ಟು ಬರಬೇಕಪ್ಪ. ಅಪ್ಪ ಎರುಮೇಲಿ ಎನ್ನುವಲ್ಲಿ ವಾವರನ ಮತೀಯರೇ ಆರಾಧಿಸುವಂತಹ ಪಳ್ಳಿಯೊಂದನ್ನು ನೀವು ನಿರ್ಮಾಣ ಮಾಡಬೇಕಪ್ಪ. ನನಗಿಂತ ಮೊದಲು ಹುಟ್ಟಲ್ಪಟ್ಟವನು ಅವನು. ಸಹೋದರ ಬಾಂಧವ್ಯ ನಮಗುಂಟು. ಅವನನ್ನು ಕಾಣದೆ ನನ್ನಲ್ಲಿಗೆ ಬಂದರೆ ಅವರು ವೃತಾಚರಣೆಯನ್ನು ಮಾಡಿದಂತಹ ಫಲಶ್ರುತಿಯನ್ನು ಆಗುವುದಿಲ್ಲವಪ್ಪ. ಆದ್ದರಿಂದ ಅವನನ್ನು ನೋಡಿ ಬಳಿಕ ನನ್ನಲ್ಲಿಗೆ ಬರಬೇಕಪ್ಪ. ಇರುಮುಡಿಯನ್ನು ಹೊತ್ತುಕೊಂಡು ನನ್ನಲ್ಲಿಗೆ ಬರಬೇಕು. ನಿನಗೆ ಗೊತ್ತೇ ಇದೆ, ಮಾತೆಯ ಉದರಶೂಲೆಯನ್ನು ನಿವಾರಣೆಯಾಗಿ ನಾನು ಮುಂದಕ್ಕೆ ಹೋದಾಗ ನೀನೇ ನನಗೆ ಒಂದು ಕಟ್ಟನ್ನು ಕೊಟ್ಟವನು. ದಾರಿಯುದ್ದಕ್ಕೂ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ನಿನಗೆ ಸಹಾಯವಾಗಲಿ ಎನ್ನುವ ಹಾಗೆ ದಾರಿಯುದ್ದಕ್ಕೂ ಕ್ರಮಿಸುತ್ತಾ ನಾನದವನ್ನು ಉಂಡವನಪ್ಪ. ಆದ್ದರಿಂದ ನಾನು ಯಾವ ರೀತಿಯಲ್ಲಿ ಮುಡಿಯನ್ನು ಹೊತ್ತು ಕಾಡದಾರಿಯಲ್ಲಿ ಹೋಗಿದ್ದೇನೆಯೋ ಅದೇ ರೀತಿಯಾಗಿ ನನ್ನನ್ನು ಆರಾಧಿಸುವ ಭಕ್ತರು ಇರುಮುಡಿಯನ್ನು ಹೊತ್ತು ಹೋಗಬೇಕು. ಒಂದು ಮುಡಿಯಲ್ಲಿ ಅವರಿಗೆ ಬೇಕಾದಂತಹ ಆಹಾರ ಪದಾರ್ಥಗಳಾದರೆ ಮತ್ತೊಂದು ಮುಡಿಯಲ್ಲಿ ನನಗರ್ಪಿಸುವರೇ ಇರುವಂತಹ ತುಪ್ಪದ ಕಾಯಿಯನ್ನು ಹೊತ್ತುಕೊಂಡು ಬರಬೇಕಪ್ಪ. ಗಿರಿ ಕಾನನಗಳಲ್ಲಿಯೇ ಮುಂದುವರಿಯಬೇಕು. ಕಾಲಕೆಟ್ಟಿ ಮಲೆ, ಇಂಜಿಪ್ಪಾರ ಮಲೆ, ಕುತ್ತುಶೇರಿ ಮಲೆ, ಕರಿಮಲೆ, ನೀಲಿಮಲೆ, ಹೊನ್ನಂಬಲ ಮೇಡು, ತಾಲಪಾರ ಮಲೆ, ಚಿಟ್ಟಂಬಲ ಮೇಡು, ಮೈಲಾಡು ಮೇಡು, ನೀಲಕ್ಕಲ್ ಮಲೆ, ದೇವರ್ ಮಲೆ, ಮಾದಂಗ ಮಲೆ, ಕಲ್ಕಿ ಮಲೆ, ಸುಂದರ ಮಲೆ, ನಾಗಮಲೆ, ಗೋಡಾಮಲೆಯೇ ಮೊದಲಾಗಿ 18ನೇದಾದಂತಹ ಶಬರಿಮಲೆಯನ್ನು ಹತ್ತಿ ಮೇಲೇರಿ ಬರಬೇಕು. ಅದಕ್ಕೆ ಕಾರಣ ಬೇರೇನಲ್ವಪ್ಪ, ಧೃತಿ, ಕ್ಷಮ ಇವೆಲ್ಲವನ್ನು ವರ್ಜಿತವಾಗಿರಬೇಕು. ಯಾಕಂದರೆ ಧೃತಿ, ಕ್ಷಮ, ದಮೋಯೇಶ್ವತಿ ವಿಸರ್ಜನೆಯನ್ನು ಮಾಡಿ ಆ ಮೂಲಕವಾಗಿ ಧರ್ಮದ 10 ಲಕ್ಷಣಗಳೇನುಂಟೋ ಅದನ್ನು ನೆನೆವರಿಕೆಯನ್ನು ಮಾಡುತ್ತಾ ಮಾಡುತ್ತಾ 10 ಮಲೆಗಳನ್ನು ಮೆಟ್ಟಿ ಮೇಲೇರಬೇಕು. ಆಮೇಲೆ ಪಂಚಭೂತಗಳಿಂದ ಆವೃತವಾಗಿದೆ ಈ ಪ್ರಪಂಚ. ಜಲ, ಅನಲ, ಅನಿಲ, ಅವನಿ, ಆಕಾಶ ಎನ್ನುವಂತಹ ಪಂಚಭೂತಗಳನ್ನು ನಾನು ಮೆಟ್ಟಿ ಮೇಲೇರಿದ್ದೇನೆ ಎನ್ನುವುದರ ದ್ಯೋತಕವಾಗಿ 5 ಮೆಟ್ಟಿಲುಗಳನ್ನು ಮೆಟ್ಟಿ ಮೇಲೇರಬೇಕು. ಆಮೇಲೆ 3 ಮಲೆಗಳು, ಮನಸ್ಸು, ಬುದ್ಧಿ, ಭಗವಂತ, ಅದನ್ನು ತಾನು ಹತೋಟಿಯಲ್ಲಿ ಇರಿಸುವ ಮೂಲಕವಾಗಿ ಬುದ್ಧಿಯನ್ನು ಭಗವಂತನಿಗೆ ಅರ್ಪಿಸುತ್ತೇನೆ ಎನ್ನುವುದರ ಆಗಿ ಕೊನೆಯದಾಗಿ ಭಗವಂತ ಎನ್ನುವಂತಹ ಆ ದೊಡ್ಡ ಮಲೆಯನ್ನು ಮೇಲೇರಬೇಕು. ಅದೇ ಶಬರಿಮಲೆ. ಅಲ್ಲಿ ನನ್ನನ್ನು 18 ತತ್ವಗಳನ್ನು 18 ಶಕ್ತಿಗಳನ್ನು ಸ್ಮರಿಸುತ್ತಾ ಮುಂದೆ ಮುಂದೆ ಬಂದರೆ ಅವರ ಅಂತರಂಗಕ್ಕೆ ನಾನು ಪ್ರತ್ಯಕ್ಷನಾಗುತ್ತೇನಪ್ಪ. ಮಗನೇ, ನನ್ನ ಗೊತ್ತಾಯ್ತಪ್ಪ. ನನ್ನ ಒಂದು ಸಂಕಲ್ಪ ಬಾಕಿ ಆಯ್ತಲ್ಲ ಮಗನೇ. ಯಾವುದಪ್ಪ? ನೀನು ಪಂದಳದ ಅಧಿಕಾರಿಯಾಗಿ ಪಂದಳ ಸಿಂಹಾಸನವನ್ನೇ ಇರುವಂತಹ ರಾಜಕುಮಾರನಾಗಿ ನೋಡಬೇಕೆಂಬ ಆಶೆಯಿಂದ ನಿನಗೆ ಬೇಕಾಗಿ ಸಕಲ ಸಂಪತ್ತನ್ನು ಹಾಗೆ ವಸ್ತ್ರ ವಸನಾದಿಗಳನ್ನು ನಾನು ತಯಾರು ಮಾಡಿಟ್ಟಿದ್ದೆಲ್ಲ ಮಗನೇ. ಮಕರ ಸಂಕ್ರಮಣದ ದಿನದಂದು ನಾನು ನೆಲೆಯಾಗಿರುವಂತಹ ಮೂರ್ತಿಗೆ ನನಗಾಗಿ ತೆಗೆದಿರಿಸಿದಂತಹ ಎಲ್ಲ ಆಭರಣಗಳನ್ನು ಪಂದಳದ ಅರಮನೆಯಿಂದ ವಾದ್ಯ ಮೇಳಗಳ ಸಮ್ಮೇಳನದೊಂದಿಗೆ ಮೆರವಣಿಗೆಯಲ್ಲಿ ತಂದು ನನಗೆ ಶೃಂಗಾರ ಮಾಡಬೇಕು. ಅದೇ ನನ್ನ
ಪಟ್ಟಾಭಿಷೇಕ ಎನ್ನುವ ಹಾಗೆ ಭಾವಿಸಬೇಕು. ಹಾಗೆಂದು ನಿಮ್ಮ ಮನದಿಂಗಿತ ಅಲ್ಲಿ ಈಡೇರಲಿಲ್ಲ ಎನ್ನುವ ಹಾಗೆ ಭಾವಿಸದೆ ತಮ್ಮನಾದಂತಹ ಕನಕವರ್ಮಕ್ಕೆ ಪಂದಳಾ ನಗರದ ಪಟ್ಟಾಭಿಷೇಕವನ್ನು ಕಾಣಬೇಕು. ನಾನು ಈ ರೀತಿಯಲ್ಲಿ ಇನ್ನು ಕಾಣಸಿಗುವುದಿಲ್ಲವಪ್ಪ. ಮತ್ತೆ ಮುಂದೊಂದು ದಿನ ಮಕರ ಸಂಕ್ರಮದ ದಿನದಂದು ಮುಸ್ಸಂಜೆಯ ವೇಳೆಯಲ್ಲಿ ಕಾಂತಮಲೆ ಎನ್ನುವಲ್ಲಿ ಮಕರ ಜ್ಯೋತಿಯಾಗಿ ನಾನು ಕಾಣಸಿಗುತ್ತೇನೆ. ಜ್ಯೋತಿಯಾಗುವುದು ಯಾಕೆ? ಬೆಳಕು ಅಂದರೆ ಆನಂದ. ಸೌಂದರ್ಯದಿಂದಲೋ ಸಂಪತ್ತಿನಿಂದಲೇ ದೊರಕುವ ಆನಂದ ಅದಲ್ಲವಪ್ಪ. ಇಂದ್ರಿಯ ನಿಗ್ರಹದಿಂದ ವಿಶಿಷ್ಟವಾದಂತಹ ಆನಂದ ಯಾವುದು ದೊರೆಯುತ್ತದೋ ಅದೇ ನಿಜವಾದ ಆನಂದ. ಆದ್ದರಿಂದ ಆ ಬೆಳಕೆನ್ನುವ ಆನಂದವಾಗಿ ನನ್ನನ್ನು ನಂಬುವ, ನನ್ನನ್ನು ಮೆಚ್ಚುವ, ನನ್ನನ್ನು ಆರಾಧಿಸುವ ಎಲ್ಲಾ ಭಗವದ್ ಭಕ್ತರಿಗೆ ನಾನು ಜ್ಯೋತಿ ಸ್ವರೂಪನಾಗಿ ಕಾಣುತ್ತೇನೆ. ಆದ್ದರಿಂದ ನಿಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಇಂದಿನ ದಿನದಲ್ಲಿ ಶಬರಿಮಲೆಯಲ್ಲಿ ನಾನು ನೆಲೆ ನಿಲ್ಲುತ್ತೇನಪ್ಪ, ನೆಲೆ ನಿಲ್ಲುತ್ತೇನೆ. लोकवीरं महापूज्यं सर्वरक्षाकरं लोकवीरं महापूज्यं सर्वरक्षाकरं विभुं पार्वतीर्दयानन्दो शास्तारं प्रणमाम्यहम् विप्रपूज्यं विश्ववन्द्यो विष्णुशो प्रियं सुतो क्षिप्रप्रसादनिरतं शास्तारं प्रणमाम्यहम् शास्तारं प्रणमाम्यहम् स्वामिये 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 हरिवरासनं विश्वमोहनं हरिरतीश्वरम् आराध्य पादुकं हरिवरासनं विश्वमोहनं हरिरतीश्वरम् आराध्य पादुकं हरिविवर्धनं नित्यनर्तनं हरिकरात्मजं देवमाश्रये शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प शरणमय्यप्प स्वामी शरणमय्यप्प
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಣ ಕೀರ್ತನ ಭಕ್ತ ಮಾನಸೋ ಧರಣಲೋಲು ನರ್ತನಾಲನು ಅರುಣ ಬಾಸುರು ಭೂತನಾಯಕ ಹರಿಗರಾಮದು ದೇವಮಾಶ್ರಯ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ದುರ್ಗವಾಗನು ಸುಂದರಾನನು ವರಗದಾಯುನು ವೇದ ಬಂದಿತು ಗುರು ಕೃಪಾ ಕೀರ್ತನ ಪ್ರಿಯ ಹರಿಗರಾಜು ದೇವಮಾಶ್ರಯ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿಯೇ 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 ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲ ಶ್ರೀ ಪ್ರಭರಾತ್ರಿಗೆ ತೋದಿಲ್ಲಂತೆ ಮಂಗಲ ಶ್ರೀ ಪ್ರಭರಾತ್ರಿಗೆ ಜಯ ಮಂಗಲ ಶ್ರೀ ಮಗ ಗಣಪತಿಗೆ ಮಂಗಲ ಗರಿಗರ ಪುತ್ರನಿಗೆ ಜಯ ಮಂಗಲ ಶ್ರೀ ಸುಬ್ರಹ್ಮಣ್ಯನಿಗೆ ಮಂಗಲ ಮಂಗಲ ಶುಭ ಮಂಗಲ ನಿತ್ಯ ಮಂಗಲ ಶ್ರೀ ಭ್ರಮರಾಂಬಿಗೆ ಮಗ ಗಣಪತಿಗೆ ಶ್ರೀ ಸುಬ್ರಹ್ಮಣ್ಯಗೆ ಅಯ್ಯಪ್ಪ ಸ್ವಾಮಿಗೆ ಮಂಗಲೋ ಶುಭ ಮಂಗಲೋ ಶುಭ ಮಂಗಲೋ ಮಂಗಲೋ ಎಂಕುಲು ಮೂಲೊಂಜಿ ಬೈದಿ ಬಿನ್ನೆರೆಗ್ ಅಂಚನೆ ಮುಲ್ತೋರಿ ಹಿರಿಯ ತುಳುವೆರೆಗ್ ಮಾನಾದಿಗೆ ಮಲ್ಪಡು ಬಂಡದು ನಿಶ್ಚಯ ಮಲ್ತ ಈ ಒಂಜಿ ಸಭಾ ಕಾರ್ಯಕ್ರಮ ದಯದೀದ ನಿಗುಲು ಮಾತೆಲ್ಲ ನಿಖಿಲ ಅನುಗ್ರಹ ದೇತೊಂದು ಅಂಚನೆ ಸಂಪೂರ್ಣ ಸಹಕಾರ ಕೊರಡು ಬಂದ ಕೇನೊಂದು ಸುರುಕಾದೆ ಈ ಒಂಜಿ ಚಾವಡಿಗೆ ಯಾನೆ ಮಾನಾದಿಗೆ ಮಲ್ಪರೆ ನಮ್ಮ ಓಮಂದ ಒರಿ ಹಿರಿಯ ತುಳುವೆ ಮಸ್ತ್ ವರ್ಷೋರ್ ದಿಂಚಿ ಈ ಊರುಡು ಇತ್ತಿನಾರೆ ಸುಮಾರೇ ಕೆಲಸಗಳನ್ನು ಮಲ್ದಿನಾರೆ ದಯದೀದ ಯಾರೇನೆ ಈ ಮಿತ್ತ ಚಾವಡಿಗೆ ಲೆತ್ತೊಂದು ಪಣ್ಣದಕ್ಕೆ ಏನೊಂದುಲ್ಲೆ ಡಾಕ್ಟರ್ ಶೇಖರ್ ಸಾಲ್ಯಾನ್ ಮೇರೇನೆ
ದೇದಿ ಮಿತ್ತ ಚಾವಡಿಗೆ ಎತ್ತೊಂಡು ಪಡೋದು ಕೇನೊಂದುಲ್ಲೆ ಅರೆಗೆ ಇತ್ತೆ ಜಿ ವಿ ರಾಮಕೃಷ್ಣ ಸರ್ ಡಾಕ್ಟರ್ ಅಂಚನ್ ದೇದಿ ಶಾಲು ಪಾಡ್ದು ಅರೆಗೆ ಮಾನಾದಿಗೆ ಮಲ್ಪಡು ಪಡೋದು ಕೇನೊಂದುಲ್ಲೆ ಸಾರಿ ಡಾಕ್ಟರ್ ಅಂಚನ್ ದೇದಿ ಪ್ಲೀಸ್ ಅಂಚನೆ ರಮೇಶ್ ಶೆಟ್ಟಿ ಗಾರಿ ಬೊಕ್ಕ ಎಸ್ ಕೆ ಪೂಜಾರಿ ದೇದಿ ಹೇಗೆ ಪೂಪುರ್ಪ ಕೊರೂರು ಪಣ್ಣದೆ ರಮೇಶನ ಪ್ಲೀಸ್ ಅಂಚನೆ ಈ ಚಾವಡಿ ಹಿಡಿತಿನ ಶಂಕರ್ ಶೆಟ್ಟಿ OCP ರಿಯಾಜ್ ಅಹಮದ್ ಮೇರೆ ನಾಮಫಲಕ ಕೊರಡು ಪಣದ ಕೇನೊಂದುಲ್ಲೆ ಸುರುಕು ಅವೇನೆ ನಿಖಲ್ನ ಎದುರು ಓದುದು ಪಣರನ್ ಒಂಜಿ ನಿಮಿಷ ಈ ಮೇರ್ನ ಒಂಜಿ ವ್ಯಕ್ತಿತ್ವದ ಬಗ್ಗೆ ಒಂಜಿ ಪಾತ್ರ ಪನ್ಪೆ ಭವ್ಯ ಭಾರತದ ಕರ್ನಾಟಕದ ಕರಾವಳಿದ ಬಡ ಯರ್ಮಾಲ್ ಗ್ರಾಮದಲ್ಲಿ ಶ್ರೀ ಮಂಜುನಾಥ ಜೆ ಶ್ರೀಯಾನ್ ಕೈಪುಂಚಲಗ ಹಾಗೂ ಶ್ರೀಮತಿ ಜಲಜಾ ಎಸ್ ಶ್ರೀಯಾನ್ ದಂಪತಿಗಳ ಮಗನಾಗಿ 1939ರಲ್ಲಿ ಮಾರ್ಚ್ 17ರಂದು ಜನಿಸಿದ್ದೀರಿ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಎರ್ಮಾಲಿನ ಮೀನುಗಾರಿಕಾ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಅದಮಾರು ಮಾಧ್ಯಮಿಕ ಶಾಲೆಯಲ್ಲಿ ಪ್ರಾರಂಭಿಸಿ ಮುಂದಿನ ವಿದ್ಯಾಭ್ಯಾಸವನ್ನು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಮುಂದುವರಿಸಿದ್ದೀರಿ. MBBS ಪದವಿಯನ್ನು ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಮುಗಿಸಿ 1969ರಿಂದ 1977ರವರೆಗೆ ಕರಾವಳಿಯ ಪಡುಬಿದ್ರಿ ಗ್ರಾಮದಲ್ಲಿ ತಮ್ಮದೇ ಆದ ಸ್ವಂತ ಚಿಕಿತ್ಸಾಲಯವನ್ನು ಜನರ ಸೇವೆ ಮಾಡಿದ್ದೀರಿ. 1977ರಲ್ಲಿ ಒಮಾನಿಗೆ ಬಂದು ಇಲ್ಲಿ ತಮ್ಮದೇ ಆದ ಚಿಕಿತ್ಸಾಲಯದ ಮೂಲಕ ಜನರ ಸೇವೆಯಲ್ಲಿ ನಿರಂತರವಾದ ತಾವು ತಮ್ಮ ಬಿಡುವಿನ ಸಮಯದಲ್ಲಿ ಒಮನ್ನ ಹೆಸರಾಂತ ಸಂಸ್ಥೆ ಅನ್ಸಾರಿ ಗ್ರೂಪ್ ಆಫ್ ಕಂಪನಿ ಮತ್ತು ಕುರಂ ಕಾಂಟ್ರಾಕ್ಟರ್ನಲ್ಲಿ ತಮ್ಮ ಜನಸೇವೆಯಿಂದ ಜನರ ಮನ ಗೆದ್ದಿರುವಿರಿ. ತಮ್ಮ ಸೌಮ್ಯ ಸ್ವಭಾವ, ವೃತ್ತಿಪರ ಅನುಭವ, ಸಮಾಜ ಸೇವಾ ಗುಣ ಇದರಿಂದಲೂ ಜಾತಿ ಭೇದ ಮತವಿಲ್ಲದೆ ದೇಶ ಪ್ರದೇಶಗಳಾದ ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ, ಒಮಾನ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನತೆಯ ಸೇವೆಯನ್ನು ನೀಡಿ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಿರಿ. ವೈದ್ಯಕೀಯ ವೃತ್ತಿಯಿಂದ ಸಾಮಾಜಿಕ ಚಟುವಟಿಕೆಗಳಲ್ಲೂ ಆಸಕ್ತಿ ತೋರಿಸಿ ಮಸ್ಕತ್ ತುಳುಗೊಡದ ಅಧ್ಯಕ್ಷರಾಗಿ 1983-84ರಲ್ಲಿ ಒಮ್ಮತದಿಂದ ಚುನಾಯಿತರಾಗಿರುವಿರಿ. ಮಸ್ಕತ್ ಮೊಗವೀರ ಕೂಟವನ್ನು ಇತರ ಹಿರಿಯ ಮುಖಂಡರ ಸಹಕಾರದಿಂದ ಪ್ರಾರಂಭಿಸಿದ ಕೀರ್ತಿ ತಮ್ಮದು. ಶ್ರೇಷ್ಠ ಸಮಾಜ ಸೇವಕ, ಪರೋಪಕಾರಿ, ಅನುಭವಿ ಸಂಘಟಕರಾಗಿರುವ ತಮ್ಮನ್ನು ಒಮಾನ್ನ ಸಮಸ್ತ ಜನತೆಯ ಪರವಾಗಿ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲು ಒಮಾನ್ ತುಳುವರು ಆಶಿಸುತ್ತೇವೆ. ತಮ್ಮ ಸೇವೆ ನಿರಂತರವಾಗಿ ಮಾನವ ಕೋಟಿಗೆ ಲಭ್ಯವಾಗಲಿ. ತಮಗೂ ಹಾಗೂ ತಮ್ಮ ಕುಟುಂಬದವರಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ಎಂದು ಹಾರೈಸುತ್ತೇವೆ. ದಿನಾಂಕ 14 ಅಕ್ಟೋಬರ್ 2016. ಸ್ಥಳ ಹಲ್ಪಲಾಜ್ ಹೋಟೆಲ್, ಸುಲ್ತಾನೇಟ್ ಆಫ್ ಒಮಾನ್. ಸರ್ವ ಸದಸ್ಯರು ಒಮಾನ್ ತುಳುವೇರು. ಪ್ರಕಾಶ್ ನಾಯಕ್ ಬೊಕ್ಕ ಎಸ್ ಕೆ ಪ್ಲೀಸ್ ಅರೆಗೊಂಜಿ ಎಂಕಲ್ಲ ಕಿರು ಕಾಣಿಕೆ ಕೊರಡು ಪಂಡದಕ್ಕೆ ಏನೊಂದುಲ್ಲ ಸರ್ವ ಒಮಾನ್ ತುಳುವಿನ ಪರವಾದೆ. ಡಾಕ್ಟರ್ ಅಂಚನ್ ಅರೆಗೊಂಜಿ ಮಲ್ಲ ಚಪ್ಪಲೆ ಹಿರಿಯ ತುಳುವೆ ನಮ್ಮ ಊರುಡು ನಿಜವಾದ ಬಾರಿ ಮಲ್ಲ ನಮಕ್ಕೆ ಹೆಮ್ಮೆ ಪನಡು. ಇಂಚಿನ ಒಂಜಿ ಮಹಾನ್ ವ್ಯಕ್ತಿ ನಮ್ಮೊಟ್ಟು ಗುಲ್ಲೇರು ಅರೆಗೆ ದೇವೇರ ಆಯುರಾರೋಗ್ಯ ಆಯುಷ್ಯ ಕೊರ್ದು ಸದಾ ರಕ್ಷಣೆ ಮಲ್ಪಡು ಪಂಡದಕ್ಕೆ ಏನೊಂದುಲ್ಲ ಇತ್ತೆ ನಮಕ್ ಬಿನ್ನಿರಾದ ವೈದಿನ ನಮಕ್ಕೆ ಸಂಪೂರ್ಣ ಸಹಕಾರ ಮಲ್ಪನಂಚಿನ ಕೆಲವೇರುಲ್ಲೇರು ದಾಖಲೆಗೆ ಒಂಜಿ ನಮ್ಮ ಕಿರು ಕಾಣಿಗೆ ಕೊರ್ದು ಮಾನಾದಿಗೆ ಮಲ್ಪಡು ಪಂಡದಕ್ಕೆ ಏನೊಂದುಲ್ಲ ಯೂರೋ ಸ್ಟಾರ್ದ
ಹೀರೋ ಸ್ಟಾರ್ ಇಂಗ್ಲಿಗೆ ಮಲ್ಲ ಒಂಜಿ ಪ್ರೆಸೆಂಟರ್ ಆದ ಸಾಕಾರ ಮಲ್ದಿರು ಅಂಚಿನವರೆಗೆ ಒಂಜಿ ಕಾಣಿಕೆ ಕೊರಡು ಪಡೆದು ಕೇಳೋದಿಲ್ಲ ದಯದಿದೆ ಪದ್ಮಾಕರ್ ಅಂಚನೆ ನಮ್ಮೊಟ್ಟು ಗುಲ್ಲೇರು ಡಾಕ್ಟರ್ ಅಂಚನ್ ಅರೆಗಲ ಒಂಜಿ ಕಿರುಗಾಣಿಕೆ ರಮೇಶ್ ಶೆಟ್ಟಿಗರ್ ಶಂಕರಣ್ಣೆ ರಿಯಾಜ್ ಅಹಮದ್ RP GV ರಾಮಕೃಷ್ಣ ಸರ್ ಉಲ್ಲೇರು ಎಂಕಲ್ನೊಟ್ಟಿಗೂ ಅರೆಗಲ ಒಂಜಿ ಕಾಣಿಕೆ ಕೊರಡು ಪಂಡಿತ್ ರವಿಕುಮಾರ್ಲ ಉಲ್ಲೇರು ದಯದಿದು ಮಾತೆರೆಗಲ ಒಂಜಿ ಎಲ್ಲಿಯ ನೆನಪಿನ ಕಿರುಕಾಣಿಕೆ ಕೊರಡು ಪಂಡಿತ್ ಓಮಂತುಲ್ಲೇರು ಕೇನಂದುಲ್ಲೆ ಮಾನದಿಗೆಗೂ ಬೈದಿನ ಸಮಸ್ತ ಬಿನ್ನೇರಿ ಮಾನದಿಗೆಗೆ ಮಲ್ಪರೆ ಚಾವಡಿ ಬೈದಿನ ಬಿನ್ನೇರಿ ದಯದಿ ಇದೆ ತಮ್ಮ ಆಸೆನ ಸ್ವೀಕಾರ ಮಲ್ಪಡು ತಮ್ಮ ಪೀಠೋಡು ಕುಲ್ಲೋಡು ಪಂಡಂದು ಸರ್ ನೇರ ಪರವತಿ ಕೇಳೋದಿಲ್ಲ ಸರ್ ಪ್ಲೀಸ್ ಇತ್ತೆ ಈ ಚಾವಡಿನ ಮಾನಾದಿಗೆ ಮಲ್ಪರಲ್ಲಿರಿ ಇನಿತ ಪುರ್ಲುದ ಪುಗರ್ತದ ಭಾಗವತಿರಿ ಪಟ್ಲ ಸತೀಶ್ ಶೆಟ್ರಿಗೆ ಮೇರೆಗೆ ಎಂಕಲು ಮಾನಾದಿಗೆ ಮಲ್ಪಡು ಬಂದು ನಿಶ್ಚಿತ ಮಲ್ದ ಯಾನೆ ಅರೆನಿತ್ತೆ ಈ ವೇದಿಕೆಗೆ ಲೆತ್ತೊಂದುಲ್ಲ ಮೇರೆಗೆ ಇತ್ತೆ ಒಮಾನ್ ತುಳುವೇರ್ ಪರವಾದಿ ಎಂಗಲು ಮಾನಾದಿಗೆ ಮಲ್ಪರಲ್ಲ ಮಾನಾದಿಗೆ ಮಲ್ಪರ ಈ ವೇದಿಕೆಗೆ ಯಾನೆ ಲೆತ್ತೊಂದುಲ್ಲೆ ನರಸಿಂಹ ನಾಯಕ್ ದಯದೇದೆ ಮಿತ್ತ ಚಾವಡಿಗೆ ಬರೋಡು ಬಣ್ಣದ ಕೇಳೊಂದುಲ್ಲೆ ಅಂಚನೆ ಅಶೋಕ್ ಸುವರ್ಣ ದಯದೀದೆ ಚಾವಡಿಗೆ ಬರಂದು ಲಕ್ಷ್ಮೀನಾರಾಯಣ ಆಚಾರ್ಯರಿತ್ತೇರಂದಂಡ ದಯದೀದೆ ಚಾವಡಿಗೆ ಬರಡು ಅಂಚನೆ ಪ್ರವೀಣನ್ನೇ ಪ್ರವೀಣ್ ಶೆಟ್ಟಿ ಫೋರ್ಚೂನ್ ದಯದೀದೆ ಚಾವಡಿಗೆ ಬರೋಡು ಬಣ್ಣದ ಕೇಳೊಂದುಲ್ಲೆ ಮಂಜುನಾಥ್ ನಾಯಕಲ ದಯದೀದೆ ಮಿತ್ತ ಚಾವಡಿಗೆ ಬರೋಡು ಬಣ್ಣದ ಕೇಳೊಂದುಲ್ಲೆ ಅಂಚನೆ ಶಶಿಧರ್ ಶೆಟ್ರಲ ದಯದೀದೆ ಮಿತ್ತ ಚಾವಡಿಗೆ ಬರೋಡು ಪಣ್ಣದ ಕೇಳೊಂದುಲ್ಲೆ ಇತ್ತೆ ಸುರುಕಾದ ಮೇರೆಗೆ ಶಾಲು ಪಾಡ್ದು ಪೂಪುರ್ಪ ಕೊರ್ದು ಐದೊಕ್ಕ ನಾಮ ಫಲಕ ಕೊರ್ದು ನಮ್ಮ ಒಂಜಿ ಕಾಣಿಕೆಯನ್ನು ಕೊರ್ದು ಸನ್ಮಾನ ಮಲ್ಪರಲ್ಲರು ದೇ ಸುರುಕಾದೆ ನರಸಿಂಹ ನಾಯಕರ್ಲ ಅರೆಗೆ ಶಾಲು ಓದಿಸೋಡು ಪಣ್ಣದ ಕೇರೊಂದುಲ್ಲ ಇತ್ತೆ ಲಕ್ಷ್ಮೀನಾರಾಯಣ ಆಚಾರ್ಯರು ಯಾರಿಗೆ ಪೂಪುರ್ಪ ಅಂಚನೆ ಸಸ್ಯನೆ ದಯದಿದ್ದಾರೆಗೆ ಫ್ರೂಟ್ಸ್ ಕೊಡು ಪಣ್ಣದ ಕೇಳೋದಿಲ್ಲ ಅಂಚನೆ ಇತ್ತೆ ಪ್ರವೀಣ್ ಶೆಟ್ಟಿ ಫೋರ್ಚೂನ್ ಮೇರೆ ಅರ್ನ ನಾಮ ಫಲಕ ಕೊರ್ರಲ್ಲರು ಸುರುಕಾದ ಇವೇನೆ ಯಾನೆ ನಿಕಲ್ನ ಎದುರು ಓದುದು ಪಣರಲ್ಲ ಪಟ್ಲ ಸತೀಶ್ ಶೆಟ್ಟಿ ಯಕ್ಷಗಾನ ಕಲಾವಿದರು ಸನ್ಮಾನ ಪತ್ರ ಪಟ್ಲ ಗೊತ್ತು ಮಹಾಬಲ್ ಶೆಟ್ಟಿ ಮತ್ತು ಲಲಿತಾ ಶೆಟ್ಟಿ ದಂಪತಿಯ ಪುತ್ರ ಪಟ್ಲ ಸತೀಶ್ ಶೆಟ್ಟಿ ಅವರದ್ದು ಯಕ್ಷಗಾನ ಕ್ಷೇತ್ರದಲ್ಲಿ ಅವಿರತ ಸಾಧನೆ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಲ್ಲಿ ಯಕ್ಷಗಾನದ ಹಿಮ್ಮೇಳನವನ್ನು ಕಲಿತ ಸತೀಶ್ ಶೆಟ್ಟಿ ಪಟ್ಲ ಅವರು ಎಲೆಯ ಪ್ರಾಯದಲ್ಲಿ ಚೆಂಡೆ ಮದ್ದಲೆಯನ್ನು ಸುಲಲಿತವಾಗಿ ಬಾರಿಸುತ್ತಿದ್ದರಿಂದ ಗುರುಗಳು ಮಾರ್ಗದರ್ಶಕರಾದರು.
ರಾಗಜ್ಞಾನದ ಸ್ಪರ್ಶವೂ ಆಯಿತು. ಮಾಂಬಾಡಿಯರ ಅಪ್ಪಟ ಶಿಷ್ಯರತ್ನವೊಂದು ಅದಾಗಲೇ ಉದಯಿಸಿಬಿಟ್ಟಿತು. 1999 ತಿರುಗಾಟದಲ್ಲಿ ಕಟೀಲು ಮೇಲದ ತಿರುಗಾಟದ ಕುರಿಯ ಶಾಸ್ತ್ರಿಗಳಿಂದ ಕಟೀಲು 3ನೇ ಮೇನದಲ್ಲಿ 2ನೇ ಸಂಗೀತಗಾರನಾಗಿ ಮೇಲ ಸೇರಿಕೊಂಡ ಅವರು ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಹಲವು ಏಳು ಬೀಳುಗಳೊಂದಿಗೆ ಸಾಧನೆಯ ಒಂದೊಂದೇ ಮೆಟ್ಟಿಲುಗಳನ್ನು ಏರುತ್ತಾ ಪ್ರಸ್ತುತ ತೆಂಕುತಿಟ್ಟಿನ ಅಗ್ರಪಂಕ್ತಿಯ ಭಾಗವತರಾಗಿ ಕಂಗೊಳಿಸುತ್ತಿರುವ ಸತೀಶ್ ಶೆಟ್ಟಿ ಪಟ್ಲ ಅವರು ತೆಂಕುತಿಟ್ಟಿನ ಯಕ್ಷಗಾನ ಇತಿಹಾಸದಲ್ಲೇ ನೂತನ ಕ್ರಾಂತಿಗೆ ನಾಂದಿ ಹಾಡಿದವರು. ಯಕ್ಷಗಾನದಿಂದ ವಿಮುಖರಾಗುತ್ತಿದ್ದ ಜನತೆಯನ್ನು ತಂಡೋಪತಂಡವಾಗಿ ಸೆಳೆದು ತಂದವರು. ಪಟ್ಲರು ಯಕ್ಷಗಾನದ ಜೊತೆಗೆ ಸೀಮಂತೂರು ನಾರಾಯಣ ಶೆಟ್ಟಿ ಅವರ ಶಿಷ್ಯನಾಗಿ ಛಂದಸ್ಸು ಅಭ್ಯಾಸ ಮಾಡಿದ್ದಲ್ಲದೆ ಯೋಗೀಶ್ ಶರ್ಮಾ ಅವರ ಶಿಷ್ಯನಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜ್ಞಾನ ಹೆಚ್ಚಿಸಿಕೊಂಡರು. ಭಜಗಳ ಗೋವಿಂದ ಭಟ್ ಅವರ ಶಿಷ್ಯನಾಗಿ ಹಿಂದೂಸ್ತಾನಿ ಸಂಗೀತದ ಅಭ್ಯಾಸದಲ್ಲೂ ನಿರತರಾದರು. ಹಿರಿಯ ಭಾಗವತರ ಮುಂದೆ ನಾನೆಂದಿಗೂ ಶಿಷ್ಯನೇ ಎನ್ನುವ ಎಷ್ಟು ಎತ್ತರಗೂ ಬೆಳೆದರೂ ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ಪ್ರೀತಿ, ಸಮಾನ ವಯಸ್ಕರಲ್ಲಿ ವಿಶ್ವಾಸ, ಅಭಿಮಾನಿಗಳಲ್ಲಿ ಅಭಿಮಾನದ ಇರಿಸುವ ಇವರ ವ್ಯಕ್ತಿತ್ವವೇ ಅವರನ್ನು ದಿನದಿಂದ ದಿನಕ್ಕೆ ಖ್ಯಾತಿಯ ಶಿಖರಕ್ಕೇರಿಸುತ್ತಿದೆ ಎಂದರೆ ತಪ್ಪಾಗಲಾಗದು. ಕೇವಲ ಕರ್ನಾಟಕವಲ್ಲದೆ ವಿದೇಶಿ ನೆಲದಲ್ಲೂ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ಅಲ್ಲಿಯ ಯಕ್ಷಾಭಿಮಾನಿಗಳ ಹೃದಯವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದೀರಿ. ಅಮೇರಿಕ, ಲಂಡನ್, ಸಿಂಗಾಪುರ, ದುಬೈ, ಮಸ್ಕತ್, ಕುವೈಟ್, ಬೆಹರೇನ್ ಇತ್ಯಾದಿಗಳಲ್ಲದೆ ಬೆಂಗಳೂರು, ಮುಂಬೈ, ಚೆನ್ನೈ, ದಿಲ್ಲಿ ಮೊದಲಾದ ಭಾರತದ ಪ್ರಮುಖ ನಗರಗಳಲ್ಲೂ ಇವರ ಇಂಪಾದ ಹಾಡಿಗೆ ಜನ ತೂಗಿದ್ದಾರೆ. ಕಳೆದ 15 ವರ್ಷಗಳಿಂದ ಕಟೀಲು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸುತ್ತಿದ್ದು ಸ್ಟಾರ್ ವ್ಯಾಲ್ಯೂ ಗಳಿಸಿದ ಪಟ್ಲ ಶೈಲಿಗೆ ದೇಶ ವಿದೇಶದಲ್ಲಿ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಕೇವಲ ಯಕ್ಷಗಾನ ಭಾಗವತರಾಗಿ ಪ್ರಸಿದ್ಧಿಯನ್ನು ಪಡೆಯದೆ ಪ್ರಸ್ತುತ ಕನ್ನಡ, ತುಳು ಚಿತ್ರರಂಗದಲ್ಲೂ ತಮ್ಮ ಇಂಪಾದ ಹಾಡುಗಾರಿಕೆ ಮೂಲಕ ಎಲ್ಲರ ಮನಸ್ಸನ್ನು ಸೂರೆಗೊಂಡಿದ್ದೀರಿ. ಕಲಾವಿದರ ನೋವು ನಲಿವುಗಳಿಗೆ ಸದಾ ಸ್ಪಂದಿಸುತ್ತಿರುವ ಅವರು ಈಗಾಗಲೇ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದು ಓರ್ವ ಕಲಾವಿದರಿಂದ ಕಲಾವಿದರಾಗಿ ಕಲಾವಿದಗೋಸ್ಕರ ಹುಟ್ಟಿಕೊಂಡ ಈ ಸಂಸ್ಥೆಯ ಕರ್ನಾಟಕ ವಿವಿಧೆಡೆ ಸೇರಿದಂತೆ ಮುಂಬೈ, ಬೆಂಗಳೂರು, ವಿದೇಶಿ ನೆಲದಲ್ಲೂ ಘಟಕಗಳನ್ನು ಸ್ಥಾಪಿಸಿ ಕಲಾವಿದರ ಬಾಲಿಗೆ ಆಶಾ ಕಿರಣವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆಸಕ್ತ ಕಲಾವಿದರಿಗೆ ನೆರವು, ಕಲಾವಿದರ ಮಕ್ಕಳ ಪ್ರತಿಭಾ ಪುರಸ್ಕಾರ, ವೈದ್ಯಕೀಯ ನೆರವು, ಗೌರವ ನಿಧಿ, ಅರ್ಪಣೆ, ಆಸಕ್ತ ಕಲಾವಿದರ ಕುಟುಂಬಗಳಿಗೆ ನೆರವು, ವೈದ್ಯಕೀಯ ಶಿಬಿರ ಇನ್ನಿತರ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲರ ಮನವನ್ನು ಗೆಲ್ಲುವಲ್ಲಿ ಸಂಸ್ಥೆಯು ಯಶಸ್ವಿಯಾಗಿದೆ. ಪ್ರಸ್ತುತ ಯಕ್ಷಧ್ರುವ ಪಟ್ಲಾಶ್ರಯ ಎಂಬ ಬೃಹತ್ ಯೋಜನೆಯನ್ನು ಸಂಸ್ಥೆಯು ಕೈಗೊಂಡಿದ್ದು ಸೂರಿಲ್ಲದ ಯಕ್ಷಗಾನ ಕಲಾವಿದರಿಗೆ ಮನೆಯನ್ನು ನಿರ್ಮಿಸಿಕೊಡುವ ಕಾರ್ಯದಲ್ಲಿ ತೊಡಗಿದೆ. ಸ್ನೇಹಕ್ಕೆ ಹಂಬಲಿಸುವವರಿಗೆ ಆಪ್ತ ಮಿತ್ರನಾಗಿ, ಸಹಾಯ ಬೇಡಿ ಬಂದವರಿಗೆ ಆಪ್ತ ರಕ್ಷಕನಾಗಿ, ತಾನು ಎಷ್ಟೇ ಉನ್ನತಕ್ಕೆ ಬೆಳೆದರೂ ಎಳ್ಳಷ್ಟು ಅಹಂ ಹೊಂದದೆ ಎಲ್ಲರೊಂದಿಗೆ ಬೆರೆಯುವ ಪಟ್ಲ ಅವರ ವ್ಯಕ್ತಿತ್ವ ವಿಶೇಷವಾದುದು. ಯಕ್ಷಗಾನದಲ್ಲಿ ಕ್ರಾಂತಿ ಎಬ್ಬಿಸಿ ಪಟ್ಲ ಶೈಲಿಯನ್ನು ಹುಟ್ಟುಹಾಕಿದ ಪಟ್ಲರ ಸಿದ್ಧಿ ಸಾಧನೆಗೆ ನೂರಾರು ಸಮ್ಮಾನಗಳು ತಂದಿವೆ. ಕನ್ನಡ, ತುಳು, ಹಿಂದಿ, ಸಂಸ್ಕೃತ, ಇಂಗ್ಲಿಷ್ ಭಾಷೆಗಳ ಯಕ್ಷಗಾನ ರಚನೆಗಳನ್ನು ಆ ಭಾಷೆಗಳ ಬಣಿಯೊಂದಿಗೆ ಹಾಡಬಲ್ಲ ಪಟ್ಲ ಅವರ ಯಕ್ಷಗಾನ ಭಾಗವತಿ ಎಂದೇ ಭಾವಗೀತೆ, ಸಿನಿಮಾ ಗೀತೆ, ಭಜನೆಗಳನ್ನು ಚೆನ್ನಾಗಿ ಹಾಡುವ ಕಲೆಯನ್ನು ಅರಗಿಸಿಕೊಂಡಿದ್ದಾರೆ. ಒಮಾನ್ ತುಳುವರು, ಒಮಾನ್ ಇವರ ಆಶ್ರಯದಲ್ಲಿ ಪ್ರದರ್ಶನವಾಗಿರುವ ಮಣಿಕಂಠ ಮಹಿಮೆ ಯಕ್ಷಗಾನ ಪ್ರಸಂಗದಲ್ಲಿ ತಮ್ಮ ಅದ್ಭುತ ಕಂಠದಿಂದ ಸುಮಧುರ ಹಾಡಿನ ಮೂಲಕ ಒಮಾನ್ ನಾಡಿನ ಯಕ್ಷಗಾನ ಕಲಾಭಿಮಾನಿಗಳ ಮನಗೆದ್ದಿದ್ದೀರಿ. ಒಮಾನ್ಗೆ ಆಗಮಿಸಿ ತಮ್ಮ ಕಲಾ ಸೇವೆಯನ್ನು ನಲ್ಲಿಸಿದ್ದೀರಿ. ಈ ಸಂದರ್ಭದಲ್ಲಿ ತಮ್ಮನ್ನು ಒಮಾನ್ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳ ಪರವಾಗಿ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲು ಒಮಾನ್ ತುಳುವರು ಹರ್ಷಿಸುತ್ತೇವೆ. ತಮ್ಮ ಕಲಾ ಸೇವೆ ನಿರಂತರವಾಗಿ ಮಾನವ ಕೋಟಿಗೆ ಲಭ್ಯವಾಗಲಿ. ತಮಗೂ ಹಾಗೂ ತಮ್ಮ ಕುಟುಂಬದವರಿಗೆ ಭಗವಂತನ ಅನುಗ್ರಹ ಸದಾ ಇರಲೆಂದು ಹಾರೈಸುತ್ತೇವೆ. ದಿನಾಂಕ 14 ಅಕ್ಟೋಬರ್ 2016 ಅಲ್ಫಲಾಜ್ ಹೋಟೆಲ್, ಸುಲ್ತಾನೇಟ್ ಆಫ್ ಒಮಾನ್. ಸರ್ವ ಸದಸ್ಯರು ಒಮಾನ್ ತುಳುವೇರ್. ಇತ್ತೆ ಅರೆಗೆ ಒಂಜಿ ಕಿರುಕಾಣಿಗ ಕೊರಲೇರು ಮಂಜುನಾಥ್ ನಾಯ್ಕ ಧೈರ್ಯದಿದೆ ಪ್ರವೀಣನ್ನೆಲ್ಲ ಮಂಜುನಾಥ್ ನಾಯ್ಕಲ ಒಂಜಿಗಳಿಗೆ ದುಂಬತ್ತದೆ. ಅರೆಗೊಂಜಿ ನಮ್ಮ ಒಮಾನ್ ತುಳುವೇರ್ನ ಒಂಜಿ ಎಲ್ಲಿಯ ನೆನಪಿನ ಕಾಣಿಕೆಯನ್ನು ಕೊರಡು ಪಂಡದೆ. ಅಂಚೆನೆ ಆರೆ ಪಟ್ಲ ಫೌಂಡೇಶನ್ ಪನ್ಪಿನ ಒಂಜಿ ಎಲ್ಲಿಯ ಸಂಸ್ಥೆನೆ ಮಲ್ದೇರು ಪನ್ಪಿನ ವಿಚಾರ ಮಾತ ಕಲಾಭಿಮಾನಿಗಳ ಗೊತ್ತಿದ್ದಂಥ ವಿಚಾರ ಆಯ್ತಾ ಒಂಜಿ 10 ನಿಮಿಷದ
ಒಂಜಿ ವಿಡಿಯೋ ಕ್ಲಿಪ್ ಇತ್ತೆ ಪ್ಲೇ ಮಲ್ತೊಂದುಲ್ಲ ದೇದಿ ಮಾತಿರ್ಲ ಅವೇನೆ ಒಂಜಿಗಳಿಗೆ ತೂಡು ಪಂಡದು ಆರ್ನ ಪರವಾದಿ ಎಂಕಲು ಕೇನೊಂದುಲ್ಲ. ಅಂಚನೆ ಮೂಲ ನಮ್ಮ ಓಮಾಂದ ಊರುಡು ಆ ಫೌಂಡೇಶನ್ದ ಒಂಜಿ ಸಭೆ ಮೂಲ ಸೇರುಡು ಪಂಡದು ಎಲ್ಲೆ ಬೈಯಾಗೆ ಕಾನ ಖಜಾನ ಹೋಟೆಲ್ ರೂಬಿ ಸಿಟಿ ಸೆಂಟರ್ದ ಪಿರಾವುದ ಕಾನ ಖಜಾನಡು ಬೈಯಾಗೆ ಎನ್ಮ ಗಂಟೆ ಎಂಗಳು ಒಟ್ಟು ಸೇರುಡು ಪಂಡದು ನಿರ್ಧಾರ ಮಲ್ತ ದೇದಿ ಆಯ್ನ 10 ಜನಗಳು ಬೈಯ ಗೊಂಜಿಗಳಿಗೆ ಎನ್ಮ ಗಂಟೆ ಗಡಿ ಬರಡು ಪಂಡದು ಕೇನೊಂದು ಇತ್ತೆ ಪಟ್ಲ ಸತೀಶನ್ನಡ ರಡ್ಡು ಪಾತಿರು ಪಂಡದು ಕೇನೊಂದುಲ್ಲ. ಬಂಧುಲಿಗೆ ಮಾತರಿಗಳ ನಮಸ್ಕಾರ. ಸಮಯದ ಅಭಾವ ನಂಗೆ ಮಸ್ತುಂಡು ಅಂಚ ರೆಡೇ ಪಾತ್ರೆನ ಮುಗಿಪೆ ಯಾನ್ ಮಸ್ಕತ್ಗೆ ಏನಣಿ ಈ ಕ್ಷೇತ್ರಕ್ಕೂ ಪ್ರಥಮವಾದ ಏನಲ್ಲ ಎಪ್ಪಡೈನಾರೆ SK ಪೂಜಾರ್ಲು ಒಂಜಿ ಆಜ್ 7 ವರ್ಷಕ್ಕೆ ದುಂಬು ಆರೋಗ್ಯನ ಪ್ರಥಮವಾದ ಅಭಿನಂದನೆ ಸಲ್ಲಿಸಬೆ. ಬುಕ್ಕ ಇನ್ನಿತ ದಿನತ ನಮ್ಮ ಕಾರ್ಯಕ್ರಮದ ರಮಾನಂದರೆರಡು ಅತನ ಆ ಸಂಘಟನೆಗೆ ಸ್ಪಂದಿಸೈನ ಮಾತೆರೆಗಳ ಪ್ರತ್ಯಕ್ಷವಾದ ಪರೋಕ್ಷವಾದ ಸ್ಪಂದಿಸೈನಗಳಿಗೆ ಯಾನ್ ಆಭಾರಿ ಆದುಲ್ಲೆಂದ ಪಂಡ್ರೆ ಇಚ್ಛೆ ಪಡೆಯೊಂದಿಲ್ಲ. ಬಂದುಲೆ ಫೌಂಡೇಶನ್ದ ವಿಷಯ ಮಾತನಿಕ್ಲಿಗೆ ವಿಡಿಯೋ ಕ್ಲಿಪ್ಪದ ಮೂಲಕ ತುಯ್ಯರ್ನಿಕ್ಲಿ ಏನು ಕುಡೈನ ರಿಪೀಟ್ ಮನ್ಪುಜಿ ಐಡ್ದು ಬುಕ್ಕ ಏನು ಒಂಜೇ ಪಾತ್ರಡೈನ ಪನ್ನೊಂದಾಂಡ 1 ವರ್ಷ ನಮ್ಮ ಫೌಂಡೇಶನ್ ಆದ ಆಂಡ್ 1 ವರ್ಷ ಆಯಿತು ನಮ್ಮ ಫೌಂಡೇಶನ್ ಆಗಿ. ಮೊನ್ನೆ ಸೆಪ್ಟೆಂಬರ್ 14ನೇ ತಾರೀಕಿಗೆ ಆ 1 ವರ್ಷದಲ್ಲಿ ಬಡ ಕಲಾವಿದರಿಗೆ, ಅಶಕ್ತ ಕಲಾವಿದರ ಕುಟುಂಬಕ್ಕೆ ಅಥವಾ ಬಡ ಕಲಾವಿದರಿಗೆ ನಮ್ಮ ಫೌಂಡೇಶನ್ ವತಿಯಿಂದ 40 ಲಕ್ಷ ರೂಪಾಯಿಯವರೆಗೆ ದೇಣಿಗೆಯನ್ನು 1 ವರ್ಷದಲ್ಲಿ ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ ಬಂಧುಗಳೇ. ಇದು ಕೇವಲ ನನ್ನಿಂದ ಒಬ್ಬನಿಂದ ಖಂಡಿತ ಸಾಧ್ಯ ಇಲ್ಲ. ನಾನು ಕೇವಲ ನಿಮಿತ್ತ ಮಾತ್ರ ಈ ಫೌಂಡೇಶನಲ್ಲಿ ನನ್ನ ಹೆಸರನ್ನು ಮಾತ್ರ ಬೆಳೆಸ್ಕೊಂಡಿದ್ದಾರೆ. ಅದಕ್ಕೆ ದುಡಿಯುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಈ ಕ್ಲಿಪ್ಪಿನ ನಂತರ ನಮಗೆ ಮೊನ್ನೆ ದುಬೈಯಲ್ಲಿ ಒಂದು ಘಟಕ ಆರಂಭವಾಯಿತು ಸರ್ವೋತ್ತಮ್ ಶೆಟ್ರ ಅಧ್ಯಕ್ಷತೆಯಲ್ಲಿ. ನಮ್ಮ ಪ್ರವೀಣ್ ಶೆಟ್ರು ಕೂಡ ವಕ್ವಾಡಿಯವರು ಇವತ್ತು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಅವರ ಹೋಟೆಲ್ನಲ್ಲಿಯೇ ನಮ್ಮ ಮೀಟಿಂಗ್ನ ಪ್ರೋಗ್ರಾಮ್ ನಡೆಯಿತು. ಕೇವಲ 15 ನಿಮಿಷದಲ್ಲಿ 32 ಲಕ್ಷ ರೂಪಾಯಿ ಒಟ್ಟು ಮಾಡಿ ಸ್ವತಃ ಪ್ರವೀಣನ್ನೇ ನಮಗೆ ಮಂಗಳೂರಿನ ಘಟಕಕ್ಕೆ ನಮಗೆ ತಂದು ಅದನ್ನು ಒಪ್ಪಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಶ್ರೀದೇವರ ಅನುಗ್ರಹದಿಂದ ಅಶಕ್ತ ಕಲಾವಿದರ ಅನೇಕ ತೆಂಕು ಬಡಗುತಿಟ್ಟುಗಳಲ್ಲಿ ಅನೇಕ ಅಶಕ್ತರಿದ್ದಾರೆ. ಇನ್ನು ಮನೆ ಇಲ್ಲದವರು ಕೂಡ ಅನೇಕರಿದ್ದಾರೆ. ಈಗಲೂ ನಮಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ನಮ್ಮ ಮಕ್ಕಳು ಈಗಲೂ ಚಿಮಿನಿ ದೀಪದಲ್ಲಿ ಓದ್ತಾ ಇದ್ದಾರೆ, ಏನಾದರೂ ಒಂದು ಮನೆಯ ವ್ಯವಸ್ಥೆ ನಮಗೆ ಮಾಡಿಕೊಡಿ ಎಂಬುದಾಗಿ ನಮ್ಮಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಆದ ಕಾರಣ ನಾವು ಮೂಲ್ಕಿ ಅಥವಾ ಉಡುಪಿ ಮೂಡಬಿದ್ರೆ ಪರಿಸರದ ಮಧ್ಯದಲ್ಲಿ ಒಂದು 7 ಎಕರೆ ಜಾಗದಲ್ಲಿ 100 ಮನೆಗಳನ್ನು ಉಚಿತವಾಗಿ ಕಲಾವಿದರಿಗೆ ಒಂದು ಕಟ್ಟಿಕೊಡುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಬಂಧುಗಳೇ, ದಯವಿಟ್ಟು ನಿಮ್ಮಲ್ಲಿ ಬೇಡ್ತಾ ಇದ್ದೇನೆ. ನಾನು ನನಗಾಗಿ ಬೇಡ್ತಾ ಇಲ್ಲ, ನಮ್ಮ ಯಕ್ಷಗಾನ ಕಲೆಗೋಸ್ಕರ ದುಡಿದಂತಹ ಹಿರಿಯ ಕಲಾವಿದರು, ಹಿರಿಯ ಚೇತನಗಳು ಅನೇಕ ಇವೆ. ಅವರಿಗೋಸ್ಕರ ನೀವು ಇದರಲ್ಲಿ ತೊಡಗಿಸಿಕೊಳ್ಬೇಕೆಂಬುದಾಗಿ ನಿಮ್ಮಲ್ಲಿ ಕೈ ಮುಗಿದು ಬೇಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ವಿಶ್ವಗಾನ. ಧನ್ಯವಾದ ಸತೀಶಣ್ಣ. ಪುರ್ಲುದ ಪಾತ್ರ ಪಂಡರು ಅವರಿಗೆ ಕಟಿಲಪ್ಪೆ ಇಂಚೆನೆ ಆಯುರಾರೋಗ್ಯ ಆಯುಷ ಕೊರದು ಸದಾ ಆ ಕಲಾ ಮಾತಿನ ಸೇವೆ ಮಲ್ಪನಂಚಿನ ಭಾಗ್ಯವನ್ನು ಕರಡು ಬಂಡಕ್ಕೆ ಏನೊಂದು ಇತ್ತೆ ವೇದಿಕೆಗೆ ಇತ್ತೆ ತಾನೇ ನಿಗುಲ್ ತುಯಿನಂಚಿನ ಪೊರ್ಲುದ ನೃತ್ಯದ ಕಲಾವಿದೆ ಅಕ್ಷಯ್ ಕುಮಾರ್ ಮಾರ್ನಾಡ್ ಮೇರೇನೆ ವೇದಿಕೆಗೆ ಲೆತ್ತೊಂದಿಲ್ಲ. ಮೇರೆಗೆ ಮಾನಾದಿಗ ಮಲ್ಪರೆ ಈ ವೇದಿಕೆಗೆ ದಿವಾಕರ್ ಶೆಟ್ರು ಮಲ್ಟಿಟೇಕ್ ಮೇರೆನೆ ಅಂಚನೆ ಗುರುಪ್ರಸಾದ್ ಅಮೀನ್, ಆನಂದ್ ಸನಿಲ್, ಸುಧೀರ್ ಅಣ್ಣ ಸೊಹಾರ್ ದಯದ ಬರಡು ಪಣ್ಣದ ಕೇಳೋದಿಲ್ಲ. ಅಂಚನೆ ಗಣೇಶ್ ಶೆಟ್ಟಿ STS, ರತನ್ ಕೋಟಾರಿ ದಯದಿದೆ ಮಿತ್ತ ಚಾವಡಿ ಬರಡು ಪಣ್ಣದ ಕೇಳೋದಿಲ್ಲ. ಅಂಚನೆ ಶಿವಪ್ರಸಾದ್ ರೈಕುಲ್ಲೇರ್ ಸೋಹಾರ್ದ ದಯದಿದ ಮಿತ್ತ ಚಾವಡಿ ಬರಡು ಪಣ್ಣದ ಕೇಳೋದಿಲ್ಲ. ಅಂಚನೆ ಜಾನಕಿನಾಥ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ತಾ ಇದ್ದೀನಿ. ಅಂಚನೆ ನಮ್ಮೊಟ್ಟಿಗೂ ನಾಗೇಶ್ ಶೆಟ್ರುಲ್ಲೇರಿ ನಾಗೇಶನ ದಯದಿದೆ ಚಾವಡಿಗೆ ಬರಡು ಪಣ್ಣದ ಕೇಳೋದಿಲ್ಲ. ಅಂಚನೆ SDT ಪ್ರಸಾದ್
ದಯದೇದೆ ಮಿತ್ತೆ ಚಾವಡಿಯ ಮೇಲೆ ಬರಬೇಕಾಗಿ ಕೇಳ್ತಾ ಇದ್ದೇನೆ, ಮೇಲಿಗೆ ವೇದಿಕೆ ಬರ್ಬೇಕು ಕೇಳ್ತಾ ಇದ್ದೇನೆ. ಪ್ರಸಾದ್ ದೇವಕರಣ್ಣೆ ಬೊಕ್ಕ ಗುರುವಣ್ಣೆ ದಯದಿದ್ದಾರಿಗೆ ಶಾಲು ಓದಿಸೋಡು ಪಡೆದು ಕೇಳೋದಿಲ್ಲ. ಅಂಚನೆ ಆನಂದ್ ಸಲ್ಲಿ ಬೊಕ್ಕ ಶಿವಪ್ರದ ರಾಯ್ಕಲು ದಯದಿದ್ದಾರಿಗೆ ಪೂಪುರುಪ ಬೊಕ್ಕ ಆರಿಗಿತ್ತೆ ನಾಮಫಲಕ ಗಣೇಶ್ ಶೆಟ್ಟಿ ಬೊಕ್ಕ ರತನ್ ಕೊಟ್ಟರ್ ಕೋಣದ್ ಪಣ್ಣದು ಕೇಳೋದಿಲ್ಲ. ಆರ್ನ ಬಗ್ಗೆ ಇತ್ತೆ ಓದು ಪಣರೆಲ್ಲರೂ ಅಶ್ರಿತಾ ರಮಾನಂದ್ ಶೆಟ್ಟಿ. ಒಮನ್ ತುಳುವೇರ್ ಒಮಾನ್ ಭವ್ಯ ಭಾರತದ ಕರ್ನಾಟಕದ ಮೂಡುಬಿದ್ರೆಯ ಶ್ರೀ ಮಾರ್ನಾಡು ಎಂ ಶ್ರೀ ಕೃಷ್ಣ ಮತ್ತು ಶ್ರೀಮತಿ ಯಶೋಧ ದಂಪತಿಗಳ ಮಗನಾಗಿ 1988ರಲ್ಲಿ ಜನಿಸಿದ್ದೀರಿ. ಉತ್ತಮ ಪರಿಸರದಲ್ಲಿ ಬೆಳೆದು BSc ಪದವಿಯನ್ನು ಭುವನೇಂದ್ರ ಕಾಲೇಜ್ ಕಾರ್ಕಳ, MSc ಪದವಿಯನ್ನು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಮಂಗಳೂರಿನಲ್ಲಿ ಮುಗಿಸಿ 2010ರಲ್ಲಿ ಪುತ್ತೂರು ಆಕ್ಸಿಸ್ ಬ್ಯಾಂಕಿನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಯಲ್ಲಿದ್ದು ಪ್ರಸ್ತುತ ಮೂಡುಬಿದ್ರೆಯಲ್ಲಿ ಡೆಪ್ಟಿ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸುತ್ತಿರುವಿರಿ. ತಮ್ಮ 17ನೇ ವಯಸ್ಸಿನಲ್ಲಿ ಭುವನೇಂದ್ರ ಕಾಲೇಜಿನಲ್ಲಿ ಯಕ್ಷಗಾನ ಪಾದಾರ್ಪಣೆ ಮಾಡಿರುವ ತಾವು ಶ್ರೀ ಮಹಾವೀರ ಪಾಡಿ ಕಾಂತಾವರ ಇವರಿಂದ ಯಕ್ಷಗಾನ ನಾಟ್ಯಾಭ್ಯಾಸವನ್ನು ಕಲಿತು ನಂತರ ಶ್ರೀ ದೀಪಕ್ ಕುಮಾರ್ ದರ್ಬೆ ಪುತ್ತೂರು ಮತ್ತು ಶ್ರೀಮತಿ ಸುಮಂಗಳ ರತ್ನಾಕರ್ ರಾವ್ ಇವರಿಂದ ಭರತನಾಟ್ಯ ಮೂಲ ಪಾಠವನ್ನು ಕಲಿತು 2013ರಲ್ಲಿ ಕಟೀಲು ಮೇಳದಲ್ಲಿ ವೇಷಧಾರಿಯಾಗಿ ಸೇರ್ಪಡೆಯಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ತಮ್ಮ ಅಭಿನಯದ ಶ್ರೀಪತ್ರಗಳಾದ ಸತ್ಯಭಾಮೆ, ದಮಯಂತಿ, ಮೋಹಿನಿ, ಮಾಯಾಪೂತನಿ, ಮಾಯಾಶೂರ್ಪನಕಿ, ಮಾಲಿನಿ, ಯಶೋಮತಿ, ನಂದಿನಿ, ಶ್ರೀದೇವಿ, ಸೈರಿನಿ, ಲಕ್ಷ್ಮಿ, ಪ್ರಭಾದೇವಿ ಜನಮಾನಸದಲ್ಲಿ ಮೆಚ್ಚುಗೆ ಪಡೆದಿದೆ. ಒಮಾನ್ ತುಳುವೇರ್ ಒಮಾನ್ ಇದರ ಆಶ್ರಯದಲ್ಲಿ ಪ್ರದರ್ಶನವಾಗಿರುವ ಮಹಿಕಂಠ ಮಹಿಮೆ ಯಕ್ಷಗಾನ ಪ್ರಸಂಗದಲ್ಲಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಒಮಾನ್ ನಾಡಿನ ಯಕ್ಷಗಾನ ಅಭಿಮಾನಿಗಳ ಮನ ಗೆದ್ದಿರುವಿರಿ. ಒಮಾನಿಗೆ ಆಗಮಿಸಿ ತಮ್ಮ ಕಲಾ ಸೇವೆಯನ್ನು ಸಲ್ಲಿಸಿದ್ದೀರಿ. ಈ ಸಂದರ್ಭದಲ್ಲಿ ತಮ್ಮನ್ನು ಒಮಾನ್ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳ ಪರವಾಗಿ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲು ಒಮಾನ್ ತುಳುವರು ಹರ್ಷಿಸುತ್ತದೆ. ತಮ್ಮ ಕಲಾ ಸೇವೆ ನಿರಂತರವಾಗಿ ಮಾನವ ಕೋಟಿಗೆ ಲಭ್ಯವಾಗಲಿ. ತಮ್ಮ ಹಾಗೂ ತಮ್ಮ ಕುಟುಂಬದವರಿಗೆ ಭಗವಂತ ಸದಾ ಅನುಗ್ರಹ ಇರಲಿ ಎಂದು ಹಾರೈಸುತ್ತೇವೆ. ದಿನಾಂಕ 14 ಅಕ್ಟೋಬರ್ 2016. ಸ್ಥಳ ಅಲ್ಫಲಾಜ್ ಹೋಟೆಲ್, ಸುಲ್ತಾನೇಟ್ ಆಫ್ ಒಮಾನ್. ಸರ್ವ ಸದಸ್ಯರು ಒಮಾನ್ ತುಳುವರು. ರತನ್ ದಯದಿದ್ದು ಅವರಿಗೆ ಅಂಚನೆ ನಾಗೇಶ್ ಶೆಟ್ರು ಬೊಕ್ಕ ಸುಧೀರಣ್ಣ ದಯದಿದ್ದು ದುಂಬರುಡು ಆಗಲೇ ಈ ಒಂದು ಎಲ್ಲಿಯ ಕಾಣಿಕೆಯನ್ನು ಕೊರಡು ಪಣ್ಣದು ಕೇನೊಂದುಲ್ಲೆ. ಬೇರ್ನ ಪುಂಡ್ರದ ರೀತಿಯನ್ನು ತುಯ್ಯರು ಇತ್ತೆ ಅಕ್ಷಯ್ ಈ ಅಭಿಮಾನಿಲೆ ರಡ್ಡೆ ಪಾತಿರ ಮನೊಂದು ಕೇಳೋದು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಕ್ಕೆ ವಂದಿಸುತ್ತಾ ಇಂದು ಈ ಒಮಾನ್ ತುಳುವೇರ್ ಅರ್ಪಿಸುವಂತಹ ಈ ಯಕ್ಷಗಾನ ಪ್ರದರ್ಶನಕ್ಕೆ ನನ್ನನ್ನು ಮೊದಲಾಗಿ ಇಲ್ಲಿಗೆ ಆಯ್ಕೆ ಮಾಡಿದಂತಹ ಒಮಾನ್ ತುಳುವೇರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನು ಒಮಾನ್ ತುಳುವೇರ್ ಸಂಯೋಜಿಸಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತದೆ. ಇನ್ನು ನಮ್ಮ ತುಳುನಾಡಿನ ಸಂಸ್ಕೃತಿಯಾದಂತಹ ಈ ಯಕ್ಷಗಾನ ಕಲೆಯನ್ನು ಹೀಗೆ ಮುಂದುವರಿಸುತ್ತಾ ಬನ್ನಿ ಎನ್ನುವುದೇ ನನ್ನ ಹಾರೈಕೆ. ಎಲ್ಲರಿಗೂ ನನ್ನ ವಂದನೆಗಳು. ಭಾರಿ ಪೊರ್ಲದ ರಡ್ಡ ಪಾತಿರ ಪಂಡೇರು ಅಕ್ಷಯ್ ದೇವೇರೆ ಇರೆಗೆ ಆಯುರಾರೋಗ್ಯ ಆಯುಷಗಳು ಸದಾ ರಕ್ಷಣೆ ಮಲ್ಪಡಕ್ಕೆ ಏನೊಂದು ಬೈದು ಬಿನ್ನೆರೆಗೆ
ಒಂಜಿ ಕಿರು ಕಾಣಿಕೆಯನ್ನು ಕೊರಡು ಪಂಡದು ಸರ್ವ ಸದಸ್ಯರ ಕೇನೊಂದುಲ್ಲೆ ಅಕ್ಷಯ್ ಉಡಲ್ ದಿಂಜಿ ಸೊಲ್ಮೇಲೆ ಮಾನ ಅಧಿಕ ಮಲ್ಪರ ಬೈದಿನ ಬಿನ್ನೇರು ದೇದಿ ಇದು ಇತ್ತೆ ಕಡೆಯತ ಒಂಜಿ ಜನಕ್ಕೂ ಮಾನ ಅಧಿಕ ಮಲ್ಪರಲು ಇತ್ತೆ ಅನ್ನ ವೇದಿಕೆಯಲ್ಲಿ ತೊಂದುಲ್ಲೆ ಶೇಖರ್ ಶೆಟ್ಟಿಗಾರ್ ಮೇರೇನು ದೇದಿ ಇದು ವೇದಿಕೆ ಬರಡು ಬಣ್ಣದ ಕೇಳೊಂದುಲ್ಲೆ ಶೇಖರನ್ನೇ ಇತ್ತೆ ತಾನೇ ನಿಖಲ್ನ ದುಂಬು ಭಸ್ಮಾಸ್ತ್ರಣ ಪಾತ್ರಣ ಮಲ್ತದೆ ನಿಖಲ ಮಾತ ಮನಸ್ಸನ್ನೇ ದಿಂಜಿನಂಚಿನ ಮೇರೆಗೆ ಮಾನ ಅಧಿಕ ಮಲ್ಪರೆ ಯಾನ ವೇದಿಕೆಯಲ್ಲಿ ತೊಂದುಲ್ಲೆ ಡಾಕ್ಟರ್ ರಂಜನ್ ದೇದೇದ ಮಿತ್ತ ಚಾವಡಿಗೆ ಬರಡು ಬಣ್ಣದ ಕೇಳೋದಿಲ್ಲ ಅಂಚನೆ ಪಿ ಕಾರ್ನಿಕ್ ಮೇರೆಲ್ಲ ಈ ಚಾವಡಿಗೆ ತೊಂದುಲ್ಲೆ ಅಂಚನೆ ಚಂಗಪ್ಪ ದೇದೇದ ಚಾವಡಿಗೆ ಬರಡು ಅಂಚನೆ ಶಂಕರ್ ಶೆಟ್ಟಿ ಸರೋಜ್ ಮೇರ್ಲ ವಂಜಿಗಳಿಗೆ ಮಿತ್ತ ಚಾವಡಿಗೆ ಬರಡು ಬಣ್ಣದ ಕೇಳೊಂದುಲ್ಲೆ ಅಂಚನೆ ಮಂಜುನಾಥ್ ರಾವ್ ಸೋಹಾರಡ್ದೆ ದೇದೀದ ವಂಜಿಗಳಿಗೆ ಮಿತ್ತ ಚಾವಡಿಗೆ ಬರಡು ಬಣ್ಣದ ಕೇಳೊಂದುಲ್ಲೆ ಬೊಕ್ಕ ಸತೀಶ್ ಪೂಜಾರಿ ದುಬೈಡ್ದು ಅಣ್ಣ ದೇದೇದು ಒಂಜಿಗಳಿಗೆ ಚಾವಡಿಗೆ ಬರಡು ರಶ್ಮಿಕಾಂತ್ ಶೆಟ್ರಿ ದೇದೇದು ದುಬೈಡ್ದು ಬೈದಿನಾರೆ ಒಂಜಿಗಳಿಗೆ ಚಾವಡಿಗೆ ಬರಡು ಬಣ್ಣದ ಕೇಳೊಂದುಲ್ಲೆ ವಾಸು ಶೆಟ್ರಿ ದುಬೈಡ್ದು ಬೈದಿನ ದೇದೀದು ಒಂಜಿಗಳಿಗೆ ಚಾವಡಿಗೆ ಬರಡು ಬಣ್ಣದ ಕೇಳೊಂದುಲ್ಲೆ ಅಂಚೆನೆ ವಿಶ್ವಾಸ್ ಶೆಟ್ರಿ ದೇದೀದು ಒಂಜಿಗಳಿಗೆ ಚಾವಡಿಗೆ ಬರಡು ಬಣ್ಣದ ಕೇಳೊಂದುಲ್ಲೆ ಇತ್ತೆ ಮೇರೆಗೆ ಸುರುಕಾದು ಶಾಲು ಪುತ್ತದೆ ಸನ್ಮಾನ ಮಲ್ಪಲ್ಲರು ಶಂಕರಣ್ಣ ದೇದೀದು ಯಾರಿಗೆ ಇತ್ಯಾರಿಗೆ ಪೂ ಪುರ್ಪ ಕೊರ್ರೆ ಮಂಜುನಾಥ್ ರಾವ್ ಮೇರ್ನಾಕರಿಗೆ ಏನೊಂದುಲ್ಲೆ ಅಂಚೆನೆ ರಶ್ಮಿಕಾಂತೆ ದೇದಿದೆ ಅರೆಗೆ ಫ್ರೂಟ್ಸ್ ಕೊಡು ಬಣ್ಣದಕ್ಕೆ ಏನೊಂದುಲ್ಲೆ ಅಂಚೆನೆ ಅರೆಗೆ ಪ್ರಮಾಣ ಪತ್ರ ಕೊರಿಯರ್ ಒಲ್ಲೇರು ಅವೇನು ಕೊರಡು ದುಂಬು ಯಾನೆ ಒಂಜಿ ನಿಮಿಷ ಮುಟ್ಟ ಆರ್ನ ಬಗ್ಗೆ ನಿಖಲ್ನ ಎದುರು ಪನರ್ನುಲ್ಲೆ ಕಿನಿಗೋಳಿದ ಶೇಖರ್ ಡಿ ಶೆಟ್ಟಿಗಾರ್ ಮೋಹಿನಿ ಕಲಾ ಸಂಪದ ಮೇರೆಗೆ ಸನ್ಮಾನ ಪತ್ರ ಕಿನ್ನಿಗೋಳಿ ತಾಲಿಪಾಡಿಯ ನೆಲ ಯಕ್ಷ ದೇವತೆ ಆಡುಂಬಲ 3 ದಿನಗಳವರೆಗೆ ನಡೆದ ಶ್ರೀ ದೇವಿ ಮಹಾತ್ಮೆಯ ಪ್ರಥಮ ಪ್ರದರ್ಶನ ನಡೆದದು ಅಂದಿ ಕಿನ್ನಿಗೋಳಿಯಲ್ಲಿ ಪ್ರಖ್ಯಾತ ಛಾಂದಸ ಯಕ್ಷ ಬಂಧು ಚಂದೋಬ್ರಹ್ಮ ಕವಿ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿಯವರ ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆಯ ಪಾತ್ರಗಳು ಜೀವಂತ ಪಡೆದದ್ದೇ ಕಿನ್ನಿಗೋಳಿಯ ಗೋಳಿಜೋರ ಪರಿಸರದಲ್ಲಿ. ಇದು ಮಾತ್ರವಲ್ಲದೆ ಶ್ರೀಯುತರ 10 ಹಲವು ಯಕ್ಷಗಾನ ಪ್ರಸಂಗಗಳನ್ನು ಪ್ರದರ್ಶಿಸಿ ಜನಮೆಚ್ಚುಗೆ ಪಾತ್ರವಾದ ಸ್ಥಳೀಯ ಸಂಸ್ಥೆ ಶ್ರೀ ವೀರಭದ್ರ ಮಹಮ್ಮಾಯಿ ಯಕ್ಷಗಾನ ಮಂಡಳಿ ಗೋಳಿಜೋರ ತಾಳಿಪಾಡಿ ಇಂತಹ ತಂಡದ ಪ್ರಧಾನ ಕಲಾವಿದರಾಗಿದ್ದ ಪ್ರಸಾದನ ತಜ್ಞ ದಿವಂಗತ ತಾಳಿಪಾಡಿ ದಾಮೋದರ್ ಶೆಟ್ಟಿಗಾರ, ಶೇಖರ್ ಶೆಟ್ಟಿಗಾರ ತೀರ್ಥರೂಪರು, ತಾಯಿ ಮೋಹಿನಿ ಡಿ ಶೆಟ್ಟಿಗಾರ್, ಹಿರಿಯ ಸಹೋದರಿ ಮತ್ತು 3 ಕಿರಿಯ ಸಹೋದರರು ಕೂಡ ಯಕ್ಷಗಾನ ಕಲಾವಿದರು. ಅಜ್ಜ ದಿವಂಗತ ತಾಲಿಪಾಡಿಯ ವೀರಯ್ಯ ಶೆಟ್ಟಿಗಾರರು ಶನಿಮೋಹ ಪ್ರಪಂಚದ ಭಾವನಾತ್ಮಕ ಪರಿಶುದ್ಧ ಅರ್ಥಗಾರಿಕೆಗೆ ಹೆಸರಾದವದು. ನಾಟ್ಯ ತರಬೇತಿಯ ಪ್ರಸಂಗ ನಿರ್ದೇಶನ, ಅನೇಕ ಶಾಲಾ ಕಾಲೇಜು ತಂಡಗಳು ಸಂಘಟನೆಯ ತಂಡಗಳಿಗೆ ನಾಟ್ಯ ತರಬೇತಿ ನೀಡಿ ಪ್ರಸಂಗ ಪಠ್ಯ ರಚಿಸಿ ನಿರ್ದೇಶನ ಮಾಡಿದ್ದಾರೆ. ಪ್ರಮುಖವಾಗಿ ಊರಿನ ವೀರಭದ್ರ ಯುವಕ ಮಂಡಲ, ಮಹಿಳಾ ಘಟಕ ತಾಳಿಪಾಡಿ, ಊರಿನ ಬಾಲ ಕಲಾವಿದರ ತಂಡ, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ತೆಂಕ ಎರ್ಮಾಲು, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಉಲ್ಲಂಜೆ, ಕಟೀಲು, ದೀಂಕಿತ, ಆಳ್ವಾಸ್ ಯಕ್ಷಗಾನ ಅಧ್ಯಯನದ ಕೇಂದ್ರ, ಆಳ್ವಾಸ್ ಕಾಲೇಜು ಮೂಡಬಿದ್ರೆ ಪ್ರಮುಖವಾದವು. ಇವರು ತಮ್ಮ ಸುದೀರ್ಘ ಯಕ್ಷ ಜೀವನದಲ್ಲಿ ಅನೇಕ ವೈವಿಧ್ಯಮಯ ಪಾತ್ರಗಳನ್ನು ಕಾಣಿಸಿಕೊಂಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಹೆಸರಿಸಬೇಕಾದೆಂದರೆ ಮಂಡು ಪುಂಡು ವೇಷಗಳಲ್ಲಿ ಸುಧನ್ವ, ಬಬ್ರುವಾಹನ, ದೇವಾವೃತ, ರಾಮ, ಕೃಷ್ಣ, ವಿಷ್ಣು, ತರುಣಸೇನ, ಚಂಡಮುಂಡ, ಕುಶಲವ, ಕಿರೀಟ ವೇಷಗಳಲ್ಲಿ ದೇವೇಂದ್ರ, ಅರ್ಜುನ, ಶತಯ, ದಕ್ಷ, ಕಾರ್ತವೀರ್ಯ, ಬಲರಾಮ, ಶಿಶುಪಾಲ, ಕೌರವ, ಕೌಂಡ್ಲಿಕ, ಇಂದ್ರಶೇಖ, ರಕ್ತಬೀಜ,
ಹಿರಣ್ಯಾಕ್ಷ ನಾಟಕೀಯ ಪಾತ್ರಗಳಲ್ಲಿ ಮಧುಕೈಟಭ, ಅರುಣಾಸುರ, ಶನೀಶ್ವರ, ಕಂಸ, ಹಿರಣ್ಯಕಶ್ಯಪ, ಬಂಡಾಸುರ, ಘಟೋತ್ಕಜ, ಕೋಟಿ ಚೆನ್ನಯ್ಯ, ದೇವಪೂಂದ್ರ, ಶ್ರೀವೇಷಗಳಲ್ಲಿ ಶ್ರೀದೇವಿ, ದಾಕ್ಷಾಯಿನಿ, ರುಕ್ಮಿಣಿ, ಮಾಲಿನಿ, ದ್ರೌಪದಿ, ಮಾಯಾಶೂರ್ಪನಖಿ, ನಂದಿನಿ ಮುಖ್ಯವಾದವು. ಇಂಥವರಿಗೆ ಒಮಾನ್ನ ನಾವು ಈ ವೇದಿಕೆಯಲ್ಲಿ ಅವರಿಗೆ ಈ ಯಕ್ಷಗಾನ ಪ್ರಸಂಗದಲ್ಲಿ ಬಹುಮಾನ ನೀಡಬೇಕಾಗಿ ಇವರು, ಅದಲ್ಲದೆ ಇವರು ಪಳಗಿದ ಪ್ರಸಾದ ಚೇರ್ಕಾಡಿ ಅವರ ಕುಮಾರ ಕೈಟಭ ಎಂಬ ಇತ್ಯಾದಿ ವಿದ್ಯಾರ್ಥಿಗಳು ಸಹ ಯಕ್ಷಗುರುಗಳಾಗಿ ವೈಯಕ್ತಿಕ ಸಾಧನೆ ಮಾಡಿದವರು. ಇಂಥವರನ್ನು ನಾವು ಒಮಾನ್ ತುಲೂರ ಪರವಾಗಿ ಈ ವೇದಿಕೆಯಲ್ಲಿ ಸನ್ಮಾನಿಸಲು ನಿರ್ಧರಿಸಿದ್ದೇವೆ. ದಿನಾಂಕ 14 ಅಕ್ಟೋಬರ್ 2016, ಹೋಟೆಲ್ ಹಲ್ಫಲಾಜ್, ಸುಲ್ತಾನೇಟ್ ಆಫ್ ಒಮಾನ್. ಸರ್ವ ಸದಸ್ಯರು ಒಮಾನ್ ತುಳುವೇರು. ಅವೇ ಅತ್ತಂದೆ ಆರ್ನ ಬಗ್ಗೆ ಯಾನ್ಲ ಒಂಜಿ ದಯಪಂಡ ಮೇರೆ ಯಕ್ಷಗಾನನು ದುಬೈ ದೋರ್ಡು ನಿಕ್ಲೆ ಮಾತೆಲ್ಲ ಗೊತ್ತಿದ್ದಿನವಳು ಇನಿ ಬತ್ತಿನ ಈತು ಜೋಕ್ಲೆಗಳ ಆರೆ ಆತು ಪೊರ್ಲದ ಒಂಜಿ ಯಕ್ಷಗಾನ ಕಲ್ಪವನಂಚಿನ ಒಂಜಿ ಎಡ್ಯ ಗುರುಲ ಆರ್ನ ತಾಳ್ಮೆಗೆ ನಿಜವಾದ ಅವು ನಮ್ಮ ಪಂಪಿನಂಚಿನ ಇಜ್ಜಿ ಕಲಾಮಾತೆ ಕಟಿಲಪ್ಪೆ ಅರೆಗೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಡ್ದು ಸದಾಕಾಲ ರಕ್ಷಣೆ ಮಲ್ಪಡ ಪನ್ನದು ಕೇನೊಂದು ಇತ್ತ ಅರೆಗೆ ಈ ಕಾಣಿಕೆಯನ್ನು ಕೊರಲ್ಲ ಸನ್ಮಾನ ಪತ್ರನು ಸತೀಶ್ ಅಣ್ಣ ದಯದಿ ಇದೆ ಅರೆಗಿ ಕಾಣಿಕೆ ಪತ್ರ ಕೊರಡು ಪಡೆದು ಕೇನೊಂದುಲ್ಲ ಅಂಚೆನೆ ವಿಶ್ವನಾಥನ್ನ ವಾಸನ್ನ ದಯದಿ ಇದೆ ಅರೆಗೆ ಒಂಜಿ ಕಿರು ಕಾಣಿಕೆಯನ್ನು ಕೊರಡು ಪಡೆದು ಕೇನೊಂದುಲ್ಲ ಅರೆಗೆ ನಿಕಲ್ನ ಚಪ್ಪಲ ಖಂಡಿತ ಯಾಂದು ಆರ್ನ ಸಾಧನೆಗೆ ಆರು ಬರ್ಪಿನ ಬಂಗೋಗು ದಯದಿ ಇದು ಕಲಾಮಾತೆನ ಅಭಿಮಾನ ನಿಕಲು ಅರೆಗೆ ನನಾತೆ ಚಪ್ಪಲ ಕೊರಡು ಅಂಚೆನೆ ಆರು ನಿಕ್ಲೇನೆ ஒரு காலி ಒಂಜೆ ರಡ್ಡು ಪಾತ್ರ ಪಾಡು ಪಂಡದ ಶೇಖರಣ್ಣಡ ಕೇನೊಂದುಲ್ಲ ವೇದಿಕೆ ಎಡುಪುನ ಮಾತ ಬಿನ್ನೆರೆಗಿಲ ಸೇಡ್ದಿನಂಚಿನ ನಿಕಲಿಗಿಲ ಮಾತೆಯನ್ನು ನಮಸ್ಕಾರಲು ಇನಿ ಮಸ್ಕತ್ತಡು ಎಂಕಲಿನ ಎప్పుడు ಅದು ಈ ತುಂಬು ದಿನ ಸಭೆತ ನಡುಟು ಸನ್ಮಾನ ಮಲ್ತಾರೆ ಬಾರ ಸಂತೋಷ ಅಂಡ್ ಈ ಸನ್ಮಾನ ನಿಗುಲು ಎಂಕ್ ಮಲ್ತಿನ ಹೊತ್ತು ಎನ್ನ ಈ ವಿದ್ಯೆನು ಎನ್ನಡ ತುಂಬ ಏನಂಚಿನ ಮಾತ ಗುರುಕುಲಿಗಳ ಸಂದಡು ಪಣದು ಯಾನು ಪ್ರಾರ್ಥನೆ ಮಲ್ತನ್ವೆ ಕಲಾವಿದ ಆಯ್ನಾಗ ಈ ಸನ್ಮಾನಲು ಬನ್ನಗ ಎನಲ್ನ ಗುರುತಿಸವನಕುಲ್ಲೇರು ಎಂಕ್ ನನಲ ಹೆಚ್ಚಿನ ಜವಾಬ್ದಾರಿ ಉಂಡು ಪನ್ಪಿನ ಎಚ್ಚರ ಬರ್ಪುಂಡು ಉಲ್ಲಾಸ ಬರ್ಪುಂಡು ಕಲಾಮಾತೆ ಶ್ರೀ ಕಟಿಲೇಶ್ವರನ ಅನುಗ್ರಹಡು ಆ ಉಲ್ಲಾಸ ಆ ಶಕ್ತಿ ನನಲ ಎಂಕ್ ತಿಕ್ಕಡು ನಿಕಲ್ನ ಆಶೀರ್ವಾದ ಉಪ್ಪಡು ಮಾತ್ರತ್ತು ಒರಿ ಕಲಾವಿದೆ ರಂಗಡು ಮೆರೆ ಉಡುಂದಾಂಡ ಐಕ್ ಆಯನ ಒರಿಯನೇ ಬಿರ್ಸಾದಿಗೆ ಯಾವುಜಿ ಹಿಮ್ಮೇಳದ ಕಲ್ನ ಬಿರ್ಸಾದಿಗೆ ಬೋಡು ಐತೊಟ್ಟಿಗೆ ಸಹ ಕಲಾವಿದರನ ಪ್ರೋತ್ಸಾಹ ಸಹಕಾರ ಬೋಡು ಉದಕ್ಕೆ ಮಾತ ಎನಡಪ್ಪುನಂಚಿನ ಈ ಕಲೆ ಇನಿ ಉಜ್ವಲಗೂ ಬರಡುಂದಾಂಡ ಮಾತ ಕಲಾವಿದರ್ಲ ಕಾರಣ ಮಾತ್ರತ್ತು ದುಬೈದ ಯಕ್ಷಮಿತ್ರರ್ನ ಸರ್ವ ಸದಸ್ಯರ್ಲ ನೆಕ್ ಕಾರಣ ಅಂಚಾದ ಈ ಸನ್ಮಾನ ದುಬೈದ ಇಡೀ ಯಕ್ಷ ಮಿತ್ರರಿಗಳ ಸಂದಿನ ಪಂಡದು ಅರಿಕೆ ಮಲ್ತಂದು ಈ ಸನ್ಮಾನಗೂ ಭಾರಿ ಅಭಾರಿ ಆದುಲ್ಲ ಎಂದು ಪನಂದು ಎನ್ನ ಪಾತ್ರನ್ನು ಮುಗಿಪೆ ಧನ್ಯವಾದ ದೇವರ ಡೆವಲಪರ್ ಶೇಖರಣ ಇತ್ತೆ ಬೈದಿ ಬಿನ್ನೆರೆಗೆ ಕಿರುಗಾಣಿಗಳನ್ನು ಕೊರ್ದು ಇತ್ತೆ ಈ ಚಾವಡಿಡು ಮೂಲು ಇನಿ ಎಂಕ್ಲೆಗೆ ಬೈದಿನಂಚಿನ 2 ಜನ ಕಲಾವಿದರುಳ್ಳೇರು ಐಟೆ ಪ್ರಶಾಂತನಲ್ಲೇರು ನಮ್ಮ ಚೆಂಡೆಡು ಅಂಚನೆ ಲಕ್ಷ್ಮಣ್ ಮರಕಾಡ ಇತ್ತ ಅಯ್ಯಪ್ಪ ಸ್ವಾಮಿ ಮಲ್ತಿನಾರು ಅಕ್ಲೆಗೆ ಒಂಜಿ ಇತ್ತೆ ಎಂಗಲು ಈ ವೇದಿಕೆಡು ಮಾನಾದಿಗ ಮಲ್ಪರಲ್ಲ ದಯದಿ ಇದೆ ಖಾಲಿ 10 ನಿಮಿಷದ ಕಾರ್ಯಕ್ರಮಗಳು 5 ಪಕ್ಕ ಲಕಿಟಿ ಬಿದ ಒಂಜಿ ಡ್ರಾಲ ಉಂಡು ದಯದಿ ಇದೆ 10 ನಿಮಿಷ ನಿಗಳು ಕುಲ್ಲೋಡು ಪಂಡದಕ್ಕೆ ಏನೊಂದು ಸುರುಕಾದೆ ಲಕ್ಷ್ಮಣ್ ದಯದಿ ಇದೆ ವೇದಿಕೆ ಬರಡು ಪಂಡದಕ್ಕೆ ಏನೊಂದಿಲ್ಲ ನಮ್ಮ ಚೆಂಡೆಡು ಈತು ಪೊರ್ತು ನಿಕ್ಲೇನು ಪೊರ್ಲುಡು ಇಂಪಾಯಿನ ಚೆಂಡೆ ಕೊರ್ನಂಚಿನ ನಮ್ಮ ಪ್ರಶಾಂತ್ ಶೆಟ್ಟಿ ಹೊಗೆನಾಡು ದಯದಿ ಇದೆ ವೇದಿಕೆ ಬರಡು ಪಂಡದಕ್ಕೆ ಏನೊಂದಿಲ್ಲ ಮೇರೆಗೆ ಮಾನಾದಿಗೆ ಮಲ್ಪರೆ ನಮ್ಮೊಟ್ಟಿಗೂ ಆಲ್ರೆಡಿ ಪ್ರಸಾದನೆ ಉಳ್ಳೇರು ಅಂಚೆನೆ ಇತ್ತೆ ದಯದಿ ಇದೆ ಪ್ರೇಮ್ನಾಥ್ ಶೆಟ್ಟಿ
ದುಬೈಡ್ದು ಬೈದಿನಾರು ದೇದಿದು ಈ ಚಾವಡಿಗೆ ಬರೋಡು ಬಂದು ಕೇಳೋದಿಲ್ಲ ಅಂಚನೆ ಹರೀಶ್ ಬಂಗೇರಲ್ಲಿರು ದೇದಿದು ಚಾವಡಿಗೆ ಬರೋಡು ಬಂದು ಕೇಳೋದಿಲ್ಲ ಐದೊಕ್ಕ ರತ್ನಾಕರಾಚಾರ್ಯ ಪ್ರಸಾದ್ ಶೆಟ್ಟಿ ಪ್ರದೀಪ್ ಆಳ್ವ ದೇದಿದು ಚಾವಡಿ ಬರೋಡು ಆಯ್ನಾದು ಬೇಗ ಪಂಡು ಕೇಳೋದಿಲ್ಲ ದಾಮೋದರ್ ಶೆಟ್ರು ಹೋಲುತ್ತನಲ್ಲ ಒಂಜಿಗಳಿಗೆ ವೇದಿಕೆ ಬರೋಡು ಪಂಡು ಕೇಳೋದಿಲ್ಲ ನಾಗೇಂದ್ರ ಪ್ರಸಾದ್ ದೇದಿದು ಈ ಚಾವಡಿಗೆ ಬರೋಡು ಪಂಡು ಕೇಳೋದಿಲ್ಲ ದೇದಿದು ಏರಿಯನ ಪುದರ್ ಪಂಡನ ಆಯ್ನಾದು ಬೇಗ ಬಲೆ ಖಾಲಿ 10 ನಿಮಿಷದ ಒಂದು ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇತ್ತು ಆಯ್ನಾದು ಬೇಗ ಮುಗಿತೊಂದಿಲ್ಲ ನಿಖಿಲ್ನ ಬಂಜಿದ ಬಡವು ಖಂಡಿತ ಎಂಗ್ಲಿಗೆ ಅರ್ಥ ಹೊಂದುಂಡು ಆಯ್ನಾದು ಬೇಗ ಒಂದೇನಿದೆ ಎಂಗ್ಲು ಮುಗಿಪುವ ಪೂವು ಪುಷ್ಪ ಕೊರ್ರಲ್ಲಿರು ಪ್ರೇಮ್ನಾಥ್ ಶೆಟ್ರಿ ಐದು ಒಕ್ಕ ಅರೆಗೆ ಹರೀಶನ್ನೇ ಫ್ರೂಟ್ಸ್ ಒಂದಿನ ಕೊರ್ರಲ್ಲಿರು ಅಂಚನೆ ಪ್ರಸಾದ್ ಅರೆಗೆ ಆರ್ನ ಸನ್ಮಾನ ಪತ್ರನ ಕೊರ್ರಲ್ಲಿರು ಐದು ಒಕ್ಕ ಒಂಜಿ ನೆನಪಿನ ಕಾಣಿಕೆ ನಮ್ಮ ರತ್ನಾಕರಾಚಾರ್ಯರು ರತ್ನನ ದಯದಿದ್ದು ಅರೆಗೊಂಜಿ ನೆನಪಿನ ಕಾಣಿಕೆ ಕೊರಡು ದಯದಿದ್ದು ಕಲಾಭಿಮಾನಿಗಳು ಅರೆಗೊಂಜಿ ಮಲ್ಲ ಚಪ್ಪಾಲೆ ಕೊರಡು ಪಂಡದಕ್ಕೆ ಏನೊಂದು ನೇತ ದುಮ್ಮದ ಕಾರ್ಯಕ್ರಮಕ್ಕೂ ಪೋಂದಿಲ್ಲ ಎಂಕ್ಲೆಗೆ ಪೊರ್ಲುದ ಒಂಜಿ ಚೆಂಡದ ಸೊರಡು ಕೇನ್ ಪೈನಂಚಿನ ನಮ್ಮ ಪ್ರಶಾಂತ್ ಶೆಟ್ಟಿ ಹೋಗಿ ನಡು ಮೇರೆಗೆ ಉಡಲ್ದಿಂಜಿನ ಸೊಲ್ಮೆನ್ ತಂದವುದು ದಯದಿದ್ದು ಈರಿ ಚಾವಡಿ ಬಿಡು ಪಂಡದಕ್ಕೆ ಏನೊಂದಿಲ್ಲ ಅಂಚನೆ ಲಕ್ಷ್ಮಣ್ ದಯದಿದ್ದು ಚಾವಡಿ ಬರೋಡು ಪಂಡದಕ್ಕೆ ಏನೊಂದಿಲ್ಲ ನಾರಾಯಣ್ ಶೆಟ್ಟಿ ಫೇರ್ ಅಂಡ್ ಟ್ರೇಡ್ ಇತ್ತಿನ ದಯದಿದ್ದು ಚಾವಡಿ ಬರೋಡು ಪಂಡದಕ್ಕೆ ಏನೊಂದಿಲ್ಲ ಸಿದ್ದರಾಮ ಆಚಾರ್ಯರು ಒಂಜಿಗಳಿಗೆ ಚಾವಡಿ ಬರೋಡು ಪಂಡದಕ್ಕೆ ಏನೊಂದಿಲ್ಲ ಅಂಚನೆ ಶಂಕರ್ ಭಟ್ರು ಇತ್ತಿರಂದ ಅಂಡ ಒಂಜಿಗಳಿಗೆ ಚಾವಡಿ ಬರೋಡು ರಮಾನಂದ್ ಕುಂದಾರೆ ಒಂಜಿಗಳಿಗೆ ಚಾವಡಿ ಬರೋಡು ಪಂಡದಕ್ಕೆ ಏನೊಂದಿಲ್ಲ ಆಯ್ನಾದ ಬೇಗ ನಿಗಲು ಈ ಚಾವಡಿ ಬತ್ತರಂದ ಅಣ್ಣ ಬಿನ್ನೆರೆ ಮಾನಾದಿಗೆ ಮಲ್ತದೆ ಆಯ್ನಾದ ಮೇಲೆ ಕಡಪುಡ್ ಕೊರ್ಪ ಮಾನಾದಿಗೆ ಮಲ್ಪಡ ಇನ್ನ ಬಿನ್ನೇರಿ ಎಂಕ್ ಕೆಲವರು ಪೋಯ್ಲೆಕ್ಕ ತೋಜೊಂದು ಸಿದ್ದರಾಮಾಚಾರ್ಯ ದಯದಿದ್ದು ಬರೋಡು ಪಂಡದಕ್ಕೆ ಏನೊಂದಿಲ್ಲ ನಾಗೇಂದ್ರ ಪ್ರಸಾದ್ ಶಾಲು ಪಾಡ್ದೆ ಪುಷ್ಪ ಜೋರಾಯಿನ ಚಪ್ಪಲೆ ಈತು ಪೊರ್ಲುದ ನಿಖಿಲೆಗೆ ಪ್ರದರ್ಶನ ಕೊರ್ನೆಂಚಿನ ನಮ್ಮ ಲಕ್ಷ್ಮಣ್ ಮರಕಡ ಮೇರೆಗೆ ನಿಖಿಲ ಜೋರಾಯಿನ ಚಪ್ಪಲ ಖಂಡಿತ ಉಂಡು ಸನ್ಮಾನ ಹತ್ರ ಕೊರ್ರಲ್ಲಿರು ಸಿದ್ದರಾಮಣ್ಣೆ ಅಂಚನೆ ಅರೆಗೊಂಜು ನೆನಪಿನ ಕಾಣಿಕೆನೆ ನಿಖಿಲ್ ಕೊರಡು ಪಣದಕ್ಕೆ ಏನೊಂದಿಲ್ಲ ಅರಡ ಎಗ್ಲು ಜಾಸ್ತಿ ಸಮಯದ ನುಜಿದಾಯ ಪಂಡ ಅರಿಗಿತ 3 ಗಂಟೆದ ಫ್ಲೈಟ್ ಇಡು ಇಂಡಿಯಾ ಪೋದು ಎಲ್ಲ ಕೂಡ ಮಧ್ಯಾಹ್ನದ ಪ್ರದರ್ಶನ ಕೊರಲಿರು ಕಲಾಮಾತೆ ಅರೆಗೆ ಆರೋಗ್ಯ ಆಯುಷನ್ ಕೊರ್ದು ಸದಾಕಾಲ ಇಂಚಿನ ನಮ್ಮ ಒಂಜಿ ಸೇವೆ ಮಲ್ಪನ ಭಾಗ್ಯರಿಗೆ ಸದಾಕಾಲ ಕೊರಡು ಪಂಡಿದ್ದು ಅರಣಿ ವೇದಿಕೆ ಬಿಡುಡು ಪಂಡದಕ್ಕೆ ಏನೊಂದಿಲ್ಲ ಅರೆಗೆ ನಮ್ಮ ಒಮಾನ್ ತುಳುವೇರ್ನ ಸರ್ವ ಒಮಾಂದ ತುಳುವೇರ್ನ ಪರವಾದ ಯಾನೆ ಅರಡ ಉಡಲ್ ದಿಂಜಿನ ಸೊಲ್ಮೇನ ಸಂದ ಒಂದಲೆ ಬಂದುಲೆ ದಯದೇದು ದಿವಾಕರಣ್ಣೆ ರಮೇಶ್ ಅಣ್ಣೆ ಎಸ್ ಕೆ ಪೂಜ್ಯಾರ್ಲಿ ದಯದೀದು ಒಂಜಿಗಳಿಗೆ ವೇದಿಕೆ ಶಶಣ್ಣ ಒಂಜಿ ಲಕ್ಕಿಡಿ ಬುದ ನಮ್ಮನ ಮಂಜುನಾಥ್ ನಾಯಕರು ಒಂಜಿಗಳಿಗೆ ನಸು ನಾಯಕರು ಒಂಜಿಗಳಿಗೆ ಚಾವಡಿ ಬರೋಡು ಪಂಡದ ಕೇಳೋದಿಲ್ಲ ಖಾಲಿ ಲಕ್ಕಿಡಿ ಬದ ಒಂಜಿ ನಮ್ಮ ಮಲ್ತ ಹುಡ್ಕ ಉಡಲ್ ದಿಂಜಿ ಸೊಲ್ಮೇನು ನಮ್ಮ ಬಿನೇರೆಗ್ ಒಂದು ನಂಬರ್ ಬತ್ತಿನ ಹಾಕಲು ಮೂಲು ಉಪ್ಪಡು ಉಪ್ಪಂದ ಕುಲ್ಲಾಡು ಅವು ಅಕ್ಲೆಗೆ ಮುಟ್ಟುಂಡು ಆಗಲು ಒಂಜಿ ಎಲ್ಲ ಮೂಲು ಇಜ್ಜಿರಂದ ಅಂಡಲ್ಲ ಎಲ್ಲ ಅಕ್ಲೆ ಹಿಂಗೆ ಫೋನ್ ಮಾಡ್ತದೆ ಅಕ್ಲೆಗೆ ಈ ಆಗಲು ಪಡೈ ನಂಚಿನ ಈ ಬಹುಮಾನ ಅಕ್ಲೆ ಮುಟ್ಟವ ಪ್ರಥಮ ಬಹುಮಾನ ಬಂಗಾರೆ ಎಡ್ಮ ಗ್ರಾಮದ ಒಂದು ನಂಬರ್ 511 ಮಿಸ್ಟರ್ ಕಣ್ಣನ್ OCP ರಸೇಲ್ ಒಂದು ಅರೆಗೆ ಪೋಪುಂಡು ಅರೆಗೆ ಮಲ್ಲ ಚಪ್ಪಾಲೆ ಕೊರ್ಲಿ ಎರಡನೇ ಬಹುಮಾನ ನಮ್ಮ ಐಫೋನ್ 6s ಒಂದು ಮಿಸ್ಟರ್ ನಿತೇಶ್ 4252 ನಂಬರ್ 4252 ಮಿಸ್ಟರ್ ನಿತೇಶ್ ಉಲ್ಲೆರ ಮಿನಿಮೂಲು 91251003 ಮೊಬೈಲ್ ನಂಬರ್ ಓಕೆ
ಮೂರನೇ ಬಹುಮಾನ 40-inch ಯೂರೋಸ್ಟಾರ್ ಟಿವಿ ನಂಬರ್ ಬತ್ತಿನ 6318 ಸತೀಶ್. ನಾಲ್ಕನೇ ಬಹುಮಾನ ಹೋಮ್ ಥಿಯೇಟರ್ ಮಿಸ್ಟರ್ ಬಿಶಾರತ್ 2986 ಕಡೆಯತ್ತ ಟ್ಯಾಬ್ಲೆಟ್ ನಂಬರ್ 3852 ಬತ್ತಿ ಬಿನ್ನೆರಿಗೆ ಸೊಲ್ಮೇಲು ಇತ್ತೆ ಖಾಲಿ ನಮ್ಮ ಈದು ಪೊರ್ತದ ಪೊರ್ಲು ಪ್ರದರ್ಶನ ಕೊರ್ನೆಂಚಿನ ನಮ್ಮ ದುಬೈದ ಯಕ್ಷಮಿತ್ರನ ಟೀಮು ಈ ವೇದಿಕೆ ಬರಂದುಲ್ಲು ಖಾಲಿ ಅಕ್ಲೆ ಕೊಂಚ 5 ನಿಮಿಷ ನಿಕಲು ಎಂಗಳು ಮಾನಾದಿ ಮಲ್ಪ ಒಂಜೇ ಸಾರಿಟ್ಟಿಡೆ ದಯದಿದ್ದು ನಿಕಲ್ನ ಚಪ್ಪಾಲೆ ಅಗತ್ಯ ಪಂಡಿದೆ ಅಕ್ಲೆ ಈ ವೇದಿಕೆಯಲ್ಲಿ ಎತ್ತೊಂದುಲ್ಲೆ ಐಟ್ ತುಂಬು ವೋಟ್ ಆಫ್ ಥ್ಯಾಂಕ್ಸ್ ವಂದನಾ ದಯದಿದ್ದು ಒಂದು ವೋಟ್ ಆಫ್ ಥ್ಯಾಂಕ್ಸ್ ಕೊಡ್ಲಿ ಮಾತಿರಲ್ಲ. Good evening, everybody. It's a privilege and a great joy to extend the vote of thanks to all those who have contributed in one way or other to make Oman Tuluwer's maiden event a great success. Firstly, I would like to thank the Almighty, the superpower above all of us. Thanks to His Majesty Sultan Qaboos bin Said. We pray for his good health and long life. Thanks to all the ministries for their esteemed benevolence on us. And thanks to the beautiful audience. On behalf of Oman Tuluwer team, a humble bow of gratitude and heartfelt thanks to each and every one of you present here. How was the atta? Audience, super? Yes. Thanks to Mr. Satish Patla's enthralling rendition and each one of his artists' mesmerizing performance. Also, the Yaksha Mitra troupe from Dubai. What a mesmerizing performance, isn't it? We haven't experienced it in Muscat in this kind of event, yes or no? Thanks to all the guests who came from Dubai only for this event. Now it's time to thank all the sponsors for their financial support. The presenter and main sponsor, Eurostar. The gold sponsor for the event, C. Al Saria, Udpi Developers, Towel Infrastructure LLC. The silver sponsor for the events are Service and Trade, Minara, Multitech LLC, Abir Company, Al Amin Golden Enterprises, STS, STFA, Malabar Gold, and Mr. Ratan Kothari. The bronze sponsor for today's event, Roka, Armec Oman, Gemini Energy LLC, Wadi Saroj Trading, Crystal House International LLC, Oman UAE Exchange, Lulua Majan Al Arabia Trading and Contracting. Our support sponsors are Badar Al Sama, Musandam Exchange, Photo Flash, Arabian Glass LLC, Oman Shepurji Shah, Oman Oasis Water Company, Hassan Jamal Bakkar, Muscat Pharmacy, Country Club, Starlight, Blue Sea International LLC, National Life and General Insurance, New Star Line, Rajendra, Modern Exchange, Gracewood Trading. Our travel partners for this event are Khalid United Travel LLC. Media partners, Times of Oman, Mrudu, Deji World, Mangalorian.com, Mrs. Jaya Ramesh, Kannadiga World, Observer Mr. Upendra. Thanks to the video and sound from Broadway, Dubai, and photographers Photo Flash, and all the volunteers and the management of Al Falaj Hotel. How was the snacks, goli bhaje and buns? Was it good? Yes, thanks to Udpi Home for the delicious snacks.
Last but not the least, thanks to our event coordinator, Majan Events, Mr. Sheikh Kaleem. Thanks again to one and all. An event of this scale is not possible without your support and encouragement. On this note, I would like to hand over the mic to Mr. Ramanand Shetty. Thank you. ತುಂಬ ಧನ್ಯವಾದ ವಂದನ. ಇತ್ತೆ ನಮ್ಮ ಮೂಲು ಈತು ಪೊರ್ತು ಬೆಂದಿನಂಚಿನ ಕಲಾವಿದರಿಗೆ ಮಾನಾದಿ ಮಲ್ಪನಂಚಿನ ನಮ್ಮ ಕರ್ತವ್ಯ ಮಾತೆರ್ಲ ಯಕ್ಷಮಿತ್ರೇರೆ ನೆತ್ತ ಕಲಾವಿದೇರು ದಯದಿದ್ದ ಈ ಚಾವಡಿ ಬರಡು ಬಣ್ಣದ ಕೇಳೊಂದಿಲ್ಲ ಆಯ್ನ ಅದು ಬೇಗ ಬತ್ತರಂದಾಂಡ ನಮ್ಮ ಕಾರ್ಯಕ್ರಮ ಮುಗಿಪುಗ ದಯದಿದ್ದು ಮಾತಾ ಕಲಾವಿದರು ಒಂಜಿಗಳಿಗೆ ಈ ಚಾವಡಿ ಬರಡು ಮೊಗ್ಲೆ ಗೊಂಜಿ ಮಾತೆರ್ಲ ದಯದಿದ್ದು ಒಂಜಿ ಮಲ್ಲ ಚಪ್ಪಾಲೆ ಕೊರಡು ಬಣ್ಣದ ಕೇಳೊಂದಿಲ್ಲ. ಬಲಿ 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 ಒರಿಯೊರಿಯನ ಪುದರ್ ಪಣದುಲ್ಬೆ ಕಲಾವಿದರು ದಯದಿದೆ ನಿಖಲ ಕೈದೇರ್ತದೆ ಪರಿಚಯ ಮಲ್ತೊಳ್ಳಿ ಚೆಂಡ ಮದ್ದಲೆಡು ಭವಾನಿ ಶಂಕರ್ ಶರ್ಮಾ ಕೂಡ ಚೆಂಡ ಮದ್ದಲೆಡು ಪುದ್ದಿಗೆ ವೆಂಕಟೇಶ್ ಶಾಸ್ತ್ರಿಲು ಚೆಂಡ ಮದ್ದಲೆಡು ಮಧುರ್ ಲಕ್ಷ್ಮೀನಾರಾಯಣ ಶರ್ಮಾ ಚಕ್ರತಾಲಡು ಚಂದ್ರಮೋಹನ್ ಶೆಟ್ಟಿಗರ್ ರಂಗಸಜ್ಜಿಗೆ ಪ್ರಸಾದ್ ಅದ್ಯಪಾಡಿ ಕೂಡ ರಂಗಸಜ್ಜಿಗೆಗೆ ಐದು ಒಕ್ಕ ಅವ್ಯ ತಂದೆ ಒಣಪಾಲಕರ ಹುಲಿಗಳಾದ ಆನಂದ ಸಾಲಿಯನ್ ಕಿನ್ನಿಗೋಳಿ ಈಶ್ವರ ಮಂತ್ರ ರಾಕ್ಷಸರಾದ ಬಾಲಕೃಷ್ಣ ಡಿ ಶೆಟ್ಟಿಗಾರ್ ಕಿನ್ನಿಗೋಳಿ ಪಾರ್ವತಿ ದುರ್ಮುಖಿ ಮಂಗಲ ಶ್ರೀವೇಶಾದ ಸ್ವಾತಿ ಶರತ್ ಸರಳಾಯ ಭೃಂಗಿ ವನಪಾಲಕರು ಕನಕವರ್ಮ ಶಬರಿಮಲೆ ಯಾತ್ರಿಕರಾದ ಪ್ರತೀಕ್ ಜಯಾನಂದ್ ಪಕ್ಕಳ ನಂದಿ ದೇವತೆಗಳು ಶಬರಿಮಲೆ ಯಾತ್ರಿಗಳು ಮನಸ್ವನಿ ಬಿ ಎಸ್ ಶರ್ಮಾ ಗಣಪತಿ ಮಾಲಿನಿ ಶಬರಿಮಲೆ ಯಾತ್ರಿಕರಾದ ಸಮಂತ ಗಿರೀಶ್ ನಾರಾಯಣ್ ಬ್ರೊಕಟೆ ದೇವತೆಗಳು ಶಬರಿಮಲೆ ಯಾತ್ರಿಕರಾದ ಪ್ರಾಪ್ತಿ ಜಯಾನಂದ್ ಪಕ್ಕಳ ಷಣ್ಮುಖ ಹರಿಹರ ಹುಲಿಗಳು ಶಬರಿಮಲೆ ಯಾತ್ರಿಕರಾದ ಆದಿತ್ಯ ದಿನೇಶ್ ಶೆಟ್ಟಿ ಊದ್ವಿಕೇಶಿ ದೇವತೆಗಳು ಶಬರಿಮಲೆ ಯಾತ್ರಿಕರಾದ ಸ್ಮೃತಿ ಲಕ್ಷ್ಮೀಕಾಂತ್ ಭಟ್ ವೀರಭದ್ರ ವನಪಾಲಕರು ಹುಲಿಗಳು ಶಬರಿಮಲೆ ಯಾತ್ರಿಕರಾದ ಅನಿಕೇತ್ ಬಿ ಎಸ್ ಶರ್ಮಾ ವಿಷ್ಣು ದೇವತೆಗಳು ಮಂತ್ರರಾಕ್ಷರು ಅದಿತಿ ದಿನೇಶ್ ಶೆಟ್ಟಿ ಕೇತ ಕಿವರಿಯ ವಾಸು ಬಾಯರ್ ಶಿವಯೋಗಿಯಾದ ಪ್ರಭಾಕರ್ ಸುವರ್ಣ ಸುಮುಖಿ ಮಂಗಲ ಶ್ರೀವೇಶಾದ ಸ್ವಾತಿ ಕಟೀಲು ಕುಂಭ ಕೇಳು ಪಂಡಿತ ಗಿರೀಶ್ ನಾರಾಯಣ್ ಕಾಟಿಪಳ್ಳ ಬೇತಾಳ ಉಳಿಗಳು ಶಬರಿಮಲೆ ಯಾತ್ರಿಕರಾದ ಸತೀಶ್ ಶೆಟ್ಟಿಗಾರ್ ಮಣಿಕಂಠ ಮಂತ್ರ ರಾಕ್ಷಸರು ಶಬರಿಮಲೆ ಯಾತ್ರಿಕರಾದ ಶರತ್ ಪೂಜಾರಿ ಶಬರಾಸುರ ವನಪಾಲಕರು ಶಬರಿಮಲೆ ಯಾತ್ರಿಕರಾದ ಕೃಷ್ಣ ಪ್ರಸಾದ್ ರಾವ್ ಮಹಿಷಿ ಮಂತ್ರ ರಾಕ್ಷಸರಾದ ಕಿಶೋರ್ ಗಟ್ಟಿ ಉಚ್ಚಳ ಅಂಚನೆ ಅಯ್ಯಪ್ಪ ಪ್ರಸಾದ ವೇಷಭೂಷ ನಂಚಿನ ಲಕ್ಷ್ಮಣ ಆಲ್ರೆಡಿ ನಿಗಲಡ್ ತೂಯಾರು ಇತ್ತೆ ಭಸ್ಮಾಸುರ ದೃಶ್ಯ ಸಂಯೋಜನೆ ಸಂಭಾಷಣೆ ಬೊಕ್ಕ ನಿರ್ದೇಶನ ಮಲ್ತಿನಾರು ಶೇಖರ್ ಡಿ ಶೆಟ್ಟಿಗಾರ್ ಕಿಂಡಿಗೋಳಿ ಮೆರೆಗೊಂಜಿ ಕಲಾಮಾತೆನ ನಿಖಲು ಪೂಜೆ ಮಲ್ಪನಂಚನೆ ಒಂಜಿ ಮಲ್ಲ ಚಪ್ಪಾಲೆ ಕೊರಡು ಅಂಚನೆ ಇನ್ನಿತ ಈ ಪೊರ್ಲುದ ಕಾರ್ಯಕ್ರಮವನ್ನು ಇಡೀ ಕನ್ನಡದಾಂಡ ಎಂಗ್ಲೆಗ್ ಸಂಪೂರ್ಣ ಸಹಕಾರ ಮಲ್ಸಿನಂಚಿನ ದಿನೇಶ್ ಶೆಟ್ಟಿ ಗೊಡ್ನಂಜ ಮೆರೆಗಲ ಒಂಜಿ ಮಲ್ಲ ಚಪ್ಪಾಳೆ ಅಂಚನೆ ಧ್ವನಿ ಬೆಳಕು ಬ್ರಾಡ್ವೇ ಅಬುದಾಬಿ ಕಾರ್ಯಕರ್ತರಾದ ವಿಕ್ರಮ್ ಶೆಟ್ಟಿ ಕಟೀಲು ಅಂಚನೆ ಪ್ರಸಾದನ ವೇಷಭೂಷಣ ಮುಲ್ಲು ಮಲ್ಲ ಸಹಕಾರ ಮಲ್ತಿನಂಚಿನ ಗಂಗಾಧರ್ ಡಿ ಶೆಟ್ಟಿಗಾರ್ ಕಿನ್ನಿಗೋಳಿ ಗಂಗನ್ನಗಲ ಕಿಶೋರನ್ನಗಲ ಒಂಜಿ ಶಾಲು ಪಾಡ್ದೆ ಮಾನಾದಿಗ ಮಲ್ಪಡು ಪಂಡದೆ ಒಂಜಿ ಮೂಲೆ ಎಂಕಲು ಕಾರ್ಯಕರ್ತರ ಕೆಲವೊಂದು ದಯದಿದ್ದು ಒಂಜಿಗಳಿಗೆ ಜೋರೈನ ಚಪ್ಪಲೆ ಈತು ಪೂರ್ವದ ವೇಷಭೂಷಣನು ಮಲ್ತಿನಂಚಿನ ಗಂಗಾಧರ್ ಡಿ ಶೆಟ್ಟಿಗಾರು ಅವರಿಗೆ ಬೆರಿಸಾಯದ ಮಾತಾ ಕಲಾವಿದರೆಲ್ಲ ಸಹಕಾರ ಮಲ್ದಿರ ಅಂಚನೆ ಕಿಶೋರಣ್ಣೆ ಊರುಡು ಬೈದಿನಾರು ಕಿಶೋರ್ ಗಟ್ಟಿ ಉಚ್ಚಿಲ ಅರೆಗಿಲ ಮಲ್ಲ ಚಪ್ಪಾಲೆ ದೇದಿ
ಅಂಚೆನೆ ನೆತ್ತ ಸಂಚಾಲಕರಾಯನ ಶ್ರೀ ಚಿದಾನಂದ ಪೂಜಾರಿ ಓಮಂಜೂರು ಅರೆಗೆ ಆನ ಕಾರಣಾಂತರ ಬೇಲದ ಮೆತ್ತು ಬರ್ರಾಯ್ಜಿ ಅರೆಗ್ಲ ಒಂಜಿ ಮಲ್ಲ ಚಪ್ಪಲೆ ಅಂಚೆನೆ ಈತ ಮಾತಾ ಕಲಾವಿದರೆಗಳ ಎಂಗ್ಲು ಎಲ್ಲಿಯ ಕಿರುಕಾನಿಗೆ ಕೊರಲ್ಲ ದೇದೆ ನಮ್ಮ ಸಂಘಟಕರಿಗೆ ದುಂಬು ಬತ್ತದಾಗಲಿ ಕೊರಡು ಬಣ್ಣದಕ್ಕೆ ಏನೊಂದಲ್ಲ ಮಾತೆಲ್ಲ ಒಂಜಿಗಳಿಗೆ ಚುಚೂರ್ಪಿರಬಲ್ಲಿ ಕೊರ್ಲಿ ಕೊರ್ಲಿ ಮಲ್ಲ ಚಪ್ಪಲೆ ದೇದಿ ಇದೆ ಮೊಕಲ್ನ ಆ ಊರುಡು ಬರ್ತದೆ ಈ ಊರುಡು ಈದ್ ಪೊರ್ಲುದ ಕಾರ್ಯಕ್ರಮ ನಮಕ್ ಮಲ್ಪಾದ ಕೊರಿಯರು ಬೇಕಾ ಒಂಜಿ ಗ್ರೂಪ್ ಫೋಟೋ ಅದೇ ವೇದಿಕೆ ಕಲಾವಿದರು ಒಂಜಿಗಳಿಗೆ ಅಂಚನೆ ಇನ್ನಿತ ಈ ಪೊರ್ಲುದ ಲೇಸಗೆ ಬತ್ತದು ಎಂಗ್ಲೆಗೆ ಬೆರಿಸಾಯ ಮಲ್ತಿನ ಸರ್ವೇರಿಗಳ ಸೊಲ್ಬಿನ ಸಂದ ಒಂಜಿ ಗಾದೆ ಉಂಡಿಗೆ ಪೆನ್ಸಿಲ್ ತಪ್ಪು ಮಲ್ತೊಂದು ಎಪ್ಪುಡಿಗೆ ದಾಯಪಂಡ ಪಿರಾವುಡು ಆಯ್ತಾ ರಬ್ಬರ್ ಉಂಡು ಪಂಪಿನ ದೈರೋಡು ಅಂಚಿನ ದೈರೋಡು ಎಂಗುಲು ದಾದಾಂಡಲ್ ತಪ್ಪು ಮಲ್ದಿಂದ ಹಿರಿಯರಾಯನ ನಿಖಲು ಎಂಗ್ಲಿಗೆ ಆಯ್ಕೆ ಕ್ಷಮೆ ಕೊರೊಂದು ನನ್ನ ದುಂಬುಗಳ ಇಂಚಿನ ಚಾವಡಿ ಈತ ಪೊರ್ಲುದ ಕಾರ್ಯಕ್ರಮ ಆವಡು ಆ ಕಲಾಮಾತೆ ನಮಕ್ ಮಾತೆರೆಗಳ ಇಂಚಿನ ಒಂಜಿ ಬೇಲೆ ಮಲ್ಪವನಂಚಿನ ಒಂಜಿ ಆಯುಷ್ಯನು ಕೊರಡು ಪಂಡದಕ್ಕೆ ಏನೊಂದು ಅಪ್ಪೆ ಉಲ್ಲಾಲ್ ದಿನ ಕುಡರ ಪಾದಗು ಸಾಷ್ಟಾಂಗ ವಂದನೆ ಮಲ್ತೊಂದು ಕಲಾಮಾತೆನೆ ವಂದನೆ ಮಲ್ತೊಂದು ಇನ್ನಿತ ಈ ಒಂಜಿ ಪೊರ್ಲುದ ಲೇಸಿಗೆ ಪೊರ್ಲುದ ಕೂಟಗು ಯಾನೆ ಚುಕ್ಕುದಿವರ ಪೋಂದುಲ್ಲೆ ದೇದಿದೆ ಕಡೇತ ಸಲ ಅದೇ ಒರಿಲ ಬುಡಂದೆ ಒಂಜಿ ಚಪ್ಪಾಲೆ ಕೊರ್ಲೆ ಮುಕ್ಲೆಗೆ ಮಾತೆರ್ಲ ಮೂಲ್ ಕುಲ್ದಿನಕಲು ಒಂಜಿ ಚಪ್ಪಾಲೆ ದೇದಿದೆ ಒಂಜಿ ನಿಮಿಷ ಉಂತ್ಯಾಡ ಭಾರಿ ಖುಷಿ ಒಂಜೇ ನಿಮಿಷ ಉಂತದ್ದು ಕಲಾ ಮಾತೆನ ಸೇವೆ ಮಲ್ಪನ ಮಕ್ಕಳಿಗೆ ಒಂಜಿ ಪೊರ್ಲುದ ಚಪ್ಪಾಲೆ ಕೊರ್ಲೆ ಮಾತೆರೆಗಳ ಕುಡೋರ ನನ್ನೋರ ಉಡಲ ದಿಂಜಿನ ಸೊಲ್ಮೆನ ಸಂದ ಒಂದು ಇನ್ನಿತ ಈ ಪೊರ್ಲುದ ಲೇಸಿಗೆ ಯಾನೆ ಚುಕ್ಕಿದಿ ಒಂದುಲ್ಲೆ ಎಂಗುಲು ಓಮಾನ್ ತುಲ್ವೇರು ರಮಾನಂದ್ ಪೂರಾ ಟೀಮ್ ಸೈನಿಂಗ್ ಆಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತೆರೆಗಳ Thank you.